ಇರುವಂತಹ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇಂದಿನ ಬಂಧುಗಳೇ, ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ರವೀಶ್ ತಂತ್ರಿ ಕುಂಟಾರು. ಅದೇ ರೀತಿ ಧಾರ್ಮಿಕ ಭಾಷಣವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಕಶೆಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಶ್ರೀ MS ಮೂಡಿತಾಯ, ವೈಸ್ ಚಾನ್ಸಲರ್ ನಿಟ್ಟೆ ವಿಶ್ವವಿದ್ಯಾನಿಲಯ. ಅದೇ ರೀತಿ ಶ್ರೀ ರಾಮಚಂದ್ರ ಹೊಳ್ಳ ಕಜೆ ಕಯ್ಯಾರು, ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಕ್ಯಾಂಪ್ಕೋ ಇದರ ನಿರ್ದೇಶಕರು, ಶ್ರೀ ದಾಮೋದರ ರಿಟೈರ್ಡ್ ಮ್ಯಾನೇಜರ್ NMGB ಕಾಸರಗೋಡು. ಅದೇ ರೀತಿ ಡಾಕ್ಟರ್ ಶ್ರೀ ವಿಜಯ ಪಂಡಿತ್ ಉಪ್ಪಳ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಂಬಾರು ಮಂಗಲಪಾಡಿ, ಶ್ರೀ ಸತೀಶ್ ಕುಮಾರ್ ನಾಯಕ್ ಡಿವಿಷನಲ್ ಮ್ಯಾನೇಜರ್ ಜೀವ ವಿಮಾ ನಿಗಮ. ಅದೇ ರೀತಿ ಡಾಕ್ಟರ್ ಶ್ರೀ ವಿಜಯನಾರಾಯಣ ಹೊಳ್ಳಾಕೆ MBBS MD, ಸಹಾಯಕ ಪ್ರಾಧ್ಯಾಪಕರು, ಶ್ರೀನಿವಾಸ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರ. ಅದೇ ರೀತಿ ವೇದಿಕೆಯಲ್ಲಿ ಇವರೆಲ್ಲರ ಜೊತೆಯಾಗಲಿಕ್ಕಿದ್ದಾರೆ ನಮ್ಮವರೇ ಆದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು. ಅದೇ ರೀತಿ ಡಾಕ್ಟರ್ M ಶ್ರೀಧರ್ ಭಟ್ ಉಪ್ಪಳ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ಅದೇ ರೀತಿ ಶ್ರೀ ಜಯರಾಮ ಸಾಂತ ಸಣ್ಣ ತಡಕ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಎತ್ತು ಹೇಳುಗಳಿಂದ
ಹೋದರು ಬಾಡಿಗೆ ಸುಂಕವಿದಕ್ಕಿಲ್ಲ. ಉತ್ತಮ ಸರಕಿದು ಅತಿ ಲಾಭ ಬರುವಂತ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ. ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ. ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ. ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ. ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ. ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ. ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ. ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂಥ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ. ಸಂತೆಯೊಳಗೆ ಇಟ್ಟು ಮಾರುವುದಲ್ಲ. ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ. ಸಂತೆಯೊಳಗೆ ಇಟ್ಟು ಭಕ್ತರ ನಾಲಗೆ ಸರಿಗಂಬ. ಸಂತತ ಭಕ್ತರ ನಾಲಗೆ ಸರಿಗೊಂಬ ಕಾಂತ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೈಯಾರು ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾಕ್ಷಿಗಳಾಗಲಿಕ್ಕಿದ್ದೇವೆ. ಇಂದಿನ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರವೀಶ್ ತಂತ್ರಿ ಕುಂಟಾರು ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಧಾರ್ಮಿಕ ಭಾಷಣವನ್ನು ಕಶೆಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಅತಿಥಿಗಳಾಗಿ ಶ್ರೀ MS ಮೂಡಿತಾಯ, ಅದೇ ರೀತಿ ಶ್ರೀ ರಾಮಚಂದ್ರ ಹೊಳ್ಳ ಕಜೆ ಕೈಯಾರು, ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಶ್ರೀ ದಾಮೋದರ, ಡಾಕ್ಟರ್ ಶ್ರೀ ವಿಜಯ್ ಪಂಡಿತ್ ಉಪ್ಪಳ, ಶ್ರೀ ಸತೀಶ್ ಕುಮಾರ್ ನಾಯಕ್, ಅದೇ ರೀತಿ ಡಾಕ್ಟರ್ ಶ್ರೀ ವಿಜಯ ನಾರಾಯಣ ಹೊಲ್ಲಾಕೆ ಇವರು ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನೆ ಶ್ರೀಮತಿ ಸರಸ್ವತಿ ನರಸಿಂಹ ಅಡಿಗ ಇವರಿಂದ. ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸೋ ನಮ್ಮಯ ಮೊರೆಯ. ನಿರುತದಿ ಕಾಯೋ ಪಾರ್ವತಿ ತನಯ,
ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವ ಮೋಕ್ಷದಿ ಪೊರೆಯೋ ಹೇ ದೇವ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದ ಮಾತೆ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ ನಮ್ಮಯ ಮೊರೆಯ ನಮ್ಮಯ ಮೊರೆಯ. ಆಧ್ಯಾತ್ಮಿಕತೆಯ ಜ್ಞಾನ ಗಂಗೋತ್ರಿ, ದಾರ್ಶನಿಕ ಸತ್ಯಗಳ ತವರು ಬೀಡಂತ ಆದಂತಹ ಭಾರತದ ನಂಬಿಕೆಯ ವಿಚಾರದ ಪ್ರಕಾರವಾಗಿ ಅತಿಥಿಗಳೆಲ್ಲರೂ ಕೂಡ ನಮಗೆ ದೇವ ಸಮಾನರು. ಹಾಗಾಗಿ ನೆರೆದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕೆ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಶ್ರೀಧರ್ ಭಟ್ ಉಪ್ಪಳ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಲಿರುವಂತಹ ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವರನ್ನು ಸ್ಮರಿಸುತ್ತಾ ಈ ದಿನ ಇಲ್ಲಿ ಬಂದಂಥ ಎಲ್ಲ ಅತಿಥಿ ಗಣ್ಯ ವರೇಣ್ಯರನ್ನು ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಭಗವದ್ಭಕ್ತರೇ, ಮಹಿಳೆಯರೇ, ಮಾತೆಯರೇ ಮತ್ತು ಮಕ್ಕಳೇ, ನಿಮ್ಮ ಮುಂದೆ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಈ ಒಂದು ಪ್ರದೇಶ ನಿರ್ಜನ ಪ್ರದೇಶ, ಕಲ್ಲು ಮುಳ್ಳು ಗುಡ್ಡೆಗಳಿಂದ ಆವೃತವಾಗಿದ್ದಂಥ ಒಂದು ಪ್ರದೇಶ. ಇಲ್ಲಿ ಬಹಳ ಕಾರಣಿಕ ಇದೆ. ಸುಮಾರು 100-150 ವರ್ಷಗಳ ಹಿಂದೆ ಇಲ್ಲಿ ಒಂದು ದೇವಸ್ಥಾನ ಇತ್ತು. ಕಜನ್ನಾಯರು ಎಂಬ ಒಂದು ವಂಶದವರು 2 ದೇವಸ್ಥಾನ, ಅಲ್ಲಿ ಜನಾರ್ದನ ದೇವಸ್ಥಾನ ಕೈಯಾರು ಮತ್ತು ಈ ಸೊಂದಿ ವಿಷ್ಣುಮೂರ್ತಿ ದೇವಸ್ಥಾನ, ಇವೆರಡರ ಆಡಳಿತದಲ್ಲಿದ್ದರು. ಕ್ರಮೇಣ ಜೀರ್ಣವಾಗಿ ಹೋಗುತ್ತಾ ಇತ್ತು ಮತ್ತು ಜನಾರ್ದನ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಬೆಳಗುತ್ತಾ ಇದೆ. ತುಂಬ ಸಂತೋಷ. ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪ್ರದೇಶ ಸುಮಾರು 38 ಸೆಂಟ್ ಜಾಗೆಯನ್ನು ನಮ್ಮ ಪ್ರಭಾಕರ್ ಹೊಳ್ರು, ಪವಿತ್ರ ಪಾಣಿಗಳು ನಮಗೆ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಸುಮಾರು 4 ವರ್ಷದ ಹಿಂದೆ ಇಲ್ಲಿ ಅನುಜ್ಞಾ ಕಲಶ ಆಯಿತು. ಆದರೆ ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಮಹಾಮಾರಿ ಬಂತು. ಅದರಿಂದಾಗಿ ನಮ್ಮ ಕೆಲಸಗಳೆಲ್ಲ ಅಸ್ತವ್ಯಸ್ತಗೊಂಡು ಕ್ರಮೇಣ ಪೂರ ಮಹನೀಯರಿಂದ ಮಹನೀಯರ ಸಹಕಾರದಿಂದ ಒಂದು ಭವ್ಯವಾದ, ಒಂದು ದಿವ್ಯವಾದ ಒಂದು ಮಂದಿರ ಈ ಒಂದು ಹಳ್ಳಿ ಪ್ರದೇಶ, ಕುಗ್ಗಾಡು, ಬರಲಿಕ್ಕೆ ದಾರಿ ಇಲ್ಲ ಅಂತಹ ಒಂದು ಪ್ರದೇಶ, ತೋಟ, ಅಂದರೆ ಇಲ್ಲಿ ನಮ್ಮ ಪ್ರಾಕೃತಿಕ ಸೌಂದರ್ಯ ಇದೆ, ಸುತ್ತಮುತ್ತ ತೋಟ ಇತ್ಯಾದಿ ಇವೆ. ಹಾಗೆ ಇಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಉತ್ತಮವಾದಂಥ ಭವ್ಯವಾದ ದಿವ್ಯವಾದ ದೇಗುಲವನ್ನು ನಿಮ್ಮೆಲ್ಲರ ಜನರ ಪೂರ ಮಹನೀಯರ ಸಹಕಾರದಿಂದ ನಿರ್ಮಿಸಿದಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಹಾಗೆ ನಮ್ಮ ಇಂದಿನ ನನ್ನ ಕಾರ್ಯಕ್ರಮ ನನಗೆ ಕೊಟ್ಟಂತಹ ಒಂದು ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಧಾರ್ಮಿಕ ಸಭೆ ನಿನ್ನೆ ಅಟ್ಟೆಗೋಳಿ ಬಾಯಿಕಟ್ಟೆಯ ನಮ್ಮ ಅಯ್ಯಪ್ಪ ಮಂದಿರದಿಂದ ಭವ್ಯ ದಿವ್ಯವಾದಂತಹ ಶೋಭಾಯಾತ್ರೆ, ನಮಗೆ ಬೇಕಾದಷ್ಟು ಹಸಿರುವಾಣಿಗಳು ಸುವಸ್ತುಗಳು ಬಂದು ಒದಗಿ ನಮಗೆ ಬ್ರಹ್ಮಕಲಶ ಮುಗಿದು ಮಿಕ್ಕು ಬರುವಂತಹ ನಮ್ಮ ತುಂಬಿ ತುಳುಗುತ್ತಾ ಇರುವಂತಹ ನಮ್ಮ ಗ್ರಹಣ
ಇದೆಲ್ಲ ನಿಮ್ಮಿಂದ ಆಯಿತು, ನಮ್ಮ ಊರಿನ ಭಗವದ್ಭಕ್ತರಿಂದ ಆಯಿತು. ಹಾಗೆ ನಿನ್ನೆ ಪ್ರಾರಂಭವಾದಂಥ ಹೊರೆ ಕಾಣಿಕೆ ಮೆರವಣಿಗೆ, ತದನಂತರ ಇವತ್ತು ಮುಂಜಾನೆ ನಮ್ಮ ಪರಮೋಜ್ಯ ಗುರುಗಳಾದಂತಹ ಸಚ್ಚಿದಾನಂದ ಭಾರತಿ ಸ್ವಾಮಿ ಈಗ ಬರಬೇಕಿತ್ತು. ಆದರೆ ಅವರು ಹೇಳೋದು ನಾನು ಬೆಳಿಗ್ಗೆ ಬರ್ತೇನೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ಆಶೀರ್ವದಿಸಿ ಪುನಃ ಬ್ರಹ್ಮಕಲಶವನ್ನು ಬರ್ತೇನೆ ಅಂತ ಹೇಳಿದರು. ಅದು ತುಂಬ ಸಂತೋಷ. ಇದು ಏನು ಹೇಳಿದರೆ ಇವತ್ತು ನನಗೆ ಬೇರೆ ಕಡೆ ಹೋಗ್ಲಿಕ್ಕಿರುವ ಕಾರಣ ನಾನು ಬ್ರಹ್ಮಕಲಶ ದಿವಸ ಆ ಮುಹೂರ್ತಕ್ಕೆ ಸರಿಯಾಗಿ 8:48 10ನೇ ತಾರೀಕು ಬರ್ತೇನೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅಭಯವನ್ನು ಕೊಟ್ಟಿದ್ದಾರೆ. ಅಂತೂ ಇವತ್ತಿನ ಈ ಸಭಾ ಧಾರ್ಮಿಕ ಸಭೆ ಇದರ ಅಧ್ಯಕ್ಷ ಸ್ಥಾನವನ್ನು ರವೀಶ್ ತಂತ್ರಿಗಳು ಧಾರ್ಮಿಕ ಮುಖಂಡರು, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತುಂಬ ಹೇಳುವುದಿಲ್ಲ ಅವರ ವಿಷಯವಾಗಿ ಬಹಳ ಪ್ರಸಿದ್ಧಗೊಂಡಂತಹ ಒಬ್ಬರು ವ್ಯಕ್ತಿಗಳು ನಮ್ಮ ಮಿತ್ರರು ಹೌದು. ಅವರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಧಾರ್ಮಿಕ ಭಾಷಣಕ್ಕೆ ಯಾರಾಗಬಹುದು ಅಂತ ಕೇಳಿದಾಗ ಕಶಕೋಡಿ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ ಧಾರ್ಮಿಕ ಪರಿಷತ್ ಸದಸ್ಯರಾಗಿದ್ದರು ಕರ್ನಾಟಕ ಸರ್ಕಾರ, ನಮ್ಮ ಚಿರಪರಿಚಿತರು. ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮನ್ನು ಹರ್ಷಪಡಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾರೆ. ಇನ್ನೊಬ್ಬರು ರಾಮಚಂದ್ರ ಹೊಳ್ಳ ಕಜೆ ಇಲ್ಲಿನವರೇ. ಅವರಿಗೆ ಬಹಳ ಇಲ್ಲಿ ಅನ್ಯೋನ್ಯವಾದದ್ದು ಆತ್ಮೀಯವಾದಂಥ ಸಂಬಂಧ ಇದೆ. ಪ್ರಭಾಕರ್ ಹೊಳ್ಳವರು ಅವರ ಸೋದರು. ಹಾಗೆ ಅವರು ಕೂಡ ಹಲವಾರು ದೇವಸ್ಥಾನಗಳಲ್ಲಿ ಕೂಡ ಭಾಗವಹಿಸಿದಂಥ ಒಬ್ಬರು ಮನುಷ್ಯ. ಅವರ ದೇವಸ್ಥಾನ ಉಂಟು, ಅವರ ಮನೆಯವರ ದೇವಸ್ಥಾನ, 3-4 ದೇವಸ್ಥಾನಗಳಲ್ಲಿ ಇನ್ವಾಲ್ವ್ಡ್ ಸಹಭಾಗಿದ್ದಂತಹ ಒಂದು ರಾಮಚಂದ್ರ ಹೊಳ್ಳರು. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಇನ್ನು ಈ ಊರಿನವರಿಗೆಲ್ಲ ಪರಿಚಿತರು ಶ್ರೀಯುತ ದಾಮೋದರ್, ರಿಟೈರ್ಡ್ ಮ್ಯಾನೇಜರ್ NMG ಕಾಸರಗೋಡು. ಇವರು ಈ ಊರಲ್ಲೇ ತುಂಬ ವರ್ಷ ಸೇವೆ ಮಾಡಿ ಬ್ಯಾಂಕ್ ಅಂದರೆ ಏನು, ಹೇಗೆ ಬ್ಯಾಂಕ್ ಅಂದರೆ ಜನರಿಗೆ ಹತ್ತಿರವಾಗಬೇಕು, ಹೇಗೆ ಲೋನ್ ಕೊಟ್ಟರು ಅದೇ ರೀತಿ ವಸೂಲಾಗಿದೆ. ಯಾಕಂದರೆ ಅವರ ಆ ಒಂದು ಕೊಟ್ಟ ಹಾಗೆ ಕರೆದು ಕೊಟ್ಟರು, ಹಾಗೆ ಈ ಕೈಯಿಂದ ವಸೂಲಾಯಿತು. ಸಾಲ ಕೊಟ್ಟರೆ ಸಿಕ್ಕುವುದಿಲ್ಲ ಎಂಬ ಒಂದು ಆ ಮಾತನ್ನು ಸುಳ್ಳು ಮಾಡಿಬಿಟ್ಟಿದ್ದಾರೆ. ಅಂತಹ ದಾಮೋದರವರು ಹಲವಾರು ಕಾರ್ಯಕ್ರಮ ನಮ್ಮೊಟ್ಟಿಗಿದ್ದರು ಹಿಂದೆ ಕೂಡ. ಹಾಗೆ ಅವರನ್ನು ಕೂಡ ಹಾಕಿಸ್ತೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಊರಿನವರೇ ಸತೀಶ್ ಕುಮಾರ್ ನಾಯಕ್, ಶ್ರೀಯುತ ಬಾಲಕೃಷ್ಣ ನಾಯಕ್ ಅಂತ ಅಧ್ಯಾಪಕರಿದ್ದರು ಪಾಂಡ್ಯಡ್ಕ. ಅವರ ಸುಪುತ್ರರು ಜೀವ ವಿಮಾ ನಿಗಮದ ಅಧ್ಯಕ್ಷರು, ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಹಾಗೆ ಪದೋನ್ನತಿಗೊಂಡಿದ್ದಾರೆ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಅತಿಥಿಗಳು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೋಟತೋಡಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕ್ಯಾಂಪ್ಕೋ ಡೈರೆಕ್ಟರ್ ಮತ್ತು ಶಾಲೆಗಳ ಅಭಿವೃದ್ಧಿ, ಶಾಲೆಗಳ ಮ್ಯಾನೇಜರ್ ಆಗಿ ಮತ್ತು ಹಲವಾರು ಗಡಿನಾಡು ಕನ್ನಡ ಅಧ್ಯಕ್ಷರಾಗಿ ಎಲ್ಲರಿಗೂ ಚಿರಪರಿಚಿತರು. ಹಲವಾರು ದಿನವಿಡೀ ಎಡೆಬಿಡದ ಕಾರ್ಯಕ್ರಮಗಳಿಂದ ಜನರೊಂದಿಗೆ ಬೆರೆತು ಇರುವಂಥ ನಮ್ಮ ಸಂಬಂಧಿಗಳು ಕೂಡ ನನಗೆ ಸಂತೋಷ ಉಂಟು. ಯಾಕಂದರೆ ನಮ್ಮ ಸಂಬಂಧಿಗಳು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತೇನೆ. ಆಮೇಲೆ ಇನ್ನೊಬ್ಬರು ನಮ್ಮ ಈ ಊರಿನ ಸುಪುತ್ರರವರು, ಕಜಕೋಡಿ ಮನೆತನದ ಹೊಳ್ಳರು, ಶ್ರೀಧರ ಹೊಳ್ಳರು, ಡಾಕ್ಟರ್ ಹೊಳ್ಳರ ತಮ್ಮ ಶ್ರೀಧರ ಹೊಳ್ಳರು ಅಂತೇಳಿ. ಅವರ ಸುಪುತ್ರ ಡಾಕ್ಟರ್ ಶ್ರೀ ವಿಜಯನಾರಾಯಣ ಹೊಳ್ಳ, MBBS MD, ರೇಡಿಯೋ ಸ್ಕ್ಯಾನಿಂಗ್ ಗೊತ್ತುಂಟ, ಸ್ಕ್ಯಾನಿಂಗ್ ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ರೋಗ ಪರೀಕ್ಷೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಾಧನ ಇದೆ, ಎಕ್ಸ್ರೇ, ಸ್ಕ್ಯಾನಿಂಗು ಎಲ್ಲ ಈ ಇರುವಂತಹ ಒಂದು ತಜ್ಞರು. ಅಂತಹ ಸಹಾಯಕ ಪ್ರಾಧ್ಯಾಪಕರು ಶ್ರೀನಿವಾಸ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಅವರು ಕೂಡ ನಮ್ಮ ಕೇಳಿಕೆ ಮೇರೆಗೆ ತಮ್ಮ ಊರಿಗೆ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾರೆ. ಇನ್ನು ನಮ್ಮ ಮುಂದೆ ಭಗವದ್ಭಕ್ತರು ಅತಿಥಿಗಳು ಬಂದಿದ್ದಾರೆ. ನಾವೆಲ್ಲರೂ ವೇದಿಕೆಯಲ್ಲಿದ್ದೇವೆ. ಹಾಗೆ ಮುಂಭಾಗದಲ್ಲಿರುವಂತಹ ಭಕ್ತರು, ಅವರು ಕೂಡ ನಮಗೆ ಪ್ರಾಮುಖ್ಯ. ಆದ್ದರಿಂದ ಇಲ್ಲಿ ಬಂದಂಥ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ ಸಾಗಿಸ್ತಾ ನನ್ನ ಮಾತಿಗೆ ಇನ್ನೊಂದು ನಮ್ಮವರೇ, ಹಾಗೆ ನಾನು ಹೇಳಿದೆ, ನಮ್ಮ ಕಮಿಟಿಯಲ್ಲಿ ಇರುವಂಥವರು ಶ್ರೀಯುತ ಜಯರಾಮ್ ಶಾಂತ, ಅವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು. ನಮ್ಮೊಂದಿಗೆ ದಿನವಿಡೀ ಹಗಲು ರಾತ್ರಿ ಇರುತ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಆಮೇಲೆ ಕೃಷ್ಣಪ್ಪ ಪೂಜಾರಿಯವರು
ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರು. ಹಾಗೆ ನಮ್ಮೊಂದಿಗೆ ಹಲವು ದಿನಗಳಿಂದ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರ ಸೇವೆ ಬಹಳ ಅನನ್ಯವಾದಂಥದ್ದು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಒಂದಂತ ಎಲ್ಲರೂ ಸ್ವಾಗತಿಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರವೀಶ್ ತಂತ್ರಿ ಕುಂಟಾರು ಇವರಿಗೆ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಧಾರ್ಮಿಕ ಭಾಷಣವನ್ನು ನೆರವೇರಿಸಲಿರುವಂತಹ ಕಶೆಕೋಡಿ ಶ್ರೀ ಸೂರ್ಯನಾರಾಯಣ್ ಭಟ್ ಕಲ್ಲಡ್ಕ ಇವರಿಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮೋಹನ್ ರೈ ಕಯ್ಯಾರ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಮಚಂದ್ರ ಹೊಳ್ಳ ಕಜೆ ಕಯ್ಯಾರು ಇವರಿಗೆ ಶ್ರೀ ವೆಂಕಪ್ಪ ಶೆಟ್ಟಿ ಕಯ್ಯಾರು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಶ್ರೀಧರ ಹೊಳ್ಳ ಕಯ್ಯಾರು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮವರೇ ಆದಂತಹ ಶ್ರೀ ದಾಮೋದರ ಕೇರಳ ಗ್ರಾಮೀಣ ಬ್ಯಾಂಕ್ ಇದರ ರಿಟೈರ್ಡ್ ರೀಜನಲ್ ಮ್ಯಾನೇಜರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಾಗಾಗಿ KP ನಾರಾಯಣ ಪಟ್ಲ ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷರು ವೇದಿಕೆಗೆ ಬಂದು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಸತೀಶ್ ಕುಮಾರ್ ನಾಯಕ್ ಇವರಿಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಶ್ರೀ ಸುರೇಶ್ ಅರಿಯಾಳ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಇನ್ನೋರ್ವರು ನಮ್ಮದೇ ಊರಿನ ಪುತ್ರ ಡಾಕ್ಟರ್ ಶ್ರೀ ವಿಜಯ್ ನಾರಾಯಣ ಹೊಳ್ಳಕ್ಕೆ ಇವರಿಗೆ ಶ್ರೀ ಜಗದೀಶ್ ಸುವರ್ಣ ಬೇಕೋರು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ನಮ್ಮವರೇ ಆದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ದೈರಂಬಳ ಇವರಿಗೆ ಶ್ರೀ ಜಯರಾಮ್ ಸಾಂತ ಸಣ್ಣ ತಡ್ಕ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಶ್ರೀಧರ್ ಭಟ್ ಉಪ್ಪಳ ಇವರಿಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಹರೀಶ್ ಪಟ್ಲಾರ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಸಾಂತ ಸಣ್ಣ ತಡ್ಕ ಇವರಿಗೆ ಪ್ರಶಾಂತ್ ರವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕ್ಷಮಿಸಿ, ಪ್ರಸಾದ್ ರೈ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಗಣ್ಯರಿಗೆ, ಅತಿಥಿಗಳಿಗೆ, ಭಕ್ತ ವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಸನಾತನವಾದಂತಹ ಹಿಂದೂ ಧರ್ಮದ ಯುವಕರಿಗೆ ತಮ್ಮ ಸಿಡಿಲಿನ ಮಾತಿನೊಂದಿಗೆ ಸದಾ ಪ್ರೇರೇಪಣೆ ನೀಡುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ
ಶ್ರೀಯುತ ರವೀಶ್ ತಂತ್ರಿ ಕುಂಟಾರು ಇವರು ಕಾರಣಾಂತರಗಳಿಂದ ಅಧ್ಯಕ್ಷೀಯ ಭಾಷಣವನ್ನು ಈಗಲೇ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ತಮ್ಮ ಮಾತುಗಳಿಗಾಗಿ ಈ ವೇದಿಕೆ. ಆರಾಧ್ಯ ಮೂರ್ತಿ ಶ್ರೀ ವಿಷ್ಣುಮೂರ್ತಿ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಕ್ಷೇತ್ರದಲ್ಲಿ ಹರಿಕಥಾ ಕಾಲಕ್ಷೇಪ ನಡೀತಾ ಇತ್ತಂತೆ. ಹಾಗೆ ಎಲ್ಲರೂ ಹೋದರು. ಇಬ್ಬರು ಮಾತ್ರ ಹೋಗಲಿಲ್ಲ, ಅವರು ಬಾಕಿ ಇದ್ದರು. ಈ ಹರಿಕಥೆ ಕಳೆದ ನಂತರ ಹರಿದಾಸರು ಕೆಳಗೆ ಇಳಿದು ಆ ಇಬ್ಬರಿಗೆ ಧನ್ಯವಾದ ಹೇಳಿದ್ರಂತೆ. ನೀವು ಕೊನೆಯವರೆಗೆ ಕೂತು ನನ್ನ ಕಾರ್ಯಕ್ರಮವನ್ನು ಆಲಿಸಿದ್ರಲ್ಲ, ತುಂಬ ಸಂತೋಷ ಆಯಿತು ಅಂತ. ಆಗ ಅವರು ಹೇಳಿದ್ರಂತೆ, ನಾವು ನಿಮ್ಮ ಕಾರ್ಯಕ್ರಮವನ್ನು ಕೇಳಲಿಕ್ಕೋಸ್ಕರವಾಗಿ ಕೂತದಲ್ಲ, ನೀವು ಕೂತ ಚಾಪೆ ನಮ್ಮದು, ಅದಕ್ಕೋಸ್ಕರವಾಗಿ ಕಾತುಕೋದದು. ಈಗ ನಿಮ್ಮ ಹತ್ರ ನನಗೇನು ಹೇಳಲಿಕ್ಕಿಲ್ಲ, ನಿಮ್ಮನ್ನು ಬರಲಿಕ್ಕೆ ಹೇಳಿದವರು ಎಲ್ಲಿದ್ದಾರೆ, ನಾನು ಅವರನ್ನು ಹುಡುಕ್ತಾ ಇದ್ದೇನೆ ಅಂತ. ನನ್ನ ಪರಿಸ್ಥಿತಿ ಈಗ ಹಾಗೆ ಆಗಿದೆ. ಆತ್ಮೀಯ ಇಲ್ಲಿಯ ಕಾರ್ಯಕರ್ತ ಬಂಧುಗಳು ಮತ್ತು ಲೋಕೇಶ್ ನೋಂಡರು ಮೊನ್ನೆ ಭೇಟಿಯಾಗುವಂಥ ಸಂದರ್ಭದಲ್ಲಿ ಏನಿದ್ರು ಕೂಡ ನೀವು ಒಮ್ಮೆ ಆ ಕ್ಷೇತ್ರಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡುವಾಗ ನನಗೂ ಕಂಡಿತು. ಯಾಕೆಂದರೆ ನಾನು ಕುಂಬಳೆಯಲ್ಲಿದ್ದೆ, ಒಂದು 4:30-5 ಗಂಟೆವರೆಗೆ ನನಗೆ ಕುಂಬಳೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು ಕಳೆದು ನನ್ನ ಕರ್ತವ್ಯ ಇವತ್ತು ಇರುವಂಥದ್ದು ತೊಕ್ಕೊಟ್ಟಿನ ಸಮೀಪ, ನಮ್ಮ ಯೂನಿವರ್ಸಿಟಿಯ ಸಮೀಪ ಇರೋದು. ಆ ಹೋಗುವ ದಾರಿ ಮಧ್ಯದಲ್ಲಿ ಒಮ್ಮೆ ಭೇಟಿ ಕೊಡುವ, ಹೋಗುವ ದಾರಿ ಅದು ಅಂತ ಹೇಳುವಂಥ ಭಾವನೆಯಲ್ಲಿ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದೆ. ಇಲ್ಲಿ ವೇದಿಕೆಯಲ್ಲಿ ಕೂತ ಕೂಡಲೇ ನಿರೂಪಕರು ನನ್ನನ್ನು ಸಭಾಧ್ಯಕ್ಷರು ಅಂತ ಅಲ್ಲಿ ಘೋಷಣೆ ಮಾಡುವಾಗ ಬೆವರ್ಲಿಕ್ಕೆ ಶುರುವಾಯಿತು. ಯಾಕೆಂದರೆ ನಾನಿಲ್ಲಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತು ಹೋದರೆ ನನಗೆ ಆ ಕಾರ್ಯಕ್ರಮದಿಂದ ಎಲ್ಲರೂ ಕೂಡ ನನ್ನನ್ನು ಓಡಿಸಿಯಾರು, ಆ ಪರಿಸ್ಥಿತಿ ಆಗಬಹುದು. ಏನೇ ಇರಲಿ, ನನ್ನ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ನನಗೆ ಅವಕಾಶವನ್ನು ಕೊಟ್ಟಿರುವುದಕ್ಕೆ ನಾನು ಹೃದಯಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇಡೀ ಭಾರತ ದೇಶ ಇವತ್ತು ಬೆಳಗುತ್ತಾ ಇರುವಂಥದ್ದು, ನೆಲೆ ನಿಂತಿರೋದು ಕಾರಣ ಏನೆಂದರೆ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಸಂಪನ್ನತೆ. ಪ್ರಪಂಚದಲ್ಲಿ ನಾನಾ ಮತಗಳು ಹುಟ್ಟಿವೆ, ಆದರೆ ಆ ಹುಟ್ಟಿರುವಂಥ ಮತಗಳೆಲ್ಲವೂ ಕೂಡ ಇವತ್ತು ಜೀವಂತವಾಗಿದೆ ಅಂತ ಕೇಳಿದರೆ ಕೆಲವೆಲ್ಲ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿದೆ. ಕೆಲವು ಮತಗಳ ಹೆಸರು ಕೂಡ ನಮಗೆ ನೆನಪಿಲ್ಲದ ಪರಿಸ್ಥಿತಿ ಬಂದಿದೆ. ಆದರೆ ಅನೇಕ ಯುಗಗಳನ್ನು ದಾಟಿ ಒಂದೊಂದು ಯುಗದಲ್ಲಿಯೂ ನಡೆದಿರತಕ್ಕಂಥ ವೈಪರೀತ್ಯಾವಸ್ಥೆಗಳು, ಅನಾಚಾರಗಳು ತನ್ನಮಿತವಾಗಿ ಧರ್ಮದ ಮರ್ಮಕ್ಕೆ ಆಘಾತವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಮೀರಿ ಇವತ್ತಿಗೂ ಕೂಡ ಹಿಂದೂ ಧರ್ಮ ಪ್ರವಹಿಸ್ತಾ ಇದೆ. ಇದು ಸನಾತನವಾಗಿರುವಂಥದ್ದು. ಎಲ್ಲ ಗುರುಗಳು ಮಾತನಾಡುವಾಗ ಹೇಳ್ತಾರೆ, ಹುಟ್ಟಿದ ದಿನಾಂಕ ಇರುವವನಿಗೆ ನಿಶ್ಚಯ ಸಾವಿನ ದಿನಾಂಕ ಇದೆ ಇರಲೇಬೇಕು. ಹುಟ್ಟಿದ ದಿನಾಂಕ ಇರುವವರಿಗೆ ಸಾವಿನ ದಿನಾಂಕ ಇದೆ, ಹುಟ್ಟಿದ ದಿನಾಂಕ ಇಲ್ಲದವರಿಗೆ ಅಥವಾ ಯಾರು ಹುಟ್ಟಿಸಿದ್ರು ಅಂತ ಬೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಆ ವಿಷಯಕ್ಕೆ ಸಾವಿಲ್ಲ. ಹಿಂದೂ ಧರ್ಮ ಎಂದರೆ ಹಾಗೆ. ಹಿಂದೂ ಧರ್ಮದ ಸ್ಥಾಪಕರು ಯಾರು? ಅದು ಸನಾತನವಾಗಿ ಹರಿದು ಬಂದದ್ದು. ಒಂದು ವೇಳೆ ಈ ಧರ್ಮಕ್ಕೆ ಮೂಲವಾಗಿರುವಂಥದ್ದು ವೇದ, ಆ ವೇದವನ್ನು ಯಾರು ರಚಿಸಿದರು? ಬ್ರಹ್ಮನ ಕಿವಿಯಿಂದ ಬಂದಂಥ ಶಬ್ದಕ್ಕೆ ಸರಸ್ವತಿ ಅದಕ್ಕೆ ವಾಕ್ಯ ರೂಪವನ್ನು ನೀಡಿದ್ಲು ಅಂತ ನಾವು
ತಿಳಿದಿದ್ದೇವೆ. ಹಾಗಿರುವಾಗ ಅದಕ್ಕೆ ಸ್ಥಾಪಕರಿಲ್ಲ, ಆದ್ದರಿಂದ ಅದಕ್ಕೆ ಸಾವು ಇಲ್ಲ, ನಿರಂತರವಾಗಿ ಅದು ಪ್ರವಹಿಸ್ತಾ ಇದೆ. ಆದರೆ ವರ್ತಮಾನ ಕಾಲದ ಪರಿಸ್ಥಿತಿ ಹೇಗಿದೆ? ತ್ರೇತಾಯುಗದಲ್ಲಿಯೂ ಕೂಡ ಬೇಕಾದಷ್ಟು ಅನಾಚಾರಗಳು ನಡೆದಿದೆ, ದ್ವಾಪರ ಯುಗದಲ್ಲಿಯೂ ಕೂಡ ಬೇಕಾದಷ್ಟು ಅನಾಚಾರಗಳು ನಡೆದಿದೆ, ಈಗಲೂ ಕೂಡ ಅನಾಚಾರಗಳು ನಡೀತಾ ಇದೆ. ಒಂದು ಕಡೆಯಿಂದ 144 ವರ್ಷಗಳ ನಂತರ ಒಂದು ವೇಳೆ ಇನ್ನು 144 ವರ್ಷ ಅವಕಾಶ ಇಲ್ಲದೆ ಇರುವಂತ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಆ ಮಹಾ ಕುಂಭಮೇಳಕ್ಕೆ ಭಾಗವಹಿಸುವವರು ಯಾರು? ಒಂದು ವೇಳೆ ಹಿಂದಿನ ಕಾಲದಲ್ಲಿ ಆದರೆ ನಾವೆಲ್ಲ ಇಲ್ಲಿ ಕೂತು ಅಲ್ಲಿ ಕುಂಭಮೇಳ ನಡೀತಾ ಇತ್ತು ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಅವರು ನನ್ನ ಹತ್ರ ಹೇಳಿದರು, ನನಗೆ ತಿಳಿದಂತೆ ಮಂಗಳೂರಿಂದ ಈಗ ಸದ್ಯದಲ್ಲಿ 4 ಬಸ್ಸು ಹೊರಡ್ತಾ ಇದೆ ಅಂತ. ಅವರಿಗೆ ತಿಳಿದದ್ದು ಮಾತ್ರ, ತಿಳಿದಿರುವಂಥದ್ದು ತುಂಬ ಇದೆ. ನಾವು ಕಾಸರಗೋಡಿನಿಂದ ಪ್ರತಿ ದಿವಸವೂ ಕೂಡ ಒಬ್ಬೊಬ್ಬರನ್ನ ನಾವು ಕಳಿಸ್ತಾ ಇದ್ದೇವೆ, ಶಾಲೆ ಹಾಕಿ ಬೀಳ್ಕೊಟ್ಟು ಕಳಿಸ್ತಾ ಇದ್ದೇವೆ. ಅಲ್ಲಿ ಆ ಕುಂಭಮೇಳದಲ್ಲಿ ಹೋಗಿ ಈ ಪವಿತ್ರವಾಗಿರುವಂಥ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನಮ್ಮೆಲ್ಲ ಪಾಪತ್ವವನ್ನು ತೊಳೆದುಕೊಳ್ಳಬೇಕು ಅಂತ ಹೇಳುವಂಥ ಸಂಕಲ್ಪ ಹೊಂದಿರೋರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದನ್ನು ಟೀಕಿಸುವವರಿದ್ದಾರೆ, ನಿಂದಿಸುವವರಿದ್ದಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನ ಆಗ್ತದಂತ ಭಾಷಣ ಮಾಡುವವರಿದ್ದಾರೆ. ಇವರದೆಲ್ಲ ಚಿಂತನೆಗಳೇನು? ಒಬ್ಬ ನಾಸ್ತಿಕ ಒಂದು ವೇದಿಕೆಯಿಂದ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಹೀನ ಶಬ್ದಗಳಿಂದ ಬೈತಾ ಇದ್ದಂತೆ. ಈಗಿನ ಕಾಲ ನೋಡಿ, ಈಗ ಎಲ್ಲವೂ ಕೂಡ ನಮಗೆ ಕಾಣ್ತದೆ. ಅಮೆರಿಕದಲ್ಲಿ ಇರುವವರು ಕೂಡ ನಮ್ಮ ಹತ್ರ ಮಾತನಾಡೋದು ನಮಗೆ ಕಾಣ್ತದೆ, ಕೇಳೋದು ಮಾತ್ರ ಅಲ್ಲ. ಹಾಗೆ ಇವ ವೇದಿಕೆಯಿಂದ ಮಾತನಾಡ್ತಾ ಇರುವಾಗ ಒಂದಷ್ಟು ಎದುರುಗಡೆ ಕೂತಂತ ತಾಯಂದಿರು ಹೇಳ್ತಾ ಇದ್ದಾರಂತೆ, ಹೀಗೆಲ್ಲ ಬೈತಾನಲ್ಲ ದೇವರನ್ನು ಇವ, ನಾವೆಲ್ಲ ಇಷ್ಟು ದೇವರನ್ನು ನಂಬ್ತೇವೆ, ಇವನಿಗೆ ಏನು ಆಗುದಿಲ್ಲ ಅಲ್ವಾ ಅಂತ. ಆಗ ಅದೇ ತಾಯಂದಿರ ಕೂಟದಲ್ಲಿ ಇರೋ ಒಬ್ಬರು ಮೆಲ್ಲ ಮೊಬೈಲ್ನಲ್ಲಿ ತೋರಿಸ್ತಾರಂತೆ, ನೋಡು ಇವನ ಧರ್ಮಪತ್ನಿ ನನ್ನ ಆತ್ಮೀಯ ಸ್ನೇಹಿತೆ, ಅವಳು ಗುರುವಾಯೂರು ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಗಂಡ ಯಾವತ್ತೂ ಕೂಡ ಮಾತನಾಡೋದು ಸರಿ ಇಲ್ಲ, ಯಾವತ್ತೂ ಕೂಡ ದೇವರನ್ನು ಬೈತಾ ಇರ್ತಾರೆ. ಆದರೆ ನಾನು ಮತ್ತು ನನ್ನ ಮಕ್ಕಳು ನಾವು ನಿರಪರಾಧಿಗಳು, ನೀನು ಏನಿದ್ರೂ ಕೂಡ ಕ್ಷಮಿಸಬೇಕು, ನನ್ನ ಹಣೆಯ ಈ ಕುಂಕುಮ ಅಳಿಯದ ಹಾಗೆ ಮಾಡಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ದೇವರು ಯಾರ ಪಕ್ಷದಲ್ಲಿ ನಿಲ್ತಾರೆ? ಆಗ ನನಗೆ ಒಂದು ಹಿರಿಯರು ಹೇಳಿದಂಥ ಕಥೆ ನೆನಪಾಯಿತು. ಈಗ ದೇವರ ಈಗೆಲ್ಲ ಭಯಂಕರ ಸಿಟ್ಟಲ್ಲಿ ನಾವೆಲ್ಲ ಮಾಡ್ತಾ ಇರುವಂಥದ್ದು ಕಾಣುವಾಗ ದೇವರಿಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲಿ ಅವ್ರ ಕೈಯಲ್ಲಿ ದೊಣ್ಣೆಯನ್ನು ಕೂಡ ಹಿಡ್ಕೊಂಡು ಬರ್ತಾರಂತೆ. ಬಂದು ಏನಿದ್ರು ಇವನನ್ನು ಸರಿ ಮಾಡೋದಕ್ಕೆ ದೇವರು ಹೊರಡೋದಲ್ಲಿಂದ ಹೊರಟು ಬರುವಾಗ ಒಳ್ಳೆ ಸ್ಪೀಡ್ ಇರ್ತದೆ. ಆದರೆ ಅರ್ಧ ದಾರಿ ದಾಟಿದ ಕೂಡಲೇ ದೇವರಿಗೆ ನಮ್ಮನ್ನು ಕಾಣುವುದಿಲ್ಲ ಕಣ್ಣಿಗೆ. ಹಿಂದೆ ನಮ್ಮ ಅಜ್ಜಂದಿರು ಬೆಳಿಗ್ಗೆ ಚಳಿ ಇರಲಿ ಮತ್ತೆ ಹೇಗೆ ಎಂಥ ಚಳಿಯಾಗಿದ್ರು ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಿ ಆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದು ಆ ತನಗೆ ಮಾಡ್ತಾ ಇರುವಂಥ ಪ್ರಾರ್ಥನೆ, ಆ ದೇವರಲ್ಲಿ ಇಟ್ಟಿದ್ದಂಥ ಭಕ್ತಿ ವಿಶ್ವಾಸ ಅದು ಕಾಣ್ತದಂತೆ. ಕೊನೆಗೆ ಅವರು ನಮ್ಮ ಹತ್ರ ಮುಟ್ಟುವಾಗ ತೀರ್ಮಾನ ಮಾಡ್ತಾರೆ, ಏನೇ ಆಗಲಿ ಇವನನ್ನು ಬಾಕಿ ಇಡಬಾರ್ದು, ಆದ್ರೆ ಏನು ಮಾಡೋದು, ಇವ ಅವನ ಪುಳ್ಳಿಯಾಗಿ ಬಿಟ್ಟಲ್ಲ, ಅದನ್ನ ಈ ಸಲ ಬಿಡುವ ಅಂತ. ಹಾಗೆ ಪ್ರತಿ ಸಲವೂ ಕೂಡ ದೇವರು ಬಿಟ್ಟ ಕಾರಣ ನಾವು ಬಚಾವಾಗ್ತಾ ಇದ್ದೇವೆ. ಹಾಗಿದ್ದ ಕಾರಣ ನಾಸ್ತಿಕರು ಎಲ್ಲರೂ ಕೂಡ ಏನೇನೋ ಮಾತನಾಡಿದ್ರು ಕೂಡ ದೇವರೇನು ಮಾಡುವುದಿಲ್ಲ ಅಂತ ಹೇಳಿದ್ರೆ ನೀವು ಅರ್ಥವಿಸಿಕೊಳ್ಳಿ, ಒಬ್ಬ ನಾಸ್ತಿಕ ಮಾತನಾಡುವಂಥ ಸಂದರ್ಭದಲ್ಲಿ ಆ ನಾಸ್ತಿಕನ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ದೇವರಲ್ಲಿ ಶರಣಾಗತ ಬುದ್ಧಿಯ ಪ್ರಾರ್ಥನೆ ಮಾಡಿರ್ತಾರೆ, ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಸರಿಯಾಗಿರುವಂಥ ದಾರಿ ತೋರಿಸುವಂತ. ಹಿಂದೂ ಧರ್ಮದ್ದು ಯಾವತ್ತೂ ಕೂಡ ಮೂಢನಂಬಿಕೆ ಆಗುವುದಿಲ್ಲ, ಅದು ನಮ್ಮ ಮೂಲ ನಂಬಿಕೆ. ಆ ಮೂಲ ನಂಬಿಕೆ ಆಗಿರುವ ಕಾರಣವೇ ಇವತ್ತು ಆ ಕುಂಭಮೇಳದಲ್ಲಿ ನಿರೀಕ್ಷೆಗಿಂತಲೂ ಕೂಡ ಮೀರಿ ಜನರು ಭಾಗವಹಿಸ್ತಾ ಇದ್ದಾರೆ. ಸಮಾಜದ ಎಲ್ಲ ವರ್ಗದವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಾವು ಪ್ರಾದೇಶಿಕವಾಗಿ ಹೇಗಿದ್ದೇವೆ? ನಾನು ವೃತ್ತಿ ಕ್ಷೇತ್ರಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ಸಾಧಾರಣ 1985-86 ಆ ಸಂದರ್ಭದಲ್ಲಿ ನನ್ನ ತಂದೆಯವರು ಮತ್ತು ಚಿಕ್ಕ ತಂದೆಯವರು ಮಾತನಾಡೋದನ್ನು ನಾನು ಕೇಳಿದೆವ ಕಿವಿಯಲ್ಲಿ. ನಾನು ಅದರ ನಂತರ ಕಲಿತು ಬಂದದ್ದು. ಹಾಗೆ ಅವರು ಮಾತನಾಡೋ ಸಂದರ್ಭದಲ್ಲಿ ಅವರಿಗೆ ಒಂದು ದೇವಸ್ಥಾನದ ಬ್ರಹ್ಮ ಕಲಶ ಇದೆ ಅಂತ ಆದರೆ, ನಮ್ಮ ವೃತ್ತಿ ತಾಂತ್ರಿಕ ವೃತ್ತಿ,
ದೇವಸ್ಥಾನದ ಬ್ರಹ್ಮಕಲಶ ಇದೆ ಅಂತಾದರೆ ಅದು ಭಯಂಕರ ಒಂದು ವಿಷಯ, ಭಾರಿ ಸಂತೋಷ ಆ ಸಂದರ್ಭದಲ್ಲಿ. ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಇದೆ ಅಂತ. ಬಾಕಿ ನಮ್ಮ ದೈವಸ್ಥಾನಗಳು, ಕಟ್ಟೆಗಳು ಅದೆಲ್ಲ ಸಾಧಾರಣ. ಆದರೆ ಇವತ್ತು ತಾಂತ್ರಿಕ ವೃತ್ತಿಯಲ್ಲಿ ಇರುವವರು ಎಲ್ರಿಗೂ ಕೂಡ, ನನಗೆ ಈಗ ಗೊತ್ತಿಲ್ಲ, ನಾನು ವೃತ್ತಿಗಿಳಿದ ನಂತರ ಎಷ್ಟು ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಮಾಡಿದ್ದೇನೆ ಅಂತ ನಾನೇನು ಲೆಕ್ಕ ಇಡಲಿಲ್ಲ. ಇನ್ನು ಒಂದು ಆತ್ಮಚರಿತ್ರೆ ಬರೆಯುವಂಥ ಸಂದರ್ಭದಲ್ಲಿ ಲೆಕ್ಕ ತೆಗಿಬೇಕಾದಿತ್ತು, ಎಷ್ಟು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡಿದ್ದೇವೆ ಅಂತ. ನಾವು ಬ್ರಹ್ಮಕಲಶ ಮಾಡಲಿಕ್ಕೆ ತಯಾರಿದ್ದೇವೆ, ಆದರೆ ಬ್ರಹ್ಮಕಲಶ ಮಾಡಿಸೋರು ಯಾರು? ಸಮಾಜ ಬದಲಾಗಿದೆ, ಸಮಾಜ ಪರಿವರ್ತನೆ ಆಗಿದೆ. ಅಲ್ಲಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಜೀರ್ಣೋದ್ಧಾರಗೊಳ್ತಾ ಇದೆ. ನಾನು ಇಲ್ಲಿ ನೋಡುವಂಥ ಮುಖ, ನಾನು ಸುಮಾರು 10-30 ವರ್ಷದಿಂದ ಈಚೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲದರಲ್ಲೂ ಕೂಡ ತೊಡಗಿಸಿಕೊಂಡವ. ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಮುಖಗಳನ್ನು ನೋಡ್ತಾ ಇದ್ದೇನೆ. ಆದರೆ ಅನೇಕ ವ್ಯಕ್ತಿಗಳು ನಾನು ಕಾಣ್ತಾ ಇರುವವರೆಲ್ಲರೂ ಕೂಡ ಇವತ್ತು ನಿನ್ನೆ ಅಲ್ಲ ಧಾರ್ಮಿಕವಾಗಿರುವಂಥ ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಎಷ್ಟೋ ವರ್ಷಗಳಿಂದ ತಮ್ಮ ಪರಿಸರದಲ್ಲಿ ಆಗಲಿ ಅಥವಾ ಬಾಕಿರುವಲ್ಲಿ ಆಗಲಿ ಒಂದು ಧಾರ್ಮಿಕವಾಗಿರುವಂಥ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಆ ಕಾರ್ಯದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು. ಸಮಾಜದಲ್ಲಿ ಬೇರೆ ಬೇರೆ ಚಿಂತನೆಯವರು ಇರ್ತಾರೆ. ಕೆಲವರು ದೇವರಲ್ಲಿ ನಮಗೆ ದೇವರು ಒದಗಿಸಿಕೊಟ್ಟಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಸೇವೆಯನ್ನು ಮಾಡಿದರೆ ತನ್ಮೂಲಕ ನಮಗೆ ದೇವರು ಒಳಿತನ್ನು ಮಾಡ್ತಾರೆ ಅಂತ ಹೇಳುವಂಥ ಚಿಂತನೆಯವರು ಇರ್ತಾರೆ. ಮತ್ತು ಕೆಲವರದೆಲ್ಲ ಕೆಲವು ಚಿಂತನೆಗಳಿರ್ತದೆ. ಯಾರೋ ಒಬ್ಬರು ವ್ಯಕ್ತಿ ಅವ್ರ ಹತ್ರ ಹೋಗಿ, ಸರ್ ನಮ್ಮ ಕ್ಷೇತ್ರದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಧಾರ್ಮಿಕ ಸಭೆ ಉಂಟು, ಆಗ ನೀವು ಕೂಡ ಬರಬೇಕು ಅಂತ ಹೇಳುವಾಗ ಅವರೇ ಹೇಳಿದ್ರಂತೆ, ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಆದರೆ ನಾನಿಲ್ಲ, ಕ್ಯಾಪ್ಟನ್ಶಿಪ್ ಆದರೆ ಮಾತ್ರ ನಾನಿದ್ದೇನೆ ಅಂತ. ಅವರನ್ನು ಕರೀಲಿಕ್ಕೆ ಹೋದಂಥ ಆತ್ಮೀಯರು ಬಂದು ನನ್ನ ಹತ್ರ ಹೇಳಿದರು, ನನಗೆ ಬೇಗ ಇದೆಲ್ಲ ತಲೆಗೆ ಹೋಗೋದಿಲ್ಲ. ನಾನು ಕೇಳಿದೆ ಎಂಥದ್ದು ಅಂತ, ಅರ್ಥ ಆಗಲ್ಲ ನಿಮಗೆ. ಅಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಮತ್ತು ಬೇರೆ ಏನಾದರೂ ಇಟ್ಟರೆ ಆಗಲಿಕ್ಕಿಲ್ಲ, ನಾನು ಅಧ್ಯಕ್ಷ ಆಗಿದ್ದರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು ಅಂತ. ಸಮಾಜದಲ್ಲಿ ಹೀಗಿರುವ ಚಿಂತನೆಯವರೆಲ್ಲರೂ ಇದ್ದಾರೆ. ಹಾಗೆಂತೇಳಿ ತಪ್ಪು ಗ್ರಹಿಸಬೇಡಿ, ನಾನು ಬೇಗ ಹೋಗೋದಿದ್ರು ಕೂಡ ಅಧ್ಯಕ್ಷ ಸ್ಥಾನ ನನಗೆ ಸಿಗಬೇಕು ಅಂತ ವಿನಂತಿ ಮಾಡಿದ್ದೇನೆ ಅಂತ ಗ್ರಹಿಸಿಕೊಳ್ಬೇಡಿ. ಸಮಾಜದಲ್ಲಿ ಕೆಲವರು ಭಗವಂತ ತನಗೆ ಕೊಟ್ಟಿರುವಂಥ ಶಕ್ತಿಯ ಸದುಪಯೋಗ ಆಗಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ತೊಡಗಿಸಿಕೊಂಡವರಿದ್ದಾರೆ. ಕೆಲವರು ಏನಾದರೂ ತನಗೆ ಸಿಗುತ್ತಿದ್ದರೆ ತಾನು ಕೂಡ ಅದರಲ್ಲಿ ಸೇರಿಕೊಳ್ಳು ಅಂತ ಹೇಳುವಂಥ ಚಿಂತನೆಯವರು ಇರ್ತಾರೆ. ಬೇರೆ ಬೇರೆ ಚಿಂತನೆಗಳಿರ್ಬೋದು. ಆದರೆ ಒಂದಂತೂ ಸತ್ಯ, ಯಾವಾಗಲೂ ಕೂಡ ನಾವು ಭಗವಂತನಲ್ಲಿ ಮಾಡಿರುವಂಥ ಸೇವೆ ಏನಿದೆಯೋ ಆ ಸೇವೆ ನಿತ್ಯ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ತದೆ, ಅದರ ಪರಿಪೂರ್ಣವಾಗಿರುವಂಥ ಅನುಗ್ರಹ ನಮ್ಮ ಜೊತೆಯಲ್ಲಿ ಇರ್ತದೆ ಎಂಬುದಕ್ಕೆ ಸಾಕ್ಷಿ ಯಾವುದೆಂದರೆ ಜೀವನದಲ್ಲಿ ಏಳು ಬೀಳುಗಳು ಸಹಜವಾಗಿ ಬರ್ತದೆ. ಯಾವೊಬ್ಬ ಮನುಷ್ಯನು ಕೂಡ ಸರಿಯಾಗಿರುವಂಥ ದಾರಿ ಕಂಡರೂ ಕೂಡ ಸರಿಯಾಗಿರುವಂಥ ದಾರಿಯಲ್ಲಿ ನಡಿಬೇಕು ಅಂತಿಲ್ಲ. ನಮಗೆ ಸರಿಯಾಗಿರುವಂಥ ದಾರಿ ಕಾಣಬಹುದು, ಆದರೆ ಆ ದಾರಿಯಲ್ಲಿ ನಡಿಬೇಕು ಅಂತ ಚಿಂತನೆ ಮಾಡಿದರೂ ಕೂಡ ಕೆಲವೊಮ್ಮೆ ನಾವು ದಾರಿ ತಪ್ಪಿ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಯಾರೋ ನಮ್ಮ ಆತ್ಮೀಯರು ಬಂದು ಹೇಳ್ತಾರೆ, ಅದಕ್ಕಿಂತಲೂ ಕೂಡ ಒಳ್ಳೆಯ ದಾರಿ ಮಾರ ಇದು, ಬಾ ಇಲ್ಲೇ ಹೋಗು ಅಂತ ಹೇಳುವಾಗ ನಾವು ಆಗಿರ್ಬೋದು ಅಂತ ಗ್ರಹಿಸಿ ನಾವು ಆ ದಾರಿಯಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗೆ ಜೀವನದಲ್ಲಿ ಬೇರೆ ಬೇರೆ ದಾರಿಗಳಲ್ಲಿ ಸಂಚರಿಸುವಂಥ ಪರಿಸ್ಥಿತಿ ಬರಬಹುದು. ಜೀವನದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ಸೃಷ್ಟಿಯಾಗಬಹುದು. ಅದಕ್ಕೆ ಹೇಳಿದ್ದು ಜೀವನದಲ್ಲಿ ಏಳು ಬೀಳುಗಳು ಸಹಜ. ಆದರೆ ಅದೆಲ್ಲವನ್ನು ಕೂಡ ಎದುರಿಸಿಕೊಂಡು ಆತ್ಮಸ್ಥೈರ್ಯದಿಂದ ನಿತ್ಯ ನಿರಂತರ ಶಾಂತ ಚಿತ್ತದಿಂದ ಜೀವಿಸುವಂಥ ಒಂದು ಕಲೆ ಇದೆಯಾ ಅಲ್ಲ? ಯಾರಲ್ಲಿ ಇರ್ತದೆ? ಕೆಲವರಲ್ಲಿ ಇರ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರ ಹತ್ರ ಎಲ್ಲರ ಹತ್ರವೂ ಕೂಡ ಅಂಥ ಸ್ಥಿತಿ ಇರ್ತದೆ. ಯಾವುದೇ ಒಂದು ವಿಷಯವನ್ನು ಕೂಡ ಅತ್ಯಂತ ಲಲಿತವಾಗಿ ತೆಗೆದುಕೊಳ್ಳುವುದು, ಅದನ್ನು ಯಾವತ್ತೂ ಕೂಡ ಒಂದು ಋಣಾತ್ಮಕವಾಗಿ ಪ್ರತಿಬಿಂಬಿಸುವುದಲ್ಲ, ಬದಲಾಗಿ ಅದನ್ನು ಲಲಿತವಾಗಿ ತೆಗೆದುಕೊಳ್ಳೋದು. ಉದಾಹರಣೆಗೆ ನಮ್ಮ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇವತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಪರಿಪೂರ್ಣವಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಕಶಕೊಡಿ ಸೂರ್ಯನಾರಾಯಣ ಭಟ್ರು. ಕೇವಲ ಧಾರ್ಮಿಕ ಭಾಷಣಕ್ಕೆ ಮಾತ್ರ ಸೀಮಿತರಾದವರಲ್ಲ ಅವರು. ಒಬ್ಬ ಧಾರ್ಮಿಕ ರಂಗದಲ್ಲಿ ಇರುವವ ಭಗವಂತ ತನಗೆ ಕೊಟ್ಟಿರುವಂಥ ಶಕ್ತಿಯನ್ನು ಯಾವ ರೀತಿ ಸದ್ವಿನಿಯೋಗಗೊಳಿಸಬೇಕು ಎಂಬ ಚಿಂತನೆಯೊಂದಿಗೆ ತೊಡಗಿಸಿಕೊಂಡವರು. ಅವರು ಮಾಡಿರುವಂಥ ಅನೇಕ ಸಾಮಾಜಿಕ ಕಾರ್ಯಗಳಿವೆ. ಸಮಾಜದಲ್ಲಿ ಯಾರು ಹಿಂದುಳಿದವರಿದ್ದಾರೋ, ಬಡವರಿದ್ದಾರೋ ಅವರಿಗೆ ತನ್ನಿಂದ ಆಗುವ ರೀತಿಯಲ್ಲಿ ಇರುವಂಥ ಸೇವೆಯನ್ನು ಮಾಡಿಕೊಂಡು ಬರುವಂಥ ವ್ಯಕ್ತಿ. ನಾನು ಎಷ್ಟೋ ವರ್ಷದಿಂದ ಅತ್ಯಂತ ಹತ್ತಿರದಿಂದ ಕಾಣುವಂಥ ವ್ಯಕ್ತಿ. ಅವರು ಹೇಗಿರ್ತಾರೆ? ಈಗ ನಾವಿಬ್ಬರು ಪರಸ್ಪರ ಒಂದು ಲೋಕಾಭಿರಾಮವಾಗಿ ಮಾತನಾಡಿಕೊಂಡೆವು. ನಿನ್ನೆ ನಾನು
ಪಡಮಲ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನಗೆ ಸಭೆ ಮುಗ್ದ ಕೂಡಲೇ ನಾನು ಅವರ ಅಲ್ಲಿ ಚಂಡಿಕಾ ಶಾಂತಿ ಇತ್ತು. ಹಾಗೆ ಸಭೆ ಮುಗ್ದ ಕೂಡಲೇ ನಾನು ಅವರ ಒಪ್ಪಿಗೆ ತೆಗೆದುಕೊಂಡು ಹೋದೆ. ನನಗೆ ಬೇರೆ ತುಂಬ ಕಾರ್ಯಕ್ರಮಗಳಿತ್ತು ನಿನ್ನೆ. ಅಷ್ಟಾಗಿಯೂ ಕೂಡ ನಾನು ನಿನ್ನೆ ರಾತ್ರಿ ಮನೆಗೆ ಮುಟ್ಟುವಂಥ ಸಂದರ್ಭದಲ್ಲಿ 12:30 ಕಳೆದಿದೆ. ಹಾಗೆ ನಾನು ಅವ್ರ ಹತ್ರ ಹೇಳಿ ನಾನು ಹೊರಟೆ, ನಾನು ಪೂರ್ಣಾವತಿಗೆ ನಿಲ್ಲುವುದಿಲ್ಲ ಅಂತ. ಈಗ ಸಿಗುವಾಗ ಅವರು ಹೇಳಿದರು, ನೀವು ನಿಲ್ಲದ್ದು ಭಾರಿ ಒಳ್ಳೇದಾಯ್ತು ಆಯ್ತಾ, ಅಲ್ಲಿ ಒಳಗೆ ದೇವರ ಪೂಜೆ ಆಗಿ ಅವರು ಹೊರಗೆ ಬಂದು ಎಲ್ಲ ಮುಗಿಯುವಾಗ 1:45 ಅಂತ. ಒಂದು ವೇಳೆ ಬಾಕಿದವರೆಲ್ಲಾದರೂ ಕೂಡ ಆ ಸಂದರ್ಭದಲ್ಲಿ ಸಿಟ್ಟಿನಲ್ಲಿ ಹರಿಯರು ಕಾಯುವಂಥ ಸಂದರ್ಭದಲ್ಲಿ. ಆದರೆ ಎಲ್ಲರನ್ನು ಕೂಡ ನಿಭಾಯಿಸಿಕೊಂಡು ಅತ್ಯಂತ ಸಮಾಧಾನದಿಂದ ಅವರ ತಪ್ಪುಗಳನ್ನು ಬೊಟ್ಟು ಮಾಡಿ ತೋರಿಸಿ, ಅದು ಹೇಗೆಂತ ಹೇಳಿದ್ರೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ, ಯಾರೊಬ್ಬರು ನಾಳೆ ನಮ್ಮ ಮುಖ ನೋಡೋದ ಹಾಗೆ ಅಲ್ಲ, ಆ ರೀತಿ ಸಂಯಮದಿಂದ ನಾವು ಇನ್ನೊಬ್ಬರ ಹತ್ರ ವ್ಯವಹರಿಸಬೇಕು ಅಂತ ಆದರೆ ನಮ್ಮಲ್ಲಿ ಪರಿಪೂರ್ಣವಾಗಿರುವಂಥ ಆತ್ಮಬಲ ಇರಬೇಕು. ಅದು ಕೇವಲ ಧರ್ಮದಿಂದ ಮಾತ್ರ ಲಭ್ಯವಾಗುವುದು. ಆಗಿರುವ ಕಾರಣ ಧಾರ್ಮಿಕವಾಗಿ ತೊಡಗಿಸಿಕೊಂಡವರು ಜೀವನದಲ್ಲಿ ಎಲ್ಲ ಸನ್ನಿವೇಶವನ್ನು ಕೂಡ ಯಾವುದೇ ರೀತಿ ಅದಕ್ಕೆ ಚಿಂತಿತರಾಗುವುದಿಲ್ಲ, ಅದನ್ನು ಎದುರಿಸಿ ಮುನ್ನುಗ್ಗಲಿಕ್ಕಿರುವಂಥ ಶಕ್ತಿ ಪ್ರಾಪ್ತ ಆಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ದೇವಾಲಯಗಳಿರಬೇಕು. ಅತ್ಯಂತ ಅನಿವಾರ್ಯವಾಗಿ ಇವತ್ತು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾದ್ದು, ಸಮಾಜದಲ್ಲಿ ಏನೇನೋ ನಡೀತಾ ಇದೆ, ಸಮಾಜದಲ್ಲಿ ಬೇರೆ ಬೇರೆ ಚಿಂತನೆಗಳಿವೆ. ಒಬ್ಬರು ಕರ್ನಾಟಕದ ದೊಡ್ಡ ಬುದ್ಧಿಜೀವಿ ಇದ್ದರು, ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ. ಅವರು ಪ್ರತಿ ವೇದಿಕೆಯಿಂದ ಮಾತನಾಡುವಾಗ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಮತ್ತೆ ಕೀಳು ಶಬ್ದದಲ್ಲಿ ಮಾತಾಡ್ತಾ ಇದ್ರು, ಟೀಕಿಸ್ತಾ ಇದ್ರು, ನಿಂದಿಸ್ತಾ ಇದ್ರು. ಅವರು ಕೆಲವು ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನನ್ನಂಥವನು ಕೂಡ ಒಮ್ಮೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಅವರ ಒಂದು ಭಾಷಣವನ್ನು ಕೇಳಿದೆ. ಅವರು ಆ ಭಾಷಣದಲ್ಲಿ ಹೇಳಿದರು, ದೇವರಿಗೆ ಯಾಕೆ ಚಿನ್ನದ ಕಿರೀಟ, ದೇವರಿಗೆ ಯಾಕೆ ವಜ್ರದ ರಥ, ಅಲ್ಲ ದೇವರಿಗೆ ಯಾಕೆ ರತ್ನದ ರಥ, ದೇವರಿಗೆ ಯಾಕೆ ಚಿನ್ನದ ರಥ, ಹೀಗೆ ಒಂದೊಂದೇ ದೇವರ ವಿಷಯವನ್ನು ಹೇಳಿ ಅವರು ಹೇಳ್ತಾ ಇದ್ದಾರೆ. ಒಮ್ಮೆ ನಮಗೂ ಕೂಡ ಕಾಣ್ತದೆ, ಹೌದಲ್ಲ, ಯಾಕೆ ದೇವರಿಗೆ ಇದೆಲ್ಲ, ಚಿನ್ನದ ಕಿರೀಟ ಯಾಕೆ, ದೇವರಿಗೆ ಚಿನ್ನದ ಮುಖವಾಡ ಯಾಕೆ, ಅಲ್ಲಲ್ಲಿ ಮಹಾಕ್ಷೇತ್ರಗಳಲ್ಲಿ ದೇವರ ಚಿನ್ನದ ರಥ, ದೇವರಿಗೆ ರತ್ನದ ರಥ, ಬೇರೆ ಬೇರೆ ರಥಗಳಿವೆ, ಯಾಕೆ ದೇವರಿಗೆ ಇದೆಲ್ಲ, ದೇವರು ಇದು ಯಾವುದನ್ನು ಕೂಡ ಅಪೇಕ್ಷಿಸುವುದಿಲ್ಲ ಅಲ್ವಾ ಅಂತ ಹೇಳುವ ಪ್ರಶ್ನೆ ನಮ್ಮಲ್ಲಿ ಕೂಡ ಉದ್ಭವ ಆಗ್ತದೆ. ಕೆಲವೊಮ್ಮೆ ನನಗೂ ಉದ್ಭವ ಆಗಿತ್ತು. ಆದರೆ ಮತ್ತೆ ಸ್ವಲ್ಪ ಸಮಯ ಕಳೆದ ನಂತರ ನನಗೆ ಬ್ಯಾಂಗ್ಳೂರಿನಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ನಾನು ನನ್ನ ಕರ್ತವ್ಯಕ್ಕೋಸ್ಕರವಾಗಿ ಹೋಗಿದ್ದೆ. ನನ್ನ ಕರ್ತವ್ಯಕ್ಕೆ ಒಂದು ಮನೆಗೆ ಹೋಗಿದ್ದೆ. ಹಾಗೆ ಅಲ್ಲಿ ಹೋಗಿ ಆ ಮನೆಯಲ್ಲಿ ಹೀಗೆ ಎದುರುಗಡೆ ಕುಳಿತು ನಾವು ಹೀಗೆ ಸಂಜೆ ಹೊತ್ತು ಕೂತಿರುವಂಥ ಸಂದರ್ಭದಲ್ಲಿ ಮನೆ ಯಜಮಾನರು ಕೂಡ ನನ್ನ ಹತ್ರ ಇದ್ದರು. ಹಾಗೆ ಎದುರುಗಡೆ ಒಂದು ಒಳ್ಳೆ ಸುಂದರವಾದ ಮನೆ, ದೊಡ್ಡ ಮನೆ ಕಾಣ್ತಾ ಇತ್ತು. ನಾನು ಕೇಳಿದೆ, ಅದು ಯಾರ ಮನೆ, ಅದು ನಿಮಗೆ ಗೊತ್ತಿಲ್ವಾ? ಅವರು ನಮ್ಮ ಕರ್ನಾಟಕದ ದೊಡ್ಡ ಬುದ್ಧಿಜೀವಿ, ಅವರ ಹೆಸರು ಹೇಳಿದರು. ಹೆಸರು ಹೇಳಿದ ಕೂಡಲೇ ನನಗೆ ಗೊತ್ತಾಯಿತು ಇವರು ಯಾರು ಅಂತ ಹೇಳಿದರೆ ವೇದಿಕೆಯಲ್ಲಿ ಭಾಷಣ ಮಾಡುವವರು. ದೇವರಿಗೆ ಯಾಕೆ ಚಿನ್ನದ ರಥ, ದೇವರಿಗೆ ಯಾಕೆ ವಜ್ರದ ರಥ, ದೇವರಿಗೆ ಯಾಕೆ ರತ್ನದ ರಥ ಅಂತ ಪ್ರಶ್ನೆ ಹಾಕುವವರು. ಆವತ್ತು ನಾನು ತೀರ್ಮಾನ ಮಾಡಿದೆ, ಈ ಸೋಂದಿ ಈ ದೇವಸ್ಥಾನದಲ್ಲಿ ಇಲ್ಲಿ ಆಚಾರ್ಯರು ಹೇಳಿದರು ನನ್ನ ಹತ್ರ, ಎಷ್ಟು ದಿವಸದ ಬ್ರಹ್ಮಕಲಶ ಅಂತ ಹೇಳಿದೆ. ನಾನು ಕೇಳಿದೆ ಅವರ ಹತ್ರ. ಅವರು ಹೇಳಿದರು, ಒಂದು 3-4 ದಿವಸ. ತುಂಬ ಕಷ್ಟದಲ್ಲಿದ್ದಾರೆ ಇಲ್ಲಿ ಅವರು, ತುಂಬ ಪ್ರಯತ್ನಪಟ್ಟು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಹತ್ರ ಹೇಗಾದರೂ ನಮ್ಮ ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡು ನಮಗೆ ಬ್ರಹ್ಮಕಲಶವನ್ನು ಮಾಡಿಕೊಡಬೇಕು ಅಂತ ವಿನಂತಿ ಮಾಡುವಾಗ ನಾವು ಕೂಡ ಈ ರೀತಿಯಾಗಿ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದರು ಅವರು. ನಿಜಕ್ಕೂ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಎಲ್ಲ ಹಿರಿಯರ ಧಾರ್ಮಿಕ ರಂಗದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರ ಒಂದು ಪ್ರೋತ್ಸಾಹವು ಸಹಕಾರವು ಇರುವ ಕಾರಣ ಇಷ್ಟು ಸುಂದರವಾಗಿರುವಂಥ ಒಂದು ದೇವಾಲಯ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರವಾಗಿ ಅಹೋರಾತ್ರಿ ದುಡಿದವರ ಕಷ್ಟ ಎಷ್ಟು ಅಂತ ಗೊತ್ತಿದೆ. ಆ ಕಷ್ಟಪಟ್ಟವರೆಲ್ಲರೂ ಕೂಡ ಆಗರ್ಭ ಶ್ರೀಮಂತರು ಏನಲ್ಲ. ಆದರೆ ಆ ಕಷ್ಟಪಟ್ಟವರ ಹತ್ರ ಯಾರ ಹತ್ರವೂ ಕೂಡ ಯಾರೂ ಒತ್ತಡ ಹಾಕಲಿಲ್ಲ. ನೀನು ಈ ಕ್ಷೇತ್ರ ನಿರ್ಮಾಣಕ್ಕೋಸ್ಕರವಾಗಿ ನಿನ್ನ ಕೈಯಿಂದ ಒಂದು ಕಲ್ಲನ್ನಾದರೂ ಕೊಡದಿದ್ರೆ ನಿನ್ನನ್ನು ಈ ಊರಲ್ಲಿ ಬದುಕಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಯಾರೂ ಕೂಡ ಅವರಿಗೆ ಬೆದರಿಸಲಿಲ್ಲ, ಹೆದರಿಸಲಿಲ್ಲ. ಬದಲಾಗಿ ನಮ್ಮ ಮಣ್ಣಿನಲ್ಲಿ ದೇವರು ಬೇಕು, ಆ ದೇವರ ಶಕ್ತಿ ಬೇಕು, ಆ ದೇವರ ಅನುಗ್ರಹ ಬೇಕು, ಆ ದೇವರಿಗೋಸ್ಕರವಾಗಿ ನಮಗೆ ಭಗವಂತ ಕೊಟ್ಟದ್ದೇನಿದೆಯೋ ಅದರಲ್ಲಿ ಒಂದು ಅಂಶವನ್ನ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳುವಂತ ಪರಿಪೂರ್ಣವಾಗಿರುವಂತ ಸಮರ್ಪಣಾ ಭಾವದೊಂದಿಗೆ ಹನಿಗೂಡಿ ಹಳ್ಳ ಅಂತ ಹೇಳುವ ರೀತಿಯಲ್ಲಿ ಭಕ್ತಾದಿಗಳಿಂದ ಹರಿದು ಬಂದಂತ ಆರ್ಥಿಕವಾಗಿರುವಂತ ನೆರವಿನಿಂದ ದೇವಾಲಯ ನಿರ್ಮಾಣ ಆಗಿದೆ. ಒಂದು ವೇಳೆ ಇವರ ಹತ್ರ ಇಲ್ಲಿ ದೇವಾಲಯ ಯಾಕೆ ಅಂತ ಪ್ರಶ್ನಿಸಿದ್ರೆ ಅದಕ್ಕೆ ಸರಿಯಾಗಿರುವಂತ ಭಾಷೆಯಲ್ಲಿ ಉತ್ತರ ಸಿಗಬಹುದು. ಅದು ಹಿಂದುವಿನಲ್ಲಿ ಇರುವಂತ ಆಂತರಿಕವಾಗಿರುವಂತ ಭಾವನೆ, ಧರ್ಮದ ಮೇಲೆ ಇರುವಂತ ಅಭಿಮಾನ, ಪೂಜನೀಯವಾಗಿರುವಂತ ಭಾವನೆ.
ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ದೇವರಿಗೆ ಸಮರ್ಪಣೆ ಮಾಡ್ತಾರೆ ವಿನಃ ಯಾರು ಕೂಡ ಒತ್ತಾಯ ಮಾಡಿ ಯಾರು ಕೂಡ ಭಾಗವಹಿಸುವುದಿಲ್ಲ. ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತ ಯಾರಿಗೂ ಕೂಡ ಒತ್ತಾಯ ಮಾಡಲಿಲ್ಲ, ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಈಗ ಸಂಘಾಟಕರು ಹೇಳಿದರು, ನಿನ್ನೆ ದಿವಸ ನಮ್ಮ ಹೊರೆಕಾಣಿಕೆ ಮೆರವಣಿಗೆ ಒಳ್ಳೆ ಭಕ್ತರು ಸೇರಿದರು. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಒಳ್ಳೆ ಭಕ್ತರು ಇಲ್ಲಿ ತುಂಬಿದ್ರು ಅಂತ. ಯಾರು ಬರ್ಲಿಕ್ಕೆ ಹೇಳಿದರು? ಯಾರು ಒತ್ತಾಯ ಮಾಡಿದ್ದಾರೆ? ಯಾರು ಒತ್ತಡ ಹಾಕಲ್ಲ. ಹಾಗಿರುವಾಗ ನಾನು ಡಾಲರ್ಸ್ ಕಾಲೋನಿಯಿಂದ ಬಂದ ನಂತರ ಇಲ್ಲಿವರೆಗೂ ಕೂಡ ಸಿಗುವಂಥ ವೇದಿಕೆಯಲ್ಲಿ, ಈಗ ಅವರು ಆ ವ್ಯಕ್ತಿ ಬದುಕಿಲ್ಲ ಆಗಿದ್ದಾರೆ, ನಾನು ಅವರ ಬಗ್ಗೆ ಹೇಳುವುದಿಲ್ಲ, ಆದರೆ ಅವರು ಸಾಯುವಲ್ಲಿವರೆಗೆ ನನಗೆ ಸಿಕ್ಕಿದಂಥ ವೇದಿಕೆಯಲ್ಲಿ ಎಲ್ಲ ಹೇಳಿದ್ದು, ಈ ವ್ಯಕ್ತಿ ಎಲ್ಲ ವೇದಿಕೆಯಲ್ಲಿ ಈ ರೀತಿ ಭಾಷಣ ಮಾಡ್ತಾರೆ, ಈ ದೇಶದಲ್ಲಿರತಕ್ಕಂಥ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ, ಈ ದೇಶದಲ್ಲಿರತಕ್ಕಂಥ ಬಡವರಿಗೆ ನಾನೇನಾದರೂ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಅವರಲ್ಲಿದ್ದರೆ, ಅವರ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ಕೇಳುವಾಗ 13 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದರು. ಒಂದು 10 ಲಕ್ಷ ರೂಪಾಯಿಯಲ್ಲಿ ನಮ್ಮ ಕುಟುಂಬ ಸದಸ್ಯರಿಗೆ ಒಳ್ಳೆಯ ಸಂರಕ್ಷಣೆ ಕೊಡ್ಲಿಕ್ಕಿರುವಂಥ ಮನೆಯನ್ನ ಇವತ್ತು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಅವಕಾಶ ಇದೆ. ಆ 10 ಲಕ್ಷ ರೂಪಾಯಿಯಲ್ಲಿ ಒಂದು ಸುಂದರವಾಗಿರುವಂಥ ಮನೆಯನ್ನ ಕಟ್ಟಿ ಬಾಕಿ ಇರುವ 12 ಕೋಟಿ 90 ಲಕ್ಷ ರೂಪಾಯಿಯನ್ನ ಈ ದೇಶದಲ್ಲಿರತಕ್ಕಂಥ ಬಡವರಿಗೆ ದಾನ ಮಾಡಿದ ನಂತರ ಇಂಥ ಅಯೋಗ್ಯರು ಯಾವುದೇ ವೇದಿಕೆಯಲ್ಲಿ ಮಾತನಾಡಬೇಕು ಅಂತ ಹೇಳುವುದನ್ನು ಅವರು ಬದುಕಿರುವಷ್ಟು ಕಾಲ ಅವರ ಕಿವಿಗೆ ಮುಟ್ಟುವ ರೀತಿಯಲ್ಲಿ ಎಲ್ಲ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ. ಇವತ್ತು ಅತ್ಯಂತ ಅನಿವಾರ್ಯವಾಗಿ ನಾವು ಅದನ್ನು ಚಿಂತನೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಈ ಧಾರ್ಮಿಕವಾಗಿರತಕ್ಕಂಥ ಚಿಂತನೆಯಲ್ಲಿ ತೊಡಗಿಸಿಕೊಂಡ್ರೆ ಅದು ನಮ್ಮ ಆತ್ಮಬಲ ವೃದ್ಧಿಗೋಸ್ಕರವಾಗಿ, ಆತ್ಮಚೈತನ್ಯ ವೃದ್ಧಿಗೋಸ್ಕರವಾಗಿ, ಅದೇ ರೀತಿ ನಮ್ಮ ಪರಿಪೂರ್ಣವಾಗಿರತಕ್ಕಂಥ ಮಾನಸಿಕವಾಗಿರುವಂಥ ತೃಪ್ತಿಗೋಸ್ಕರವಾಗಿ. ಅದಕ್ಕೆ ನಮ್ಮ ಹಿರಿಯರು ಹೇಳಿದರು, ಒಂದು ಊರು ಹೇಗಿದೆ ಅಂತೇಳಿ ಗಮನಿಸಬೇಕು ಅಂತಾದರೆ ಅಲ್ಲಿ ಊರಿನಲ್ಲಿರುವಂಥ ಎಲ್ಲ ಮನೆಯನ್ನು ಸಂದರ್ಶನ ಮಾಡಬೇಕಾದ ಅಗತ್ಯ ಇಲ್ಲ, ಬದಲಾಗಿ ಆ ಮನೆಯಲ್ಲಿ ಇರುವಂಥ ದೇವಾಲಯ ಮತ್ತು ಆ ಊರಿನಲ್ಲಿರುವಂಥ ದೇವಾಲಯ ಮತ್ತು ಆ ಊರಿನಲ್ಲಿರುವಂಥ ವಿದ್ಯಾಲಯವನ್ನು ಗಮನಿಸಿದರೆ ಆ ಊರಿನವರು ಹೇಗೆ ಅಂತ ನಿರ್ಣಯಿಸಬಹುದು ಅಂತ ಹೇಳುವಂಥ ಮಾತನ್ನು ನಮ್ಮ ಹಿರಿಯರು ಹೇಳಿದ್ರೆ ಅದು 100ಕ್ಕೆ 100 ಸತ್ಯವಾಗಿರುವಂಥ ವಿಚಾರ. ಈ ಧಾರ್ಮಿಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳ ನೆರಳಿನಲ್ಲಿ ನಾವೆಲ್ಲರೂ ಕೂಡ ಮಾನವೀಯ ಸಂಸ್ಕಾರವನ್ನು ನಾವು ಮೈಗೂಡಿಸಿಕೊಂಡಿದ್ದೇವೆ. ಇವತ್ತು ನಾವು ಪಾಶ್ಚಾತ್ಯ ಚಿಂತನೆಗೂ ನಮಗಿರುವಂಥ ವ್ಯತ್ಯಾಸ. ನಾವು ಯಾವಾಗಲೂ ಕೂಡ ಬರುವಾಗಲೇ ಒಂದು ಸಂತೋಷ ಆಗ್ತದೆ ನಮಗೆ, ನಾವು ಕರೆದು ಬರಲಿ ಕರೆಯದೆ ಬರಲಿ, ನಾವು ದಾರಿ ಹೋಗುವಾಗ ಒಂದು ಕ್ಷೇತ್ರಕ್ಕೆ ಒಂದು ಮನೆಗೆ ಬರಲಿ, ಆ ಸಂದರ್ಭದಲ್ಲಿ ನಮ್ಮನ್ನಲ್ಲಿ ಅವರು ಸ್ವಾಗತಿಸುವಂಥ ಕ್ರಮ ಅತ್ಯಂತ ಆ ಆತ್ಮೀಯತೆಯಿಂದ ಎರಡು ಕೈ ಮುಗಿದು ತುಂಬ ಹಸನ್ಮುಖಿಯಾಗಿ ನಮ್ಮನ್ನು ಸ್ವಾಗತಿಸುವಂಥ ಸಂಸ್ಕಾರ ನಮ್ಮಲ್ಲಿದೆ. ಆದರೆ ಈಗ ವಿದೇಶದಲ್ಲೆಲ್ಲ ಎಲ್ಲರೂ ಕೂಡ ಕಂಪ್ಯೂಟರ್ನ ಮುಂದೆ ಕುಳಿತು ಕುಳಿತು ಕೆಲಸ ಮಾಡಿದ ಕಾರಣ ಅವರಿಗೆ ನಮ್ಮ ರೀತಿ ಇರ್ಲಿಕ್ಕೆ ಆಗುದಿಲ್ಲ. ಒಬ್ಬರು ಅಮೆರಿಕದಲ್ಲಿದ್ದವರು ಇತ್ತೀಚೆಗೆ ಒಂದು ಕ್ಷೇತ್ರದ ಬ್ರಹ್ಮಕಲಶ ಆಗುವಾಗ ನಮ್ಮ ಜೊತೆಯಲ್ಲಿ ಇದ್ದರು. ನಾವೆಲ್ಲ ನೆಗಾಡುವಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ನೆಗಾಡಲಿಕ್ಕೆ ಬರುವುದಿಲ್ಲ. ಕೊನೆಗೆ ನಾನು ಕೇಳಿದೆ, ಏನು ಸರ್ ಇಷ್ಟೆಲ್ಲ ಜನ ಇಲ್ಲಿ ತುಂಬ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಬೆರೀತಾ ಇದ್ದಾರೆ, ನೀವೇನು ಹೀಗೆ? ನಾನು ಕೂಡ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಬೆರೀತಾ ಇದ್ದೇನಲ್ಲ, ಅಲ್ಲ ನಿಮ್ಮ ಮುಖದಲ್ಲಿ ಒಂದು ನೆಗೆ ಕಾಣುವುದೇ ಇಲ್ಲಲ್ವಾ ಅಂತ. ಆಗ ಅವರು ಹೇಳಿದರು, ಸರ್ ನಾನು ಪ್ರಯತ್ನಿಸ್ತಾ ಇದ್ದೇನೆ ನೋಡಿ, ನಾನು ಅಮೆರಿಕದಲ್ಲಿ ಇರುವಂಥ ಸಂದರ್ಭದಲ್ಲಿ ದಿವಸದಲ್ಲಿ 18 ಗಂಟೆ ಕಂಪ್ಯೂಟರ್ನ ಮುಂದೆ ನಾನು ಈ ಮುಖವನ್ನು ಗಂಟಿಕ್ಕಿ ಕೂತವ. ಈಗ ಇಲ್ಲಿ ಬರುವಾಗ ನೀವೆಲ್ಲ ನೆಗಾಡೋದು ಕಾಣುವಾಗ ನನಗೆ ಎಲ್ಲರ ಹತ್ರವೂ ಕೂಡ ನೆಗಾಡಿ ಮಾತಾಡಬೇಕು ಅಂತ ಭಾವನೆ ಉಂಟು, ಆದರೆ ನನಗೆ ನೆಗೆಯೇ ಬರ್ತಾ ಇಲ್ಲ. ನಾನೇನು ಮಾಡೋದು? ನಮ್ಮ ಪರಿಸ್ಥಿತಿ ಆಗಿದೆ ಈಗ. ಒತ್ತಡದ ಜೀವನದ ಮಧ್ಯೆ ಪರಸ್ಪರ ಪ್ರೀತಿ ಸೌಹಾರ್ದತೆಯನ್ನು ರವಾನಿಸಲಿಕ್ಕೆ ಪೂರಕವಾಗಿರುವಂಥ ಅವಕಾಶಗಳಿಲ್ಲ. ಆದರೆ ಎಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿವೆಯೋ ಅಲ್ಲಿ ಆ ಪ್ರೀತಿ ಇದೆ, ಸೌಹಾರ್ದತೆ ಇದೆ, ವಿಶ್ವಾಸ ಇದೆ. ನಮ್ಮ ಧರ್ಮಕ್ಷೇತ್ರಗಳು ಉಳಿದರೆ ಮಾತ್ರ ನಾವು ಉಳಿತೇವೆ. ನಮ್ಮ ಧರ್ಮಕ್ಷೇತ್ರಗಳನ್ನು ಉಳಿಸಲಿಕ್ಕೋಸ್ಕರವಾಗಿ ಹೋರಾಟ ಮಾಡಿರುವಂಥ ಈ ಹಿರಿಯರಿಗೆಲ್ಲರಿಗೂ ಕೂಡ ನಾನೊಬ್ಬ ಹಿಂದೂ ಸಮಾಜದ ಒಬ್ಬ ಸ್ವಯಂ ಸೇವಕನಾಗಿ, ಒಬ್ಬ ಕಾರ್ಯಕರ್ತನಾಗಿ, ನಮ್ಮಂಥವರಿಗೆ ಇವತ್ತು ನಮಗೆ ವೇದಿಕೆಯಲ್ಲಿ ಮಾತನಾಡಲಿಕ್ಕೂ ಇದೇ ರೀತಿಯ ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳಿಕ್ಕೂ ಅವಕಾಶ ಮಾಡಿಕೊಟ್ಟಿರೋರು ಯಾರು ಅಂತ ಹೇಳಿದರೆ ಈ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಿರುವಂಥ, ಇಲ್ಲಿಯೂ ಕೂಡ ತೊಡಗಿಸಿಕೊಂಡಿರುವಂಥ ಅನೇಕ ಹಿರಿಯರು. ಆ ಹಿರಿಯರು ಮಾಡಿರುವಂಥ ತ್ಯಾಗದ ಫಲವಾಗಿ ನಾವೆಲ್ಲರೂ ಕೂಡ ಇವತ್ತು ಬೆಳಗುತ್ತಾ ಇದ್ದೇವೆ, ಪ್ರಕಾಶಿಸ್ತಾ ಇದ್ದೇವೆ. ಅಂತ ಹಿರಿಯರ ತ್ಯಾಗ ಮಾಡಿ ನಮಗೆ ಕೊಟ್ಟಿರುವಂಥದ್ದು ಯಾವುದು ಅಂದರೆ ಅನೇಕ ಧರ್ಮಕ್ಷೇತ್ರಗಳನ್ನು. ಆ ಧರ್ಮಕ್ಷೇತ್ರಗಳನ್ನು ಉಳಿಸುವಲ್ಲಿ ಅಲ್ಲಿ ನಿರಂತರವಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿರುವಂಥ ಕಾರ್ಯಚಟುವಟಿಕೆಗಳು ನಡೆಯುವುದರೊಂದಿಗೆ ಹಿಂದೂ ಸಮಾಜ ಮತ್ತೊಮ್ಮೆ ಆತ್ಮಾಭಿಮಾನದಿಂದ ಜೀವಿಸಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಅವರೊಂದಿಗೆ ಕೈ ಜೋಡಿಸಿ
ಕೈಜೋಡಿಸೋಣ. ತನ್ಮೂಲಕವಾಗಿ ಹಿಂದೂ ಧರ್ಮಕ್ಕೆ ಏಳಿಗೆಯಾಗಲಿ, ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಗುರುವಿನ ಸ್ಥಾನದಲ್ಲಿ ಮತ್ತೊಮ್ಮೆ ಪ್ರಕಾಶಿಸುವಂತಾಗಲಿ ಎಂಬ ಆ ಒಂದು ಪ್ರಾರ್ಥನೆಯೊಂದಿಗೆ ನನಗೆ ಅತ್ಯಂತ ಈ ವೇದಿಕೆಯಲ್ಲಿ ನನಗೆ ಸಭಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ತಾವು ತುಂಬ ಗೌರವವನ್ನು ನೀಡಿದ್ದೀರಿ. ಆದರೆ ಅನಿವಾರ್ಯವಾಗಿ ನಾನು ಈ ವೇದಿಕೆಯಿಂದ ನಿರ್ಗಮಿಸಬೇಕಾಗಿದೆ. ಆತ್ಮೀಯ ಕಶಕೊಡಿ ಸೂರ್ಯನಾರಾಯಣ ಭಟ್ರು ಖಂಡಿತ ಸಮಾಜಕ್ಕೆ ಒಳಿತಾಗುವ ರೀತಿಯ ಧಾರ್ಮಿಕವಾಗಿರುವಂಥ ವಿಚಾರಗಳನ್ನು ಬೋಧಿಸಿಕೊಡುವವರು. ಅವರ ಮಾತುಗಳನ್ನು ಕೇಳುವುದರ ಜೊತೆಯಲ್ಲಿ ಎಲ್ಲ ಈ ಸಭೆ ಮುಗಿದು ಇನ್ನು ಮುಂದಿನ ದೇವತಾ ಕಾರ್ಯದಲ್ಲಿ ಕೂಡ ತಾವೆಲ್ಲರೂ ತೊಡಗಿಸಿಕೊಳ್ಳಬೇಕು. ತನ್ಮೂಲಕ ಎಲ್ಲರಿಗೂ ಕೂಡ ಒಳಿತಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಹಿಂದೂ ಧರ್ಮದ ನಾಶವನ್ನು ಬಯಸುವವರು ನಾಶ ಆಗುವರೇ ವಿನಃ ಹಿಂದೂ ಧರ್ಮ ನಾಶವಾಗದು ಎಂಬ ಸಂದೇಶವನ್ನು ನೀಡಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿದಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರವೀಶ್ ತಂತ್ರಿ ಇವರಿಗೆ ಶ್ರೀ ಜಯರಾಮ್ ಸಾಂತ ಸಣ್ಣತಡ್ಕ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಉಪಸ್ಥಿತಿಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅನಿವಾರ್ಯ ಕಾರ್ಯಕ್ರಮದ ನಿಮಿತ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರವೀಶ್ ತಂತ್ರಿ ಕುಂಟಾರ ಇವರು ನಿರ್ಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಸಂಧಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇನ್ನೇನು 2 ದಿವಸಗಳಲ್ಲಿ ಜರಗಲಿಕ್ಕಿದೆ. ಇಲ್ಲಿ ನೆಲೆಗೊಂಡಂತಹ ಸಾನ್ನಿಧ್ಯ ವಿಷ್ಣುಮೂರ್ತಿ ಸ್ವಾಮಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಆರಂಭ. ಬಹುಶಃ ನೀವೆಲ್ಲರೂ ಧನ್ಯರು, ನಾವು ಕೂಡ ನಿಮ್ಮೊಂದಿಗೆ ಸೇರಿ ಧನ್ಯರಾಗಿದ್ದೇವೆ ಅಂತ ಭಾವಿಸ್ತೇನೆ. ಇವತ್ತು ಬೆಳಿಗ್ಗೆ ಈ ಸಭಾ ಕಾರ್ಯಕ್ರಮ ಅಥವಾ ಈ ಒಂದು ಪೂರ್ತಿ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತೀಯ ಶ್ರೀಪಾದಂಗಳವರು ಬಂದು ಪ್ರಾರಂಭಿಸಿ ಹೋಗಿದ್ದಾರೆ ಅಂತ ನನಗೆ ಬೆಳಿಗ್ಗೆ ಇಲ್ಲಿಂದ ಮಾಹಿತಿ ಬಂತು. ನಿನ್ನೆಯ ಹೊರೆಕಾಣಿಕೆ ಅಯ್ಯಪ್ಪ ಮಂದಿರ ಬಾಯಿಕಟ್ಟೆ ನಮ್ಮೆಲ್ಲರ ಒಂದು ಆತ್ಮೀಯ ಶ್ರದ್ಧಾ ಕೇಂದ್ರ, ಅಲ್ಲಿಂದ ಬಹಳ ವಿಜೃಂಭಣೆಯಿಂದ ಜರುಗಿದೆ ಅಂತಲೂ ಮಾಹಿತಿಗಳು ಬರ್ತಾ ಇತ್ತು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ರಾಜಕೀಯವಾಗಿ ಅಥವಾ ಇನ್ನೇ ರೀತಿಯಲ್ಲಿ ನೋಡುವಂತಹ ಪರಮಪೂಜ್ಯ ರವೀಶ್ ತಂತ್ರಿಗಳು ಪ್ರಾರಂಭದಲ್ಲಿ ಬಂದು ತನ್ನ ನುಡಿಗಳಿಂದ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಅವರು ಅನೇಕ ಕ್ಷೇತ್ರಗಳ ತಂತ್ರಿವರಿಯರು. ನಾವು ಅವರನ್ನು ರಾಜಕೀಯವಾಗಿ ಮಾತ್ರ ನೋಡುವಾಗ ಪುತ್ತೂರಿನಂಥ ಮಾಲಿಂಗೇಶ್ವರ ಕ್ಷೇತ್ರ ಮತ್ತು ಇನ್ನಿತರ ಅನೇಕ ಕ್ಷೇತ್ರಗಳಲ್ಲಿ ಅವರು ತಂತ್ರಿವರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪರಮಪೂಜ್ಯರಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಎಲ್ರಿಗೂ ಒಂದು ಆಶೀರ್ವಾದ ಪೂರ್ವಕವಾದಂಥ ಒಂದು ಮಾತುಗಳು ಸಿಕ್ಕಿತ್ತು ಅಂತ ಹೇಳಿದರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಿದಂಥ ನಾವೆಲ್ಲರೂ ಧನ್ಯರು ಅಂತ ನಾನು ಭಾವಿಸ್ತೇನೆ. ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಬಹಳ ಸುಲಭ ಇಲ್ಲ. ಅದರಲ್ಲಿಯೂ ಪಾಳು ಬಿದ್ದಂತಹ ಅಥವಾ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದು, ಅಂದರೆ ಯಾರು ನೋಡುವವರಿಲ್ಲದೆ ಹಿಂದಿನ ಕಾಲದವರ ತ್ಯಾಗದ ಫಲವೋ ಅಥವಾ ಇನ್ನಿತರ ರೀತಿಯಲ್ಲಿ ಅವರು ನಿರ್ಮಾಣ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಂತಹ ದೇವಸ್ಥಾನ ಅನೇಕ ಕಾರಣಗಳಿಂದ ಇರಬಹುದು. ಅದು ಪಾಳು ಬಿದ್ದಾಗ ಅದನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸುವಂತಹ ಕೆಲಸ ಅದು ಬಲು ಕಷ್ಟದ ಕೆಲಸ. ಅಂತಹ ಒಂದು ಕೆಲಸವನ್ನು ಈ ಸಂಧಿ ಕ್ಷೇತ್ರದಲ್ಲಿ ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನನ್ನ ಹಿರಿಯರು, ಹಾಗೆ ಇಲ್ಲಿರುವಂಥ ಎಲ್ಲ ಆತ್ಮೀಯ ವೇದಿಕೆಯಲ್ಲಿರುವಂಥ ಇದರ ಅಧ್ಯಕ್ಷರಿರ್ಬೋದು, ಗೌರವಾಧ್ಯಕ್ಷರು, ಇವರೆಲ್ಲ ನನಗೆ ಬಹಳ ಮೊದಲಿನಲ್ಲೇ ಗೊತ್ತಿರುವಂತಹ ಆತ್ಮೀಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂಥವರೊಂದಿಗೆ ಸೇರಿಕೊಂಡು ಮುಂಭಾಗದಲ್ಲಿ ಕಾಣುವಂತಹ ಎಲ್ಲ ಈ ಭಾಗದ ಕಾರ್ಯಕರ್ತ ಬಂಧುಗಳಿರ್ಬೋದು ಅಥವಾ ಮಾತೆಯರಿರ್ಬೋದು, ಬಹಳ ಸಂತೋಷದಿಂದ ಇವತ್ತು ಆ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ 2 ದಿವಸ 3 ದಿವಸಗಳ ಕಾಲ ಅಂತ ಕೂತಿದ್ದೀರಲ್ಲ, ಅದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಇಂತಹ ಒಂದು ಸುಂದರ ನಿರ್ಮಾಣವನ್ನು ನಿಮ್ಮ ಕಾಲದಲ್ಲಿ ಇದನ್ನು ಮಾಡಿ ಆ ವಿಷ್ಣುಮೂರ್ತಿಗೆ ಕೈ ಮುಗಿಯುವಂಥ ಒಂದು ಧನ್ಯತಾ ಭಾವದ ಕೆಲಸವನ್ನು ಮಾಡಿದ್ದೀರಲ್ಲ, ಅದಕ್ಕಾಗಿ ಅಭಿನಂದಿಸ್ತೇನೆ.
ಕೆಲವು ಸಂದರ್ಭಗಳಲ್ಲಿ ಈಗಾಗಲೇ ಡಾಕ್ಟರ್ ಶ್ರೀಧರ್ ಭಟ್ಟನ ಹಿರಿಯರು ಹೇಳಿದರು, ಕೋವಿಡ್ ಕಾಲದಲ್ಲಿ ಪ್ರಾರಂಭಿಸಿ ಅದು ನಂತರ ಮುಂದುವರಿಸಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ ಅಂತ. ಕಾರಣಗಳು ಆ ರೀತಿ ಇರ್ತದೆ. ಆದರೆ ಆ ನಂತರ ಅದನ್ನು ಆಗಬೇಕು ಅಂತ ಹೇಳುವ ಹಠದೊಂದಿಗೆ ಮುಂದುವರಿಸಿ ಇವತ್ತು ಆ ನಿರ್ಮಾಣಗೊಂಡು ಸುಂದರವಾಗಿ ವಿಷ್ಣುಮೂರ್ತಿ ಅಲ್ಲಿ ನೆಲೆಗೊಳ್ಳಲಿಕ್ಕಿದ್ದಾನೆ ಇನ್ನು 2 ದಿವಸಗಳಲ್ಲಿ. ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದ್ದು, ಬಹುಶಃ ಕಾಸರಗೋಡಿನ ಈ ಭಾಗದಲ್ಲಿ ಸುಮಾರು 10 ರಿಂದ 15 ಕ್ಷೇತ್ರಗಳು ಈ ವರ್ಷ ಬ್ರಹ್ಮಕಲಶಗೊಂಡು ಪುನರುತ್ಥಾನಗೊಂಡು, ಅಂದರೆ ಹೊಸದಾದ ದೇವಸ್ಥಾನಗಳಲ್ಲ. ಹೊಸದಾದ ದೇವಸ್ಥಾನಗಳನ್ನು ಕಟ್ಟೋದು ಬಹಳ ಸುಲಭ ಇರ್ತದೆ, ಅಂದರೆ ಹಣ ಇದ್ರಾಯ್ತು, ಆಗ ಹೊಸತೆಷ್ಟು ಕಟ್ಬೋದು. ಅದಲ್ಲ, ಹಿಂದೆ ಇದ್ದಂತಹ ಪಾರಂಪರಿಕ ವಿಧಾನದಿಂದ ಸರಿಯಾದ ಸೂತ್ರದಿಂದ ನಿರ್ಮಾಣಗೊಂಡಂತಹ ದೇವಸ್ಥಾನಗಳು ಪಾಳು ಬಿದ್ದಾಗ ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ನಿಲ್ಲಿಸಿದಂಥ ದೇವಸ್ಥಾನಗಳು ಇವತ್ತು 10-12 ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಆಗ್ತಾ ಇದೆ. 12 ವರ್ಷಗಳು ಕಳೆದು 15 ವರ್ಷಗಳು ಕಳೆದು ಆಗುವಂಥ ಬ್ರಹ್ಮಕಲಶಗಳು ಹಲವಿವೆ. ಬಹುಶಃ ನಿನ್ನೆ ತಾನೇ ಕಾರಮಾರು ಕ್ಷೇತ್ರದಿಂದ ಆಮಂತ್ರಣ ಕೊಡಬೇಕು ಅಂತ ಬಂದಿದ್ರು. ಮೊನ್ನೆ ನಾರಂಪಾಡಿಯಲ್ಲೂ ಫೋನ್ ಬಂದಿತ್ತು. ನಾಡಿದ್ದು ಏತಡ್ಕದಲ್ಲಿ ಪ್ರಾರಂಭ ಆಗ್ತಾ ಇದೆ. ಮೊನ್ನೆ ಕಂಬಾರ್ನಲ್ಲಿ ಬ್ರಹ್ಮಕಲಶ ಆಯಿತು, ಆಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಕೂಡ, ಯಾಕೆಂದರೆ ನಂದೇ ಒಂದು ಹಿರಿಯರು ತೀರ್ಕೊಂಡದ್ರಿಂದಲಾಗಿ. ನಮ್ಮೂರಿನ ಡಾಕ್ಟರ್ ಶ್ರೀಧರ್ ಭಟ್ರ ನೇತೃತ್ವದ ಒಂದು ದೈವ ಕ್ಷೇತ್ರದ ಅರಸಂಕಲ್ ದೈವ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾದಂತಹ ಬ್ರಹ್ಮಕಲಶ ಜರುಗಿತ್ತು. ಹಾಗೆ ನಾವೆಲ್ಲರೂ ಎದುರು ನೀಡ್ತಾ ಇರುವಂತಹ ಮಧೂರಿನ ಬ್ರಹ್ಮಕಲಶ ಏನು ಬರುವ ಮಾರ್ಚ್ ಕೊನೆಯಿಂದ ಏಪ್ರಿಲ್ನಲ್ಲಿ ಜರುಗಲಿಕ್ಕಿದೆ. ಹಾಗಾಗಿ ಬಹುಶಃ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಸೇರಿದಾಗ ಅಥವಾ ಇಲ್ಲಿ ಕಂಡ ಜನರನ್ನು ಕಂಡಾಗ ನಮಗೂ ಯೋಚಿಸುವುದಿದೆ, ಅಥವಾ ಇರುವಂಥ ಹಿರಿಯರು ಹೇಳಲಿಕ್ಕಿದೆ, ಕಾಲ ಆಳಾತಂಡ ಅಂತೇಳಿ. ಅಂದರೆ ಜನ ಇಲ್ಲ, ಜನ ಬರೋದಿಲ್ಲ, ಅಥವಾ ಈಗಿನ ಕಿರಿಯರಿಗೆ ಆಸಕ್ತಿ ಇಲ್ವೋ, ಅಥವಾ ಯಾರು ಸೇರೋದಿಲ್ಲ ಅಂತ. ಹಾಗಲ್ಲ ಬಂಧುಗಳೇ, ಅನಿವಾರ್ಯ ಕಾರ್ಯಗಳಿರ್ಬೋದು, ಅಥವಾ ಇಂಥ ಸಂದರ್ಭಗಳಲ್ಲಿ ನಿನ್ನೆ ಹೊರೆ ಕಾಣಿಕೆ ಆಯಿತು, ಇವತ್ತಿನ ಕಾರ್ಯಕ್ರಮ ನಾಳೆ ಇದೆ, ನಾಡಿದ್ದಿದೆ, ಮತ್ತು ಇದೊಂದು ಪುಟ್ಟ ಕ್ಷೇತ್ರ ಈ ಭಾಗದಲ್ಲಿ. ಆಗ ಸೇರುವವರು ಸೇರ್ತಾ ಹೋಗ್ತಾರೆ, ಇಲ್ಲದಿದ್ದರೆ ಇಂಥ ಕ್ಷೇತ್ರ ನೆಲೆಗೊಳ್ತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಏನು ಇಲ್ಲ ಅಂತ ಹೇಳ್ತಾ ಇದ್ದೇವೋ ಅಥವಾ ಋಣಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ದೀವೋ ಅಂಥ ಸಂದರ್ಭದಲ್ಲಿ ಈ 10-12 ಅಲ್ಲ, ಬಹುಶಃ 15 ರಿಂದ 18 ಕ್ಷೇತ್ರಗಳು ಬರೀ ಕಾಸರಗೋಡು ಜಿಲ್ಲೆ ಈ ಆಸ್ಪಾಸ್ನಲ್ಲಿ ಬರುವ ಮಾರ್ಚ್ ಏಪ್ರಿಲ್ನವರೆಗೆ ಬ್ರಹ್ಮಕಲಶ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿ ನಾವೆಲ್ಲ ಹಾಗಿದ್ದರೆ ಹಿಂದೆ ಬಿದ್ದಿದ್ದೇವೆ ಧಾರ್ಮಿಕ ಚಿಂತನೆಯಲ್ಲಿ? ಖಂಡಿತವಾಗಿ ಇಲ್ಲ. ಇವತ್ತು ಅನೇಕ ಭಜನಾ ಮಂದಿರಗಳಲ್ಲಿ ಬಹಳ ಒಳ್ಳೆಯದಾದ ಉತ್ತಮವಾದಂಥ ರೀತಿಯಲ್ಲಿ ಚಿಕ್ಕ ಮಕ್ಕಳಿಂದ ತೊಡಗಿ ಮಹಿಳೆಯರು ಹಿರಿಯರು ಎಲ್ಲರ ಭಜನೆಗಳಾಗ್ತಾ ಇವೆ. ಹಾಗಾಗಿ ಕಾಲ ಬದಲಾದಂತೆ ಕಾಲಕ್ಕೆ ಬದಲಾವಣೆಗೊಳಪಟ್ಟು ನಾವು ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಆಚರಿಸ್ತಾ ಮುಂದುವರಿತಾ ಇದ್ದೇವೆ. ಹಿಂದುಳಿದ ಪ್ರದೇಶ ಅಂತ ಹೇಳಿದರು. ಬಹುಶಃ ಕಜೆ ಜನಾರ್ದನ ದೇವಸ್ಥಾನಕ್ಕೂ ನಾನು ಬಂದಿದ್ದೇನೆ, ಇಲ್ಲೇ ಕೆಳಗಡೆ ಇದೆ. ಈ ಭಾಗದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರಗೊಂಡು ಒಂದು ಸಣ್ಣ ಕ್ಷೇತ್ರ ಆಗಿ ಒಂದು ಪರಿಮಿತಿ ಇರ್ತದೆ. ಬಹಳ ಆಡಂಬರವೂ ವಿಜೃಂಭಣೆಯೂ ಇರುವಂಥ ಕ್ಷೇತ್ರಗಳು ಅನೇಕ ಇರ್ತದೆ. ಆದರೆ ಒಂದು ಆತ್ಮೀಯತೆಯಿಂದ ಮತ್ತು ಇಲ್ಲಿರುವಂಥ ಎಲ್ಲರೂ ಪರಿಚಯಿತರು ಮತ್ತು ಪರಿಚಯದ ಇರುವಂಥ ಎಲ್ಲ ಆತ್ಮೀಯ ಬಂಧುಗಳು ಒಳಗೊಂಡಂತಹ ಒಂದು ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿರ್ಬೋದು, ಬ್ರಹ್ಮಕಲಶದಲ್ಲಿರ್ಬೋದು, ಅಲ್ಲೊಂದು ಆತ್ಮೀಯತೆಯ ಒಡನಾಟ ಇರ್ತದೆ. ಅದು ಬಹಳ ಖುಷಿ ಕೊಡ್ತದೆ. ಹಾಗಾಗಿ ನಾನು ಬಂದಾಗಲೂ ನಮ್ಮೂರಲ್ಲೊಂದು ಬೇರೊಂದು ದೊಡ್ಡ ಕಾರ್ಯಕ್ರಮ ಇದೆ, ನೀವು ಬರೋದಿಲ್ವ ಅಂತ ಹೇಳಿದರು. ಯಾವತ್ತು ನಮ್ಮ ಭದ್ರತೆ ಅಥವಾ ತಳಪಾಯ ಇರುವಂಥದ್ದು ಇಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಗುರುಸಿಕೊಂಡು ಅಥವಾ ಇಂಥ ಧಾರ್ಮಿಕ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ನಮ್ಮ ಸಂತಸವನ್ನು ಕಾಣುವಂಥ ಹಿಂದೂ ಸಮಾಜದ ಬಂಧುಗಳು ನಾವು ಯಾವತ್ತೂ ಇಂತಹ ಕಾರ್ಯಕ್ರಮಗಳಿಗೆ ಬರುವುದನ್ನು ಬಹುಶಃ ಹಿಂದೆ ಬೀಳುವುದಿಲ್ಲ ಅದರಲ್ಲಿ. ಹಾಗಾಗಿ ಮೊದಲಾಗಿ ಸುಂದಿ ಕ್ಷೇತ್ರಕ್ಕೆ ಬರಲೇಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಬಂದಂತಹದ್ದು. ನನಗೂ ಈ ಭಾಗ್ಯ ಒದಗಿ ಬಂದಂದು ಇವತ್ತುವರೆಗೆ ನನಗೆ ಕೂಡ ನನ್ನ ಹಿರಿಯರು ತೀರ್ಕೊಂಡಂಥ ಕಾರ್ಯಕ್ರಮದ ಸೂತಿಕೆ ಇತ್ತು. ಬಹುಶಃ ಇವತ್ತೇ ಅಂದರೆ ಬಿಡುಗಡೆ ಆಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಇಲ್ಲ. ಇಲ್ಲದ್ರೆ ನಿನ್ನೆ ಕೂಡ ಹೊರೆಕಾಣಿಕೆ ಸಂದರ್ಭಕ್ಕೆ ಬರಬೇಕು ಅಂತೇಳಿ ಭಾವಿಸಿದ್ದೆ. ಈ ಹಿಂದೆ ಇಂತಹ ಅನೇಕ ಕ್ಷೇತ್ರಗಳು ಇದರ ಆಮಂತ್ರಣ ಪತ್ರಿಕೆ ನೋಡಿದಾಗ ಇದರಲ್ಲೊಂದು ಫೋಟೋ ಕಂಡಿತು ಹಿಂದೆ. ಆ ಫೋಟೋದಲ್ಲಿರುವಂತಹ 2 ಏನು ಮೆಟ್ಟುಕಲ್ಲುಗಳು ಮತ್ತು ಆ ಹಳೆಯ ಗೋಡೆಯನ್ನು ಕಂಡಾಗ ಮತ್ತೆ ಇವತ್ತು ಶಿಲಾಮಯವಾದಂತಹ ದೇವಸ್ಥಾನವನ್ನು ಕಂಡಾಗ ಇಲ್ಲಿ ಬಂದಂತಹ ಎಲ್ಲ ಬಂಧುಗಳು ಅಥವಾ ಖಂಡಿತ ನಮ್ಮ ಕಣ್ತುಂಬಿ ಬರ್ತದೆ. ಯಾಕೆಂದರೆ ಹೇಗೆ ಪಾಳು ಬಿದ್ದಂತಹ ದೇವಸ್ಥಾನ ಇವತ್ತು ಮತ್ತೊಮ್ಮೆ ತಲೆ ಎತ್ತಿ ನಿಂತಿದೆ ಅಂತ ಹೇಳುವಂತಹದ್ದನ್ನು ನಾವು ಕಂಡಾಗ ಬಹುಶಃ ದೇವರಿಗೆ ಇದನ್ನೆಲ್ಲ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವಂತ ಈಗಾಗಲೇ ತಂತ್ರಿಗಳು ಹೇಳಿದಂಥ ಮಾತೆ ಸಾಧ್ಯ ಇದೆ. ಆದರೆ ಭಕ್ತರ ಏಳಿಗೆಯಲ್ಲಿ ಭಕ್ತರ ಸಂತಸದಲ್ಲಿ ದೇವರು ಖುಷಿಯನ್ನು ಪಡುವಂತಹದ್ದು ಇದು ಕಲಿಕಾಲದಲ್ಲಿ. ಹಾಗಾಗಿ ಬಹುಶಃ ನಾವೆಲ್ಲರೂ ಬಹಳ ಶ್ರಮಪಟ್ಟು ಬೆವರಿಳಿಸಿ ಇಂತಹ ದೇವಸ್ಥಾನಗಳ ಪುನರ್ಜೀವನಗೊಳಿಸಿದಲ್ಲಿ ಅದು ಭಗವಂತನಿಗೆ ಶ್ರೇಷ್ಠ ಅಂತ ಹೇಳ್ತಾ ಅನೇಕ ಶಿವ ದೇವಸ್ಥಾನಗಳು ಈ ಭಾಗದಲ್ಲಿವೆ. ಬಹುಶಃ ನಮ್ಮೂರಿನ ಆಚೆ ಬದಿಯಿಂದ ತೊಡಗಿದರೆ ವಿಷ್ಣು ಮೂರ್ತಿ ದೇವಸ್ಥಾನಗಳು ಕೂಡ ಈ ರೀತಿ ಇದೆ. ಪಕ್ಕದಲ್ಲೇ ಜನಾರ್ದನ ಅಂತ ದೇವಸ್ಥಾನ ಕೂಡ ಇದೆ. ಹಾಗೆ ವಿಷ್ಣುವನ್ನು ಆರಾಧಿಸುವ ಈ ಕ್ಷೇತ್ರ ಬಹುಶಃ ಶಿವ ತನ್ನ ಹಲಹಲ ವಿಷವನ್ನು ನುಂಗಿ ನಮಗೆ ಒಳ್ಳೆಯದನ್ನು ಕೊಟ್ಟು ತಾನು ವಿಷಕಂಠನೋ ನೀಲಕಂಠನೋ ಆದರೆ ವಿಷ್ಣು ಕೂಡ ಹಾಗೆಯೇ ಅವನು ಅನೇಕ ತನಗೆ ಪೂಜೆಗಳಿಲ್ಲದಂತಹ ಒಂದು ಶಾಪ ಕೂಡ ಅವನಿಗಿದೆ. ಹಾಗಾಗಿ ವಿಷ್ಣು
ತನ್ನೆಲ್ಲ ಕಷ್ಟಗಳನ್ನು ನೋಡ್ತಾ ಕೃಷ್ಣ ಇರ್ಬೋದು ಅಥವಾ ಎಲ್ಲ ಅವತಾರಗಳು 10 ಅವತಾರಗಳಲ್ಲಿ ಮಾಡ್ತಾ ಭಕ್ತರ ಏಳಿಗೆಗಾಗಿ ದಶಾವತಾರಗಳನ್ನು ಅಥವಾ ಇನ್ನೂ ಅನೇಕ ಅವತಾರಗಳನ್ನು ಎತ್ತಿದವ ಅಂತ ವಿಷ್ಣುವನ್ನು ವಿಷ್ಣುಮೂರ್ತಿಯಾಗಿ ಧ್ಯಾನಿಸುವಂತಹ ಈ ಕ್ಷೇತ್ರ ಇನ್ನಷ್ಟು ಬೆಳಗಿ ಬರಲಿ ಮತ್ತು ಮುಂದಿನ ದಿನಗಳಲ್ಲಿ ಬಹುಶಃ ಇಂತಹ ಪ್ರದೇಶಗಳಲ್ಲಿ ನಮಗೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿ ಇರುವಂತಹ ಕಷ್ಟಗಳು ನನಗೂ ಚೆನ್ನಾಗಿ ಗೊತ್ತಿದೆ ಒಂದು ಕ್ಷೇತ್ರದ ಸೇವಕನಾಗಿ ಅಥವಾ ಸೇವೆಯನ್ನು ಮಾಡುವವನಾಗಿ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ಯೋಚಿಸ್ತಾ ಆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ದೇವರು ಸದಾ ನೆಲೆಗೊಳ್ಳಿ ಮತ್ತು ನಮ್ಮೆಲ್ಲರ ಭಕ್ತರ ಆಶೋತ್ತರಗಳನ್ನು ಈಡೇರಿಸಲಿ ಅಂತೇಳಿ ಹೇಳ್ತಾ ಈ ಭಾಗದ ಜನತೆ ತಾವು ಧನ್ಯರಾಗಿದ್ದೀರಿ ಇಂತಹ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಮತ್ತು ವಿಷ್ಣುಮೂರ್ತಿ ನಮಗೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಧಾರ್ಮಿಕ ಭಾಷಣ ಕಶಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹರಿ ಓಂ. ವಿಷ್ಣುಮೂರ್ತೆ ಪ್ರಸೀದನಃ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ಒಂದೇ ಭಾರತಮಾಚರಂ. ಎಲ್ಲರಿಗೂ ವಂದನೆಗಳು. ಸಭಾ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ನನ್ನನ್ನು ಎಲ್ಲಿಯಾದರೂ ಕರೆದು ನಾನು ಹೋಗುವುದು ಅಂತ ಇಲ್ಲ ಈಗ. ಆದರೆ ಇಲ್ಲಿ ಕೈಯಾರಿಂದ ಕರೆದದ್ದು ಅನ್ನುವ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ. ನನಗಿಲ್ಲ ಅಂತ ಅವ್ರು ಹೇಳಬೇಕಾದ್ರೆ ಹೇಳಲಿಕ್ಕಾಗಲಿಲ್ಲ. ಕಾರಣ ಏನಂದರೆ ನಾನು ಚಿಕ್ಕಂದಿನಿಂದ ಇಲ್ಲೇ ಇದ್ದವ, ಕೈಯಾರನವ. ನಾನು ಇಲ್ಲೇ ಪ್ರಭಾಕರ ಹೊಳ್ರು ಅಂತ ಇದ್ದಾರೆ, ಅವರ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಇಲ್ಲಿ ಕೆಲಸಕ್ಕಿದ್ರು. ನನಗೆ ಊಟ ಹಾಕಿ ನನ್ನನ್ನು ಬೆಳೆಸಿದ ಮನೆ ಅದು. ಇಲ್ಲೇ ಕೈಯಾರು ಶಾಲೆ ಅಂತ 1ರಿಂದ 4ರವರೆಗೆ ಇಲ್ಲೇ ಹೋದವ ನಾನು. ಈಗ ಕಲ್ಲಡ್ಕದ ಹತ್ರ ಇದ್ದೇವೆ. ಅದಕ್ಕೆ ಅವರು ಬರಬೇಕು ಅಂತ ಕೇಳಿದಾಗ ಅನಿವಾರ್ಯವಾಗಿ ಒಪ್ಪಿಕೊಂಡೆ ಅಷ್ಟೇ. ಅಲ್ಲಿ ಮಕ್ಕಳು ವೇಷ ಹಾಕಿ ಆಗಿಂದ ತಯಾರಾಗಿದ್ದಾರೆ, ಅವರಿಗೆ ನೃತ್ಯ ಉಂಟು ಅಂತ ಕಾಣುತ್ತದೆ. ಆದ ಕಾರಣ ತುಂಬ ಮಾತಾಡೋದು ಸಮಂಜಸ ಅಲ್ಲ. ಉಪನ್ಯಾಸ ಎಲ್ಲ ಕೊಡಲಿಕ್ಕೆ ಬಹಳ ಸಮಯ ತಗೊಳ್ಬಾರದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಆದರೆ ನೀವು ಕರೆದದ್ದಕ್ಕೋಸ್ಕರ ಒಂದು ಸ್ವಲ್ಪ ಆದರೂ ಮಾತಾಡಬೇಕಾದ್ದು ನನ್ನ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಹೇಳ್ತೇನೆ ಅಷ್ಟೇ. ಯಾವುದೋ ವಿಚಾರಗಳನ್ನು ಬೇಕಾದ್ದನ್ನೆಲ್ಲ ಯಾರಿಗೆ ಯಾವುದನ್ನು ಹೇಳಬೇಕೋ ಒಂದು ಕ್ಷೇತ್ರದಲ್ಲಿ ಜನರಿಗೆ ತಿಳಿಸಬೇಕಾದ್ದೇನುಂಟು ಅದೆಲ್ಲವನ್ನ ಒಂದು ಇಂತಹ ಕಾರ್ಯಕ್ರಮದಲ್ಲಿ ತಿಳಿಸಲಿಕ್ಕೆ ಆಗ್ತದೆ ಅಂತೇನಿಲ್ಲ. ಆದರೆ ಯಾವುದೋ ಒಂದು ವಿಷಯವನ್ನಾದರೂ ತಿಳಿಸಬೇಕಾದ್ರೂ ನನ್ನ ಕರ್ತವ್ಯ. ಅದಕ್ಕೋಸ್ಕರ ಬ್ರಹ್ಮಕಲಶಕ್ಕೆ ನನ್ನನ್ನು ಕರೆದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಕ್ಷೇತ್ರದ ಈ ರೀತಿಯಾಗಿ ನವನಿರ್ಮಾಣ ಮಾಡಿ ಬ್ರಹ್ಮಕಲಶ ಮಾಡಬೇಕು, ಅದರಲ್ಲಿ ನಾವು ಎಷ್ಟು ತೊಡಗಿಸಿಕೊಳ್ಬೇಕು, ಈ ಬಗ್ಗೆ ಶಾಸ್ತ್ರ ಏನು ಹೇಳ್ತದೆ ಅನ್ನುವಂಥದ್ದನ್ನು ನೆನಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಷ್ಟೇ. ಹಿಂದೂ ಧರ್ಮ ನಿಂತಿರುವಂಥದ್ದು ವೇದಗಳ ಆಧಾರದಲ್ಲಿ. ಯಾರೋ ಬರ್ದದಲ್ಲ. ಆ ಮಹಾಸ್ಫೋಟದಿಂದ ಜಗತ್ತು ಸೃಷ್ಟಿ ಆಯ್ತಲ್ಲ, ಈ ಜಗತ್ತು ಭೂಮಿ ಸೃಷ್ಟಿ ಆಯ್ತಲ್ಲ, ಆ ದಿನದಿಂದ ಇವತ್ತಿನವರೆಗೆ ಜಗತ್ತಿನ ಜೊತೆಗೆ ಸೃಷ್ಟಿಯಾದಂಥದ್ದು ವೇದ ಮಂತ್ರಗಳು. ಆ ವೇದಗಳ ಆಧಾರದಲ್ಲಿ ಹಿಂದೂ ಧರ್ಮ ನಿಂತಿದೆ. ಉಳಿದವರಿಗೆಲ್ಲ ಆದರೆ ಅವರವರ ಮತಕ್ಕೆ ಧರ್ಮಗ್ರಂಥ ಯಾವುದು ಅಂತ ಕೇಳಿದರೆ ನೇರವಾಗಿ ಹೇಳ್ತಾರೆ ಅಂತ. ನಮಗೆ ಬೈಬಲ್, ನಮಗೆ ಕುರಾನ್, ಅವರಿಗೆ ಯಾವುದು ಅಂತ ನಮಗೆ ಗೊತ್ತಿದೆ. ಆದರೆ ನಮ್ಮಲ್ಲಿ ಹಿಂದೂಗಳ ಹತ್ರ ಯಾರ ಹತ್ರ ಆದರೂ ಕೇಳಿದರೆ ಹಿಂದೂ ಧರ್ಮ ಯಾವ ಗ್ರಂಥದ ಆಧಾರದಲ್ಲಿ ನಿಂತಿದೆ ಕೇಳಿದರೆ 10 100 ಉತ್ತರಗಳು ಬರ್ತವೆ. ಯಾರೋ ಭಗವದ್ಗೀತೆ ಅಂತ ಹೇಳ್ತಾರೆ, ಪುರಾಣಗಳು ಅಂತ ಹೇಳ್ತಾರೆ, ಉಪನಿಷತ್ತು, ವೇದಾಂತಗಳು, ರಾಮಾಯಣ ಮಹಾಭಾರತ, ಈ ಏನೇನು ಉತ್ತರಗಳನ್ನೆಲ್ಲ ಕೊಡ್ತೇವೆ ನಾವು. 100 ಸಾವಿರಾರು ಗ್ರಂಥಗಳ ಆಧಾರ ನಮಗೆ ಇರುವಂಥದ್ದು ಸರಿ. ಆದರೆ ಯಾವುದೇ ಸಂದರ್ಭದಲ್ಲಿ ನಮಗೆ ನೆನಪಿರಬೇಕು, ಹಿಂದೂ ಧರ್ಮಕ್ಕೆ ಮೂಲ ಗ್ರಂಥ ಯಾವುದು ಕೇಳಿದರೆ ಅದು ವೇದ. ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಗರಿಯಸಿ ಅಂತೆಲ್ಲ ಮಾತುಂಟು. ಸ್ಮೃತಿಗಳಿಗೆ ಆಚರಣೆಗಳಿಗೆ ಎಷ್ಟೋ ಸಲ ವಿರೋಧ ಬಂದಾಗ ಯಾವುದನ್ನು ನಾವು ತಗೊಳ್ಬೇಕು ಅಂತ ಕೇಳಿದರೆ ಶ್ರುತಿರೇವ ಗರಿಯಸಿ. ಶ್ರುತಿ ಅಂದರೆ ವೇದಗಳಿಗೆ ಶ್ರುತಿ ಅಂತ ಹೆಸರು. ಕೇಳಿ ಶ್ರುತಂ, ಕೇಳಿ ಬಂದದ್ದು, ಆದ ಕಾರಣ ಶ್ರುತಿ ಅಂತ ಅದಕ್ಕೆ ಹೆಸರು ಬಂದದ್ದು. ವೇದಗಳಲ್ಲಿ ಏನು ಹೇಳಿದ ಆ ರೀತಿಯಾಗಿ ನಾವು ಜೀವನ ಮಾಡಬೇಕು. ಆಗುದಿಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ಈಗಿನ ಕಾಲಕ್ಕೆ ಮಾಡ್ಲಿಕ್ಕಂತೂ ಬಹಳ ಕಷ್ಟ ಇದೆ ಅಂತ. ವೇದ ಮಂತ್ರಗಳಲ್ಲಿ ಏನು ಹೇಳುತ್ತದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮಂಥ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಲ್ಲ. ಅದು ಸಂಸ್ಕೃತ ಭಾಷೆಯಲ್ಲಿದೆ, ಅದಕ್ಕೆ ನಮಗೆ ಗೊತ್ತಾಗುವುದಿಲ್ಲ. ಸಂಸ್ಕೃತ ಕಲ್ತವನಿಗೂ ವೇದ ಅರ್ಥ ಆಗುವುದಿಲ್ಲ ಅಂತ. ಸ್ವಲ್ಪ ಸ್ವಲ್ಪ ಸಂಸ್ಕೃತ ಎಲ್ಲಿಯೋ ಪಾಠ ಮಾಡಿಕೊಂಡು ಸಂಸ್ಕೃತ ಕಲ್ತಿದ್ದೇನೆ ಅಂತ ತಿಳ್ಕೊಂಡವನಿಗೆ ಇದೆಲ್ಲ ತಪ್ಪಾಗಿ ಕಾಣ್ತದೆ ಅಂತ. ಒಂದು ಪ್ರಸಿದ್ಧ ಮಂತ್ರ ಇದೆ, ಭದ್ರಂ ಕರ್ಣೇಭಿಹಿ ಶೃಣಿಯಾಮಹ ಅಂತ. ಸಂಸ್ಕೃತ ಕಲ್ತವನಿಗೆ ಅದರಲ್ಲಿ ಗ್ರಾಮರ್ ಮಿಸ್ಟೇಕ್ ಉಂಟು, ಅದರಲ್ಲಿ
ಕರ್ಣೇಭೀಹಿ ಅಂತ ಸಂಸ್ಕೃತದಲ್ಲಿ ಆಗುದಿಲ್ಲ, ಸಂಸ್ಕೃತದಲ್ಲಿ ಕರ್ಣೈಹಿ ಅಂತ ಆಗಬೇಕು. ಇದು ಸರಿ ಇಲ್ಲ ವೇದ ಮಂತ್ರ ಅಂತ ಹೇಳುವ ಮಟ್ಟಕ್ಕೆ ಇದೆ ಅದು. ಅಂದರೆ ವೇದವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ವೇದಿಕ ಗ್ರಾಮರ್ ಬೇರೆ ಇದೆ ಅಂತ, ಷಡಂಗಗಳು ಅಂತ ಕರಿತೇವೆ. ವೇದವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ 6 ಅಂಗಗಳನ್ನು ನಾವು ತಿಳ್ಕೊಳ್ಬೇಕು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಈ 6 ಅಂಗಗಳನ್ನು ಯಾರು ಸರಿಯಾಗಿ ಅಧ್ಯಯನ ಮಾಡಿರ್ತಾನ ಅಂತವನಿಗೆ ಮಾತ್ರ ವೇದ ಅರ್ಥ ಆಗ್ತದೆ. ತನ್ನ ಜೀವನದಲ್ಲಿ ವೇದಾಧ್ಯಯನಕ್ಕೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ 10-20 ವರ್ಷಗಳನ್ನು ಪೂರ್ತಿಯಾಗಿ ಅದಕ್ಕೆ ಮೀಸಲಾಗಿಟ್ಟವನಿಗೆ ಅರ್ಥ ಆಗ್ತದೆ ಏನೋ. ನಾವೆಲ್ಲ ಎಷ್ಟು ಅಂತ ಕೇಳಿದರೆ ದರ್ವಿ ಪಾಕರಸ ಅನಿವ ಅಂತ, ಈ ಸಾರು ಸಾಂಬಾರಲ್ಲಿ ಸೌಟಿ ಇಟ್ಟಿರ್ತಾರಲ್ಲ ಅದರ ಹಾಗೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದು ಅದನ್ನು ಹೇಳುವವರು. ಸಾರಲ್ಲಿ ಸಾಂಬಾರಲ್ಲಿ ಸೌಟಿಟ್ರೆ ಅದರ ಒಳಗಡೆ ಇಡೀ ತಿರುಗಾಡ್ತದೆ, ಅದು ಅದರ ಒಳಗೆ ಇರ್ತದೆ. ಅದು ಯಾರಾದರೂ ಕೇಳಿದರೆ ಆ ಸೌಟಿಗೆ ಸಾಂಬಾರಿನ ರುಚಿ ಗೊತ್ತುಂಟಾ ಅಂತ, ಅದಕ್ಕೆ ಗೊತ್ತಿಲ್ಲ ಅಂತ, ತಿಂದವನಿಗೆ ಗೊತ್ತಿರೋದು ಅಂತ. ನಾವು ಎಷ್ಟು ಬಾಯಿಯಲ್ಲಿ ಮಂತ್ರಗಳನ್ನು ಹೇಳ್ಬೋದು, ನಮಗೆ ಮಂತ್ರಗಳು ಅರ್ಥ ಆಗುವುದಿಲ್ಲ ಎಷ್ಟೋ ಸಲ ಅಂತ. ಅರ್ಥ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಶ್ರುತಿ ಪಥ ಅಂತ ಉಂಟು, ವೇದದಲ್ಲಿ ಏನು ಹೇಳಿದ್ದಾರ ಹಾಗೆ ಜೀವನ ಮಾಡಬೇಕು ಅಂತ. ಅದನ್ನು ಅರ್ಥವೇ ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ಮತ್ತೆ ಜೀವನ ಮಾಡುವುದಿಲ್ಲ ಇಲ್ಲಿಂದ ಬಂತು. ಸಾಧ್ಯ ಇದ್ದರೆ ನಮ್ಮ ಜೀವನದಲ್ಲಿ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಆ ಕನ್ನಡದಲ್ಲಿ ಅರ್ಥ ಬರೆದಂಥದ್ದು ಬರ್ತದಲ್ಲ ಪುಸ್ತಕ, ಅದನ್ನಾದರೂ ಸ್ವಲ್ಪ ಆದರೂ ಓದಿ ತಿಳ್ಕೊಳ್ಬೇಕು ನಾವು, ಇದು ಅನಿವಾರ್ಯ. ಅದರ ಆಧಾರದಲ್ಲಿ ನಮ್ಮ ಧರ್ಮ ನಿಂತಿರುವಂಥದ್ದು. ಶ್ರೌತ ಮಾರ್ಗದಲ್ಲಿ 100 ಕರ್ಮಾಂಗಗಳಿವೆ, ಅದನ್ನೆಲ್ಲ ನಮಗೆ ಅರ್ಥವೇ ನಮಗಾಗುವುದಿಲ್ಲ. ಇಲ್ಲಿ ಹತ್ರ ಉಪ್ಪಳದ ಹತ್ರ ಕೊಂಡವೂರಿನಲ್ಲಿಯ ಏನೊಂದು ಶ್ರೌತ ಯಾಗ ನಡೆದಿತ್ತು. ಅನೇಕ ಜನ ಹೋಗಿದ್ರು ನೋಡ್ಲಿಕ್ಕೆ, ನಾನು ಸಹ ಹೋಗಿದ್ದೆ. ಏನು ಮಾಡ್ತಾರೆ ಅಂತ ಅವರೆಲ್ಲ ಮಾಡುವುದನ್ನು ನೋಡಿದರೆ ಸಂಸ್ಕೃತ ಗೊತ್ತಿದ್ದವನಿಗೆ ಯಾರಿಗೂ ಅರ್ಥ ಆಗುವುದಿಲ್ಲ. ನೋಡುವವರು ಸಾಮಾನ್ಯರು ಯೋಚನೆ ಮಾಡಿರೋರು ನೆಕ್ಕಪುರ ಮರ್ಲನ್ ತೋಜುಣು ಅಂತ. ಆ ಮಟ್ಟಕ್ಕಿದೆ ಅಂತ ನಾವು ಆ ಮಟ್ಟಕ್ಕೆ ಏರ್ಲಿಕ್ಕೆ ಆಗುದಿಲ್ಲ ಅಂತ, ನಮಗದು ಅರ್ಥ ಆಗುವುದಿಲ್ಲ. ಬಿಡಿ, ಶ್ರುತಿ ಪಥದಲ್ಲಿ ಹೋಗಬೇಕು ಅಂತಾದರೆ ಶ್ರೌತ ಮಾರ್ಗವನ್ನು ಅನುಸರಿಸಿ ನಮಗೆ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದಾಗ 2ನೇ ಒಂದು ದಾರಿಯನ್ನು ನಮ್ಮಂಥವರಿಗೆ ಸುಲಭ ಆಗಲಿಕ್ಕೆ ಅಂತ ಒಂದು ದಾರಿಯನ್ನು ಕೊಟ್ಟಿದ್ದಾರೆ. ಅದು ಸ್ಮೃತಿಗಳ ಆಧಾರದಲ್ಲಿ ಸ್ಮಾರ್ಥ ಕರ್ಮಗಳು ಅಂತ ಉಂಟು. ಶ್ರೌತ ಕರ್ಮಗಳನ್ನು ಬಿಡುವ, ಅರ್ಥ ಆಗುವುದಿಲ್ಲ ಅಂತ. ಸ್ಮಾರ್ಥ ಕರ್ಮಗಳನ್ನಾದರೂ ಮಾಡಲೇಬೇಕು ಅಂತ ಇದೆ. ಅದರಲ್ಲಿ ಕೆಲವನ್ನೆಲ್ಲ ನಮ್ಮ ಕರ್ತವ್ಯ ಅಂತ ಹೇಳಿದ್ದಿದೆ. ನಿಂಗೆ ಬೇಕಾದರೆ ಮಾಡ್ಬೋದು, ಇಲ್ಲದ್ರೆ ಬಿಟ್ಟು ಬಿಡು ಅನ್ನುವಂಥದ್ದಲ್ಲ ಅಂತ. ನಿನ್ನ ಜೀವನದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ ನಂತರ ಕಡ್ಡಾಯವಾಗಿ ಇಂಥದ್ದನ್ನು ಮಾಡಲೇಬೇಕು ಅಂತ ಕೆಲವನ್ನು ಹೇಳಿದ್ದಾರೆ. ಅದು 3 ರೀತಿಯಾಗಿದೆ. ಇಷ್ಟ, ಪೂರ್ತ ಮತ್ತು ದತ್ತ ಅಂತ 3 ವಿಧಗಳು. ಇಷ್ಟ ಕರ್ಮಗಳು ಅಂತ ಹೇಳಿದರೆ ಏನು ಕೇಳಿದರೆ, ಅಗ್ನಿಹೋತ್ರಂ ತಪ ಶೌಚಂ ವೇದಾನಾಂ ಪರಿಪಾಲನಂ ಆತಿಥ್ಯಂ ವೈಶ್ವದೇವಂಚ ಇಷ್ಟಮಿತ್ಯಭಿಧೀಯತೆ. ಈ ಪ್ರಕೃತಿಯ ಜೊತೆಗೆ ಬದುಕಲಿಕ್ಕೆ ಕಲಿಬೇಕು ನೀನು. ಅಗ್ನಿಹೋತ್ರ ಅಂತ ಇದೆ, ನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕಾದ್ದು ಮನುಷ್ಯನ ಕರ್ತವ್ಯ. ಇದನ್ನೆಲ್ಲ ಹೇಳ್ತಾರೆ. ಅಂದರೆ 2 ರೀತಿಯಲ್ಲಿ ನಮಗೆ ಕಲ್ಪನೆ ಕೊಟ್ಟದ್ದು ಅಂತ. ಜಗತ್ತಲ್ಲಿ ನಾವು ಬದುಕಬೇಕಾದ್ರೆ ಹೇಗಿರಬೇಕು ಅಂತ ಕೇಳಿದರೆ, ಒಂದನೇದ್ದು ನಿನ್ನದೇ ಆದ ವ್ಯಕ್ತಿತ್ವವನ್ನು ನೀನು ಮನುಷ್ಯನಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಮೊದಲು ಕಲ್ತಿಕೋ ಅನ್ನೋದಕ್ಕೋಸ್ಕರ ಇಷ್ಟ ಕರ್ಮಗಳು ಅಂತ ಇರೋದು. ನಮಗೆ ಹಕ್ಕಿಯ ಹಾಗೆ ಹಾರಾಡ್ಲಿಕ್ಕೆ ಗೊತ್ತಿದೆ, ಮೀನಿನ ಹಾಗೆ ನೀರಿನಡಿಯಲ್ಲಿ ಹೋಗ್ಲಿಕ್ಕೆ ಗೊತ್ತಿದೆ, ಜಗತ್ತಲ್ಲಿ ಕಾಣುವಂತಹ ಎಲ್ಲ ಚರಾಚರ ಜಗತ್ತನ್ನ ಅನುಕರಣೆ ಮಾಡಲಿಕ್ಕೆ ನಮಗೆ ಗೊತ್ತಿದೆ. ಆದರೆ ವಿಪರ್ಯಾಸ ಏನು ಕೇಳಿದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಅವರು ಕರೆ ಕೊಟ್ಟದ್ದು, ಮೊದಲು ಮಾನವನಾಗು, ಉಳಿದದೆಲ್ಲ ಮತ್ತೆ ನೀನು ಅಂತ. ಮೊದಲು ಮನುಷ್ಯನಾಗಿ ಇರಲಿಕ್ಕೆ ಕಲಿ ಅಂತ. ಅದನ್ನ ಕಲಿಸುವ ಪ್ರಯತ್ನ ಇವರು ಇಲ್ಲಿ ಹೇಳಿದ್ದು. ನಿನ್ನ ವ್ಯಕ್ತಿತ್ವವನ್ನು ಮನುಷ್ಯನಾಗಿ ನೀನು ಹೇಗೆ ರೂಪಿಸಿಕೊಳ್ಬೇಕು, ಅದಕ್ಕೆ ಕೆಲವನ್ನೆಲ್ಲ ನೀನು ಮಾಡಲೇಬೇಕು ಕಡ್ಡಾಯವಾಗಿ. 2ನೇದಾಗಿ ಪೂರ್ತ ಕರ್ಮಗಳನ್ನು ಹೇಳಬೇಕಾದ್ರೆ, ನೀನು ಒಬ್ಬ ಅಥವಾ ನಿನ್ನ ಹೆಂಡತಿ, ನಿನ್ನ ಮಗು, ನೀನು ಇಷ್ಟು ಮಾತ್ರ ಮನೆಯನ್ನು, ನನ್ನ ವ್ಯಾಪ್ತಿ ಪ್ರದೇಶವನ್ನು ಅಷ್ಟಕ್ಕೆ ಇಟ್ಟುಕೊಂಡು ಜೀವನ ಮಾಡಲಿಕ್ಕೆ ಆಗುದಿಲ್ಲ. ಈ ಸಮಾಜದಲ್ಲಿ ನೀನು ಬದುಕಿರ್ತಿ, ಸಮಾಜದ ಜೊತೆ ನೀನು ಹೇಗೆ ಬದುಕಬೇಕು, ಸಮಾಜಕ್ಕೆ ನೀನು ಹೇಗೆ, ನಿನ್ನ ಋಣ ಇದೆ, ಸಮಾಜದ ಋಣ ನಿನ್ನ ಮೇಲಿದೆ, ನೀನು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಈ 2ನ್ನು ಈ ಕರ್ಮಾಂಗಗಳಲ್ಲಿ, ಸ್ಮಾರ್ಥ ಕರ್ಮಗಳಲ್ಲಿ ಹೇಳುವುದು. ಅಗ್ನಿಹೋತ್ರವನ್ನು ಮಾಡಬೇಕು. ತಪಃ ಅಂದರೆ ತಪಸ್ಸು ಮಾಡಬೇಕು ಅಂತ ಅರ್ಥ. ತಪಸ್ಸು ಅಂದರೆ ನಮಗೆ ಸಾಮಾನ್ಯವಾಗಿ ಅರ್ಥ ಆಗುವುದಿಲ್ಲ ಅಂತ. ಎಲ್ಲಿಯೋ ಪಂಚಾಗ್ನಿ ಮಧ್ಯದಲ್ಲಿ ನಿಂತುಕೊಂಡ ನೀರಿನಲ್ಲಿ ಮುಳುಗಿಯ ಒಂದು ಕಾಲಲ್ಲಿ ನಿಂತು ವೃಕ್ಷಾಸನ ಮಾಡಿ ತಪಸ್ಸು ಮಾಡೋದು ಹೀಗೆ ತಿಳ್ಕೊಳ್ಳೋದು ನಾವು, ಅರ್ಥ ಬರ್ತದೆ ನಮಗೆ. ಅದಲ್ಲ ಅಂತ. ತಪಸ್ಸು ಅಂದರೆ ತಪ ಆಲೋಚನೆ ಅಂತ ಇರೋದು. ನಿನ್ನ ಜೀವನದಲ್ಲಿ ನೀನು ಬದುಕಲಿಕ್ಕೋಸ್ಕರ ಯಾವ ವೃತ್ತಿಯನ್ನು ಮಾಡ್ತಾ ಇದೆಯಾ ಅದರ ಬಗ್ಗೆ ದಿನನಿತ್ಯ ನೀನು ಅಧ್ಯಯನಶೀಲನಾಗಬೇಕು, ಆಲೋಚನೆ ಮಾಡಬೇಕು ಅಂತ. ನನಗೆ ನೆನಪಾಗಲಿಕ್ಕಿದೆ, ಶಾಲೆಯಲ್ಲಿ ಪಾಠ ಮಾಡೋ ಮಾಸ್ಟ್ರು ಅಂತ ಆದರೆ 2ನೇಗೋ 3ನೇಗೋ ಪಾಠ ಮಾಡ್ತಾ ಇರ್ತಾರೆ. ಕೇಳಿದರೆ
ಕ್ಲಾಸ್ ಇಲ್ವಾ? ಕ್ಲಾಸ್ ಉಂಟು, ಕ್ಲಾಸಿಗೆ ಹೋಗುದು ಅಲ್ಲ. ನೋಡ್ಲಿಕ್ಕೆ ಎಂತ, 30 ವರ್ಷ 40 ವರ್ಷ ಆಯಿತು ನಾನು ಪಾಠ ಮಾಡ್ತಾನೆ ಇದ್ದೇನೆ, ಆ 3ನೇ ಕ್ಲಾಸಿಗೆ ಮಾಡಲಿಕ್ಕೆ ಎಂತ ಉಂಟು? ಮಾಸ್ಟರ್ ಹೋಗುದು ಪಾಠ ಮಾಡೋದು ಅಲ್ಲ, ಮಾಡಬಾರ್ದು ಹಾಗೆ ಅಂತ. ಕಾಲ ಬದಲಾಗ್ತಾ ಇದೆ, ಕಾಲದ ಜೊತೆಗೆ ನಾವು ಬದಲಾಗಬೇಕಲ್ಲ. ನಿಮಗೆ 25-30 ವರ್ಷಕ್ಕೆ ಯಾವುದು ತಲೆಗೆ ಹೋಗ್ತಾ ಇರಲಿಲ್ವಾ? ಈಗಿನ 2ನೇ ಕ್ಲಾಸ್ನ ಮಕ್ಕಳಿಗೆ ಅದೆಲ್ಲ ಗೊತ್ತುಂಟು ಅಂತ. ಜಗತ್ತು ಚಿಕ್ಕದಾಗಿದೆ ಅಂತ, ಕೈತಲದಲ್ಲಿ ಎಲ್ಲವೂ ಸಿಗ್ತದೆ ಅಂತ ಅವನಿಗೆ. ಆ ಮಕ್ಕಳು ಕೇಳಿದ ಪ್ರಶ್ನೆಗೆ ಒಂದಕ್ಕೆ ಉತ್ತರ ಕೊಡ್ಲಿಕ್ಕೆ ಮಾಸ್ಟರ್ಗೆ ಸಾಧ್ಯ ಇಲ್ಲ. ಆ ರೀತಿಗೆ ಮಕ್ಕಳು ಬೆಳೆದಿರ್ತಾರೆ ಈಗ. ನೀವು ಒಂದು ಎದುರು ಎಂತಾದ್ರೂ ಹೇಳಿದ್ರೆ ಅವನು ಕೂಡಲೇ ನೋಡ್ತಾನೆ ನೀವು ಹೇಳಿದ್ದು ಹೌದಾ ಅಲ್ವಾ ಅಂತ. ಆ ಪುಟ್ಟ ಪುಟ್ಟ ಮಕ್ಕಳಿಗೆ ಅಷ್ಟು ಗೊತ್ತಿದೆ. ಅದಕ್ಕೋಸ್ಕರ ಈ ಕಾಲದ ಜೊತೆಗೆ ನೀನು ಹೋಗಬೇಕು, ತಪಸ್ಸನ್ನು ಮಾಡಬೇಕು. ಯಾವ ವೃತ್ತಿ, ನಾನು ಸುಮ್ಮನೆ ಉದಾಹರಣೆಗೆ ಮಾಸ್ಟರ್ ಅಂತ ಹೇಳಿದ್ದು, ಯಾವ ವೃತ್ತಿ ಮಾಡ್ತೇವೋ ಆ ವೃತ್ತಿಯ ಬಗ್ಗೆ ನಾವು ಅಧ್ಯಯನಶೀಲರಾಗಬೇಕು, ಆಲೋಚನೆ ಮಾಡಬೇಕು. ನಾವು ಔನ್ನತ್ಯಕ್ಕೆ ಹೋಗಬೇಕು ಅಂತಾದರೆ ಇದು ಅನಿವಾರ್ಯ ನಮಗೆ. ತಪಸ್ಸನ್ನು ಮಾಡು ನೀನು ಅಂತ. ಶೌಚಂ 3ನೇದ್ದು ನೆನಪಿಸ್ತಾರೆ. ಜೀವನದಲ್ಲಿ ಸಾಧ್ಯ ಇದ್ರೆ ಶೌಚದ ಪಾಲನೆ ಮಾಡು, ಶುಚಿಯಾಗಿರು ಅಂದರೆ ಚಂದದ ಒಗ್ದು ಹಾಕಿದ ಬಟ್ಟೆಯನ್ನು ಹಾಕ್ಕೊಂಡು ಬರೋದು ಅದಲ್ಲ ಅಂತ, ತಲೆ ಬಾಚಿ ಬರೋದು ಇದು ಇಷ್ಟು ಮಾತ್ರ ಅಲ್ಲ ಅಂತ. ಮನಸ ವಾಚಾ ಕರ್ಮಣ, ನೀನು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀಯ ಅದನ್ನು ಬಾಯಲ್ಲಿ ಮಾತಾಡಬೇಕು, ಯಾವುದನ್ನು ಬಾಯಲ್ಲಿ ಮಾತಾಡ್ತೀಯ ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು. ಇದಕ್ಕೆ ಶೌಚ ಅಂತ ಹೆಸರು. ನಮ್ಮ ಹತ್ರ ಶೌಚ ಇದೆಯಾ ಅಂತ ಇಲ್ಲ. ನಮ್ಮದು ಮುಖವೇ ಬೇರೆ, ನಾವು ನಿಜವಾಗಿ ಇಲ್ಲಿ ಎದುರಿಗೆ ತೋರಿಸಿಕೊಡುವ ಮುಖವೇ ಬೇರೆ. ಮನೆಗೆ ಯಾರಾದರೂ ನೆಂಟರು ಬಂದರು ಅಂತ ಇಟ್ಟುಕೊಳ್ಳಿ, ಹೇಗಿರ್ತೇವೆ? ಮನೆಗೆ ಬಂದು ನೆಂಟರು, ಇವನಿಗೆ ಗೊತ್ತೇ ಇಲ್ಲ ಬರ್ತಾರೆ ಅಂತ, ಅತಿಥಿಗಳು ಅಂತಾದರೆ. ಮನೆಗೆ ಬಂದ ತಕ್ಷಣ ಇವ ಬಂದು ಯಾರು ಹೇಳ್ತಾರೆ ಇಂಥವ್ರು ಬಂದರು ಅಂತ, ಅಥವಾ ಕಾಲಿಂಗ್ ಬೆಲ್ ಓದ್ತಿತ್ತು, ಇವ ಹೀಗೆ ನೋಡಿದ, ಅದರಿಂದ ಯಾರು ಬಂದರು ಅಂತ ಗೊತ್ತಾಯ್ತಲ್ಲ, ಬಾಗಿಲು ತೆಗಿಬೋದಲ್ಲ ಇವನಿಗೆ? ಬಾಗಿಲು ತೆಗೆಯೋದಿಲ್ಲ, ಸೀದಾ ಅಲ್ಲಿಂದ ಓಡಿದು ಒಳಗೆ ರೂಮಿಗೆ ಓಡಿ ಅವನು ಡ್ರೆಸ್ ಚೇಂಜ್ ಮಾಡಿದ್ನ, ತಲೆ ಬಾಚಿದ್ನ, ಮುಖ ಎಲ್ಲ ಸರಿ ಬಿಡ್ತಾ ನೋಡಿದ್ನ, ಮತ್ತೆ ಬಂದು 10 ನಿಮಿಷ ಇವರು ಟಿಂಗ್ ಮಾಡಿ ಮತ್ತೆ ಬಂದು ಬಾಗಿಲು ತೆಗೆದ್ರು. ಯಾಕೆ ಅಂತ? ಯಾಕೆ ಕೇಳಿದ್ರೆ ಇವನಿಗೆ ಈ ಸಮಾಜಕ್ಕೆ ನಾನು ಹೀಗೆ ಅಂತ ಒಂದು ತೋರಿಸಿಕೊಟ್ಟಿದ್ದಾನೆ, ನನ್ನ ಮುಖ ಇದು ಅಂತ. ಅವನ ನಿಜವಾದ ಮುಖವ ತೋರಿಸಿಕೊಳ್ಳಲಿಕ್ಕೆ ತಯಾರಿಲ್ಲ. ಆ ಕಾರಣಕ್ಕೆ ಚಿಕ್ಕದಿರುವಾಗ ಚಂದ ಇತ್ತು ಅಂತ ನನ್ನ ಕೈಯೆಲ್ಲ, ಈಗ ನೋಡ್ಬೇಕಾದ್ರೆ ಇದೆಲ್ಲ ಚರ್ಮ ಎಲ್ಲ ಸುಕ್ಕುಗಟ್ಟಿದಾಗೆ ಆಗ್ತದೆ. ಕೂದಲು ಎಷ್ಟು ಚಂದ ಇತ್ತು, ಈಗ ಒಂದೊಂದು ಬಿಳಿಯಾಗಲಿಕ್ಕೆ ಹೆಸರಾಗಿದೆ. ನಾವು ತಯಾರಿಲ್ಲ ಅದನ್ನು ತೋರಿಸಲಿಕ್ಕೆ. ಅದಕ್ಕೆ ಕೂಡಲೇ ಹೋಗಿ ಅವನ ಹತ್ರ ಭಂಡಾರಿ ಹತ್ರ ಕೂದಲು ತೆಗೆಯುವಾಗಲೇ ಕಪ್ಪ ಹಚ್ಚಿಸಿ ಬಂದೆವು. ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋದರೆ ನಾವು ಎಲ್ಲಿಯೋ ಮುಖವಾಡ ಇಟ್ಟು ಜೀವನ ಮಾಡ್ತಾ ಇದ್ದೇವೆ. ನಾವು ಹೇಗಿದ್ದೇವೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಲಿಕ್ಕೆ ನಾವು ತಯಾರಿಲ್ಲ. ಕೆಲವರಿಗೆಲ್ಲ ಎಷ್ಟಾಗಿದೆ ಕೇಳಿದರೆ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಅದು ಈ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಅಥವಾ ಸೀರಿಯಲ್ ಆ್ಯಕ್ಟ್ ಮಾಡಿ ಅಂತ ಗೊತ್ತಿಲ್ಲ. ಸ್ತ್ರೀ ಪಾರಾಟ ಮಾಡುವವರು ಅವರು ನಿಜ ಜೀವನದಲ್ಲಿ ಮಾಡುವಾಗಲೇ ನನಗೆ ಕೆಲವರ ಮೇಲೆ ಡೌಟ್ ಬಿದ್ದು ಕೇಳೋದು, ನೀವು ನಾಟಕ ಯಕ್ಷಗಾನದಲ್ಲಿ ಯಾವುದೋ ಇದ್ದೀರಾ ಅಂತ, ಸ್ತ್ರೀ ಪಾರಾಟ ಮಾಡ್ತೀರಾ ಅಂತ. ಹೌದು ಹೇಳ್ತಾರೆ. ಹೇಗೆ ಗೊತ್ತಾಯ್ತು ನನಗೆ ಅಂತ ಮೊದಲ ಬಾರ ಅವನನ್ನು ನಾನು ನೋಡ್ತಾ ಇರುವಂಥದ್ದು. ಅವ ಈ ನಾಟಕದಲ್ಲಿ ಮಾಡಿ ಅವನಿಗೆ ನಾನಿದು ನಾಟಕ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ಅವನಿಗೆ ನಡಿಬೇಕಾದರೂ ಕೂಡ ಮಾತಾಡುವಾಗ ಹಾಗೆ ಮಾತಾಡೋದು, ಹುಡುಗಿಯರಾಗೆ ಮಾತಾಡೋದು, ನುಲಿದುಕೊಂಡು. ಹೆಜ್ಜೆ ಇಡಬೇಕಾದ್ರೆ ಗಂಡಸರಿಗೆ ದೂರ ಹೆಜ್ಜೆ ಇಟ್ಟು ನಡೀತಾರಲ್ಲ, ಇವ ಒಂದು ಹೆಜ್ಜೆ ಇಟ್ಟರೆ 2ನೇ ಹೆಜ್ಜೆಯನ್ನು ಹೀಗೆ ತೆಗೆದು ಅದರ ಮುಂದೆ ಇಡುದು, ಮತ್ತಿನ ಹೆಜ್ಜೆ ಮುಂದೆ ಇಡುದು. ಈ ಕ್ಯಾಟ್ ವಾಕ್ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ನಡ್ಕೊಂಡು ಹೋಗುದು. ಅದು ಅವನಿಗೆ ಅಲ್ಲಿ ಮಾಡಿ ಅಭ್ಯಾಸ. ನಿಜ ಜೀವನದಲ್ಲಿ ಹಾಗೆ ನಡೀತಾನೆ ಅವ. ಎಷ್ಟೋ ಸಲ ನಮ್ಮ ಜೀವನ ಹೀಗಾಗ್ತದೆ, ಜಾಗೃತೆ ಬೇಕು. ಒಂದು ಮುಖವಾಡ ಇಟ್ಟು ಜೀವನ ಮಾಡಿ ಕೊನೆಗೆ ಅವನಿಗೆ ನನ್ನ ಮುಖವಾಡ ಇದು, ಆ ಮುಖವಾಡವೇ ಮುಖವಾಗಿ ಬಿಡ್ತದೆ ಅಂತ. ಹೀಗಾಗಬಾರ್ದು ಜೀವನ ಅಂತ. ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀವಿ ಅದನ್ನು ಬಾಯಲ್ಲಿ ಮಾತಾಡಬೇಕು. ಬಾಯಲ್ಲಿ ಮಾತಾಡಿದ ಹಾಗೆ ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಅಂತ ನನಗೆ ಯಾವತ್ತು ಅನ್ನಿಸ್ಲಿಕ್ಕಿದೆ. ಯಾವುದೋ ದೊಡ್ಡ ಕಾರ್ಯಕ್ರಮದಲ್ಲಿ, ಇಂತಹ ದೇವಸ್ಥಾನಗಳ ಕಾರ್ಯಕ್ರಮದಲ್ಲಿ ಯಾರನಿಗೋ ಒಬ್ಬರನ್ನು ಕರೆದು ನಾವು ಮೈಕ ಅವನಿಗೆ ಮಾತಾಡಲಿಕ್ಕೆ ಕೊಡ್ತೇವೆ ಅಂತ ಆದರೆ 1000 ಸಲ ನಾವು ಯೋಚನೆ ಮಾಡಬೇಕಲ್ಲ, ಕರೆದಂತಹ ವ್ಯಕ್ತಿ ಅವ ಎಷ್ಟು ಚಂದ ಮಾತಾಡ್ತಾನ ಪ್ರಶ್ನೆ ಅಲ್ಲ ಅಂತ. ಅವನ ನಿಜ ಜೀವನ ಏನು ಅಂತ ನೋಡಬೇಕು ಅಂತ. ಅವನಿಗೆ ಇಲ್ಲಿ ಬಂದು 10 ಜನರ ಎದುರಲ್ಲಿ ಮಾತಾಡುವಂಥ ಯೋಗ್ಯತೆ ಅವನಿಗಿದೆಯಾ ಅಂತ ನಾವು ತಿಳ್ಕೊಂಡು ಅವನಿಗೆ ಮೈಕ ಕೊಡಬೇಕಲ್ಲ. ಅವನಿಗೆ ಒಳ್ಳೆ ಮಾತಾಡಲಿಕ್ಕೆ ಬಾರದಿದ್ದರೆ ತೊಂದರೆ ಇಲ್ಲ ಅಂತ. ಎಷ್ಟೋ ಜನ ಇಲ್ಲಿ ಎದುರು ನಿಂತಾಗ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವನ ನಿಜ ಜೀವನ ನೋಡಿದರೆ ಬೇಡದ ವೃತ್ತಿಯನ್ನೆಲ್ಲ ಮಾಡ್ತಾ ಇರುವವ, ಇಡೀ ಸಮಾಜಕ್ಕೆ ಕಂಟಕನಾಗಿದ್ದವ, ಇವತ್ತು ದೊಡ್ಡ ದೊಡ್ಡ ಪ್ರವಚನ ಎಲ್ಲ ಕೊಡುವ ಮಟ್ಟಕ್ಕೆ ಆಗಿದ್ದಾರೆ. ಅಂಥವ್ರನ್ನೇ ಕರಿತೇವೆ. ಕಾರಣ ಬೇರೆ ಬೇರೆ ಇರ್ಬೋದು, ನಮಗೆ ಅದು ನಾಳೆ ಬೇಕಾಗ್ತದೆ ಅಥವಾ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಏನೋ ಕಾರಣಗಳಿರ್ಬೋದು. ಆದರೆ ನಾವು ಪ್ರತಿಯೊಬ್ಬರು ಕೂಡ 1000 ಸಲ ಯೋಚನೆ ಮಾಡಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮೈಕ ಕೊಟ್ಟು ಒಬ್ಬನ ಹತ್ರ ಮಾತಾಡಲಿಕ್ಕೆ ಹೇಳಲಿಕ್ಕೆ ಮೊದಲು ಆ ವ್ಯಕ್ತಿ ಏನು ಅಂತ ನೋಡಬೇಕು. ಸಭೆಯಲ್ಲಿ ಕೂತವನಿಗೆ ಅನ್ನಿಸಬೇಕು ಒಂದು ದಿನಕ್ಕೆ ನಾನು ಹೀಗಾಗಬೇಕು ಅಂತ. ಅಂತಹ ವ್ಯಕ್ತಿತ್ವ ಬಹಳ ಮುಖ್ಯವಾದ್ದು. ಬಾಯಲ್ಲಿ ಮಾತಾಡೋದು ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಅವ ಏನು ಅಂತ ನೋಡಿಕೊಂಡು ಅವನಿಗೆ ಅವಕಾಶವನ್ನು ಕೊಡಬೇಕು ನಾವು. ಇದಾಗತ್ಯ. ವಾಕ್, ಮಾತು, ಅದನ್ನು ಕಾರ್ಯರೂಪದಲ್ಲಿ ಮಾಡಿ. ತ್ರಿಕರಣ ಶುದ್ಧಿ ಅಂತ ಹೇಳಿದ್ರೆ ಮತ್ತೆ ಎಂಥದ್ದು? ಇಲ್ಲಿ ಹೇಳ್ತಾರೆ ಕರ್ತವ್ಯ ನಿಂದದು ಅಂತ. ಆ ರೀತಿ ಜೀವನ ಮಾಡಬೇಕು ನೀನು ಅಂತ.
ವೇದಾನಾಂ ಪರಿಪಾಲನಂ, ವೇದಗಳಲ್ಲಿ ಏನು ಹೇಳಿದೆ ಅದಕ್ಕೆ ಗೌರವ ಕೊಟ್ಟು ನೀನು ಪರಿಪಾಲನೆ ಮಾಡುವ. ವೇದ ಅರ್ಥ ಆಗಲಿಲ್ಲ ಅಂತಾದರೆ ನಿನಗೆ ಅರ್ಥ ಆಗುವ ಭಾಷೆಯಲ್ಲಿದ್ದಂಥ ಪುಸ್ತಕವನ್ನು ತೆಗೆದಾದರೂ ವೇದದಲ್ಲಿ ಏನು ಹೇಳಿದೆ ಅದರ ಸಾರವನ್ನಾದರೂ ತಿಳ್ಕೊ. ಆತಿಥ್ಯಂ, ಮನೆಗೆ ಯಾರೋ ಬಂದವರಿಗೆ ಒಳ್ಳೆ ರೀತಿಯ ಅತಿಥಿ ಸತ್ಕಾರ ಮಾಡುವಂಥದ್ದು. ಯಾರೋ ಮನೆಗೆ ದಾರಿ ಕೇಳಿಕೊಂಡು ಯಾವುದಕ್ಕೂ ಬಂದವರನ್ನ ಒಳಗೆ ಕರೆದೆವು. ಈ ರೀತಿಯ ದಯವತ್ತನೆ ಬಂದ ಹಾಗೆ ಹೊರಗಿಂದಲೇ ಅಲ್ಲಿಂದಲೇ ಕೇಳುವುದಲ್ಲ, ಬಂದವರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುದು, ಬಾಯಾರಿಕೆ ಎಲ್ಲ ಕೊಡುದು. ಎಲ್ಲ ಆದ ನಂತರ ನೀವು ಏನು ಬಂದ್ರಿ, ಯಾರು ನೀವು, ಇಲ್ಲಿಂದ ಅಷ್ಟಾಗ ಅವ ಹೇಳ್ತಾನೆ, ಯಾರದ್ದೋ ಹೆಸರು ಹೇಳ್ತಾನೆ, ಅವ ಆಳುವರನ ಇಲ್ಲಡೆ ಇವ ಹೇಳಿದ ಆಳುವರ ಮನೆಯ ಪೂಜಾರಿ ಮನೆ ಯಾವುದೋ ಉಂಟಲ್ಲ, ಅದು ನನ್ನ ಬದ್ಧ ವಿರೋಧಿಯ ಮನೆ. ಆದ್ರೆ ಸಹ ನಾನು ಎಂತ ಮಾಡ್ತೇನೆ ಗೊತ್ತಾ, ಗೊತ್ತಾಣ ಅಂತೇಳಿ ಇವರನ್ನು ಯಾನ್ ತೋಯ್ಪವೆ ಅಂತೇಳಿ ಇವರನ್ನು ಕರ್ಕೊಂಡು ಆ ಮನೆಯ ಹತ್ರ ಹೋಗಿ, ಇದುವೇ ಅವರ ಮನೆ, ನೀವು ಹೋಗಿ ಅಂತ ಅವನಿಗೆ ತೋರಿಸಿ, ನಾನು ಬರುವುದಿಲ್ಲ ನೀವು ಹೋಗಿ ಅಂತ ಹೇಳಿ ನಾನು ಅವರನ್ನು ಕಳಿಸಿ ಬರ್ತೇನೆ. ನನ್ನ ವೈರಿಯ ಮನೆಗೆ ನಾನು ಹೋಗುದಿಲ್ಲ, ಅವನ ಹತ್ರ ಮಾತಾಡುವುದಿಲ್ಲ, ನನಗೂ ಅವನಿಗೆ ಆಗುದಿಲ್ಲ. ಅಂತಹ ವೈರಿಯ ಮನೆಗೆ ಬಂದವನನ್ನು ಕೂಡ ಕರೆದು ಅವನಿಗೆ ಆತಿಥ್ಯ ಮಾಡಿ ಅವನ ಮನೆ ಇದು ಅಂತ ಹೋಗಿ ತೋರಿಸುವಂತ ಪರಂಪರೆ ನಮ್ದು ಅಂತ. ಅತಿಥಿ ನಮ್ಮ ಮನೆಯ ಬಾಗಿಲು ತೆಗೆದಿರ್ಬೇಕು ಯಾವಾಗ್ಲೂ ಅಂತ ಆತಿಥ್ಯಂ ಅಂತ ಹೇಳಿದ್ರೆ ಇದು ಕರ್ತವ್ಯ ಅಂತ ಹೇಳ್ತಾರೆ. ಮಾಡ್ಲೇಬೇಕು ನೀನು ಅಂತ, ಬೇಕಾದ್ರೆ ಮಾಡುವಂತ ಅರ್ಥ ಅಲ್ಲ ಅಂತ. ಹೇಗೆ ದಿನಗಳಿತ್ತು ಕೇಳಿದ್ರೆ, 2 ತೋಟಗಳಿದ್ರೆ ಆ ಹಲಸಿನ ಮರದಿಂದ ಇಲ್ಲಿ ಮಾವಿನ ಮರದವರೆಗೆ ಅವನದ್ದು, ಅದಕ್ಕಿಂತ ಆಚೆ ಅದು ಆಚೆ ಮನೆಯವರದ್ದು ತೋಟ ಅಂತ ಹೀಗೆ ಗುರ್ತ ಇಡ್ತಾ ಇದ್ರು. ಅಡಿಕೆ ಬಿದ್ದದನ್ನು ಹೆಕ್ಕುವಾಗ ಕೂಡ ನೀನು ಇಷ್ಟು ಕೆಂಪಿದ್ದು ಅದು ಆಚೆದ್ದು, ಅದನ್ನು ತೆಗೆದು ಆಚೆ ಹಾಕಿದ, ಇವನು ಅಡಿಕೆ ಹೆಕ್ಕಿಕೊಂಡೋದ. ತೋಟದ ಮಧ್ಯೆ ಬೇಲಿ ಇರಲಿಲ್ಲ ಅಂತ ಅವರವರದನ್ನು ಮಾತ್ರ ಅವರು ಹೆಕ್ಕಿಕೊಂಡು ಒಂದು ಸೋಗೆ ಈಚೆ ಬಿದ್ದರೆ ಆಚೆ ಬದಿಗೆ ಬಿಸಾಡಿ ತಗೊಂಡು ಹೋಗ್ತಿದ್ರು. ಅಂಥದ್ರಲ್ಲಿ ಮನುಷ್ಯ ನಂಬಿಕೆ ಕಳ್ಕೊಂಡು ಜಾಗೆ ತೆಗೆದ್ರೆ ಮೊದಲು ಏನು ಮಾಡ್ತಾರೆ ನೋಡಿ, ಈಗ ಮೊದಲು ಮಾಡೋದು ಕಂಪೌಂಡ್, ಯಾರು ಬೇಕಾದ್ರೂ ಆಗಲಿ. ಅವ ಉಪಯೋಗ ಮಾಡೋದಿಲ್ಲ, ಬೇರೆ ಎಂಥದ್ದು ಮಾಡೋದಿಲ್ಲ, ಜಾಗೆ ತಗೊಂಡ ತಕ್ಷಣ ಕಂಪೌಂಡ್ ಏರಿಸಿದ. ಇವತ್ತು ಒಂದೊಂದು ಮನೆ ಹತ್ರ ಹೋಗಿ ನಾವು ನೋಡಿದರೆ ಗೊತ್ತಾಗ್ತದೆ ಕಂಪೌಂಡ್ಗಳು ಎಷ್ಟು ಎತ್ತರ ಆಗಿದ್ದೇವೆ ಅಂತ. 15 ಫೀಟ್ 20 ಫೀಟ್ ಕಂಪೌಂಡ್ ಏರಿಸುವ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಆದರೆ ನಾವು ಯಾವ ನೀಚ ಮಟ್ಟದಲ್ಲಿ ಇವತ್ತು ಇದ್ದೇವೆ ಅಂತ ನಾವು ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಲ್ಲ. ನಂಬಿಕೆ ಇಲ್ಲ ನಮಗೆ ಮನುಷ್ಯನ ಮೇಲೆ, ಮಾಡುವುದೇ ದ್ರೋಹ, ಬೇಡದ ಕೆಲಸ. ಅಂಥದ್ರಲ್ಲಿ ಹೇಳ್ತಾ ಇದ್ರು, ಆ ಕಾಲ ಇತ್ತಂತೆ, ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅಂತ ಅಪೇಕ್ಷೆ ಪಟ್ಟೇವಲ್ಲ, ಮನೆಗಳಿಗೆ ಬಾಗಿಲೇ ಹಾಕ್ತಿರ್ಲಿಲ್ಲಂತೆ. ಮನೆ ಬಿಟ್ಟರು ನೆಂಟರ ಮನೆಗೆ ಹೋಗಬೇಕಾದ್ರೂ ಬಾಗಿಲು ತೆಗೆದಿರ್ತಿತ್ತು ಅಂತ. ಪಕ್ಕದ ಮನೆ ಯಾರೋ ಬಂದು ದೇವರಿಗೆ ದೀಪ ಇಟ್ಟು ಹೋಗ್ತಿದ್ದ ಅಂತ, ಬಾಗಿಲು ತೆಗೆದಿಟ್ಟು ಮಲಗ್ತಾ ಇದ್ರು ಅಂತ. ಬಾಗಿಲು ಹಾಕಿ ಮಲಗಿದ್ರೆ ರಾತ್ರಿ ಬಂದು ಒಡೆದು ಹಾಕಿ ತಲೆ ಒಡೆದುಕೊಂಡು ಹೋಗ್ತಾರೆ. ಈಗ ನೀವು ಎಂತ ಲಾಕ್ ಮಾಡಿದ್ರು ತೆಗಿಲಿಕ್ಕೆ ಕೂತ್ಕೊಂಡು, ಆ ಮಟ್ಟಕ್ಕೆ ಲೋಕ ಬಂದಿದೆ ಅಂತ. ನಮ್ಮ ಮನಸ್ಸು ನಮ್ಮ ಮನೆ ಯಾವತ್ತೂ ತೆರೆದಿರಬೇಕು ಅಂತ, ಇದನ್ನು ಕರ್ತವ್ಯ ಅಂತ ಹೇಳಿದರು. ಈ ಪ್ರಕೃತಿಯಲ್ಲಿ ಯಾವ ಎಲ್ಲ ಜೀವಗಳಿಗೆ ಬದುಕಲಿಕ್ಕೆ ಕಷ್ಟ ಅಂತ ಆಗ್ತದೋ, ಬೇಸಿಗೆಯಲ್ಲಿ ನೀರಿಲ್ಲ ಅಂತ ಆಗ್ತದೋ, ಒಂದು ಕಡೆಯಲ್ಲಿ ನೀರು ಇಡುವ ವ್ಯವಸ್ಥೆ ಇತ್ತು ಅಂತ. ಮನೆಯ ಹೊರಗಡೆ ಅಲ್ಲಿ ಒಂದು ಕಲ್ಲಿನದ ಇದರಲ್ಲೇ ನೀರು ತುಂಬಿಸಿಡ್ತಿದ್ರು ದನಗಳಿಗೆ ಬಂದರೆ ಕುಡಿಲಿಕ್ಕೆ, ಅಥವಾ ಬಿಕ್ಕಿಗ ನಾಯಿಗ ಹಕ್ಕಿಗ ಅಂತ ಹೇಳಿ ಕಾಳ ಹಾಕ್ತಾ ಇದ್ರು. ಒಬ್ಬ ವ್ಯಾಪಾರ ಅಂಗಡಿ ಹೋಟ್ಲ್ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ಬೆಳಿಗ್ಗೆ ವ್ಯಾಪಾರ ಮಾಡಲಿಕ್ಕೆ ಮೊದಲು 1 ಪ್ಲೇಟ್ ತಿಂಡಿ ತಂದದನ್ನು ಹೊರಗೆ ಮಾರ್ಗದಲ್ಲಿ ಚೆಲ್ತಾ ಇದ್ದ, ಹಕ್ಕಿಗಳು ತಿಂದು ಹೋಗ್ಲಿ ಅಂತ. ಈ ರೀತಿಯೆಲ್ಲ ಮನಸ್ಥಿತಿ ಇತ್ತಲ್ಲ. ಪ್ರಕೃತಿಯ ಜೊತೆಗೆ ಬದುಕುವುದನ್ನು ಕಲಿಸುವುದಕ್ಕೆ ಇಷ್ಟೆಲ್ಲ ನಿಯಮಗಳನ್ನು ಹೇಳಿದ್ರು. ಅದಕ್ಕೆ ಇಷ್ಟಕರ್ಮಗಳು ಅಂತ ಹೆಸರು. ಇಷ್ಟಕರ್ಮಗಳು ಅಂತ ಹೇಳಿದ್ರೆ ಮಸ್ಟ್ ಅಂತ ಅರ್ಥ, ನಿಮಗೆ ಬೇಕಾದ್ರೆ ಮಾಡುವಂತ ಅರ್ಥ ಅಲ್ಲ, ಮಾಡಲೇಬೇಕು ನೀನು ಮನುಷ್ಯನಾಗಿ ಹುಟ್ಟಿದ ನಂತರ ಅಂತ. ಇಂತಹ ಗುಣಗಳನ್ನು ಮೈಗೂಡಿಸಿಕೋ, ನಿನ್ನ ವ್ಯಕ್ತಿತ್ವ ಒಳ್ಳೇದಾಗ್ತದೆ ಅಂತ ಹೇಳಿದರು. 2ನೇದ್ದು ಹೇಳ್ತಾರೆ, ಸ್ವಲ್ಪ ನೀನು ಯೋಚನೆ ಮಾಡೋದು ಹೆಚ್ಚು ಮಾಡಿಕೋ, ಇಷ್ಟು ಮಾಡಿದ್ರೆ ಸಾಕಾಗುವುದಿಲ್ಲ, ಪೂರ್ತ ಕರ್ಮಗಳು ಅಂತ 2ನೇದ್ದು ಹೇಳುದು. ಮನುಷ್ಯ ಇದನ್ನು ಮಾಡಲೇಬೇಕು. ವಾಪಿ ಕೂಪ ತಟಾಕಾದಿ ದೇವತಾಯತ ನಾನಿಚ ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯಭಿಧೀಯತೆ. ವಾಪಿ ಅಂದ್ರೆ ಏನು ಗೊತ್ತಾ, ಚಿಕ್ಕ ನೀರಿನ ಒಂದು ಕೊಡಪಾನ ಮುಗಿಸಿ ತೆಗೆಯುವಂತಹ ರೀತಿಯ ಒಂದು ಚಿಕ್ಕ ನೀರಿನ ಆಕಾರ. ಕೂಪ ಅಂದ್ರೆ ಬಾವಿ, ತಟಾಕ ಅಂದ್ರೆ ದೊಡ್ಡ ಕೆರೆ ಅಥವಾ ಸರೋವರ, ಅದಕ್ಕಿಂತ ದೊಡ್ಡ. ನಿನ್ನ ಮನೆಯಲ್ಲಿ ಅಥವಾ ನಿನ್ನ ಮನೆಯ ಪರಿಸರದಲ್ಲಿ ಸುತ್ತಮುತ್ತ ನಿನ್ನ ಊರಿನಲ್ಲಿ ಯಾವುದಾದ್ರೂ ನೀರಿನ ಆಕಾರ ಇದ್ರೆ ವರ್ಷ ಅಲ್ಲಿ ಹೂಳೆ, ಅವು ಗೌರ್ಮೆಂಟ್ ಜಾಗ ಡಿಪಣೆ ಹೇಳಲಿಕ್ಕಿಲ್ಲ, ನಿಂಗೆ ಅಧಿಕಾರ ಇಲ್ಲ ಅಂತ. ಅಲ್ಲಿ ಹೋಗಿ ಅದರದ್ದು ಹೂಳೆತ್ತಿ ಮಳೆಗೆ ಬಂದ ನೀರು ಆ ಕೆರೆಯಲ್ಲಿ ತುಂಬುವ ಹಾಗೆ ಅಥವಾ ಕೆರೆಗೆ ಹರಿದು ಬರುವ ಹಾಗೆ ಬೇಕಾದ ವ್ಯವಸ್ಥೆಯನ್ನು ನೀನು ಉಳಿದವರ ಜೊತೆ ಸೇರಿ ಮಾಡಿ ಬರಬೇಕು ಅಂತ ಕಟ್ಟಾಜ್ಞೆ ಮಾಡಿದ್ದಾರೆ. ಕರ್ತವ್ಯ ಅದು. ನೀರಿನ ಬಗ್ಗೆ ಜಲಜಾಗೃತಿ ಎಷ್ಟು ಜಾಗೃತಿಯಲ್ಲಿ ಮಾಡಿದ್ರು ನೋಡಿ, ನಿನಗೆ ಒಬ್ಬನಿಗೋಸ್ಕರ ಅಲ್ಲ ಅಂತ. ನಾವು ಇವತ್ತು ಯಾವ ಮಟ್ಟಕ್ಕಿದ್ದೇವೆ ಕೇಳಿದ್ರೆ, ನೀರು ಊರಿನವರಿಗೆ ಕುಡಿಲಿಕ್ಕಿಲ್ಲ. ನನ್ನ ಮನೆಯಲ್ಲಿ ಒಂದು ಬೋರ್ ಉಂಟು, ನಾನು ಪಂಪ್ ಸ್ಟಾರ್ಟ್ ಮಾಡಿದ್ದೆ ರಾತ್ರಿ. ಎಷ್ಟು ಬುದ್ಧಿವಂತ ನಾನು ಕೇಳಿದ್ರೆ, ರಾತ್ರಿ ಕರೆಂಟ್ ಹೋದ್ರೆ ಪುನಃ ಸ್ವಿಚ್ ಹಾಕ್ಲಿಕ್ಕೆ ನಾನು ತೋಟದ ಕೊಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಈಗಿನ ತಂತ್ರಜ್ಞಾನದಲ್ಲಿ ಅದು ಆಟೋ ಸ್ಟಾರ್ಟ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಹಾಕಿ ತನ್ನಷ್ಟಕ್ಕೆ, ಅದು ಸ್ಪ್ರಿಂಕ್ಲರ್ ನಂದು 3 HP 6 ಸ್ಪ್ರಿಂಕ್ಲರ್ ಹಾರ್ತಾ ಇರ್ತದೆ. ಅದು ಪುನಃ ನಾನು ಆಫ್ ಮಾಡೋದು ಯಾವಾಗ ಗೊತ್ತುಂಟ,
ನಾಳೆ ಬೆಳಿಗ್ಗೆ ನಾನು ಆರಾಮದಲ್ಲಿ ಕಾಪಿ ಎಲ್ಲ ಕುಡಿದು ಹೋಗಿ ಮತ್ತೆ ಆಫ್ ಮಾಡೋದು. ಅಷ್ಟು ಹೊತ್ತು ತಿರುಗ್ತಾನೆ ಇರ್ತದೆ ಇದು. ಊರಿನವರಿಗೆ ಕುಡಿಲಿಕ್ಕೆ ನೀರಿಲ್ಲ. ಯಾರು ಮಾತಾಡಿದರೆ ಏನ ಸ್ವಂತ ವರ್ಗ ಜಾಗಿಡಿ ಪಣ ಏರು ಕೆಣ್ಣೆ ಈ ಮಟ್ಟಕ್ಕಿದ್ದೇವೆ ನಾವು ಅಂತ, ಅಂತಹ ನೀಚರು ನಾವು ಅಂತ ಹೇಳುದು ನಾನು. ಎಷ್ಟು ಜಾಗೃತಿ, ಒಂದು ಡ್ರಿಪ್ಸ್ ಮಾಡಿ ಅದರ ಬುಡಕ್ಕೆ ಬಿಡ್ಬೋದಿತ್ತಲ್ಲ ಇವನಿಗೆ, ಮಾಡೋದಿಲ್ಲ ನಾವು. ಕೆಣ್ಣೆ ಏರಿಯಾ ಅಂತ ನನ್ನ ವರ್ಗ ಜಾಗೆವು. ಒಂದು ದಿನ ಬರ್ತದೆ, ಜಾಗೃತಿ ಬೇಕು, ಒಂದು ದಿನ ಬರ್ತದೆ. ನನ್ನ ಹತ್ರ ಎಷ್ಟು ಚಿನ್ನಕ್ಕೆ 7,000 8,000 ಎಷ್ಟು ಆಯ್ತಲ್ಲ. 1 kg ಚಿನ್ನವನ್ನು ಕೊಂಡೋಗಿ ಕೊಟ್ಟು ಒಬ್ಬನ ಉತ್ತರ ಎದುರು ನಿಂತು ಬೇಡಿ 1 ಕಿಲೋ ಚಿನ್ನ ಉಂಟು ಕೊರ್ಪೆ ಎಂಕು ಪರಿಹಾರ ಹುಂಜಿ ಲೋಟೆ ನೀರು ಕೊರ್ಲೇವೆ ಬೇಡುವ ದಿನ ಹತ್ತಿರದಲ್ಲಿ ಉಂಟು ಬರ್ತದೆ. ಸಂಸ್ಕೃತದಲ್ಲಿ ಜೀವನಂ ಅಂತ ಹೆಸರು ನೀರಿಗೆ. ಜಲ ಜಾಗೃತಿಯನ್ನು ಹೇಳಿದರು, ಎಷ್ಟು ಜಾಗೃತಿ ಬೇಕು ಅಂತ. ಕುಳ್ಳುದು ಮೀಲ ಅಂತ ಹೇಳ್ತಾ ಇದ್ರು, ಕೂತ್ಕೊಂಡು ಸ್ನಾನ ಮಾಡು ಅಂತ ಹಿಂದಿನವರು. ಮರಲ ಅಂತ ಎಲ್ಲ ಇದಾಕಿದ್ರು, ಸ್ಪ್ರಿಂಕ್ಲರ್ ಅಲ್ಲ, ಶವರ್. ಅದು ನಿಂತುಕೊಂಡು ಸ್ನಾನ ಮಾಡಿದ್ರು ಅಂತ ಇಟ್ಕೊಳ್ಳಿ. ಕುಡಿಯುವಾಗ ನಿಂತು ಕುಡಿದ್ರೆ ಸುರಾಪಾನ ಅಂತ ಆಗ್ತದೆ, ಕೂತು ಕುಡಿಬೇಕು ಅಂತ ಇತ್ತು. ಅಥವಾ ಸ್ನಾನ ಮಾಡುವಾಗ ಕೂತು ಸ್ನಾನ ಮಾಡುವಂತ. ಸ್ವಲ್ಪ ನೀರಲ್ಲಿ, ಅರ್ಧ ಬಕೆಟ್ ನೀರಲ್ಲಿ ಸ್ನಾನ ಮಾಡಿ ಬರ್ಲಿಕ್ಕೆ ಆಗ್ತದೆ ಅಂತ, ದೇಹ ಶುದ್ಧಿ ಆಗ್ತದೆ ಅಂತ ಸುಮ್ಮನೆ ಒದ್ದೆ ಮಾಡಿಕೊಳ್ಳೋದಲ್ಲ. ಒಂದು ದೊಡ್ಡ ಬಕೆಟಲ್ಲಿ ನೀರು ಇಟ್ಟರು, 2 ಕೊಡಪಾನ ನಿಲ್ಲುವಷ್ಟು. ಇವನೇ ಚಳಿ ಹೀಗೆ ಮಾಡಿದ ನೀರೆತ್ತಿ ಅಲ್ಲಿಗೆ ಹೊಯ್ದುಕೊಂಡ. ಎಷ್ಟು ಬಿತ್ತು ತಲೆಗೆ? 1 ಲೋಟೆ ಬಿಟ್ಟು, ಮತ್ತೆ ಅಷ್ಟು ನೀರು ಹಿಂದೆಗೆ ಪೂರ್ತಿ ನೀರು ವೇಸ್ಟೇ. ಬೆಳಿಗ್ಗೆದ್ದು ಹಲ್ಲು ಉಜ್ಜಲಿಕ್ಕೆ ಹೋದವನಿಗೆ ಟ್ಯಾಪ್ ಬಿಟ್ಟರೆ ಪೇಸ್ಟ್ ತೆಗಿಲಿಕ್ಕೆ ಮೊದಲು ಅದನ್ನು ಬಿಟ್ಟ. ಇವಾಗ ಕೊನೆಗೆ ಖ್ಯಾಕ್ ಹೂ ಥೂ ಅಂತ ಎಲ್ಲ ಮಾಡಿ ಬರುವಲ್ಲಿವರೆಗೆ 10 ನಿಮಿಷ ಇದು ನೀರು ಹೋಗ್ತಾನೆ ಇರ್ತದೆ. ಸ್ನಾನಕ್ಕೆ ಶವರನ್ನು ಆನ್ ಮಾಡಿದರೆ ಅವನದು ಬಾತ್ರೂಮ್ ಸಿಂಗರ್ ಅಂತಂದ್ರೆ ಒಂದು 7-8 ಹಾಡುಗಳೇನೋ ಅವನದ್ದು ಇರ್ತದೆ. ಅದು ಅಷ್ಟು ಮುಗಿಸಿ ಅವ ಸ್ನಾನ ಮಾಡಿ ಬರೋದು. ಸೋಪ್ ಹಾಕುವಾಗಾದ್ರೂ ಶವರ್ ಆಫ್ ಮಾಡ್ಬೋದಾ? ಇಲ್ಲ, ಅದು ಬೀಳ್ತಾ ಇರ್ತದೆ. ಆಚೆ ಬದಿಯಲ್ಲಿ ನಿಂತು ಸೋಪ್ ಹಾಕಿದ, ಮತ್ತೆ ಪುನಃ ಈಚೆ ಬದಿಗೆ ಬಂದ, 20 ನಿಮಿಷ ಶವರ್ ನೀರು ಹೋಗ್ತಾನೆ ಇರ್ತದೆ. ಜಾಗೃತೆ ಮಾಡಿ. ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ತೋಡಿನಲ್ಲಿ ನೀರು ಹರಿತಾ ಇದ್ದಂತಹ ದಿನಗಳು ಯಾವುದಿತ್ತೋ ಆ ದಿನದಲ್ಲಿ ನಮಗೆ ನೆನಪಿಸಿದ್ದಾರೆ. ನೀರಿನ ಬಗ್ಗೆ ಜಾಗೃತೆ ಮಾಡಿಕೊಳ್ಳಿ. ಒಂದು ದಿನ ನಿಮ್ಮ ಜೀವನ ಅದರಿಂದಾಗಿ ಇಲ್ಲ ಅಂತಾಗಿ ಹೋಗ್ತದೆ. ಜಾಗೃತಿ ಮಾಡು. ನಿನ್ನ ಊರಿನ ಕೆರೆ, ಬಾವಿ, ಸರೋವರ ಅಥವಾ ಮಳೆಯ ನೀರು ಹರಿದು ಬಂದು ಸ್ಟಾಕ್ ಆಗುವುದು, ಇದನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದ್ರೆ ನೀನು ನಿನ್ನನ್ನು ತೊಡಗಿಸಿಕೊಳ್ಳಬೇಕು, ನಿನ್ನ ಕುಟುಂಬದವರನ್ನು ತೊಡಗಿಸಿಕೊಳ್ಳಬೇಕು. ಇದು ನಿನ್ನ ಕರ್ತವ್ಯ ಅಂತ ಹೇಳಿದರು. ವಾಪಿ ಕೂಪ ತಟಕಾದಿ ದೇವತಾಯತ ನಾನೀಚ. 2ನೇದ್ದು ಮತ್ತೆ ಬರುವಂಥದ್ದು ದೇವತಾಯತ ನಾನಿ, ದೇವಾಲಯ. ಅವು ಹೊಳ್ಳೆರ್ನ ಜಾಗೆ ಎಂಕ್ಲೆ ಸಂಬಂಧ ಇದ್ದವು. ಮಾತಾಡುವ ಅಧಿಕಾರ ನಿಂಗಿಲ್ಲ ಅಂತ. ನಿನ್ನ ಊರಿನಲ್ಲಿ ಯಾವುದೋ ದೇವತಾ ಸಾನ್ನಿಧ್ಯ ಇದೆ ಅಂತ ಇಟ್ಟುಕೋ, ಅದು ಜೀರ್ಣೋದ್ಧಾರ ಆಗಬೇಕು ಅಂತಾದರೆ ನಿನ್ನನ್ನು ನೀನು ತೊಡಗಿಸಿಕೊಳ್ಬೇಕು. ಎಷ್ಟು ಪುರಾಣಗಳಲ್ಲಿ ಎಷ್ಟು ಆಧಾರ ಬೇಕು. ವಿಷ್ಣು ಪುರಾಣದಲ್ಲಿ, ಬ್ರಹ್ಮವೈವರ್ತದಲ್ಲಿ ಅನೇಕ ಕಡೆಗಳಲ್ಲಿ ಉಲ್ಲೇಖ ಬರ್ತದೆ. ಚಿಕೀಶೋರ್ ದೇವಧಾಮಾದಿ ಸಹಸ್ರಜನಿ ಪಾಶನುತು. ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದಲ್ಲಿ ಮೊದಲು ಇದ್ದಂಥ ದೇವಸ್ಥಾನದ ನಿನ್ನ ಗಮನಕ್ಕೆ ಬಂದರೆ ಅದರ ಜೀರ್ಣೋದ್ಧಾರಕ್ಕೆ ನಾನು ಅದರಲ್ಲಿ ತೊಡಗಿಸಿಕೊಳ್ತೇನೆ ಅಂತ ನೀನು ಸಂಕಲ್ಪ ಮಾಡಿದ ತಕ್ಷಣ 100 ಜನ್ಮದಲ್ಲಿ ನೀನು ಮಾಡಿದ ಪಾಪ ನಿಂದು ಕಳ್ಕೊಳ್ತೀನಿ, ನೀನು ಹ್ರಾಸ ಆಗ್ತದೆ, ಪುಣ್ಯ ಸಂಚಯ ಆಗ್ತದೆ ಅಂತ ನೆನಪಿಸಿದ್ರು. ಪತಿತಂ ಪತಮಾನಂತೂ ತಥಾರ್ಧ ಪತಿತಂದರಹ. ಪುರಾಣದ ವಾಕ್ಯದು. ಪತಿತಂ ಅಂದರೆ ಪೂರ್ತಿ ಬಿದ್ದದ್ದು, ಪತಮಾನಂ ಇನ್ನೇನೋ ಜೀರ್ಣಾವಸ್ಥೆಗೆ ಬರ್ತದೆ ಅಂತ ಹೇಳುದು. ಅರ್ಧ ಪತಿತಂ, ಅರ್ಧ ಬಿದ್ದಿದೆ, ಮಾಡೆಲ್ಲ ಇಲ್ಲ, ಗೋಡೆ ಮಾತ್ರ ಉಳಿದಿದೆ. ಇಲ್ಲಿ ಹಾಗೆ ಆಗಿತ್ತು, ಆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ. ಸಮುದ್ರತ್ಯ ಹರೇರ್ಧಾಮ ಪ್ರಾಪ್ನೋತಿ ದ್ವಿಗುಣಂ ಫಲಂ. ಸಮುದ್ರತ್ಯ ಅಂತಹ ಕ್ಷೇತ್ರವನ್ನ ಗೋಡೆ ಮಾತ್ರ ಉಳಿದಿದೆ ಅಂತಾದರೆ ಅದನ್ನು ತೆಗೆದು ಪುನರ್ ನವೀಕರಣ ಮಾಡಿ ಸಮುದ್ರತ್ಯ ಹೊಸ ದೇವಾಲಯದ ನಿರ್ಮಾಣ ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶ ಆಗುವ ಹಾಗೆ ನಾವು ಮಾಡಿದೆವು ಅಂತಾದರೆ ತೊಡಗಿಸಿಕೊಂಡಂತಹ ಒಬ್ಬೊಬ್ಬನಿಗೂ ಕೂಡ ದೇವರು ಕೊಡುವ ಫಲ ಎಷ್ಟು ಗೊತ್ತಾ? ನಾನೊಬ್ಬನೇ ಹೊಸ ದೇವಾಲಯದ ನಿರ್ಮಾಣ ಮಾಡಿ 3 ಹೊತ್ತು ಪೂಜೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು, ಖರ್ಚನ್ನೆಲ್ಲ ನಾನು ಒಬ್ಬನೇ ಹಾಕಿ ಮಾಡಿದರೆ ಒಬ್ಬನಿಗೆ ನನಗೆ ದೇವರು ಎಷ್ಟು ಫಲವನ್ನು ಕೊಟ್ಟಾರ, ಅದರ 2 ಪಟ್ಟು ಫಲನ ಇಂತಹ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡಂತಹ ಪ್ರತಿಯೊಬ್ಬನಿಗೂ ದೇವರು ಕೊಡ್ತಾರಂತೆ. ಇದನ್ನು ನಮಗೆ ನೆನಪಿಸಬೇಕು ಪುರಾಣದಲ್ಲಿ ಅಂತಾದರೆ, ಸ್ಮಾರ್ಥ ಕರ್ಮಗಳಲ್ಲಿ ಅಂತಾದರೆ ದೇವತಾಯತ ನಾನಿಚ. ಇದನ್ನು ಸಮುದ್ರತ್ಯ ಜೀರ್ಣೋದ್ಧಾರದ ಕೆಲಸದಲ್ಲಿ ತೊಡಗಿಸಿಕೊ ಅಂತ ಹೇಳಿದ್ದಾರೆ ಅಂತಾದರೆ, ಈ ಜಾಗೆ ಯಾರಿಗೆ ಸಂಬಂಧಪಟ್ಟದ್ದು, ದೇವರು ಯಾರ ಕುಟುಂಬದ, ಯಾರ ಮನೆಯಲ್ಲಿ ಮೂರ್ತಿ ಉಂಟಾ, ಮಾತಾಡುವ ಅಧಿಕಾರ ನಿಂಗಿಲ್ಲ. ಇಡೀ ಊರಿನವರು ಜಾತಿ ಮತ ಪಂಥ ಇದೆಲ್ಲವನ್ನ ಬಿಟ್ಟು ನನ್ನ ಕರ್ತವ್ಯ ಅಂತ ಹೇಳಿ ಇಂತಹ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ನಿನ್ನ ಕರ್ತವ್ಯ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿದೆ. ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯ ಭಿದೀಯತೆ. ಅನ್ನಪ್ರದಾನಂ, ಅನ್ನದಾನ ನಡಿಬೇಕು ಕ್ಷೇತ್ರಗಳಲ್ಲಿ ಅಂತ. ದೇವಸ್ಥಾನಕ್ಕೆ ಬಂದು ಕಾಣಿಕೆ ಹುಂಡಿಗೆ ಹಾಕಿದ್ದೇನೆ, ಬ್ರಹ್ಮಕಲಶಕ್ಕೆ ಅಲ್ಲಿ ನಾನು 500 ರೂಪಾಯಿ ರಶೀದಿ ಮಾಡಿದ್ದೇನೆ, ಇದು ಮಾತ್ರ ಅಲ್ಲ ಅಂತ. ನಮ್ಮ ಮನೆಯಲ್ಲಿ ಬೆಳೆದಂತಹ ಮುಂಡಿ ಉಂಟು ಅಥವಾ ಕುಂಬಳಕಾಯಿ ಉಂಟು, ಚೀನಿಕಾಯಿ ಉಂಟು, ಏನೋ ಇರ್ಬೋದು, ದೇವಸ್ಥಾನದಲ್ಲಿ ಅನ್ನದಾನ ನಡೀತದಲ್ಲ, ತಂದು ಕೊಡಬೇಕು. ಹೊರೆ ಕಾಣಿಕೆ ಇನ್ನೇನೋ ಒಂದು ಅಷ್ಟು ಕೊಂಡೋಗ್ತಾರೆ, ನನ್ನದೊಂದು ಬಾಳೆಗೊನೆ ಎಷ್ಟು ದೊಡ್ಡ ಸಂಗತಿ ಇಲ್ಲ. ನಿನ್ನ ಕರ್ತವ್ಯ ನೀನು ಮಾಡಬೇಕದನ್ನು ಅಂತ. ನಿನ್ನಿಂದ ಎಷ್ಟಾಗ್ತದೆ ಅಷ್ಟನ್ನು ಕೊಡಬೇಕು.
ಅಲ್ಲ ಮತ್ತೆ ಆಗ ಇಷ್ಟಕರ್ಮಗಳಲ್ಲಿ ಆತಿಥ್ಯಂ ಅಂತ ಒಂದು ಶಬ್ದ ಬಂದಿದೆ ಅಲ್ಲ, ಅತಿಥಿ ಸತ್ಕಾರ. ನಾನು ಮನೆಯಲ್ಲಿ ಮಾಡ್ತೇವೆ, ಬಂದವರಿಗೆಲ್ಲ ಊಟ ಕಾಪಿ ಕೊಡ್ತೇವೆ, ತಿಂಡಿ ಕೊಡ್ತೇವೆ, ಸಾಕಾಗುವುದಿಲ್ಲ. ಅದು ನಿನ್ನ ವೈಯಕ್ತಿಕವಾಗಿ. 10 ಜನ ಸೇರಿದಂಥ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡಲಿಕ್ಕೆ ಇಲ್ಲಿ ಪುನಃ ಆ ಶಬ್ದವನ್ನು ಹೇಳಿದ್ದು ಅದಕ್ಕೋಸ್ಕರ. ಅಲ್ಲಿ ಆತಿಥ್ಯ ಅಂತ ಹೇಳಿದ್ದು, ಇಲ್ಲಿ ಅನ್ನದಾನ ಅಂತ ಹೇಳಿದ್ದಾರೆ. ಅನ್ನ ಪ್ರಧಾನಂ ಆರಾಮಃ. ಅನ್ನ ಪ್ರಧಾನಂ ಅಂತ ಹೇಳಿದರೆ ಇಂತಹ ಕ್ಷೇತ್ರಗಳಲ್ಲಿ ಯಾವುದನ್ನಾದರೂ ಉಂಟಲ್ಲ, ಕ್ಷೇತ್ರ ವೃದ್ಧಿ ಅಂತ ಒಂದು ಕ್ಷೇತ್ರಕ್ಕೆ ಹೇಳಬೇಕು ಅಂತಾದರೆ 5 ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಪ್ರಧಾನವಾದ ಅಂಶ ಅನ್ನದಾನ. ಅದು ಮಾಡಿದರೆ ಮಾತ್ರ ಕ್ಷೇತ್ರ ವೃದ್ಧಿ ಆಗುವುದು ಅಂತ. ಸಾನ್ನಿಧ್ಯ ಹೇಳ್ತೇವಲ್ಲ, ಅಲ್ಲಿ ಭಾರಿ ಸಾನ್ನಿಧ್ಯ. ಶಬರಿಮಲೆಯಲ್ಲಿ ಭಾರಿ ಉಂಟು, ಧರ್ಮಸ್ಥಳದಲ್ಲಿ ಉಂಟು, ಕೊಲ್ಲೂರಲ್ಲಿ ಉಂಟು. ಎಲ್ಲಿ ಕೊಲ್ಲೂರು? ನಮ್ಮ ಊರಿನಲ್ಲಿ ಉಂಟಲ್ಲ, ಅದು ನಮಗೆ ಬಂದಿದ್ದ. ದೇವಸ್ಥಾನಕ್ಕೆ ಜನತಾ ಸನ್ನಿಧಾನತ್ವಂ ಸಾನ್ನಿಧ್ಯ ಮಿತಿ ಕಥ್ಯತೆ ಅಂತ ಇರೋದು. 10 ಜನ 100 ಜನ ಒಟ್ಟು ಸೇರಿ ಮಹಾವಿಷ್ಣು ಅಂತ ಕೈ ಮುಗಿತೇವಲ್ಲ, ಇದಕ್ಕಿಂತ ದೊಡ್ಡ ಸಾನ್ನಿಧ್ಯ ಯಾವುದೂ ಇಲ್ಲ ಅಂತ. ಆ ವಾಕ್ಯ ಹೇಳ್ತೇವಲ್ಲ ಎಲ್ಲ ಕಡೆಯಲ್ಲಿ, ಹೆತ್ತ ತಂದೆ ತಾಯಿಯರ ಚಿತ್ತವನ್ನರಿಯದೆ ಜಪ 10,000 ಮಾಡಿ ಫಲ ಏನು. ಹೊರಗೆ ತೋರ್ಪಡಿಕೆಗೋಸ್ಕರ ನಾನು ಎಷ್ಟು ಧರ್ಮಾತ್ಮ ಅಂತ ತೋರಿಸಿಕೊಳ್ಳೋದು ಮುಖ್ಯ ಅಲ್ಲ. ಮನೆಯಲ್ಲಿದ್ದ ಅಪ್ಪ ಅಮ್ಮನನ್ನು ನಾನು ಪ್ರೀತಿಯಿಂದ ನೋಡಿಕೊಳ್ಬೇಕಾ ಬೇಡ, ಅವರ ಸೇವೆ ಮಾಡಬೇಕಾ ಬೇಡ, ಇದಕ್ಕಿಂತ ದೊಡ್ಡ ದೇವರ ಪೂಜೆ ಉಂಟಾ ಅಂತ. ಅದೇ ರೀತಿಯಾಗಿ ಯಾವುದೋ ಕ್ಷೇತ್ರವನ್ನು ಅಲ್ಲಿ ಸಾನ್ನಿಧ್ಯ ಉಂಟು ಅಂತ ಹೇಳೋದಲ್ಲ. ನಮ್ಮ ಗ್ರಹಚಾರ ಪರಿಹಾರ ಆಗಬೇಕು ಅಂತಾದರೆ ನಮ್ಮ ಪರಿಸರದಲ್ಲಿದ್ದಂಥ ದೇವಸ್ಥಾನ ಉಂಟಲ್ಲ, ವಾರಕ್ಕೊಂದು ದಿನ ಆದರೂ ಕಡ್ಡಾಯವಾಗಿ ಬರಬೇಕು ಅಂತ. ಅವರ ಹಾಗೆ ದಿನಕ್ಕೆ 5 ಸಲ ಕಡ್ಡಾಯವಾಗಿ ನೀನು ಪ್ರಾರ್ಥನೆ ಮಾಡಬೇಕು, ಇಲ್ಲಂತಾರೆ ನಮ್ಮ ಮತ ಧರ್ಮದಿಂದ ನೀನನ್ನು ಹೊರಗಾಗ್ತೇವೆ, ಯಾರು ಹೇಳಿಲ್ಲಲ್ಲ. ಆದರೆ ಶಾಸ್ತ್ರದಲ್ಲಿ ಇದನ್ನು ನೆನಪಿಸಿದ್ದಾರೆ ಅಂತ, ಕಡ್ಡಾಯ ಅಂತ ಹೇಳಿದ್ದಾರೆ ಅಂತ. ದಂಡ ಹಿಡ್ಕೊಂಡು ಕೋಲು ಹಿಡ್ಕೊಂಡು ಇದನ್ನು ಮಾಡದಿದ್ದರೆ ನಿನ್ನನ್ನು ಹಿಂದುವಿನಿಂದ ಹೊರಗಾಗ್ತೇವೆ ಅಂತ ಹೇಳಲಿಲ್ಲ ಯಾರು. ಆದರೆ ನಾವು ಇದನ್ನು ತಿಳ್ಕೊಳ್ಬೇಕಲ್ಲ, ಪ್ರಬುದ್ಧರಾದವರು. ಮಕ್ಕಳಿಗಾದರೆ ಅರ್ಥ ಆಗುವುದಿಲ್ಲ ಅಂತ, ಇಷ್ಟು ದೊಡ್ಡದಾದವರಿಗೆ ನಮಗೆ ಅರ್ಥ ಆಗಬೇಕಲ್ಲ. ಊರಿನಲ್ಲಿದ್ದಂತಹ ದೇವಸ್ಥಾನಕ್ಕೆ ಪ್ರತಿ ವಾರಕ್ಕೆ 1 ಸಲ ಆದರೂ ನಾನು ಅಥವಾ ನಮ್ಮ ಮನೆಯಿಂದ ವಾರಕ್ಕೊಂದು ಭಜನೆ ಆಗ್ತದೆ ಅಂತ ಇಟ್ಟುಕೊಳ್ಳಿ, ಅಥವಾ ಇಂಥ ದಿನ ಒಂದು ಬುಧವಾರ ಯಾವುದೋ ಒಂದು ದಿನ ವಿಷ್ಣುವಿಗೆ ಸಂಬಂಧಪಟ್ಟ ವಿಶೇಷ ದಿನ ಅಂತ ಹೇಳಿದ್ರು, ಅವತ್ತಿನ ದಿನ ನಮ್ಮ ಮನೆಯಿಂದ ಒಂದು ದಿನ ವಾರದಲ್ಲಿ ಕೂಡ ಒಬ್ಬ ಬರಲಿಲ್ಲ ಅಂತ ಆಗಬಾರ್ದು ಅಂತ. ನನಗಾಗಿದ್ರೆ ನನ್ನ ಹೆಂಡತಿಯನ್ನ ಮಕ್ಕಳನ್ನ ಕಳಿಸಬೇಕಾದ್ದು ಕರ್ತವ್ಯ. ಕಡ್ಡಾಯವಾಗಿ ಇದನ್ನು ನೀನು ಮಾಡಲೇಬೇಕು ಅನ್ನುವುದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅನ್ನಪ್ರಧಾನಂ ಆರಾಮಃ. ಕೊನೆಯದ್ದವರು ಹೇಳಿದ ಶಬ್ದ ಅಲ್ಲಿ ಆರಾಮ ಅಂದರೆ ತುಳುವಿನ ಕನ್ನಡಿ ಆರಾಮ ಅದಲ್ಲ ಅಂತ. ಆರಾಮ ಅಂದರೆ ಹೂವಿನ ತೋಟಕ್ಕೆ ಆರಾಮ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ನೀನು ಎಲ್ಲಿ ವಾಸ ಮಾಡ್ತೀಯ, ನಿನ್ನ ಊರು ಹಚ್ಚ ಹಸಿರಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕಾದ್ದು ನಿನ್ನ ಕರ್ತವ್ಯ. ಅಶೋಕನು ಸಾಲು ಮರಗಳನ್ನು ನೆರೆಸಿದನು. ಅಶೋಕನ ಕರ್ತವ್ಯ ಪುಸ್ತಕದಲ್ಲಿ ಓದಿದ್ದೇವಲ್ಲ, ನೀನೇನು ಮಾಡಿದ್ದಿ ಅಂತ ಪ್ರಶ್ನೆ. ಸಾಲು ಮರದ ತಿಮ್ಮಕ್ಕನ ಇನ್ಯಾರಿಗೋ ಪದ್ಮಶ್ರೀ ಇನ್ನೂ ಯಾವುದೋ ಬಂತು ಅಂತ ಪ್ರಶ್ನೆ ಅಲ್ಲ. ನಮ್ಮ ಕರ್ತವ್ಯ ಅಂತ ಮಾಡಬೇಕಲ್ಲ ನಾವು. ನಮ್ಮ ಮನೆಗೆ ಹೋಗುವ ದಾರಿಯಲ್ಲಿ ಮಾರ್ಗದ ಬದಿಯಲ್ಲಿ ಏನೋ ನಡ್ಬೋದ ನಾವು? ತೋಟಕ್ಕೆ ಅಷ್ಟು ನೀರೆಲ್ಲ ಬಿಡ್ಲಿಕ್ಕೆ ಗೊತ್ತುಂಟು, ಅಲ್ಲಿ ಏನೋ ಬೇಕಾದ ದೊಡ್ಡ ಆಗುವಂಥ ನೆರಳು ಕೊಡುವ ಮರವನ್ನು ನಡಬೇಕಾ? ನಿನ್ನ ಊರು ಹಚ್ಚ ಹಸಿರಾಗಿ ಉಳಿಯುವ ಹಾಗೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ಇದನ್ನು ನೆನಪಿಸಿದ್ರು ಅಂತ. ಅಂದರೆ ಸಮಾಜಕ್ಕೋಸ್ಕರ, ಸಮಾಜದ ಜೊತೆಗೆ ನೀನು ಬದುಕಬೇಕಾದ್ರೆ ದೇವಸ್ಥಾನ, ಅನ್ನದಾನ, ಜಾತಿ ಮತ ಪಂಥವನ್ನು ಮೀರಿ ನಾವೆಲ್ಲ ಒಂದು ಕಡೆಗೆ ಸೇರಬೇಕಾದ್ದು ನಮಗೆ ಅನಿವಾರ್ಯ ಅನ್ನೋದನ್ನು ಪೂರ್ತ ಕರ್ಮಗಳಲ್ಲಿ ನೆನಪಿಸ್ತಾರೆ. 3ನೇದವರು ಹೇಳಿದ್ದು ದತ್ತ. ದತ್ತ ಅಂದರೆ ಕೊಡುವಂಥದ್ದು. ಸತ್ಪಾತ್ರದಾನಂ ತದ್ದತ್ತಂ ಅಂತ. ನೀನು ಮಾಡಿದ ಸಂಪಾದನೆಯಲ್ಲಿ ಈ ಸಮಾಜಕ್ಕೋಸ್ಕರ ಯಾರು ದೀನಾಂಧಕ ದರಿದ್ರೇಭ್ಯ ಭೂರಿದಾನಂ ಸಮಾಚರೇತ್. ದೀನರು, ಅಂಧರು, ದರಿದ್ರರು, ದುರ್ಬಲರು, ಕಷ್ಟದಲ್ಲಿರುವವರು ಈ ಸಮಾಜದಲ್ಲಿ ಇದ್ದಾರಲ್ಲ, ಅವರಿಗೋಸ್ಕರ ನೀನು ದುಡ್ದದಲ್ಲಿ ಏನೋ ಒಂದು ಭಾಗವನ್ನು ನೀನು ಕೊಡಬೇಕಪ್ಪ. ಇದು ದತ್ತ. ಇದು ಮಾಡಬೇಕಾದ್ದು ಕರ್ತವ್ಯ. ಇದು ಸಹ ಹಾಗೆ, ಬೇಕಾದರೆ ಮಾಡುವಂತಲ್ಲ, ಮಾಡಲೇಬೇಕು ಅಂತ ಹೇಳಿದರು. ನನ್ನಲ್ಲಿ ಕೊಡಲಿಕ್ಕೆ ದುಡಿದಿಲ್ಲ, ನನ್ನ ಜೀವನ ಮಾಡೋದು ನಾನು ಕಷ್ಟ, ಸಾಲದಲ್ಲಿ ಮುಳುಗಿದ್ದೇನೆ ಅಂತ ಇಟ್ಟುಕೊಳ್ಳಿ. ದುಡ್ಡೇ ನೀವು ದೇವಸ್ಥಾನಕ್ಕೆ ಕೊಡಬೇಕು ಅಂತಿಲ್ಲ ಅಂತ, ಕಷ್ಟದಲ್ಲಿದ್ದವರಿಗೆ ನೀವು ದುಡ್ಡು ಕೊಟ್ಟೇ ಆಗಬೇಕು ಅಂತಿಲ್ಲ ಅಂತ. ಯಾರೋ ಒಂದು ಪಾಪದವನ ಮನೆಗೆ ಮನೆ ಕಟ್ಟಿ 4 ಜನ ಸೇರಿ ಕೊಡ್ತಾ ಇದ್ದಾರೆ ಅಂತಾದರೆ ನಾವು ಹೋಗಿ ಸೇರ್ಬೋದಾ? ಒಂದು ದಿನ ಶ್ರಮದಾನ ಮಾಡ್ಬೋದಾ? ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡಲಿಕ್ಕೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಇಟ್ಟುಕೊಳ್ಳಿ. ಸಗಣಿ ಸಾರಿಸ್ತಾರ ಅಂಗಳಕ್ಕೆ, ನಮ್ಮ ಮನೆಯಿಂದ ಸಗಣಿ ತಂದು ಕೊಡ್ಬೋದಾ? ಅಲ್ಲ, ನಮ್ಮ ಮನೆಯಲ್ಲಿ ದನ ಇಲ್ಲ. ಕಾರಣ ಹೇಳುವಂಥದ್ದಲ್ಲ. ದನ ಇಲ್ಲ ಅಂತಾದರೆ ಮಾರ್ಗದಲ್ಲಿ ಜೋಡು ಕಲ್ಲಲ್ಲಿ ಆದರೂ ಮಾರ್ಗದ ಬದಿಯಲ್ಲಿ ದನ ಸಗಣಿ ಹಾಗಿರ್ತದಲ್ಲ, ಒಂದು ಮುದ್ದೆ ಸಗಣಿ ತಂದು ಇಲ್ಲಿ ಬಂದು ಹಾಕಿ ನಾವು ಸೇರ್ಬೋದಲ್ಲ. ದೇವಸ್ಥಾನಕ್ಕೆ ನಮ್ಮಿಂದ ದುಡ್ಡು ಕೊಟ್ಟು ಮಾತ್ರ ಬೇಕಾದ್ದಲ್ಲ, ನಮ್ಮ ಶಾರೀರಿಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಚಪ್ಪರ ಹಾಕ್ತಾರೆ, ಅದಕ್ಕೆ ಸೇರುದು. ತಟ್ಟು ಮಾಡ್ತಾರೆ, ಮಣ್ಣು ಹೊರಲಿಕ್ಕೆ ಸೇರುದು. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲಿ ಹೂವಿನ ಗಿಡಕ್ಕೆ ಕಷ್ಟ ಉಂಟು, ನಮ್ಮ ಮನೆಯಲ್ಲಿ ಉಂಟು, ಒಳ್ಳೆ ದಾಸವಾಳದುಂಟು, ಇಲ್ಲಿ ತಂದು ನಡ್ತೇವೆ, ತಗೊಂಡು ಬಂದು ನಡಿ ಇಲ್ಲಿ. ಇಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ. ಸತ್ಪಾತ್ರದಾನಂ ತದ್ದತ್ತಂ. ಇಷ್ಟಕರ್ಮಗಳು, ಪೂರ್ತಕರ್ಮಗಳು ಮತ್ತು ದತ್ತಕರ್ಮಗಳು, ಇದು 3 ಮನುಷ್ಯ ಮಾಡಲೇಬೇಕಾದ್ದು. ಇದನ್ನು ನಾನು ಉಲ್ಲೇಖ ಮಾಡಿದ್ದು ಯಾಕೆ ಕೇಳಿದರೆ, ಈ ದೇವಸ್ಥಾನದ ನವನಿರ್ಮಾಣಕ್ಕೆ ಬೋರ್ಡಂಡ ಸೇರೋಳಿ ಹೇಳುವ ಹಾಗಿಲ್ಲ. ಈ ಪರಿಸರದವರು, ಸುತ್ತಮುತ್ತಲಿನವರು, ಈ ಗ್ರಾಮದವರು ಕಡ್ಡಾಯವಾಗಿ ಇಂಥ ಕ್ಷೇತ್ರದ ನವನಿರ್ಮಾಣದಲ್ಲಿ ತೊಡಗಿಸಿಕೊಳ್ಬೇಕು. ಇನ್ನೊಂದು, ಆ ಕಡೆಯಲ್ಲಿ ಜೀರ್ಣೋದ್ಧಾರ ಮಹಾವಿಷ್ಣು ಬಾಕಿ ಇದ್ದಾನೆ, ಅದನ್ನು ಮತ್ತೆ ಎತ್ತಬೇಕು.
ಅವಳು ಕೈಯಾರ್ದೊಂದು ಈ ಜನಾರ್ದನ ಅಂಡು ಪುಳ ಮಹಾವಿಷ್ಣು ಈಗ ಪುನಃ ಒಂದು ಹೇಳಿದ ಹೂಲೆ ಹೊರಟಿದ್ದಾರೆ, ಅಲ್ಲಿ ಒಂದು ಉಂಟಂತೆ, ಅದಾಗಬೇಕಂತ. ಅದಾಗಬೇಕಾದ್ರೂ ನೀವು ಬಂದು ಸೇರ್ಬೇಕು. ದೇವಸ್ಥಾನ ಒಂದು ಊರಿನಲ್ಲಿ ಊರು ಹೇಗೆ ಉಂಟು ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ಆ ದೇವಸ್ಥಾನ ಹೇಗುಂಟು ಊರಿನಲ್ಲಿ ಅಂತ ಹೇಳಿದ್ರ ಮೇಲೆ ಒಂದು ಕಣ್ಣಂತೆ ದೇವಸ್ಥಾನ ಅಂತ ಹೇಳೋದು, ಇನ್ನೊಂದು ಕಣ್ಣು ಯಾವುದು ಅಂತ ಕೇಳಿದ್ರೆ ಶಾಲೆ ಅಂತೆ. ಎರಡನ್ನ ನೆನಪಲ್ಲಿ ಇಟ್ಟುಕೊಳ್ಬೇಕು. ನಮ್ಮ ದೇವಸ್ಥಾನ ಏನಿರಬೇಕು ಅಂತ ಕೇಳಿದ್ರೆ, ದೇವಸ್ಥಾನ ಕಟ್ಟಿ ದೇವರಿಗೆ 3 ಹೊತ್ತು ಪೂಜೆ ಮಾಡಲಿಕ್ಕೆ, ಆರತಿ ಮಾಡಲಿಕ್ಕೆ, ಗಂಟೆ ಬಡಿಲಿಕ್ಕೆ ಮಾತ್ರ ದೇವಸ್ಥಾನ ಇರುವುದಲ್ಲ. ಅಲ್ಲಿ ಅನಂತ ಪದ್ಮನ ಅಡಿಯಲ್ಲಿ ಇನ್ನೂ ಸಹ 1-2 ರೂಮನ್ನು ಬಾಕಿ ಇಟ್ಟಿದ್ದಾರೆ. ಎಷ್ಟು ಲೋಡು ಉಂಟಾ ಗೊತ್ತಿಲ್ಲ. ಯಾಕೆ ಸಂಪತ್ತಿನ ಕ್ರೋಢೀಕರಣ ಮಾಡಿಟ್ರು? ಅವರು ತಂತ್ರಿಗಳು ಮಾತಾಡೋದಂತ ಡಾಲರ್ಸ್ ಅಂತ ಒಂದು ಉದಾಹರಣೆ ಆಗಿ ಹೇಳಿದರು. ದೇವಸ್ಥಾನದಲ್ಲಿ ಸಂಪತ್ತಿನ ಕ್ರೋಢೀಕರಣ ಯಾಕೆ? ಎಲ್ಲಿಯೋ ಒಂದು ಅವತ್ತು ಕೊರೋನಾ ಬಂತಲ್ಲ, ಅಂತ ಸಂದರ್ಭದಲ್ಲಿ ರಾಷ್ಟ್ರ ವಿಪ್ಲವವಾದಾಗ ಹೊರಗಡೆಯಿಂದ ಯಾವುದೇ ವಸ್ತು ನಮ್ಮಲ್ಲಿಗೆ ಬರುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ದೇವಸ್ಥಾನದಲ್ಲಿ ಸಂಗ್ರಹ ಮಾಡಿಟ್ಟಿನ ಸಂಪತ್ತನ್ನ ಸಮಾಜಕ್ಕೆ ಕೊಟ್ಟು ಸಮಾಜವನ್ನು ಉಳಿಸಬೇಕು ಅಂತ, ಇನ್ನೊಬ್ಬನ ಹತ್ರ ದೇಹಿ ಅಂತ ಕೇಳುವ ದಿನ ಇರಬಾರ್ದು ಅಂತ ನಮಗೆ. ಅದಕ್ಕೆ ಸ್ವಾವಲಂಬನೆಗೋಸ್ಕರ ನಮ್ಮ ದೇವಸ್ಥಾನದಲ್ಲಿ ಸಂಪತ್ತಿನ ಕ್ರೋಢೀಕರಣ ಅಗತ್ಯ. ಇದನ್ನು ಹಿಂದಿನವರು ಮಾಡ್ತಾ ಇದ್ರು. ಸಂಪತ್ತನ್ನು ನಾವು ದುಡ್ಡನ್ನು ತೆಗೆದು ದೇವಸ್ಥಾನದಲ್ಲಿ ಇಡಲೇಬೇಕು, ಇದು ನಮ್ಮ ಕರ್ತವ್ಯ ನಮ್ಮದು. ಹಾಗಾದರೆ ದೇವಸ್ಥಾನ ಇರುವುದು ಪೂಜೆ ಮಾಡಲಿಕ್ಕೆ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ನಾವು ಸಂಗ್ರಹ ಮಾಡಿದ ಸಂಪತ್ತಿನಿಂದ ಸಮಾಜಕ್ಕೋಸ್ಕರ ವಿನಿಯೋಗಿಸಬೇಕು. ಯಾರಿಗೋ ಹುಷಾರಿಲ್ಲ ಅಂತಾದರೆ ಅವನಿಗೆ ಮದ್ದು ಮಾಡಲಿಕ್ಕೆ ಸಮಿತಿಯವರು 5-6 ಜನ ಇದ್ದೇವೆ ಅಂತಾದರೆ ನಾವು 6 ಜನ ತೀರ್ಮಾನ ತಗೊಂಡು ಕಾಣಿಕೆ ಡಬ್ಬಿಯಲ್ಲಿ ಬಿದ್ದಂಥ ದುಡ್ಡಲ್ಲಿ ಅವನಿಗೆ ಮದ್ದು ಮಾಡಲಿಕ್ಕೆ ಕೊಡಲಿಲ್ಲ ಅಂತಾದರೆ ದೇವಸ್ಥಾನಕ್ಕೆ ಬೀಗ ಹಾಕೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಆಚರಣೆಗಳೇನುಂಟು ಅವರಿಗೆಲ್ಲ ಗೊತ್ತಿದೆ, ಅವರವರ ಮತದಲ್ಲಿ. ನಮ್ಮಲ್ಲಿ ಯಾರಿಗಾದರೂ ಗೊತ್ತುಂಟಾ? ದೇವಸ್ಥಾನಕ್ಕೆ ಹೋದರೆ ತೀರ್ಥ ಹೇಗೆ ತಗೊಳ್ಬೇಕು, ಪ್ರದಕ್ಷಿಣೆ ಹೇಗೆ ಬರಬೇಕು, ಯಾವುದು ನಮಗೆ ಗೊತ್ತಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗುವ ಕನಿಷ್ಠ ಪಕ್ಷ ನಮ್ಮ ವಸ್ತ್ರ ಸಂಹಿತೆ ಹೇಗಿರಬೇಕು ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ. ಇದನ್ನೆಲ್ಲ ಹೇಳಿಕೊಡೋದು ಎಲ್ಲಿ? ನಮಗೆ ಗೊತ್ತುಂಟ ಎಲ್ಲ ಹೇಳಿಕೊಡ್ಲಿಕ್ಕೆ? ಇಲ್ಲಲ್ಲ. ಅದಕ್ಕೋಸ್ಕರ ನಮ್ಮ ಊರಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನದಲ್ಲಿ ಅನಿವಾರ್ಯವಾಗಿ ಧರ್ಮ ಶಿಕ್ಷಣ ಕೊಡಬೇಕಾದ್ದು ಅಗತ್ಯ. ಇಲ್ಲ ಅಂತಾದರೆ ದೇವಸ್ಥಾನಕ್ಕೆ ಬೀಗ ಹಾಕ್ಬೋದು. ದೇವಸ್ಥಾನದ ನವನಿರ್ಮಾಣ ಮಾಡಿ ಕಟ್ಟಿಯಾಗಿದೆ. ವಾರದಲ್ಲಿ 1 ದಿನ ಆದರೂ ಗೊತ್ತಿದ್ದವರನ್ನು ಕರೆದು ಸುತ್ತಮುತ್ತಲಿನ ಮಕ್ಕಳ, ಹೆಂಗಸರ, ದೊಡ್ಡವರನ್ನು ಬರಲಿಕ್ಕೆ ಹೇಳಿ ದೇವಸ್ಥಾನದಲ್ಲಿ ನಮ್ಮ ಧರ್ಮದ ಬಗ್ಗೆ ಶಿಕ್ಷಣ ಕೊಡಬೇಕಾದ ಅಗತ್ಯ. ಇದನ್ನು ಮಾಡಲೇಬೇಕು ನಾವು. ಇಲ್ಲ ಅಂತಾದರೆ ಬ್ರಹ್ಮಕಲಶ ಮಾಡಿದ್ದು ನಾವು ವ್ಯರ್ಥ ಆಗ್ತದೆ ಅಂತ. ಇಂಥದ್ದನ್ನೆಲ್ಲ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರಬೇಕು. ಇದು ಕ್ಷೇತ್ರ ಮಹಾವಿಷ್ಣುವಿನ ಕ್ಷೇತ್ರ. ಏನೋ ಆಶ್ಚರ್ಯ ಅಂತ ಕಾಣುತ್ತದೆ. ಈ ಕೈಯಾರ್ನ ಪರಿಸರ ಸುತ್ತಮುತ್ತ ಎಲ್ಲ ನೋಡಿದರೆ ಎಲ್ಲ ವಿಷ್ಣು ಕ್ಷೇತ್ರಗಳೇ ಇರುವಂಥದ್ದು ಇಲ್ಲಿ. ಯಾರವ ಗೊತ್ತಾ? ಒಂದು ದಿನಕ್ಕಾಗುವಾಗ, ಈಗ ನಾವು ಕಲಿಯುಗದಲ್ಲಿದ್ದೇವೆ, ಕಲಿಯುಗ ಅಂತ ಹೇಳಿದರೆ 5,43,000 ವರ್ಷಗಳು. ಕಲಿಯುಗದ ಆರಂಭದಲ್ಲಿದ್ದೇವೆ. 5,000 ವರ್ಷ ಕಳೀತಷ್ಟೇ. ಇನ್ನು 5 ಲಕ್ಷ ಅಲ್ಲ, 4,32,000 ವರ್ಷಗಳು ಕಲಿಯುಗ ಅಂತ ಹೇಳಿದರೆ. ಇಂತಹ ಯುಗವ 2 ಪಟ್ಟು ಸೇರಿಸಿದರೆ ಅದು ಹಿಂದಿನ ಯುಗ ಆಗ್ತದೆ, ದ್ವಾಪರ. ಅದಕ್ಕೆ ಮತ್ತೆ ಕಲಿಯುಗ 4 ಲಕ್ಷ ಚಿಲ್ಲರೆ ಸೇರಿಸಿದರೆ ತ್ರೇತ ಆಗ್ತದೆ. ಹೀಗೆ ಅದಕ್ಕೆ ಕಲಿಯುಗವನ್ನು ಸೇರಿಸಿದರೆ ಸತ್ಯಯುಗ ಆಗ್ತದೆ. ಈ 4 ಯುಗಗಳನ್ನು ಒಟ್ಟು ಸೇರಿಸಿದರೆ ಅದಕ್ಕೊಂದು ಮಹಾಯುಗ ಅಂತ ಹೆಸರು. ಅಂದರೆ 43,20,000 ವರ್ಷಗಳಿಗೆ ಒಂದು ಮಹಾಯುಗ ಅಂತ ಹೆಸರು. ಇಂತಹ ಮಹಾಯುಗಗಳು 71 ಸಲ ಆಗಬೇಕು. ಅದಕ್ಕೆ ಮನ್ವಂತರ ಅಂತ ಕರೀತಾರೆ. 43,20,000 ವರ್ಷಗಳು ಮಹಾಯುಗ ಇದೆಯಲ್ಲ, ಅದನ್ನು ಇಂಟು 71 ಮಾಡಬೇಕು. ಅಷ್ಟಾಗುವಾಗ ಮನ್ವಂತರ ಅಂತ ಕರೆಯುವುದಂತ. ಅಂತಹ ಮನ್ವಂತರಗಳು 14 ಇವೆ. ಆ 14 ಮನ್ವಂತರ ಒಟ್ಟು ಸೇರಿಸಿದರೆ ಅದಕ್ಕೆ ಒಂದು ಕಲ್ಪ ಅಂತ ಹೆಸರು. ಕಲ್ಪ, ಒಂದು ಕಲ್ಪ ಅಂದರೆ ಲೆಕ್ಕ ಹಾಕಿದರೆ ಅದರ ಮಧ್ಯದಲ್ಲಿ ಒಂದು 70-71,000 ವರ್ಷಗಳು, ಯುಗದ ಮಧ್ಯದಲ್ಲಿ ಯುಗ ಸಂಧಿಕಾಲ ಅಂತೆಲ್ಲ ಇದೆ. ಎಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡಿದರೆ ಒಂದು ಕಲ್ಪ ಅಂತ ಹೇಳಿದರೆ 432 ಕೋಟಿ ವರ್ಷಗಳಾಗ್ತದೆ. ಇಷ್ಟು ವರ್ಷಗಳು ಕಳೆದ ತಕ್ಷಣ ಈಗ ನೀರಿನಿಂದ ಆವೃತವಾದ ಮುಕ್ಕಾಲು ಪ್ರದೇಶ, ಸಾಗರ, ಸಮುದ್ರ ಕಾಣುತ್ತದೆ. ಕಾಲುವಾಸಿ ಭೂಮಿ ಇದೆಯಲ್ಲ, ಆ ಸಮುದ್ರ ಎದ್ದು ಒಂದು ಮೇಲೆ ಬಂದು ಎಲ್ಲ ನೀರಿನಿಂದ ಆವೃತ ಆಗ್ತದೆ. ಅಥವಾ ಕಲ್ಪಾಂತ ದಹನೋಪಮ ಅಂತೆಲ್ಲ ವಾಕ್ಯಗಳಿವೆ. ಕಲ್ಪದ ಕೊನೆಗೆ ಸಮುದ್ರದ ಮಧ್ಯದಿಂದ ಬಂದಂತಹ ವಡವಾಗ್ನಿ, ದೊಡ್ಡ ಒಂದು ಬೆಂಕಿ ಇಡೀ ಜಗತ್ತನ್ನು ಸುಟ್ಟು ಹಾಕ್ತದೆ, ಜಗತ್ತು ನಾಶ ಆಗ್ತದೆ. ಎಲ್ಲ ಕಡೆಯಲ್ಲಿ ಮತ್ತೆ ನೀರು ತುಂಬಿಕೊಳ್ಳುತ್ತದೆ. ಅದು ಕಲ್ಪದ ಕೊನೆಗೆ 432 ಕೋಟಿ ವರ್ಷಗಳು ಕಳೆದಾಗ ಕಲ್ಪ ಅಂತ್ಯ ಆಗ್ತದೆ. ಆ ದಿನಕ್ಕೆ ಇದು ಬರ್ತದೆ. ಅವತ್ತು ಜಗತ್ತಲ್ಲಿ ಯಾರಿರ್ತಾರೆ ಅಂತ? ಯಾರು ಇಲ್ಲ. ಯಾವ ದೇವತೆಗಳಿಲ್ಲ, ಯಾವ ಭೂತಗಳಿಲ್ಲ, ಮನುಷ್ಯ ಇಲ್ಲ, ಜೀವಿ ಇಲ್ಲ, ಮರ ಇಲ್ಲ, ಯಾವುದೂ ಇಲ್ಲ. ನೀರು ಮಾತ್ರ ತುಂಬಿರುವುದು. ಮೀನು ಆಮೆಗಳು ಕೂಡ ಇಲ್ಲ ಅದರಲ್ಲಿ. ಅಂತಹ ದಿನದಲ್ಲಿ ಒಂದು ಜೀವಿ ಮಾತ್ರ ಜಗತ್ತಲ್ಲಿ ಬದುಕಿರ್ತದೆ. ಅವನನ್ನು ಸ್ತೋತ್ರ ಮಾಡುವಂಥದ್ದಿದೆ. ಅದೇ ವಿಷ್ಣುಮೂರ್ತಿ. ಅವ
ಆಲದೆಲೆಯ ಮೇಲೆ ಮಲಗಿದ್ದ ಶಿಶುವೆ. ಒಂದು ಆಲದೆಲೆ ನೀರಿನಲ್ಲಿ ತೇಲ್ತಾ ಇರ್ತದಂತೆ. ಆಲದೆಲೆ ಅಂದರೆ ಮಹಾಲಕ್ಷ್ಮಿ ಆಲದೆಲೆಯ ರೂಪದಲ್ಲಿ ಇರ್ತಾಳೆ. ಚಿಕ್ಕ ಪುಟ್ಟ ಮಗುವಿನ ರೂಪದಲ್ಲಿ ಈತನೇ ವಿಷ್ಣುಮೂರ್ತಿ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಚಿಕ್ಕ ಮಗು ತನ್ನ ಕಾಲನ್ನು ಕೈಯಲ್ಲಿ ಹಿಡ್ಕೊಂಡು ಕಾಲಿನ ಹೆಬ್ಬೆರಳನ್ನು ಬಾಯಿಗೆ ಹಾಕಿ ಚೀಪ್ತಾ ಇರ್ತದೆ. ಆ ಪುಟ್ಟ ಮಗು ಮಹಾವಿಷ್ಣು. ಆ ನಂತರ ಪುನಃ ಸೃಷ್ಟಿಯೆಲ್ಲ ಆಗಬೇಕು. ಸಮುದ್ರ ಮಥನಾದಿಗಳು ಎಲ್ಲ ಆಗಿ ಮತ್ತೆ ಜಗತ್ತು ಪುನಃ ಆರಂಭ ಆಗುವುದು ಕಲ್ಪಾಂತದ ನಂತರ. ಹಾಗಾದರೆ ಜಗತ್ತಲ್ಲಿ ಏನೂ ಇಲ್ಲ ಅನ್ನುವ ದಿನಕ್ಕೆ ಈ ಜಗತ್ತನ್ನು ನಿಯಾಮನೆ ಮಾಡುವಂತಹ ಮಹಾವಿಷ್ಣು ಇರ್ತಾನೆ, ಮಹಾಲಕ್ಷ್ಮಿ ಇರ್ತಾಳೆ. ಹೇಳಲಿಕ್ಕೆ ವಿಷ್ಣುಮೂರ್ತಿ ಅಂತ ಹೇಳಿ ಅವನದ್ದು ಮಾತ್ರ ಅಲ್ಲಿ ಬಲಿಮೂರ್ತಿ ವಸ್ತು ಅಲ್ಲಿ ಮಾಡಿ ಇಟ್ಟಿದ್ದಲ್ಲ ಬಾಲಾಲಯಕ್ಕಾಗುವಾಗ, ಅದರಲ್ಲಿ ನೋಡಿ ಇನ್ನು ಮಾಡುವ ಮೂರ್ತಿಯಲ್ಲಿ ಆಗಲಿ ವಿಷ್ಣು ಮಾತ್ರ ಕಾಣ್ತಾನೆ. ನೋಡಲಿಕ್ಕೆ ಮಾತ್ರ ಅವ. ಹೇಗೆ ಅವನ ಮಾತು ಕೇಳಬೇಕು. ತರ್ಹಿ ಮಮ ವಾಮಾಂಗಿ, ಆ ಮಹಾವಿಷ್ಣುವಿನ ದೇಹದ ಅರ್ಧ ಭಾಗ ಮೂರ್ತಿಯಲ್ಲಿ ಮಹಾಲಕ್ಷ್ಮಿ ಅಂತ ಎಡದ ಬದಿದ್ದು, ಅರ್ಧ ಬದಿಯಲ್ಲಿ ಮಹಾವಿಷ್ಣು ಇರ್ತಾನೆ. ವಿಷ್ಣುವನ್ನು ಆರಾಧನೆ ಮಾಡಿದ್ದೆವು ಅಂತಾದರೆ ಲಕ್ಷ್ಮಿಯನ್ನೂ ಆರಾಧನೆ ಮಾಡಿದ ಹಾಗೆ. ಯಾಕೆ ಅನಿವಾರ್ಯವಾಗಿ ವಿಷ್ಣುವನ್ನು ಆರಾಧನೆ ಮಾಡಬೇಕು ಕೇಳಿದರೆ, ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಕೃಷ್ಣ ಹೇಳಿದಂಥ ಮಾತು, ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತೀಯಾ ಅದೇ ರೂಪದಲ್ಲಿ ನಾನು ನಿಂಗೆ ಅನುಗ್ರಹ ಮಾಡ್ತೇನೆ ಅಂತ. ವಿಷ್ಣುವನ್ನು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಒಟ್ಟಿಗೆ ಹೇಗೆ ಪೂಜೆ ಮಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ, ಮನುಷ್ಯ ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂತಹ 4 ಆಶ್ರಮಗಳ ಪೈಕಿ 3 ಆಶ್ರಮವನ್ನು ಇವತ್ತಿನ ಕಾಲದಲ್ಲಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಇದೆ. ಒಂದು ಬ್ರಹ್ಮಚರ್ಯ, ಬ್ರಹ್ಮಚಾರಿಗೆ ಹೇಳಿದ ಒಂದು ನಿಯಮವನ್ನು ಪಾಲಿಸುವ ಬ್ರಹ್ಮಚಾರಿಗಳು ಸಿಗಲಿಕ್ಕಿಲ್ಲ. 2ನೇದ್ದು ಗೃಹಸ್ಥ, 3ನೇದ್ದು ವಾನಪ್ರಸ್ಥ. ಮಕ್ಕಳು ಬೆಳೆದು ಜವಾಬ್ದಾರಿಗೆ ಬಂದರು ಅಂತಾದಾಗ ಮಕ್ಕಳಿಗೆ ಮನೆಯ ಜವಾಬ್ದಾರಿಯನ್ನು ಕೊಟ್ಟು ರಾಮಕೃಷ್ಣ ಅಂತ ಕಾಡಿಗೆ ಹೊರಡಬೇಕಾದ ಸಮಯ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದಂಥ ಸಮಯ. ಅಂಥ ದಿನಗಳಲ್ಲಿ ಯಾರೂ ಕೂಡ ವಾನಪ್ರಸ್ಥಕ್ಕೆ ಹೋಗುವವರಿಲ್ಲ. ನಮ್ಮ ಜೊತೆಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯಲ್ಲಿ 60 ವರ್ಷ ಆಗಲಿ 80 ವರ್ಷ ಆಗಲಿ ನಮ್ಮ ಮನೆಯಲ್ಲಿ ಇರುವಂಥದ್ದು. ವಾನಪ್ರಸ್ಥ ಆಶ್ರಮವೇ ಡಿಲೀಟ್ ಆಗಿದೆ. 4ನೇದ್ದು ಸನ್ಯಾಸ. ಸನ್ಯಾಸ ಅಂತ ಹೇಳಿದರೆ ಸಮ್ಯಕ್ ನ್ಯಾಸ ಅಂತ ಎಲ್ಲವನ್ನು ಬಿಡಬೇಕು ಅಂತ ಲೆಕ್ಕ. ಎಲ್ಲವನ್ನ ಬಿಟ್ಟವರು ನಾವು ಸಮಾಜದಲ್ಲಿ ನೋಡಿದರೆ ನಾವು ಹೇಗೆ ಜೀವನ ಸಂಸಾರಿಗಳು ಮಾಡ್ತೇವೋ, ಗೃಹಸ್ಥರು ಮಾಡ್ತೇವೋ ಅದಕ್ಕಿಂತ 10 ಪಟ್ಟು ಐಹಿಕ ಸುಖ ಭೋಗಗಳನ್ನು ಅನುಭವಿಸುವಂತಹ ಸನ್ಯಾಸವನ್ನು ಕಾಣ್ತಾ ಇದ್ದೇವೆ. ಅಂಥದ್ರಲ್ಲಿ ಯಾರೋ ಒಂದು ಕೆಲವರು ಎಲ್ಲವನ್ನ ಬಿಟ್ಟವರು ಇದ್ದಾರೆ. ಸಮಾಜಮುಖಿಯಾಗಿ ಜೀವನ ಮಾಡೋ ಆತ್ಮ ಸತ್ತ ನಂತರ ನಾನು ಮೋಕ್ಷಕ್ಕೆ ಹೋಗಬೇಕು, ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನುವಂತಹ ಯಾವುದೋ ಕೆಲವು ಮಠಗಳು, ಕೆಲವು ಸನ್ಯಾಸಿಗಳು ಇದ್ದಾರೆ ಅಂತಾದರೆ ಅಂತಹ ಸನ್ಯಾಸಾಶ್ರಮವನ್ನು ಇವತ್ತು ಪಾಲನೆ ಪೋಷಣೆ ಮಾಡ್ತಾ ಇರುವಂಥದ್ದು ನಮ್ಮಂತಹ ಗೃಹಸ್ಥರು. ಆದ ಕಾರಣ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ 3 ಆಶ್ರಮಗಳಿಗೂ ಆಧಾರವಾಗಿ ಆಕರವಾಗಿರುವಂಥದ್ದು ಗೃಹಸ್ಥಾಶ್ರಮ ನಮ್ಮದು. ಗೃಹಸ್ಥಾಶ್ರಮಕ್ಕೆ ಬೇಕಾದಂತಹ ನಮ್ಮ ದಾಂಪತ್ಯ ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನೆಮ್ಮದಿಯಲ್ಲಿರಬೇಕು, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತಾದರೆ ಏನಾಗಬೇಕು? ನಾವು ಆ ರೀತಿಯಲ್ಲಿ ಬದುಕಬೇಕು. ನಾವು ನಮ್ಮ ದೊಡ್ಡ ಜವಾಬ್ದಾರಿ ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಎಷ್ಟು ಜಾಗ ಮಾಡಿದ್ದೇವೆ, ಎಷ್ಟು ದುಡ್ಡು ಮಾಡಿದ್ದೇವೆ, ಎಲ್ಲ ಯಾನ ಪೋಂಡಲ ತೊಂದರೆ ಎನ್ನ ಬುಡಿದಿಗೆ 1 ಕೋಟಿ ಮಲ್ತದೀತೆ ಇನ್ಸೂರು ತಿಕ್ಕೊಂಡು ಅಲ್ಲ ಅಂತ, ಇದು ಸಾಧನೆ ಅಲ್ಲ ಅಂತ. ನಮ್ಮ ಜೀವಿತದ ದೊಡ್ಡ ಜವಾಬ್ದಾರಿಯನ್ನು ಕೇಳಿದರೆ ನಮ್ಮ ನಂತರದ ಮಕ್ಕಳಿದ್ದಾರಲ್ಲ, ಆ ಮಕ್ಕಳಿಗೆ ನಮ್ಮ ಹಿಂದಿನವರ ಒಳ್ಳೆತನವನ್ನು ದಾಟಿಸಬೇಕಾದ ಜವಾಬ್ದಾರಿ ನಮ್ಮದು. ಅದನ್ನು ಮಾಡಬೇಕು ಅಂತಾದರೆ ನಾವು ದಂಪತಿಗಳ ಅನ್ಯೋನ್ಯ ಪ್ರೀತಿಯಿಂದ ಸಂತೋಷದಲ್ಲಿ ಜೀವನ ಮಾಡಬೇಕು ಅಂತಾದರೆ ಅದೇ ರೂಪದಲ್ಲಿ ಇರುವಂತಹ ದೇವತಾ ಸ್ವರೂಪ ಮಹಾವಿಷ್ಣು ಮತ್ತು ಲಕ್ಷ್ಮಿ ವಿಷ್ಣುಮೂರ್ತಿಯನ್ನು ಆರಾಧನೆ ಮಾಡಲೇಬೇಕು. ದೇವರದನ್ನು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ದೇವಾಲಯದ ನವನಿರ್ಮಾಣ ಆಗಿದೆ. ಇಂತಹ ಇನ್ನು ಯಾವ ಕ್ಷೇತ್ರಗಳಿದ್ರೂ ಕೂಡ ಊರಲ್ಲಿ, ಗ್ರಾಮದಲ್ಲಿ ಜೀರ್ಣೋದ್ಧಾರ ಆಗಬೇಕು. ಎಲ್ಲರೂ ಕೂಡ ಈ ದೇವರ ಸನ್ನಿಧಿಯಲ್ಲಿ ಮನೆಯಲ್ಲಿ ನಾವು ಹೇಗೆ ಜೀವನ ಮಾಡ್ತೇವೋ ನಮ್ಮ ಆಚರಣೆಗಳು ಅದನ್ನೆಲ್ಲ ಮನೆಗೆ ಸೀಮಿತವಾಗಿ ಇಟ್ಟುಕೊಳ್ಳಬೇಕು. ನಾನು ಶೆಟ್ರು, ನೀನು ಭಟ್ರು, ಶಬ್ದಗಳು ಬೇರೆ ಬೇರೆ ತಗೊಂಡು ನಾವು ಮಾತಾಡಿದೆವು ಅಂತಾದರೆ ಎಲ್ಲಿಗೆ ಮುಟ್ತದೆ ದಿನಗಳು ಅಂತ. ಪಕ್ಕದಲ್ಲಿ ನೋಡಿದ್ರಲ್ಲ ಮೊನ್ನೆ ಬೆಂಕಿ ಬಿದ್ದದ್ದು, 80-90 ದೇವಸ್ಥಾನಗಳಿತ್ತು, ಬಾಂಗ್ಲಾದಲ್ಲಿ ಪೂರ ಸರ್ವನಾಶ ಮಾಡಿ ಹಾಕಿದ್ದಾರೆ. ಅಳಿದು ಉಳಿದಂಥ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತ ಬರಬೇಕು. ಆ ಹೆಣ್ಣು ಮಕ್ಕಳನ್ನೆಲ್ಲ ಎತ್ತಿಕೊಂಡು ಸಾಮೂಹಿಕ ಅತ್ಯಾಚಾರ ಮಾಡಿದ್ರಲ್ಲ, ಒಬ್ಬನಿಗೆ ಒಂದು ಹೋರಾಟ ಮಾಡಲಿಕ್ಕಾಗಲಿಲ್ಲ ಅಲ್ಲ, ಇಡೀ ಸರ್ಕಾರವೇ ನಮ್ಮ ವಿರುದ್ಧ ತಿರುಗಿಬಿತ್ತಲ್ಲ. ಮಾಡಬೇಕು. ಒಂದು ವಿಡಿಯೋ ನೋಡಿರ್ತೀರಿ, ವಾಟ್ಸಪ್ಪಲ್ಲೆಲ್ಲ ಬಂದಿರ್ತಾರೆ, ಫೇಸ್ಬುಕ್ಕಲ್ಲಿ. ಆ ಒಂದು ಮನೆಗೆ ನುಗ್ಗಿದ್ದು ಮ್ಲೇಂಚರು 4-5 ಜನ ರಾತ್ರಿ ಕಾಲದಲ್ಲಿ. ಆ ಹೆಣ್ಣಿದ್ಲು, ಅವಳಿಗೊಂದು 20 ವರ್ಷ ಪ್ರಾಯ. ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡಿ ಯಾರೋ ರೆಕಾರ್ಡ್ ಮಾಡಿದ್ದನ್ನು ಹಾಕಿದರು. ಇದು ನಮಗೆ ಪ್ರೇರಣೆ ಆಗಬೇಕಲ್ಲ ಅಂತ. ಆ ಹುಡುಗಿಯ ಅಮ್ಮನಿಗೆ ಏನೂ ಕೂಡುವುದಿಲ್ಲ, ಅಜ್ಜಿ ಇದ್ದಾರೆ ಮನೆಯಲ್ಲಿ, ನಡಿಲಿಕ್ಕಾಗುವುದಿಲ್ಲ ಕೋಲಿ ಹಿಡ್ಕೊಂಡು. ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ. ಆ ಹುಡುಗಿ ಮಾತ್ರ ಸ್ವಲ್ಪ ಗಟ್ಟಿಯವಳು ಆ ಮನೆಯಲ್ಲಿರೋದು. ಇವರಿಗೆ ನೋಡ್ತಾ ಇರಬೇಕಾದ್ರೆ 5-6 ಜನ ಗೇಟನ್ನು ಹಾರಿ ಒಳಗೆ ಬಂದಾಗಿದೆ. ಉಳಿದ ಮನೆಗಳನ್ನೆಲ್ಲ ನಾಶ ಮಾಡಿದ್ದಾರೆ, ಇದ್ದ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಹೋಗಿದ್ದಾರೆ, ಎಲ್ಲವೂ ಮಾಡಿದ್ದಾರೆ, ಬೇಡದ ಅನ್ಯಾಯ ಎಲ್ಲ. ಆ ಹುಡುಗಿ ಮಾಡಿದ ಕೆಲಸ
ಆ ತಾಯಿಯ ಕೈಯಲ್ಲಿ ಮತ್ತು ಈ ಹುಡುಗಿಯ ಕೈಯಲ್ಲಿ ಸಿಕ್ಕಿದ ಕತ್ತಿಯನ್ನು, ಆಯುಧವನ್ನು ಹಿಡ್ಕೊಂಡು, ಕೋಲನ್ನು ಹಿಡ್ಕೊಂಡು, ಏಳಲಿಕ್ಕೆ ಕೂಡದ ಮುದುಕಿ ಕೂಡ ಕೋಲನ್ನು ಹಿಡ್ಕೊಂಡು ಅವರು ಬಂದು ಬಾಗಿಲು ತೆಗಿಲಿಲ್ಲ ಅಂದರೆ ಮೆಟ್ಟಿ ತೆಗಿತಾರೆ ಅವರು. ಆ ಹೊತ್ತಿಗಾಗಬೇಕಾದ್ರೆ ಇವಳೇ ಆಗಿ ಬಾಗಿಲು ತೆಗೆದುಕೊಂಡು ಅವರದ್ದೆಂಥದ್ದು ಹರ್ ಹರ್ ಮಹಾದೇವ್ ಹೇಳಿಕೊಂಡು ಈ ಮನೆಯಲ್ಲಿ ಈ ಮುದುಕಿಯನ್ನು ಸೇರಿಕೊಂಡು ಇವಳು ಆ ಹೊರಗೆ ಅಂಗಳಕ್ಕೆ ಹಾರಿದ ರೀತಿ ಉಂಟಲ್ಲ, ಬಂದ 5 ಜನ ಓಡಿ ಹೋಗಿದ್ದಾರೆ. ಯಾವುದರಲ್ಲಿ ಇರುವುದು ಅಂತ, ಒಂದು ಮರದಲ್ಲಿ 1000 ಹಕ್ಕಿ ಇದೆ ಅಂತಾದರೆ ಒಂದು ಹಕ್ಕಿಗೆ ಗುರಿ ಇಟ್ಟು ಹೊಡೆದ್ರೆ ಸಾಕು, ಅದು ಆ ಹಕ್ಕಿಗೆ ಬೀಳ್ತದ ಇನ್ನೊಂದಕ್ಕೆ ಬೀಳ್ತದ ಗೊತ್ತಿಲ್ಲ, ಒಂದು ಸತ್ತು ಬಿದ್ದರೆ ಉಳಿದದೆಲ್ಲ ಓಡ್ತದೆ ಅಂತ ಲೆಕ್ಕ. ನಮ್ಮ ಜೀವನದಲ್ಲಿ ಹೀಗೆ ಬೇಕು ಅಂತ, ಧೈರ್ಯ ಬೇಕು ಅಂತ, ಬೆಳೆಯುವ ಮಕ್ಕಳಿಗೆ ಲಾಲಿಪಾಪ್ ಕೊಟ್ಟು ಬೆಳೆಸುವುದಲ್ಲ, ಇದನ್ನೆಲ್ಲ ಹೇಳಬೇಕು ಅಂತ ಧರ್ಮ ಜಾಗೃತಿ ನಾವು ಕಲಿಸಿಕೊಡ್ಬೇಕಾದ್ದು ದೇವಸ್ಥಾನದಲ್ಲಿ ಮಾಡಬೇಕಾದ ಕೆಲಸ ಇದು. ಹೇಗಿರಬೇಕು ನಾವು ಅಂತ, ನಮ್ಮ ಆಚರಣೆಗಳು ಯಾವುದಿದೆ ಅದನ್ನು ಹಾಗೆ ಮಾಡೋದು. ಎಲ್ಲಿ ಹೋದರೂ ಹಣೆಗೆ ಬೊಟ್ಟು ಹಾಕೊಂಡೇ ಹೋಗ್ತಾನೆ, ಶಾಲಾ ಹಾಕೊಂಡೇ ಹೋಗ್ತಾನೆ, ನಮ್ಮ ಧರ್ಮ ಇದು. ಯಾರೋ ಒಬ್ಬ ಅದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಬಿಡುವುದಿಲ್ಲ ಅಂತಾದರೆ ನಾವು ಜಾಗೃತಿಯಾಗಬೇಕಾ ಬೇಡವಾ? 33 ಕೋಟಿ ದೇವತೆಗಳಂತೆ, ದೇವರನ್ನೆಲ್ಲ ಸೇರಿಸಿರೋ 100 ಕೋಟಿಗಿಂತ ಹೆಚ್ಚಾಗ್ತಾರೆ ಇವತ್ತು. ಇಷ್ಟು ದೇವರಿದ್ದವರಿಗೆ ಒಂದು 4-5 ದೇವತೆಗಳು ನಮಗೆ ಹೆಚ್ಚಾಗ್ತಾರ ಅಂತ ಇಲ್ಲ. ನಮಗೆ ಕ್ರಿಶ್ಚಿಯಾನಿಟಿ ಇರಲಿ, ಇಸ್ಲಾಂ ಇರಲಿ, ಎಲ್ಲವನ್ನು ನಾವು ಒಪ್ಪಿಕೊಂಡವರಲ್ವಾ. ಆಯಾ ದೇವತೆಗಳನ್ನು ನಾವು ಅವರವರು ಪೂಜಿಸುವುದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ಹಿಂದೂ ಅಂದರೆ ಏನು ಅಂತ ಕೇಳಿ ನಮಗೆ ಹಿಂದೂಗಳಿಗೆ ಗೊತ್ತಿಲ್ಲ ಅಂತಾಗಿದೆ. ನಾವು ತಿಳ್ಕೊಂಡು ನಮ್ಮನ್ನು ಬಿಟ್ಟು ಉಳಿದವರನ್ನೆಲ್ಲ ತೆಗೆದರೆ ಅದು ಹಿಂದುತ್ವ ಅಂತ ಅಲ್ಲ ಅಂತ. ನಾವು ಬೆಳೆದು ನಿಲ್ಲಬೇಕು, ಎಲ್ಲರೂ ನಮ್ಮ ನೆರಳಲ್ಲಿ ಇರಬೇಕು. ಅವರವರ ಮತವನ್ನು, ಅವರವರ ಧರ್ಮವನ್ನು, ಅವರವರ ಆಚರಣೆಗಳನ್ನು ಮಾಡ್ತಾ ಬರಲಿ, ನಮ್ಮ ಹತ್ರ ಯಾವುದೂ ವಿರೋಧ ಇಲ್ಲ. ಈ ರೀತಿಯಾಗಿ ಇಡೀ ದೇಶದ ಎಲ್ಲರೂ ಬದುಕಬೇಕು ಅಂತ ಇದ್ದರೆ ಅದಕ್ಕೆ ಹಿಂದೂ ಉಳಿದ್ರೆ ಮಾತ್ರ ಆಗ್ತದೆ. ಹಿಂದುವಿಗೆ ಶಕ್ತಿ ತುಂಬುವ ಕೆಲಸ ದೇವಾಲಯಗಳಿಂದ ಆಗಬೇಕು, ಶಿಕ್ಷಣ ಕೇಂದ್ರದಲ್ಲಿಂದ ಆಗಬೇಕು. ಆದ ಕಾರಣ ನಿರಂತರ ದೇವಸ್ಥಾನಕ್ಕೆ ಬರುವಂಥದ್ದು, ಅಥವಾ ನಮ್ಮ ಮಕ್ಕಳನ್ನು ಸೇರಿಸಬೇಕಾದ್ರೆ ಯಾವ ಶಿಕ್ಷಣ ಕೇಂದ್ರಕ್ಕೆ, ಯಾವ ಶಾಲೆಗೆ ಕಳಿಸಬೇಕು ಅನ್ನೋದನ್ನು 100 ಸಲ ಯೋಚನೆ ಮಾಡಿ ಅಪ್ಪ ಅಮ್ಮ ನಾವು ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು. ಆ ಚಿಕ್ಕ ಪ್ರಾಯವು 3ನೇ 4ನೇ ವರ್ಷದಿಂದ 20-25ನೇ ವರ್ಷದವರೆಗೆ ಹಸಿ ಗೋಡೆಯಾಗಿ ಬಿಸಾಡಿದ್ದು ಹಿಡ್ಕೊಳ್ತದೆ. ನಮ್ಮ ಆಚರಣೆಯನ್ನು ಮಾಡಲಿಕ್ಕೆ, ದೇವರಿಗೆ ಕೈ ಮುಗಿಲಿಕ್ಕೆ, ಊಟ ಮಾಡಲಿಕ್ಕೆ ಒಂದು ದೇವರಿಗೆ ಅನ್ನಪೂರ್ಣೆ ಮೊದಲು ಅಥವಾ ಸಹನಾವು ಅಥವಾ ಒಂದು ಶ್ಲೋಕ ಹೇಳಿ ಪ್ರಾರ್ಥನೆ, ನಮಗೆ ಊಟ ಮಾಡಲಿಕ್ಕೆ ಯಾವ ಶಾಲೆ ಅವಕಾಶ ಮಾಡಿಕೊಡ್ತದ? ಎಲ್ಲಿ ನಾವು ವಿದ್ಯಾ ಕೇಂದ್ರ ಅಂತ ಹೇಳಿದರೆ ದೇವಸ್ಥಾನ ಅಂತೇಳಿ ಚಪ್ಪಲು ಹೊರಗಿಟ್ಟು ಒಳಗೆ ಹೋಗ್ತೇವೆ, ಇದಕ್ಕೆ ಸಪೋರ್ಟ್ ಮಾಡ್ತದ? ಹಣೆಯಲ್ಲಿ ತಿಲಕ ಇಟ್ಟುಕೊಂಡು, ಕೈಯಲ್ಲಿ ಬಳೆ ಇಟ್ಟುಕೊಂಡು ನಮ್ಮ ಆಚರಣೆಯನ್ನು ಮಾಡಲಿಕ್ಕೆ ಯಾವ ಶಿಕ್ಷಣ ಕೇಂದ್ರ ಸಮ್ಮತಿ ಕೊಡ್ತದ? ಅಂತಹ ಶಿಕ್ಷಣ ಕೇಂದ್ರಕ್ಕೆ ನಮ್ಮ ಮಕ್ಕಳನ್ನು ಕಳಿಸಬೇಕು ಅನ್ನೋದನ್ನು ಅಪ್ಪ ಅಮ್ಮ ನಾವು ದೃಢ ನಿರ್ಧಾರ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯಾಗಿ ದೇವಸ್ಥಾನವನ್ನು ಕಟ್ಟು ನಿಂತು ನಮ್ಮ ಕೈಯಾರ ಪರಿಸರದವರಿಗೆ ಎಲ್ಲರಿಗೂ ಕೂಡ ಮಹಾವಿಷ್ಣುವಿನ ಸನ್ನಿಧಿ ಮತ್ತು ಜನಾರ್ದನನ ಸನ್ನಿಧಿ, ಇಂಥ ಎಲ್ಲ ವಿಷ್ಣು ಕ್ಷೇತ್ರಗಳು ನಮಗೆ ಶಕ್ತಿ ತುಂಬುವಂತಹ ಕ್ಷೇತ್ರಗಳಾಗಿ ಬೆಳೆಸಬೇಕಾದಂಥ ಜವಾಬ್ದಾರಿ ನಮ್ಮದಿದೆ. ಆ ಜವಾಬ್ದಾರಿಯನ್ನು ನೆನಪಿಟ್ಟುಕೊಂಡು ನಮ್ಮ ಆಡಳಿತ ಮಂಡಳಿಯವರದ್ದು, ಜೀರ್ಣೋದ್ಧಾರ ಸಮಿತಿಯವರದ್ದು ಮಾತ್ರ ಜವಾಬ್ದಾರಿ ಅಲ್ಲ, ಊರಿನ ಪ್ರತಿಯೊಬ್ಬನದ್ದು ಜವಾಬ್ದಾರಿ ಇದು. ಆ ರೀತಿಯಾಗಿ ದೇವಸ್ಥಾನವನ್ನು ಕಟ್ಟಿ ನಡೆಸಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಯಾವುದಾದ್ರೂ ಮಾತಿನ ಓಗದಲ್ಲಿ ನಾನು ಹೇಳಿದ್ದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ, ಒಳ್ಳೆಯದನ್ನು ಮಾತ್ರ ತಗೊಳ್ಳಿ ಅಂತ ಕೇಳಿಕೊಳ್ತಾ, ಒಂದು ವಿಷಯಕ್ಕೆ ಅವರ ಅಧ್ಯಕ್ಷರು ಹೊರಟೋದು. ಅಧ್ಯಕ್ಷರ ಪರವಾಗಿ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಊರಿನ. ನಾನು ಕಶೆಕೋಡಿಯಿಂದ, ಕಲ್ಲಡಕದ ಹತ್ರ ಕಶೆಕೋಡಿಯ ಜಾತ್ರೆ ಇವತ್ತು, ನಾನು ಇರಬೇಕಿತ್ತು. ನಾನು ಇವತ್ತು ಒಪ್ಪಿಕೊಂಡಾಗಿದೆ ಅಲ್ಲ ಅಂತ ಬಂದೆ ನಾನು. ಆದ ಕಾರಣ ನನಗೊಂದು ಹೊರಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಹರಿ ಓಂ. ಹಿಂದೂ ನಾವೆಲ್ಲ ಒಂದು, ಅದೇ ನಮ್ಮ ಉಳಿವಿನ ಮಂತ್ರ ಎಂಬ ಸಂದೇಶದೊಂದಿಗೆ ನಮ್ಮ ಆರಾಧ್ಯ ಶ್ರೀ ವಿಷ್ಣುಮೂರ್ತಿ ದೇವರ ಇತಿಹಾಸ, ದೇವರ ಕಾರಣಿಕ, ಅದೇ ರೀತಿ ನಮ್ಮ ವೇದ ಪುರಾಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಂತಹ, ಇಂದಿನ ಧಾರ್ಮಿಕ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಕಶೆಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಸಾಂತ ಸಣ್ಣತಡ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅನಿವಾರ್ಯ ಕಾರ್ಯಕ್ರಮದ ನಿಮಿತ್ತ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಕಶೆಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲರ್ಕ ಇವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ತಮ್ಮ ಮಾತುಗಳು ನಮಗೆಲ್ಲರಿಗೂ ಕೂಡ ಪ್ರೇರಣೆ. ತಮ್ಮ ಉಪಸ್ಥಿತಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ವಂದನೆಗಳು, ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮವರೇ ಆದಂತಹ ಶ್ರೀ ದಾಮೋದರ, ರಿಟೈರ್ಡ್ ರೀಜನಲ್ ಮ್ಯಾನೇಜರ್, ಕೇರಳ ಗ್ರಾಮೀಣ ಬ್ಯಾಂಕ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಮೊದಲಾಗಿ ಸ್ಥಳ ದೇವರಾದಂಥ ಮಹಾವಿಷ್ಣುವಿಗೆ ಸಾಷ್ಟಾಂಗ ನಮಸ್ಕರಿಸಿ, ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಭಕ್ತ ಮಹಾಶಯರೇ, ಈಗ ತಾನೇ ಹೇಳಿದರು
ಇಲ್ಲಿ ಇಬ್ಬರು ಬ್ಯಾಂಕಿನವರಿದ್ದಾರೆ, 3 ಜನ ಡಾಕ್ಟರ್ಸ್ ಇದ್ದಾರೆ, ಮತ್ತು ದೊಡ್ಡ ಒಂದು ಕೃಷಿಕರಿದ್ದಾರೆ, ಮತ್ತು ನಮ್ಮ ಮಾಸ್ಟ್ರ ಮಗ ಇದ್ದಾರೆ, ಮತ್ತು ಕೃಷ್ಣಪ್ಪಣ್ಣ ದೊಡ್ಡ ವ್ಯಾಪಾರಿ ಇದ್ದಾರೆ. ಅದರ ಎಡೆಯಲ್ಲಿ ಬ್ಯಾಂಕಿನವರು ಏನಾದರೂ ಸಾಲ ಕೊಟ್ಟರೆ ಅದನ್ನು ಹೇಗೆ ಕಟ್ಟಬೇಕು ಅಂತ ಹೇಳ್ಬೋದು. ಆದರೆ ಇಲ್ಲಿ ಧಾರ್ಮಿಕ ಭಾಷಣ ಮಾಡಲಿಕ್ಕೆ ನಾವು ಕರೆದಾಗ ನಾನು ಬೋಡ ಅಂತ ಕೇಳಿದೆ. ಅದು ಈರಣ್ಣ ಪುದಾರ್ ಎಂಕ್ಲೆ ಪಾಡೋಡು ಒಂದು ತೀರ್ಮಾನ ಮಾಡ್ತಂದೆ, ಈರೆಂಕಲ್ನ ಊರೋಡು ಒಂಜಿ ಮ್ಯಾನೇಜರ್ ಅದು ಇತ್ತಾರತ ಇರು ಬರೋಡು ಅಂತೇಳಿ ನನ್ನ ಹತ್ರ ಹೇಳಿದರು. ಜೋಡುಕಲ್ಲಿನ ಇಲ್ಲಿಯ ಪ್ರತಿಯೊಬ್ಬರಿಗೂ, ಈಗ ಹೊಸತಾಗಿ ಬಂದವರಿಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ, ಪ್ರತಿಯೊಂದು ಮನೆಯವರಿಗೂ ನನ್ನದು ಪರಿಚಯ ಇತ್ತು. ಯಾವ ಕಾರ್ಯಕ್ಕೂ ನನ್ನನ್ನು ಕರೀತಾ ಇದ್ರು, ನಾನು ಬರ್ತಾ ಇದ್ದೆ. ಯಾವ ರೀತಿಯ ಒಂದು ಸಹಾಯ ಬ್ಯಾಂಕಿಂದ ಆಗಬೇಕಾದ್ರೂ ನಾನು ಕೊಟ್ಟಿದ್ದೆ. ಅದನ್ನು ಅದೇ ರೀತಿಯಲ್ಲಿ ವಾಪಸ್ ತಿರುಗಿಸಿದಂಥ ಒಂದು ಬ್ರ್ಯಾಂಚ್ ಇದ್ದರೆ ಅದು ನಮ್ಮ ಜೋಡುಕಲ್ಲಿನ ಬ್ರ್ಯಾಂಚ್. ನೀವು ಮಾಡಿದಂಥ ಒಂದು ದೊಡ್ಡ ತಪ್ಪು ಏನಂದರೆ, ನಾನು ಲೋನ್ ಕೊಡ್ತಾ ಇದ್ದೆ, ಅದನ್ನು ನೀವು ಸರಿ ಕಟ್ಟಿದ್ದೀರಿ. ನನಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು ಕಾಸರಗೋಡಿಗೆ ಹೋದೆ. ಕಾಸರಗೋಡಿಗೆ ಹೋಗುವಾಗ ಅಲ್ಲಿ 300 ಲೋನುಗಳು, ಕೇಸಿನ ಲೋನುಗಳು, ಯಾರೂ ಕಟ್ಟೋದಿಲ್ಲ. ಆಗ ನಾನು ಒಮ್ಮೆ ನೆನೆಸಿದೆ, ಅಯ್ಯೋ ಆ ಜೋಡುಕಲ್ನವರು ಒಂದು 4 ಜನ ಆದರೂ ಕಟ್ಟದಿದ್ದರೆ ನಾನು ಕೋರ್ಟಿಗೆ ಹೇಗೆ ಹೋಗುವುದು ಅಂತೇಳಿ ನನಗೆ ಗೊತ್ತಾಗ್ತಿತ್ತು. ಅದಕ್ಕೆ ಇವರು ಅವಕಾಶ ಕೊಡಲಿಲ್ಲ. ಇಂಥ ಒಂದು ವ್ಯಕ್ತಿಗಳು ನನಗೆ ತುಂಬ ತೊಂದರೆ ಕೊಟ್ಟರು ಅಂತೇಳಿ ಮನಸಾರೆ ನಾನು ನೆನೆಸಿದೆ. ಆದರೆ ನಾನು ಸುಮಾರು 40 ವರ್ಷವರೆಗೆ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ, ನಾನು ರೀಜನ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದೆ. ಒಂದೊಂದು ಕಡೆಯಲ್ಲಿ ಹೋಗುವಾಗಲೂ ನಾನು ಏನಾದರೂ ಒಂದು ಅವಸರ ಸಿಕ್ಕಿದರೆ ನಮ್ಮ ಜೋಡುಕಲ್ಲು ಬ್ರಾಂಚನ್ನು ನಾನು ಹೇಳ್ತಾ ಇದ್ದೆ. ಇಲ್ಲಿ ಈಗ ಈ ಜನಾರ್ದನ ಮಹಾವಿಷ್ಣುವಿನ ದೇವಸ್ಥಾನ ಇವತ್ತು ಆಗಬೇಕಾದರೂ ಆವತ್ತು ಬರುವಾಗ ನಾನು ನೋಡಿದಾಗ ಸೊಂದಿ ಭಟ್ರಿದ್ರು, ನಮ್ಮ ಮಿತ್ರರು, ಅವರು ತೀರಿಯೋದ್ರು. ಇದು ಮುಳ್ಳೊಂಜಿ ದೇವಸ್ಥಾನ ಇತ್ತಂಡಿ, ಅವು ಪೂರ ಪಾಳಾದು ಪೋಂಡು ಅಂತ ಹೇಳಿದರು. ಆಗ ನನಗೆ ಅದು ಸರಿ ಮಾಡಲಿಕ್ಕೆ ಆಗ್ತದ ಅಂತೇಳಿ ಆಗಲಿಲ್ಲ. ಆದರೆ ಇವತ್ತು ನೀವು ಶ್ರಮಪಟ್ಟು ಈ ದೇವಸ್ಥಾನವನ್ನು ಪುನರ್ಜೀವಿಸಿ ಅದನ್ನು ಪುನರುದ್ಧಾರ ಮಾಡಿ ನೀವು ಒಂದು ದೊಡ್ಡ ಕೆಲಸ ಮಾಡಿದೆ. ನಮ್ಮ ಈ ಆಸುಪಾಸಿನಲ್ಲಿ 2 ದೇವಸ್ಥಾನ, ಇಂಥ ಪಾಳು ಬಿದ್ದ ದೇವಸ್ಥಾನವನ್ನು ಸರಿಪಡಿಸಿದವರು ನನಗೆ ಗೊತ್ತಿದ್ದಲ್ಲಿ ಒಂದು ಸೊಂದಿಯದ್ದು, ಒಂದು ಬಜ್ಜೆ ಮಹಾವಿಷ್ಣು ದೇವಸ್ಥಾನವನ್ನು ನಮ್ಮ ಹರಿನಾರಾಯಣ ಮಯ್ಯರು ಮಾಡಿದಂಥ ಕೆಲಸ. ಅವರು ಸ್ವಂತ ಇದರಲ್ಲಿ ಬಜ್ಜೆಯಲ್ಲಿ ಅಂದರೆ ಮೀಪುರಿಯಿಂದ ಕೆಳಗೆ ಅವರು ಆ ಕೆಲಸವನ್ನು ಮಾಡಿದ ನೋಡಿ ನಮಗೇನೆ ಆಶ್ಚರ್ಯ ಆಯಿತು. ಎಷ್ಟು ಜನ ನಮ್ಮ ಸಮಿತಿ ಇದ್ದರು, ಅಧ್ಯಕ್ಷರಿದ್ದರು, ಗೌರವ ಅಧ್ಯಕ್ಷರಿದ್ದರು, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಒಬ್ಬರೇ ಒಬ್ಬರು ಅವರ ಮಾತಿನ, ಅವರ ನಡವಳಿಕೆಯಿಂದ ಆ ಒಂದು ದೇವಸ್ಥಾನವನ್ನು ಭಾಳ ಚಂದದಲ್ಲಿ ಮಾಡಿದರು. 2ನೇದು ಸುಂದಿಯದ್ದು ಈ ದೇವಸ್ಥಾನ. ಇಲ್ಲಿಯ ಯುವಕರು ಅಂದರೆ ಇಲ್ಲಿಯ ಜನರು ಹೇಗೆ ಅಂತ ಹೇಳಿದರೆ, ಒಂದು ತೀರ್ಮಾನ ತೆಕ್ಕೊಂಡ್ರೆ ಅದಕ್ಕೆ ಬದ್ಧವಾಗಿ ಅದನ್ನು ನೀವು ಮಾಡ್ತಾ ಇದ್ದೀರಿ. ನೀವು ಪ್ರತಿಯೊಂದು, ನೀವು ಜನ ಬರಲಿ ಜನ ಬರದಿರಲಿ, ಆ ತೀರ್ಮಾನವನ್ನು ನೀವು ಸಫಲವಾಗುವವರೆಗೆ ನೀವು ಮಾಡ್ತಾ ಇದ್ದೀರಿ. ನಾನು ಈಗ ಒಂದು ದೇವಸ್ಥಾನದ ಅಧ್ಯಕ್ಷನಾಗಿದ್ದೇನೆ. ಮಾಲಿಂಗೇಶ್ವರ ದೇವಸ್ಥಾನ ದೇಲಂಪಾಡಿ, ಪುತ್ತಿಗೆ ಹತ್ರ ದೇಲಂಪಾಡಿಯಲ್ಲಿ ಒಂದು ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸುಬ್ಬಯ್ಯ ರೈ ಅಂತೇಳಿ, ಅಡ್ವೊಕೇಟ್ ಸುಬ್ಬಯ್ಯ ರೈ ಅವರು ಅದರ ಇವರು ಆಡಳಿತ ಮುಕ್ತೇಶ್ವರರು. ನಮ್ಮ ಇವರು ಡಾಕ್ಟರು ತೊಟ್ಟೆತೋಡಿಯ ಡಾಕ್ಟರ್ ಈಗ ಹೇಳಿದರು, ಏಪ್ರಿಲ್ವರೆಗೆ ಬ್ರಹ್ಮಕಲಶ ಅಂತೇಳಿ. ಅಲ್ಲ, ನಮ್ಮದೊಂದು ದೇವಸ್ಥಾನ ಬಿಟ್ಟು ಹೋಗಿದೆ. ಮೇ 6ರಿಂದ 12ರವರೆಗೆ ನಮ್ಮದು ಸಹ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಇದೆ. ನೀವೆಲ್ಲ ಬರಬೇಕು ಅಂತೇಳಿ ಈಗ ನಮ್ಮ ಆಮಂತ್ರಣ ಪತ್ರಿಕೆ ಎಲ್ಲ ಆಗಲಿಲ್ಲ. ದಯವಿಟ್ಟು ಅದು ಬಂದು ಒಂದು ಕಾಡಿನ ಮಧ್ಯದಲ್ಲಿರುವಂಥ ದೇವಸ್ಥಾನ. ನೀವು ಅದರ ಹೆಸರು ಕೇಳಿರ್ಬೋದು. ಧನು ಪೂಜೆಗೆ ಬೆಳಿಗ್ಗೆ 6 ಗಂಟೆಗೆ ಪೂಜೆ ಆಗುವಂಥ ದೇವಸ್ಥಾನದಲ್ಲಿ 2000ವರೆಗೆ ಜನರು ಬೆಳಿಗ್ಗೆ ಬಂದು 7 ಗಂಟೆಗೆ ಉಪಹಾರನೆಲ್ಲ ಮಾಡಿ ಹೋಗ್ತಾರೆ, ದೇವರ ಪೂಜೆ ಮಾಡಿಕೊಂಡು.
ಅದನ್ನು ನೀವು ಸಂದರ್ಶಿಸಬೇಕು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲಿ ಈ ದೇವಸ್ಥಾನ ಒಂದು ಕಾಲದಲ್ಲಿ ಸೊಂದಿ ದೇವಸ್ಥಾನ, ಮಹಾವಿಷ್ಣುವಿನ ದೇವಸ್ಥಾನ ಒಂದು ಹೆಸರಾಂತ ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಉಂಟು. ಆದರೆ ಈಗ ನೀವು ಕಲೆಕ್ಷನ್ಗೆ ಹೋದರೆ, ಈಗ ಅಲ್ಲಿ ಮಧೂರಲ್ಲಿ ಇದೆ, ಅಲ್ಲಿದೆ, ಇಲ್ಲಿ ಇದೆ ಅಂತೆಲ್ಲ ಹೇಳ್ತಾರೆ. ಗುಡ್ಡೆಗೆ ಮಣ್ಣು ಹಾಕೋರು ಜಾಸ್ತಿ ಇದ್ದಾರೆ, ಆದರೆ ಹೊಂಡಕ್ಕೆ ಮಣ್ಣು ಹಾಕೋರು ಇಲ್ಲ. ಸಣ್ಣ ಸಣ್ಣ ದೇವಸ್ಥಾನಕ್ಕೆ ನಾವು ಕಲೆಕ್ಷನ್ಗೆ ಹೋದರೆ 5,000 ಕೊಡುವನು 1,000 ರೂಪಾಯಿ ಕೊಟ್ಟು ನಮ್ಮನ್ನು ಕಳಿಸ್ತಾನೆ. ದೊಡ್ಡ ದೊಡ್ಡ ದೇವಸ್ಥಾನ ನಾನು ಕೊಡಬಾರ್ದು ಅಂತ ಹೇಳುವುದಲ್ಲ, ಅದರದ ಈ ಸಣ್ಣ ದೇವಸ್ಥಾನದ ಗತಿ ಹಾಗೆ ಇದೆ. ಅಲ್ಲಿ ಹೋದರೆ ನಾವು 1 ಲಕ್ಷ ಕೊಡುವನು ಇಲ್ಲಿ ಬರುವಾಗ 50,000ಕ್ಕೆ ನಿಲ್ಲಿಸ್ತಾನೆ, ಅಲ್ಲದ್ರೆ 5,000ಕ್ಕೆ ನಿಲ್ಲಿಸ್ತಾನೆ. ಈಗ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲಿ ಇಷ್ಟೊಂದು ದೇವಸ್ಥಾನವನ್ನು ನೀವು ಎಷ್ಟು ಕಷ್ಟಪಟ್ಟು ಇದನ್ನು ಮಾಡಿದ್ದೀರೋ, ಈಗ ತಾನೇ ಯಾವುದೋ ತಂತ್ರಿವರ್ಯರು ಹೇಳಿದರು, ನೀವು ಮಾಡಿದಂಥ ಈ ಸೇವೆಗೆ 1000 ಪಾಲು ನಿಮಗೆ ಅದಕ್ಕೆ ಗುಣ ನಿಮಗೆ ಸಿಗ್ತದೆ ಅಂತೇಳಿ. ಒಂದು ದೇವರು ಒಂದು ಅರೋರಿಯಾಗಿ ಅಲ್ಲಿ ಬಾವಿಯಲ್ಲಿ ಎಲ್ಲಿಯಾದರೂ ಬಿದ್ದಿದ್ದನ್ನು ಅದನ್ನು ಎಬ್ಬಿಸಿ ನೀವು ಅದನ್ನು ಬಾಲಾಲೆಯಲ್ಲಿ ಕೂತು ಉಳಿಸಿ ನೀವು ಅದಕ್ಕೆ ಬ್ರಹ್ಮಕಲಶ ಮಾಡ್ತೀರಿ. ಈ ಊರಿನ ಜನರಿಗೆ ಅದರ ಫಲ 1-2 ವರ್ಷದಲ್ಲಿ ನಿಮಗೆ ಸಿಗ್ಲಿಕ್ಕೆ ಉಂಟು, ಖಂಡಿತ ಸಿಗ್ಲಿಕ್ಕೆ ಉಂಟು. ಈಗ ನೀವೆಲ್ಲ ನಾವು ನೋಡುವಾಗ ಎಲ್ಲ ಪಾಪದವರು, ನಾವು ಎಲ್ಲ BPL ಫ್ಯಾಮಿಲಿ, ನಮ್ಮ ಸರ್ಕಾರಿ ಭಾಷೆಯಲ್ಲಿ ಹೇಳಿದರೆ ಎಲ್ಲ BPL ಫ್ಯಾಮಿಲಿಯವರು ಅಂತೇಳಿ. ಅದಕ್ಕೊಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ದೇಲಂಪಾಡಿಯಲ್ಲಿ ಸಹ ಎಲ್ಲ BPL ಫ್ಯಾಮಿಲಿ, ಅದರಲ್ಲಿ ಸ್ವಲ್ಪ ಆದರೂ ಇದ್ದಿದ್ದವರು ನಮ್ಮ ಮನೆಯವರು ಒಂದು 4-5 ಮನೆಯವರು ಮಾತ್ರ. ಡೈಲಿ ಊಟ ಮಾಡಲಿಕ್ಕೆ ಗತಿ ಇಲ್ಲ. ಈಗ ನಮ್ಮ ಮೋದಿಯವರು ಬಂದ ನಂತರ ಎಲ್ಲರಿಗೂ ಫ್ರೀ ಅನ್ನದಾನ, ಇದು ಅಕ್ಕಿ ಕೊಡುವ ಕಾರಣ ಎಲ್ಲರಿಗೂ ಈಗ ಊಟ ಮಾಡಲಿಕ್ಕೆ ಆಗ್ತದೆ. ಆದರೆ ಅದಕ್ಕೆ ಮೊದಲು ಊಟ ಮಾಡಲಿಕ್ಕೂ ಸಹ ಸಮೇತ ಯಾರಿಗೂ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನ, ಅವರು ಬೇರೊಂದು ಮಾತು ಹೇಳಿದರು, ಒಂದು ಗ್ರಾಮವನ್ನು ನೋಡಬೇಕಾದ್ರೆ ಅದು ಆ ಗ್ರಾಮ ಹೇಗಿದೆ ಅಂತ ನೋಡಬೇಕಾದ್ರೆ ಫಸ್ಟಿಗೆ ಅಲ್ಲಿಯ ದೇವಸ್ಥಾನ, ನಮ್ಮ ತೊಟ್ಟತೋಡಿ ಅವರು ಹೇಳಿದ್ದು ಅಂತ ಕಾಣ್ತದೆ, ಅಲ್ಲ ನಮ್ಮ ಡಾಕ್ಟರ್ ಶ್ರೀಧರ್ ಭಟ್ರು ಹೇಳಿದ್ದು ಅಂತ ಕಾಣ್ತದೆ. ಒಂದು ದೇವಸ್ಥಾನವನ್ನು ಅಲ್ಲ, ಒಂದು ಊರನ್ನು ನೋಡಬೇಕಾದ್ರೆ ಹೇಗೆ ಇದೆ ಅಂತ ನೋಡಬೇಕಾದ್ರೆ ಅಲ್ಲಿಯ ದೇವಸ್ಥಾನಕ್ಕೆ ಫಸ್ಟಿಗೆ ಹೋಗಬೇಕು, ಎರಡನೇ ಅಲ್ಲಿಯ ಶಾಲೆಗೆ ಹೋಗಬೇಕು ಅಂತ ಹೇಳಿದರು. ಈಗ ತಾನೇ ಅವರು ಹೇಳಿದ್ದನ್ನು ನಾನು ನೋಟ್ ಮಾಡಿಕೊಂಡಿದ್ದೇನೆ. ಅದು ಚಂದದಲ್ಲಿ ಇದ್ದರೆ ಆ ಊರು ಉತ್ತರೋತ್ತರ ಅಭಿವೃದ್ಧಿ ಆಗುವ ಲಕ್ಷಣ ಉಂಟು. ಎಲ್ಲ ಇದ್ದರೆ ಮೊದಲಿಂದ ಎಷ್ಟೋ ಪಾಲು ಒಳ್ಳೆಯದಾಗಿದೆ ಅಂತೇಳಿ ನಾವು ಭಾವಿಸ್ಬೋದು. ಅದಕ್ಕೆ ನನ್ನ ಗ್ರಾಮದ ದೇವಸ್ಥಾನವನ್ನೇ ನಾನು ತೆಗಿತೇನೆ. ಅಲ್ಲಿ 3 ಹೊತ್ತು ಪೂಜೆ ಮಾಡಲಿಕ್ಕೆ ಗತಿ ಇರಲಿಲ್ಲ. ಈಗ ನಾವು ಅಲ್ಲಿ ಧನು ಪೂಜೆ ಇಂಥ ಕಾರ್ಯಕ್ರಮ ಎಲ್ಲ ಮಾಡಿ ಸುಮಾರು ಒಂದು 10 ಇಲ್ಲಿಂದ ಒಳ್ಳರೆಲ್ಲ ಬಂದಿದ್ದಾರೆ ನಮ್ಮ ದೇವಸ್ಥಾನಕ್ಕೆ. ಬಂದು ಆ ರಾತ್ರಿ ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು 5:30 ಹೊತ್ತಿಗೆ ದೇವಸ್ಥಾನಕ್ಕೆ ಮುಟ್ಟಿ 6 ಗಂಟೆಗೆ ಅಲ್ಲಿ ಪೂಜೆ ಆಗ್ತದೆ. ಪೂಜೆ ಆದ ನಂತರ ಎಲ್ಲ ದಿವಸ ಉಪಹಾರದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಅನ್ನದಾನ ಮಾಡಿದರೆ, ಎಲ್ಲಾದರೂ ಉಪಹಾರ ಸೇವೆ ಮಾಡಿದರೆ ಖಂಡಿತವಾಗಿಯೂ ಆ ದೇವಸ್ಥಾನವು ಒಳ್ಳೆಯದಾಗ್ತದೆ, ಆ ಊರು ಒಳ್ಳೆಯದಾಗ್ತದೆ. ಆದ ಕಾರಣ ನಾನು ಜಾಸ್ತಿಯನ್ನು ಮಾತಾಡುವುದಿಲ್ಲ. ಈ ದೇವಸ್ಥಾನವನ್ನು ನೀವು ಕಟ್ಟಿ ನಿಮಗೆ ತುಂಬ ನಷ್ಟಗಳು ಎಲ್ಲ, ತುಂಬ ಸಾಲಗಳು ಅಲ್ಲ ಇದ್ದರೆ ತುಂಬ ತೊಂದರೆಗಳಾಗಿದ್ದರೆ ನೀವು ಅದು ತೊಂದರೆಯಾಗಿ ಅಲ್ಲದ್ರೆ ನಿಮಗೆ ಕಷ್ಟ ಬಂತು ಅಂತೇಳಿ ನೀವು ನೆನೆಸ್ಬೇಡಿ. ನಿಮಗೂ ನಿಮ್ಮ ಮಕ್ಕಳಿಗೂ ದೇವರು ಒಳ್ಳೆಯದನ್ನೇ ಕೊಡ್ತಾರೆ. ಆ ದೇವರನ್ನು ನೀವು ಹೇಗೆ ಅದನ್ನು ನೀವು ಪರಿಪಾಲಿಸ್ತೀರೋ ಆ ರೀತಿಯಲ್ಲಿ ದೇವರು ನಿಮಗೆ ಅದಕ್ಕೆ ಸರಿಯಾಗಿ ಅದರ 100 ಪಾಲು, ಅದರ 1000 ಪಾಲು ನಿಮಗೆ ಒಳ್ಳೆಯದನ್ನು ಕೊಡ್ತಾರೆ, ನೆಮ್ಮದಿಯ ಜೀವನವನ್ನು ಕೊಡ್ತಾರೆ ಅಂತ ಹೇಳಿಕೊಂಡು, ನನಗೆ ಈ ಸಂದರ್ಭದಲ್ಲಿ ಸಹ 30-35 ವರ್ಷದ ಮೊದಲಿನ ಸಂಗತಿಯನ್ನು ನಾನು ಹೇಳಿದೆ. ನನ್ನ ಪ್ರೀತಿ ಇಟ್ಟು ನೀವು ಇಲ್ಲಿ ಕರೆದಿದ್ದೀರಿ. ದಾನೆ ಈರನ್ನು ಆಡೆಗಳಲ್ಲಿ ಎತ್ತಿದ್ದಾರೆ, ಈರೆಗೆಂಚಿನ ಸಂಬಂಧ ಅವಳು ಸೊಂದಿಗೆ ಅಂತ ನಾನು ಆಗ ಅದು ಗೊತ್ತಿದ್ದವರೊಬ್ಬರು ಇದ್ದರು. ಅವಳು ಜೋಡು ಕಲ್ಲಡೆ ತಿರ್ತತೆ ಸೊಂದಿ ಬಂಡ ಅಲ್ಪದ ಪ್ರತಿಯೊರಿಯಾಗಲ ಈರ ಆರನ್ನು ಗೊತ್ತುಂಡು ಅಂಚಾದಾಗಲ ಲೆತ್ತಿನ ಅದು ಪೊಡು ಅಂತ ಪಂಡೇರು
ಆಗ ನನಗೆ ತುಂಬ ಸಂತೋಷವಾಯಿತು. ನಾನು ಇದನ್ನು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ನಮ್ಮ ಊರಿಂದೆಲ್ಲ ಒಂದು ಕಲೆಕ್ಷನ್ಗೆ ಬೇಕಾಗಿ ಬೇರೆ ಕಡೆಗೆ ಹೋಗಲಿಕ್ಕೆ ಇತ್ತು. ಅದನ್ನೆಲ್ಲ ಬಿಟ್ಟು ಒಂದು ಸನ್ಮಾನ ಕಾರ್ಯಕ್ರಮ ಉಂಟು, ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲಿ ಕೆಲವರು ಬರ್ತಾರೆ, ಅವರನ್ನೊಂದು ನಮ್ಮ ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಸಂಖ್ಯೆಯನ್ನು ಕೇಳಬೇಕು ಅಂತೇಳಿ ನಾನು ಇವತ್ತು ಏನಾದರೂ ಅಧ್ಯಕ್ಷರು ಬತ್ತಿಜಾಂಡ ಹೆಂಚ ಅಂತ ಹೇಳಿದರು. ಅದು ಎಲ್ಲ ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಮಾಲಿಂಗೇಶ್ವರ ಬರ್ತಾನೆ, ನೀವು ಹೋಗಿ ಕೇಳಿ. ಅದೆಲ್ಲ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ನನ್ನ ಈ ಮಾತನ್ನು ಕೇಳಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಓಂ ನಮಃ ಶಿವಾಯ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವ ಅತಿಥಿ ಶ್ರೀ ರಾಮಚಂದ್ರ ಹೊಳ್ಳ ಕಜೆ ಕಯ್ಯರು ಕಾರ್ಯಕ್ರಮಕ್ಕೆ ಚುಟುಕಾಗಿ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ ಹಾಗೂ ಸಭೆಯಲ್ಲಿ ಬಂದಿರುವಂಥ ಎಲ್ಲ ಭಗವಾನ್ ಭಕ್ತರೇ, ಎಲ್ರಿಗೂ ವಂದನೆಗಳು. ನಾನು ಧಾರ್ಮಿಕ ಭಾಷಣ ಅಥವಾ ಯಾವುದೇ ಇದರಲ್ಲಿ ವೇಷ ಭಾಷಣವನ್ನು ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಸ್ವಲ್ಪ ಆಧ್ಯಾತ್ಮಿಕ ಸೇವೆಯನ್ನು ನಾವು ಮಾಡೋದ್ರಲ್ಲಿ ನಾನು ಸ್ವಲ್ಪ ಹೆಚ್ಚು ಶ್ರದ್ಧೆ ಇರುವಂಥ ವ್ಯಕ್ತಿ. ಆದರೆ ಈ ದೇವಸ್ಥಾನಕ್ಕೂ ನನಗೂ ಏನು ಸಂಬಂಧ ಅಂತ ಹೇಳುವಂಥ ವಿಚಾರವನ್ನು ನಿಮಗೆ ಹೇಳಬೇಕಾಗ್ತದೆ. ನಾನು ಇಲ್ಲೂ ಕಜಿನಾಯರು ಅಂತ ಹೇಳುವಂಥ ಶಿವಳ್ಳಿ ಬ್ರಾಹ್ಮಣರ ಫ್ಯಾಮಿಲಿ ಈ ಕಜೆ ಅಂತ ಹೇಳುವಂಥ ಸ್ಥಳದಲ್ಲಿ ಇವರು ವಾಸ್ತವ್ಯ ಆದರು. ಈ ಕಜೆ ಅಂತ ಹೇಳುವಂಥ ಸ್ಥಳದ ಎಲ್ಲ ಜಾಗ ಅವರದ್ದು ಇದ್ದದ್ದು, ಕಜೆಯಲ್ಲಿ ಕಜಿನಾಯರದ್ದು. ಯಾವುದೋ ಕಾರಣಕ್ಕೆ ಅವರು ಈ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದು ಹೋಯಿತು. ಆ ಟೈಮಿಗೆ ಇಲ್ಲಿರುವಂಥ ಅವರ ಎಲ್ಲ ಸ್ಥಳಗಳನ್ನು, ಇಲ್ಲಿರುವಂತಹ ದೇವರುಗಳನ್ನು ಎಲ್ಲವನ್ನು ನಮ್ಮ ಹೊಳ್ಳ ಕುಟುಂಬಕ್ಕೆ ಇದನ್ನು ಬಿಟ್ಟು ಹೋದರು. ಇಲ್ಲಿ ನಮ್ಮ ಹೊಳ್ಳ ಕುಟುಂಬದಲ್ಲಿ ಏನಾಯಿತು ಅಂತ ಹೇಳಿದರೆ, ಎಲ್ರಿಗೂ ಆ ಭೂಮಿಯನ್ನು ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಆ ಭೂಮಿಯನ್ನು ಪರಬಾರೆ ಮಾಡಿದರು. ಹಾಗೆ ಮಾಡಿದಲ್ಲಿ ಸ್ವಲ್ಪ ಸಮಯ ನಮ್ಮ ಹೊಳ್ಳರಿಂದ ಆರಾಧನೆ ಮಾಡಲ್ಪಂಥ ಈ ದೇವಸ್ಥಾನ ಸುಮಾರು 150 ವರ್ಷ ಅಥವಾ ಅದಕ್ಕೆ ಹಿಂದೆನೇ ಇದು ಸೊಂದಿಯವರಿಗೆ ಈ ಜಾಗ ವರ್ಗಾವಣೆ ಆಯಿತು. ಜಾಗ ಹೊರಗೋಗ ಅಲ್ಲಿ ಒಂದು ದೇವರುಗಳು ಎಲ್ಲವೂ ಅವರಿಗೆ ಹೋಯಿತು. ಈಗ ಪುನಃ ಆ ಸೊಂದಿಯವರ ಫ್ಯಾಮಿಲಿಯಲ್ಲಿ ನಾವು ಹೇಳೋದು ಅವರು ತಿಮ್ಮಣ್ಣ ಭಟ್ರು ಅಂತಲೇ ಹೇಳೋದು, ಇವನು ಶ್ಯಾಮ್ ಭಟ್ರು ಅಂತ ಹೇಳ್ತು, ಇದನ್ನು ವರ್ಷ ಭಟ್ ಅಂತವ್ರ ಹೆಸರು. ಆದರೆ ಅವರ ಇಬ್ಬರು ಇಲ್ಲಿ ಪುನಃ ದೇವಸ್ಥಾನ ಆಗಬೇಕಂತ ಹೇಳೋಂಥ ಚಿಂತನೆ ಬಂದದ್ದು ಅವರಿಗೆ. ಅವರು ಆ ಜಾಗವನ್ನು ನನ್ನ ತಮ್ಮನಿಗೆ ಮಾರಾಟ ಮಾಡಿದರು. ಮಾರಾಟ ಮಾಡುವಾಗಲೇ ಅವರ ಷರತ್ತು ಏನು ಅಂತ ಹೇಳಿದರೆ, ನೀನು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ. ಅದರಲ್ಲಿ ಈಗ ಧರ್ಮರ್ಷ ಭಟ್ರು ಅವರು ತೀರಿ ಹೋದರು. ಅದರ ಕೊಂಡಿಯಾಗಿ ಶ್ಯಾಮ್ ಭಟ್ರು ಇದ್ದಾರೆ. ಅವರ ಸಂಕಲ್ಪ. ಆದರೆ ನನ್ನ ತಮ್ಮ ಅದನ್ನು ತಗೊಂಡ. ಆದರೆ ಅವನಿಗೆ ಆ ಜವಾಬ್ದಾರಿ ನಿರ್ವಹಿಸೋದು ತುಂಬ ಕಷ್ಟ ಆಯಿತು. ಅವನು ಬಾಂಬೆಯಲ್ಲಿ ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದ. ಅದನ್ನೆಲ್ಲ ಬದಿಗಿಟ್ಟು ಈ ದೇವಸ್ಥಾನ ಮಾಡಬೇಕಂತ ಇದರಲ್ಲಿ ಅವ ಅಕ್ಷರಶಃ ಬೇಡಿದ್ದಾನೆ. ಎಲ್ಲರ ಹತ್ರ ಹೋಗಿ ಹಣ ಕೇಳಿ ಸಂಪಾದನೆ ಮಾಡಿ ಇದು ಮಾಡಿದ. ಆಗ ಇಲ್ಲಿಯ ಜನರುಗಳು ಸೇರಿಕೊಂಡು ಇವರಿಂದ ಒಬ್ಬರಿಂದ ಆಗೋದು ಅಂತ ಗ್ರಹಿಸಿದರು. ಆಗ ಒಂದು ಕಮಿಟಿಯೆಲ್ಲ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಅವನೊಟ್ಟಿಗೆ ಸೇರಿತು. ಊರಿನ ಜನ ಎಲ್ಲ ಸೇರಿತು. ಇದೆಷ್ಟೋ ಸ್ವಯಂ ಸೇವಕರು, ಎಷ್ಟೋ ಜನರು, ಎಲ್ಲ ಊರಿನ ಸಮಸ್ತ ಜನರು ಒಕ್ಕಟ್ಟಾಗುವಾಗ ಅವನ ಉದ್ದೇಶ ಈಡೇರಲಿಕ್ಕೆ ಸಾಧ್ಯ ಆಯಿತು. ಈಗ ಈ ಮಟ್ಟಕ್ಕೆ ಬರಲಿಕ್ಕೆ ಈ ಊರಿನ ಎಲ್ಲ ಜನರುಗಳು ಕಾರಣ. ಹೌದಲ್ಲ? ಮತ್ತು ನಮಗೆ ದೇವಸ್ಥಾನ ಯಾಕೆ ಬೇಕು ಅಂತ ಹೇಳುವಂಥ ಪ್ರಶ್ನೆ. ನಾವು ಏನು ಅಂತ ಹೇಳಿದರೆ, ನಾವು ಪಂಚಭೂತಗಳನ್ನೇ ದೇವರು ಅಂತ ಆರಾಧನೆ ಮಾಡುವಂಥವ್ರು ನಾವು. ನಮಗೆ ಪಂಚಭೂತಗಳು ಅಂತ ಯಾವುದೇ ದೇವರ ವಿಗ್ರಹ ಕೂಡ ಪಂಚಭೂತದಲ್ಲಿ ಒಂದು. ನಾವು ಎಲ್ಲ ಕಾಣುವಂಥ ಎಲ್ಲ ವಸ್ತುಗಳು ಪಂಚಭೂತ. ನಾವು ಏನಂದ್ರೆ ಪ್ರಕೃತಿ ಪುರುಷ ಅಂತ. ಪ್ರಕೃತಿ ಅಂತ ಹೇಳಿದರೆ ಎಲ್ಲವೂ ಕಾಣುವಂಥದ್ದು, ಕಲ್ಪನೆಗೆ ಸಿಗುವಂಥದ್ದು ಎಲ್ಲವೂ ಪ್ರಕೃತಿ. ಪುರುಷ ಅಂದರೆ ಕಲ್ಪನೆಗೆ ಮೀರಿದ್ದು.
ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ದಶಾಂಗುರ ಮೇಲೆ ನೀನು ಅಂತ. ದೇವರನ್ನು ಯಾರಿಗೂ ಅರ್ಥೈಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಶಕ್ತಿ ಉಂಟು. ಆ ಶಕ್ತಿ ಕಾಲಕ್ಕೆ ಬೇಕಾದಂಥ ಇದನ್ನು ಕೊಡ್ತದೆ. ನಾವು ಅಷ್ಟೇ ನಮ್ಮ ವೈಯಕ್ತಿಕವಾಗಿ ನಾವು ಏನು ಮಾಡಬೇಕಂತಾರೆ, ನಿತ್ಯ ದೇವರ ಸೇವೆಯಿಂದ ಆ ದೇವರನ್ನು, ಆ ಪರಮಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು. ನಾವು ಯಾವ ಮನೆಯಲ್ಲಿ ಆರಾಧನೆ ಮಾಡಿದರೂ ಕೂಡ ಹೋಗುವುದಾದ ಶಕ್ತಿಗೆ. ಆದರೆ ಪುರುಷನನ್ನು ತಿಳಿದು ಆರಾಧನೆ ಮಾಡೋದು ಅದು ನಿಜವಾದ ದೇವತಾ ಸೇವೆ. ಪೂಜೆಯಲ್ಲಿ ದೇವರ ವಿಗ್ರಹ ದೇವರಲ್ಲ, ವಿಗ್ರಹದಿರುವಂಥ ಒಂದು ನಾವೆಲ್ಲರೂ ಇಷ್ಟು ಜನರ ಭಕ್ತಿ ಭಾವ ಅದು ಅಲ್ಲಿ ಒಂದು ಚೇತನ ಕ್ರಿಯೇಟ್ ಆಗ್ತದೆ. ಅದುವೇ ದೇವರು, ಅದುವೇ ಪುರುಷ. ಅದನ್ನೇ ಅದು ನಮ್ಮೊಳಗೂ ಇದ್ದಾನೆ. ಎಲ್ಲದರಲ್ಲೂ ಪ್ರಗತಿಯಲ್ಲಿ ವಿಲೀನವಾಗಿರುವಂಥ ಒಂದು ಶಕ್ತಿ ಆ ಪುರುಷ. ಅದನ್ನೇ ನಾವು ಆರಾಧನೆ ಮಾಡಬೇಕು. ಇದನ್ನು ನಮ್ಮ ಸ್ವಂತ ಜೀವನದಲ್ಲಿ ಕೂಡ ನಾವು ಈ ಪುರುಷನ ಆರಾಧನೆ ಮಾಡಲಿಕ್ಕೆ ಹೋಗಬೇಕು. ಇದು ನಮಗೆ ನಮ್ಮ ಎಲ್ಲ ರೀತಿಯ ನೆಮ್ಮದಿಯನ್ನು ಕೊಡ್ತದೆ. ಈ ಹಣ ಇದು ಯಾವುದೇ ಆರ್ಥಿಕ ಇದು ಅದು ನಮಗೆ ನೆಮ್ಮದಿ ಕೊಡುವಂಥಲ್ಲ, ಪೂರ್ತಿ ನೆಮ್ಮದಿ ಕೊಡುವಂಥದ್ದು ಈ ರೀತಿಯ ಆರಾಧನೆ ಮಾತಾಡಬೇಕು. ಹಾಗೆ ಎಲ್ಲರೂ ನಿಜವಾಗಿ ನಾವು ಇಲ್ಲಿ ಮಾಡಬೇಕಾದ್ದು ಈ ಒಂದು ಸುಮಾರು 1 ತಿಂಗಳಿಂದ ಇಲ್ಲಿಯ ಸ್ವಯಂ ಸೇವಕ ಕೆಲಸ ಇದು ಯಾರು ಮೆಚ್ಚುವಂಥದ್ದು. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಸ್ಥಳದಲ್ಲಿ ಇಷ್ಟು ಜನ ಬಂದು ಸ್ವಯಂ ಸೇವಕ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ತುಂಬ ಖುಷಿ ಪಟ್ಟಿದ್ದೇನೆ. ಹಾಗೇನೆ ಈ ದೇವಸ್ಥಾನ ಇನ್ನಷ್ಟು ಬೆಳಗಲಿ, ಏನಂತೆ ಈ ಜನರಿಗೆ ಎಲ್ರಿಗೂ ದೇವತಾ ಭಕ್ತಿಯನ್ನು ಪ್ರಚೋದನೆ ಮಾಡುವಂಥ ಒಂದು ಕೇಂದ್ರವಾಗಿ ದೇವಸ್ಥಾನ ಇರಲಿ ಅಂತ ಹೇಳೋದು ನನ್ನ ಆಶೆ. ನನ್ನೆರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಸತೀಶ್ ಕುಮಾರ್ ನಾಯ್ಕ್, ಡಿವಿಷನಲ್ ಮ್ಯಾನೇಜರ್ ಜೀವ ವಿಮಾ ನಿಗಮ, ಇವರು ಚುಟುಕಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಈ ಮಣ್ಣಿನ ಆರಾಧ್ಯ ದೇವರಾದಂತಹ ವಿಷ್ಣುಮೂರ್ತಿ ದೇವರಿಗೆ ಸ್ಮರಿಸುತ್ತಾ, ಗ್ರಾಮ ದೇವರಾದಂತಹ ಜನಾರ್ದನ ದೇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯ ಮಹನೀಯರೇ, ಅದೇ ರೀತಿ ಸಜ್ಜನ ಮಾತೆಯರೇ ಹಾಗೂ ಮಹನೀಯರೇ ಹಾಗೂ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಸುಂದರ ಮುಸ್ಸಂಜನೆಯ ನನ್ನ ಪ್ರೀತಿಪೂರ್ವಕ ನಮನಗಳು. ನಾನು ಈ ಕ್ಷೇತ್ರಕ್ಕೆ ಈ ಊರಿನವನೇ, ಯಾವುದೇ ಒಂದು ಅತಿಥಿಯಾಗಿ ಅಂತ ನಾನು ಬಂದಿಲ್ಲ. ಈ ಮಣ್ಣಿನಲ್ಲೇ ಜನಿಸಿದವ, ಈ ಮಣ್ಣಿನವನೇ. ಆದ ಕಾರಣ ನನ್ನನ್ನು ಯಾರೊಂದು ಅತಿಥಿ ಅಂತ ಒಂದು ತಿಳ್ಕೊಳ್ಳುವಂತಹ ಅಗತ್ಯ ಇರುವುದಿಲ್ಲ. ನಾನು ಮತ್ತೆ ಧಾರ್ಮಿಕ ವಿಚಾರ ಆಚರಣೆಗಳಂತ ಹೇಳಿದರೆ ನಮಗೆ ಆಗೋದಿಲ್ಲ. ಯಾಕಂದರೆ ನಮಗೆ ಅದರ ಬಗ್ಗೆ ತುಂಬ ಗೊತ್ತಿರಲಿಕ್ಕಿಲ್ಲ. ನಾವು ಏನಾದರೂ ಮಾತಾಡಿದರೆ ಅದೊಂದು ಆಭಾಸ ಆಗ್ಬೋದು. ಸೊ ನಮಗೆ ನಮ್ಮ ವೃತ್ತಿ ಜೀವನದಲ್ಲಿ ಬೇಕಾದರೆ ನಮ್ಮ ಕ್ಲಾಸ್ಗಳ ಮೋಟಿವೇಶನ್ ಕ್ಲಾಸ್ಗಳ ಬೇಕಾದರೆ ನಿರಂತರವಾಗಿ ಎಷ್ಟು ಗಂಟೆ ಕೂಡ ನಾವು ಮಾತಾಡ್ತಾ ಇರ್ತೀವಿ. ಇಲ್ಲಿ ನಮ್ಮ ಧಾರ್ಮಿಕ ಭಾಷಣವನ್ನು ಮಾಡಿದಂತಹ ಇವರು ಕನ್ನಡಕದ ಭಟ್ರು ಹೇಳಿದರು, ಈ ಧಾರ್ಮಿಕ ಇದು ಬ್ರಹ್ಮಕಲಶ ಆದ ನಂತರ ಕೂಡ ಕ್ಷೇತ್ರಗಳು ಅಲ್ಲಿ ಭಕ್ತಾದಿಗಳು ನಿರಂತರವಾಗಿ ಹರಿಯುವಂತಾಗಬೇಕು ಅಂತೇಳಿ. ನಮ್ಮ ಕ್ಷೇತ್ರಗಳಿಗೆ ಕೆಲವು ನಾನು ಯಾಕಂದರೆ ನನ್ನ ವೃತ್ತಿ ಜೀವನದಲ್ಲಿ ಸುಮಾರು ಕರ್ನಾಟಕ, ಕೇರಳ, ತಮಿಳುನಾಡಿನ ಸುಮಾರು 15ರಿಂದ ಅಧಿಕ ಕ್ಷೇತ್ರಗಳಲ್ಲಿ ವೃತ್ತಿಯನ್ನು ಸಲ್ಲಿಸಿದವನು. ಕೆಲವು ಕ್ಷೇತ್ರಗಳಲ್ಲೆಲ್ಲ ಹೋದಾಗ ಹೇಳ್ತಾರೆ, ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರ ಆಗಿದೆ, ಜೀರ್ಣೋದ್ಧಾರ ಆದ ಮೇಲೆ ಯಾವುದೋ ಒಂದು ಕ್ಷೇತ್ರಗಳಲ್ಲಿ ಜೀರ್ಣೋದ್ಧಾರ ಎಲ್ಲ ಆಯ್ತಲ್ಲ, ಹೇಗಿದೆ ಭಟ್ರೆ ಅಂತ ಕೇಳಿದರೆ, ಜೀರ್ಣೋದ್ಧಾರ ಏನೋ ಆಯಿತು, ಆದರೆ ಅಟ್ಲೀಸ್ಟು ಮಂಗಳಾರತಿ ಆಗುವಾಗ ಗಂಟೆ ಮತ್ತು ಶಂಖ ಬಡೀಲಿಕ್ಕೆ ಆದರೂ 1-2 ಜನನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅಂಥ ವ್ಯವಸ್ಥೆಗಳು ನಮ್ಮ ದೇವಸ್ಥಾನಗಳಿಗೆ ಬರಬಾರ್ದು. ಇದಕ್ಕೆ ಬೇಕಾಗಿ ಅದಕ್ಕೆ ವ್ಯವಸ್ಥೆ ಮಾಡುವಂತ ಹೇಳಿ ನಾವು ಬೆಲ್ಲು ಹೊಡೆಯುವಂಥ ಗಂಟೆಗಳನ್ನು ತಂದಿಡುವಂಥ ಪೂಜೆ ಮಾಡುವಂಥ ಒಂದು ವಿಧಾನ ಬರಬಾರ್ದು. ನಮ್ಮ ಕ್ಷೇತ್ರಕ್ಕೆ ನಿರಂತರವಾಗಿ ಜನರು ಯಾವಾಗಲೂ ಬರ್ತಾ ಇರಬೇಕು. ಈ ಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೆ ಕೂಡ ಉತ್ತಮ ರೀತಿಯಲ್ಲಿ ಪೂಜಾ ಕಾರ್ಯಗಳು, ಪುರಸ್ಕಾರಗಳು ನಿರಂತರವಾಗಿ ಜರುಗಲಿಕ್ಕೆ ನಮ್ಮೆಲ್ಲರ ಸಹಾಯ ಹಸ್ತ ಯಾವಾಗಲೂ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವಿಷ್ಣುಮೂರ್ತಿ ದೇವರು ಎಲ್ಲ ನಮ್ಮ ಊರಿನ ಅದೇ ರೀತಿ ಬಂದಂತಹ ಎಲ್ಲರಿಗೂ ಸನ್ಮಾನಗಳನ್ನು ಕರುಣಿಸಲಿ, ನಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೊಡ್ತಾ ನನ್ನ 1-2 ಮಾತುಗಳನ್ನು ನಿಲ್ಲಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮವರೇ ಆದಂತಹ ಡಾಕ್ಟರ್ ಶ್ರೀ ವಿಜಯನಾರಾಯಣ ಹೊಳ್ಳಾಕೆ ಇವರು ಚುಟುಕಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನನಗೆ ಭಾಷಣ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ,
ಅಂದ್ರೆ ಸತ್ಯ ಹೇಳಬೇಕು ಅಂತಿದ್ರೆ ನಾನು ಅಂದರೆ ಶಾಲೆಗೆ ಅಂದರೆ ಅಂದರೆ ನಾನು ಬೆಳಗ್ಗೆ ಮತ್ತು ಸಂಜೆ ನಾನು ಇದೇ ದಾರಿಲಿ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಇಲ್ಲಿ ಫುಲ್ ಕಾಡು ಇತ್ತು, ಈ ಸೈಡು ಫುಲ್ ಕಾಡು ಮತ್ತು ಗಿಡ ಮರ ಎಲ್ಲ ಇತ್ತು. ಇಲ್ಲಿ ಒಂದು ಸಣ್ಣ ಒಂದು ದೇವಸ್ಥಾನ ಆಗ್ತಾಯಿದೆ ಅಂತ ನನಗೆ ಅಂದರೆ ಗೊತ್ತೇ ಇರಲಿಲ್ಲ. ನಾನು ಈ ಸೈಡ್ ಕೆಲವೊಮ್ಮೆ ಬರ್ತಾ ಇದ್ದೆ, ಅಂದರೆ ಅದು ಯಾಕಂದರೆ ಸಣ್ಣ ಒಂದು ಕುಂಟಲೆಕಾಯಿ ಕುಂಟಲ ಹಣ್ಣೆ ಅಂತ ಒಂದು ಇತ್ತು, ಅದನ್ನು ತಿನ್ಲಿಕ್ಕೆ ನಾನು ಈ ಸೈಡ್ ಬರ್ತಾ ಇದ್ದೆ ಅಷ್ಟೇ. ಬಟ್ ಇಲ್ಲಿ ಒಂದು ದೇವಸ್ಥಾನ ಆಗ್ತಾಯಿದೆ ಅಂತ ನನಗೆ ನಾನು ಯಾವತ್ತೂ ಅನಿಸ್ಲೇ ಇರಲಿಲ್ಲ. ಸೊ ನನಗೆ ಇದು ಭಾರಿ ಖುಷಿ ಆಯಿತು. ಆಮೇಲೆ ಅಂದರೆ ನಂದೇ ಇದರಲ್ಲಿ ಅಂದರೆ ಅಲ್ಲ ಅಂದರೆ ನಂದೇ ಊರಿನಲ್ಲಿ ಅಂದರೆ ಇಂಥ ಒಳ್ಳೆ ದೇವಸ್ಥಾನ ಆಯಿತು. ಅಂದರೆ ನೀವೆಲ್ಲರೂ ಬಂದಿದ್ದೀರಿ. ಸೊ ಅಲ್ಲಂದ್ರೆ ಇದು ಹೀಗೆ ಮುಂದೆ ಆಗಲಿ, ಆಮೇಲೆ ಕಂಟಿನ್ಯೂ ಆಗಲಿ, ಭಾರಿ ಒಂದು ಒಳ್ಳೆಯದೇ ಆಗಲಿ. ಸೊ ನನಗೊಂದು ಭಾರಿ ಹೆಮ್ಮೆ ಆಗ್ತಾ ಉಂಟು ಅಷ್ಟೇ. ಥ್ಯಾಂಕ್ ಯು. ಖಂಡಿತ ನೀವು ಕೂಡ ನಮ್ಮ ಊರಿಗೆ ಹೆಮ್ಮೆಯ ಸರಿ. ಕಾರ್ಯಕ್ರಮದ ಮುಂದಕ್ಕೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಇವರು ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ಸುಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಯ್ಯಾರು ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಜೊತೆಯಾದಂತಹ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಆದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಾಳ ಇವರು. ಕಾರ್ಯಕ್ರಮದ ಅಂತಿಮ ಘಟ್ಟ ಧನ್ಯವಾದ ಸಮರ್ಪಣೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವಪ್ರಸಾದ್ ಶೆಟ್ಟಿ ಪಿಲಿಯಂದೂರು ಇವರಿಂದ. ಹರಿ ಓಂ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಯ್ಯಾರು ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಈ ಸಂಭ್ರಮದ ಶುಭ ಸಂದರ್ಭದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರೋ ಇವರಿಗೆ ಗೌರವಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ಮಾಡಿದಂತಹ ಕಶಕೋಡಿ ಶ್ರೀ ಸೂರ್ಯನಾರಾಯಣ ಭಟ್ ಕಲ್ಲಡ್ಕ ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸೇರಿಕೊಂಡಿರುವ ಶ್ರೀ ರಾಮಚಂದ್ರ ಹೊಳ್ಳ ಕಜೆ ಕಯ್ಯಾರ್ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ದಾಮೋದರ ರಿಟೈರ್ಡ್ ರೀಜನಲ್ ಮ್ಯಾನೇಜರ್ ಕೇರಳ ಗ್ರಾಮೀಣ ಬ್ಯಾಂಕ್ ಇವರಿಗೂ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಶ್ರೀ ಸತೀಶ್ ಕುಮಾರ್ ನಾಯ್ಕ್ ಡಿವಿಷನಲ್ ಮ್ಯಾನೇಜರ್ ಜೀವ ವಿಮಾ ನಿಗಮ ಇವರಿಗೂ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮವರೇ ಆದಂತಹ ಶ್ರೀ ವಿಜಯನಾರಾಯಣ ಹೊಳ್ಳ ರೇಡಿಯೋಲಜಿಸ್ಟ್ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಲ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಎಂ ಶ್ರೀಧರ ಭಟ್ ಉಪ್ಪಳ ಇವರಿಗೂ ಧನ್ಯವಾದಗಳು. ಅಂತೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಸಾಂತ ಸನ್ನತಡ್ಕ ಇವರ ಉಪಸ್ಥಿತಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಸೇರಿರುವ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಹಿಂದೂ ನಾವೆಲ್ಲ ಒಂದು ಎಂಬ ಸಮಾನತೆಯ ಮಂತ್ರದ ಸಂದೇಶದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ ವೇದಿಕೆಯಲ್ಲಿ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಮುಂದಕ್ಕೆ ವೇದಿಕೆಯಲ್ಲಿ ವಿದೂಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಇವರ ನಿರ್ದೇಶನದಲ್ಲಿ ಶ್ರೀ ಶಾರದಾ ಕಲಾ ಶಾಲೆ ಕಾಯರ್ಕಟ್ಟೆ ಮತ್ತು ಕನಿಯಾಲ ಶಾಖೆಯ ಮಕ್ಕಳಿಂದ ನೃತ್ಯಾರ್ಚನೆ ನಡೆಯಲಿಕ್ಕಿದೆ. ಅದಾದ ಬಳಿಕ ರಾಷ್ಟ್ರ ದೇವೋಭವ ಖ್ಯಾತಿಯ ಸನಾತನ ನಾಟ್ಯಾಲಯ ಮಂಗಳೂರು ಇಲ್ಲಿನ ಕಲಾವಿದರಿಂದ ಸನಾತನ ರಾಷ್ಟ್ರಾಂಜಲಿ
ಎಂಬ ಅದ್ಭುತ ಕಾರ್ಯಕ್ರಮ ಶ್ರೀಯುತ ಅರುಣ್ ಉಳ್ಳಾಲ್ ಇವರ ನಿರೂಪಣೆಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳು ಉಪಸ್ಥಿತರಿರಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದೇವಸ್ಥಾನದ ಒಳಗಡೆ ವಿವಿಧ ವೈದಿಕ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಇಲ್ಲಿಯೂ ತಾವುಗಳು ಉಪಸ್ಥಿತರಿರಬೇಕು. ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಂದಕ್ಕೆ ನೃತ್ಯಾರ್ಚನೆ ವಿದೂಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಇವರ ನಿರ್ದೇಶನದಲ್ಲಿ ಶ್ರೀ ಶಾರದಾ ಕಲಾಶಾಲೆ ಕಾಯರ್ಕಟ್ಟೆ ಮತ್ತು ಕನಿಯಾಲ ಶಾಖೆಯ ಮಕ್ಕಳಿಂದ. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಶ್ರೀ ಶಾರದಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ವಿದ್ವಾನ್ ಸುದರ್ಶನ್ ಭಟ್ ಇವರ ನಿರ್ದೇಶನದಲ್ಲಿ ವಿದೂಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಹಾಗೂ ಬಳಗದವರಿಂದ ನೃತ್ಯಾರ್ಚನೆ ಮತ್ತು ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ. ರಚನೆ ವಿದ್ವಾನ್ ಗೋಪಾಲಕೃಷ್ಣ ವೀರಮಂಗಲ, ನಿರ್ದೇಶನ ವಿದ್ವಾನ್ ಸುದರ್ಶನ್ ಭಟ್ ಎಂಎಲ್. ಈ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳ ಅದೇ ರೀತಿ ಕಲಾಭಿಮಾನಿಗಳ ಉಪಸ್ಥಿತಿಯ ನಿರೀಕ್ಷೆಯಲ್ಲಿದ್ದೇವೆ. ದಯಮಾಡಿ ಕಾರ್ಯಕ್ರಮದ ಕಡೆಯವರ ತನಕ ತಾವುಗಳು ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದಾದ ಬಳಿಕ ವೇದಿಕೆಯಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ.
ಆದರಣೀಯರಾದ ಬಂಧುಗಳೇ, ಸಂಧಿ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಸದ್ಭಕ್ತ ಬಂಧುಗಳೇ, ಸಂಧಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಯ್ಯಾರು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೀಗ ಶ್ರೀ ಶಾರದಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ವಿದ್ವಾನ್ ಸುದರ್ಶನ್ ಭಟ್ ಇವರ ನಿರ್ದೇಶನದಲ್ಲಿ ವಿದುಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಹಾಗೂ ಬಳಗದವರಿಂದ ನೃತ್ಯಾರ್ಚನೆ ಮತ್ತು ಯಶಸ್ವಿ 34ನೇ ಪ್ರಯೋಗದೊಂದಿಗೆ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ, ರಚನೆ ವಿದ್ವಾನ್ ಗೋಪಾಲಕೃಷ್ಣ ವೀರಮಂಗಲ, ನಿರ್ದೇಶನ ವಿದ್ವಾನ್ ಸುದರ್ಶನ್ ಭಟ್ ಎಂಎಲ್. ಇದೀಗ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ತಂಡದ ಸರ್ವ ಕಲಾವಿದರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆಯಲ್ಲಿ ಶ್ರೀ ಶಾರದಾ ಕಲಾ ತಂಡ ರಿಜಿಸ್ಟರ್ಡ್ ಪುತ್ತೂರು. ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕದ ಯಶಸ್ವಿ 34ನೇ ಪ್ರಯೋಗ, ವಿದ್ವಾನ್ ಗೋಪಾಲಕೃಷ್ಣ ವೀರಮಂಗಲ, ರಚನೆ ನಿರ್ದೇಶನ ವಿದ್ವಾನ್ ಸುದರ್ಶನ್ ಭಟ್ ಎಂಬಲ್. ಇದೀಗ ನಿಮ್ಮ ಮುಂದೆ ಶ್ರೀ ಶಾರದಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಗಣಪತಿ
महागणपते मनसा स्मरामि महादेवमुदं शिरसा नमामि महागणपते मनसा स्मरामि महादेवजौ महागणजौ महागणपते मनसा स्मरामि महादेवमुदं शिरसा नमामि महागणपते शतकोटिविघ्न परिहार चरणौ शान्त्यादि सर्व कल्याण गुणदौ शतकोटिविघ्न परिहार चरणौ शान्त्यादि सर्व कल्याण गुणदौ निरन्तरौ निटिललोकगौ शिवौ 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 ब्रह्माण्डान्तर्गत भूषितौ यजुरादिवेद शिखरस्थौ नितान्त शुद्धान्त शरणस्थौ नितान्त शुद्धान्त करणस्थौ प्रशस्तौ तटस्थौ तमस्वौ त्वं प्रशस्तौ तटस्थौ तमस्वौ त्वं महागणपते मनसा स्मरामि महादेवमुदं शिरसा नमामि महागणपते महागणपते ಸುಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿನ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವಿದ್ಯಾರ್ಥಿ ಬಳಗ ನಿಮ್ಮ ಮುಂದೆ ನೃತ್ಯ ಪ್ರದರ್ಶನ ಹಾಗೂ ಕೊನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ಪ್ರದರ್ಶನ ನೀಡಲಿದೆ. ಸ್ವಲ್ಪ ಬಾಸ್ ಕಮ್ಮಿ ಮಾಡ್ತೀರಾ? ಬ್ಯಾಲೆನ್ಸ್ ಇರಲಿ, ಸ್ವಲ್ಪ ಗೇನ್ ಕೊಡಿ, ಆಗ ಸರಿ. ಕೀಬೋರ್ಡ್ ವಾಲ್ಯೂಮ್ ಚೂರು ಜಾಸ್ತಿ ಮಾಡಿ ಇದರಲ್ಲಿ. ವಿದ್ಯಾರ್ಥಿಗಳಾದಂತಹ ಜ್ಯೋತಿ, ಅದಿತಿ, ಆಶ್ರಿತ, ದಿಶಾ, ಯಕ್ಷಿತ, ಶರಣ್ಯ, ಶಾರ್ವರಿ, ಚೈತನ್ಯ, ಶ್ರೇಯ ಹಾಗೂ ವರ್ಣ ಇವರು ವೇದಿಕೆಗೆ ಆಗಮಿಸಿ ಪಂಚದೇವತಾ ಸ್ತುತಿ ಅಂದರೆ 5 ವಿವಿಧ ರಾಗಗಳಲ್ಲಿ 5 ವಿಧದ ತಾಳದಲ್ಲಿ ರಚಿತಗೊಂಡಿರುವಂತಹ ಮುಖ್ಯವಾಗಿ ನಾಟ, ಷಣ್ಮುಖ ಪ್ರಿಯ, ಮೋಹನ, ಹಂಸಾನಂದಿ ಹಾಗೂ ಉದಯ ರವಿಚಂದ್ರಿಕೆ ರಾಗದಲ್ಲಿ ರಚಿತಗೊಂಡಿರುವ ನೃತ್ಯಕ್ಕೆ ಹೆಜ್ಜೆ ಹಾಕಿಕೊಂಡು ನಾಟ್ಯಾಧಿದೇವತೆ ನಟರಾಜನಿಗೂ ಗುರು ಹಿರಿಯರಿಗೂ ವಂದಿಸಿ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ತಳ್ಳಾಂಗು ತದಿಗಿಣ ತುಂ ತತ್ತೋಂಗ ತುಂಗ ತಿನ್ನ ತಗ 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 ತಳ್ಳಾಂಗು ತದಿಗಿಣ ತುಂ ತತ್ತೋಂಗ
ವಾಹನ ಗಜವದನ ಹೇರೌವ ಗಮನ ನಿಜ ಗುಣಾಂತಕರಣ ಮೂಷಿಕ ವಾಹನ ಗಜವದನ ಹೇರೌವ ಗಮನ ತಳ್ಳಂಗು ತಕ್ಕ ತಿಕ್ಕು ತಕ್ಕ ತದ್ದಿ ಗಿಡ ತುಮ್ ತಮ್ ತಕ್ಕ ತರಿತ ತಮ್ ತಜಂಡು ತಕ್ಕ ತಮ್ ದಿಮಿತ ಕಿಟ್ಟ ತಮ್ ತತ್ತರಿ ತಮ್ ತಕ್ಕ ತರಿತ ತಮ್ ತಜಂಡು ತಕ್ಕ ತಮ್ ದಿಮಿತ ಕಿಟ್ಟ ತಮ್ ತತ್ತರಿ ತಕ್ಕ ಜಂಡು ತಕ್ಕ ದಿಮಿ ತತ್ತರಿ ತತ್ತಣ್ಣ ತಳ್ಳಂಗು ಜಂ ಕಿಡದಕ ತರಗಿಡದು ತಳ್ಳಂಗು ಜಂ ಕಿಡದಕ ತರಗಿಡದು ತಳ್ಳಂಗು ಜಂ ಕಿಡದಕ ತರಗಿಡದು ತಾಂ ತಕಿಟ ತಗಣ ಕತರಿ ತದಿಂಗಿಣ್ಣತು ತಗಣ ಗಜು ತಾಂ ತಕಿಟ ತಗಣ ಕತರಿ ತದಿಂಗಿಣ್ಣತು ತಗಣ ಗಜು ತಜ್ಜು ತರಿದ ಗಜಂ ತಗಿಟ ಜಂ ತದಿಂಗಿಣತು ಸರಸ್ವತಿ ಭಗವತಿ ಸರಸಿ ಜೋದ್ಭವ ಸುಧತಿ ಸರಸ್ವತಿ ಭಗವತಿ ಸರಸಿ ಜೋದ್ಭವ ಸುಧತಿ ಸಂಗೀತ ಸಾಹಿತ್ಯ ಸಾರೂಪ್ಯ ದಾಯಿನಿ ಸಕಲ ಕಲಾ ಶಾಸ್ತ್ರ ವಿನೋದಿನಿ ಸರಸ್ವತಿ ಭಗವತಿ ಸರಸಿ ಜೋದ್ಭವ ಸುಧತಿ ಸಂಗೀತ ಸಾಹಿತ್ಯ ಸಾರೂಪ್ಯ ದಾಯಿನಿ ಸಕಲ ಕಲಾ ಶಾಸ್ತ್ರ ವಿನೋದಿನಿ ತಚ್ಚೌಧರಿ ದೇವೋ ಮಹೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಕ್ಕ ತರಿಗಿಡದುಂ ದಗದ ತರಿಗಿಡದುಂ ದಕ್ಕ ತರಿಗಿಡದುಂ ತಳ್ಳಂಗು ತರಿಗಿಡದು ತಜಂ ತರಂ ಗಿಡಜಂ ದಗಣಗಣಂ ತರಿ ತದಿಗಿಡದು ತದಿಗಿಡದು ಕ್ಷೀರ ಸಾಗರ ಶಯನ ನಾರಾಯಣ ಕ್ಷೀರ ಸಾಗರ ಶಯನ ನಾರಾಯಣ ಗರಡಿ ಜಾರಮಣ ವರಗರುಡ ಗಮನ ವರಗರುಡ ಗಮನ ವರಗರುಡ ಗಮನ ಕ್ಷೀರ ಸಾಗರ ಶಯನ ನಾರಾಯಣ ಧರಣಿ ಜಾರಮಣ ವರಗರುಡ ಗಮನ ಅರವ್ಯದ ದಳ ನೇತ್ರ ಅಮರ ಬಂಧಿತ ಗಾತ್ರ ಅರವ್ಯದ ದಳ ನೇತ್ರ ಅಮರ ಬಂಧಿತ ಗಾತ್ರ ಚಂದ್ರನಾಗತರ ಮಿತ್ರ ಪಾವನ ಜರೆ ಚಂದ್ರನಾಗತರ ಮಿತ್ರ ಪಾವನ ಜರೆ ತುಂ ತುಂ ದಗದಿ ತಿಂ ದಗ ಜಂ ಜಂ ದಗಣಂ ನಂ ದಗ ಜಡುತೈ ತರಿ ದಗ ಜಡು ದಗ ದಿಮಿ ದಗ ಗಿಡ ದಗ ದಗದಿ ತುಂ ತುಂ ದಗ ದಿಂ ದಿಂ ದಗ ಜಂ ಜಂ ದಗಣಂ ನಂ ದಗ ಜಡುತೈ ತರಿ ದಗ ಜಡು ದಗ ದಿಮಿ ದಗ ಗಿಡ ದಗ ದಗದಿ ಜಂ ದಗ ಗಿಡ ತಂ ತತೋಂ ದಗಿಡ ತೈ ತಜಂ ದಗಿಡ ತಂ ಜಂ ದಗ ಗಿಡ ತಾಂ ತತೋಂ ದಗಿಡ ತೈ ತಜಂ ದಗಿಡ ತಂ ತಜಂ ದಗಿಡ ತಣೌ ದಗಿಡ ಗದಿಂ ದಗಿಡ ತತ್ತುಂ ದದಿಗಿಡದುಂ ದತ್ತುಂ ತದಿಗಿಡದುಂ ತತ್ತುಂ ತದಿಗಿಡದುಂ ತಾಂಡವ ಗೈದ ಶಿವ ಚಂಡಿಕ
ಬಾಂಡವಿಡಿವ ತೆರದಿ ಚಂಡೆ ಮುನಿಯು ಬಡಿಯ ಕೊಳಲ ನುಡಿಸೆ ಹರಿ ಬಳಿಯ ಲಕ್ಷ್ಮಿ ಇರಲು ಕೊಳಲ ನುಡಿಸೆ ಹರಿ ಬಳಿಯ ಲಕ್ಷ್ಮಿ ಇರಲು ಚೆಲುವಿನ ವೀಣೆಯನು ವಿಧಿಯ ರಾಡಿ ನುಡಿಸ್ ಚೆಲುವಿನ ವೀಣೆಯನು ವಿಧಿಯ ರಾಡಿ ನುಡಿಸ್ ತಾಂಡವ ಗೈರ ಶಿವ ಚಂಡಿ ಕಾಳಿಯೊಡ ತಳಂಗು ತಕ್ಕ ತಿಕ್ಕು ತಕ್ಕ ತದಿಗಿಣ ತುಂ ತಂ ತಕಟರಿತ ತಂ ತಚಂಡು ತಕ್ಕ ತಂ ದಿಮಿತ ಕಿಟ್ಟ ತಂ ತತ್ತರಿದಂ ತಕತರಿತ ತಂ ತಚಂಡು ತಕ್ಕ ತಂ ದಿಮಿತ ಕಿಟ್ಟ ತಂ ತತ್ತರಿ ತಕ್ಕ ಜಂಡು ತಕ್ಕ ದಿಂಬಿ ತತ್ತರಿ ತತ್ತಣ್ಣ ತಳ್ಳಂಗುಜಂ ಕೆಡದಕ ತರಗಿಡಿದು ತಳ್ಳಂಗುಜಂ ಕೆಡದಕ ತರಗಿಡಿದು ತಳ್ಳಂಗುಜಂ ಕೆಡದಕ ತರಗಿಡಿದು ಗಜವದನ ಗಜವದನ ಹೇರಂಬ ಗಮನ. ಇಲ್ಲಿ ಪಕ್ಕದ ಕನ್ಯಾಲ ಗ್ರಾಮದ ವಿದ್ಯಾರ್ಥಿಗಳಾದಂತಹ ಅಪೂರ್ವ, ಹರ್ಷಿತಾ, ಶ್ರೇಯ, ಪ್ರಣತಿ, ಮನಿಶ್ರೀ, ಶಮಾ ಸೂಂದಿ, ಅನನ್ಯ, ಕಾವ್ಯ, ಧನ್ವಿ ಹಾಗೂ ವರ್ಷಿಣಿ ಇವರಿಂದ ನಮ್ಮದೇ ವಿದ್ಯಾರ್ಥಿಯಾದಂತಹ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ ರಚಿಸಿರುವಂತಹ ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ. ಚಾಮುಂಡೇಶ್ವರಿ
ಸಿರಿದೇವಿ ಮಹಾಮಾಯೆ ವರನೀಡೆ ಪೊರೆಯಮ್ಮ ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ 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 ಕಾಯರ್ಕಟ್ಟೆಯ ವಿದ್ಯಾರ್ಥಿಗಳಾದಂತಹ ದಿತ್ವಿಲಕ್ಷ್ಮಿ ಅನಗ, ತನಿಕಾ, ಇಶಿಕಾ, ಮನ್ವಿತಾ, ದೀಕ್ಷಾ, ಯಶ್ವಿ, ಸಮೀಕ್ಷಾ, ಪೂರ್ವಿಕಾ, ಸಾಧ್ವಿ, ಹಂಸಿಕಾ ಹಾಗೂ ದೀಕ್ಷಾ ಇವರಿಂದ ರಂಗಬಾರು ಪಾಂಡುರಂಗಬಾರು. ರಂಗಬಾರು ಪಾಂಡುರಂಗಬಾರು ರಂಗಬಾರೋ ಪಾಂಡುರಂಗಬಾರು ರಂಗಬಾರು ಪಾಂಡುರಂಗಬಾರೋ ರಂಗಬಾರೋ ಪಾಂಡುರಂಗಬಾರು ರಂಗಬಾರೋ
ವೇದಿಕೆಯಲ್ಲಿ, ಈ ಭವ್ಯ ವೇದಿಕೆಯಲ್ಲಿ ಪುಟಾಣಿ ವಿದ್ಯಾರ್ಥಿಗಳು ಮಾಡ್ಯಾರು ಸುಮಾರು ವರ್ಷದಿಂದ ಹೆಜ್ಜೆ ಹಾಕುತ್ತಿರುವ ಘಟಾನುಘಟಿಗಳು ಮಾಡ್ಯಾರು. ಆದರೆ ವೀಕ್ಷಕರು, ಪ್ರೇಕ್ಷಕ ವರ್ಗ ಎಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ, ಆ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳುತ್ತಾ ಮುಂದಿನ ಹೆಜ್ಜೆ ಹಂಸಧ್ವನಿ ರಾಗದ ಗಜವದನ ಬೇಡುವೆ ನರ್ತಿಸುವ ಪುಟಾಣಿಗಳು ತೇಜಸ್ವಿ, ನಮ್ಯಶ್ರೀ, ಮನಿಷಾ, ವಿನುತಾ, ತಾರುಣ್ಯ, ಪೂಜಾ, ಧನ್ವಿ ಕೃಷ್ಣ, ಪ್ರತೀಕ್ಷಾ, ಹಿತಾಶ್ರೀ ಹಾಗೂ ಮೈನು. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವದೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವದೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನಮೇತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನಮೇತ್ರ ಗಜವದನ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿ ವಂದನೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿ ವಂದನೆ ಸರಸಿ ಜನಾಮ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಸರಸಿ ಜನಾಮ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವದೆ ಗಜವದನ ಬೇಡುವೆ ಗಜವದನ ಬೇಡುವೆ ನಾಟಕುರುಂಜಿ ರಾಗದ ಮೊದಲ ಅರ್ಧವನ್ನು ಈಗ ತಮ್ಮ ಮುಂದೆ ನರ್ತಿಸಿ ತೋರಿಸಲಿದ್ದಾರೆ ವಿದುಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ, ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ, ವಿದುಷಿ ಕುಮಾರಿ ವೈಷ್ಣವಿ ನಾಯಕ್, ವಿದುಷಿ ಅನುಶ್ರೀ ಸಾಮೆದಳ್ಕರ್, ಶ್ರೀಮತಿ ಪೂರ್ಣಿಮಾ ಹಾಗೂ ಇತರರು.
ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಾನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಾನಿನ್ನ ಅಡಿಯ ತೈ ತೈ ತಿತಿ ತೈ ರಿ ತೈ ರಿ ತೈ ತಳ್ಳಾಂಗು ತಕ್ಕ ದಿಕ್ಕು ತಕ್ಕ ತದಿ ಗಿಡ ತುಂಬ್ತಾ ರಿ ನು ತರಿ ಮೀರಾ ತ ತ ಜಂ ತ ರಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ರ ಕು ದಿ ನು ತ ರಿ ಮೀರಾ ಹ ತ ಜಂ ತ ರಿ ತಂ ತ ತ ನ ತಂ ತ ಜ ನು ತಂ ರ ಕಿ ತ ರ ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ಕು ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ಕ ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ಕ ದಿ ನು ತ ದಿ ಬಿ ತ ಹ ತ ಜಂ ತ ತಿ ತಂ ತ ತ ನ ತಂ ತ ಜ ನು ತಂ ತ ಕಿ ತ ತ ದಿ ನು ತ ದಿ ಬಿ ತ ಹ ತ ಜಂ ತ ಕ ದಿ ನು ತ ದಿ ಬಿ ತ ಹ ತ ಜಂ ತ ಕ ತ ಕ ದಿ ನು ತ ದಿ ತ ಹ ತ ಜಂ ತ ಕ ದಿ ನು ತ ದಿ ಬಿ ತ ಹ ತ ಜಂ ತ ತ ದಿ ನು ತ ದಿ ಬಿ ತಂ ದಿ ನು ತ ದಿ ಬಿ ತೈ ತ ಕ ದಿ ನು ತ ದಿ ಬಿ ತಂ ದಿ ನು ತ ದಿ ಬಿ ತೈ ತ ದಿ ನು ತ ದಿ ಬಿ ತ ಕ ದಿ ನು ತ ದಿ ಬಿ ತ ರಿ ತಣ್ಣ ಜಣ್ಣು ತ ದಿ ಬಿ ತಂ ತಕ್ಕ ದಿಕ್ಕು ತಕ್ಕ ದಿಕ್ಕು ಕಿಡದಕ ತರಗಿಡತು ತರಿ ತಣ್ಣ ಜಣ್ಣು ತ ದಿ ಬಿ ತಂ ತಕ್ಕ ದಿಕ್ಕು ತಕ್ಕ ದಿಕ್ಕು ಕಿಡದಕ ತರಗಿಡತು ತರಿ ತಣ್ಣ ಜಣ್ಣು ತ ದಿ ಬಿ ತಂ ತಕ್ಕ ದಿಕ್ಕು ತಕ್ಕ ದಿಕ್ಕು ಕಿಡದಕ ತರಗಿಡತು ತಕ್ಕ ದಿಕ್ಕು ಕಿಡದಕ ತರಗಿಡತು ತಕ್ಕ ದಿಕ್ಕು ಕಿಡದಕ ತರಗಿಡತು ಸ್ವಾಮಿ ನಾನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ 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 ಸ್ವಾಮಿ ನಾನಿನ್ನ ಅಡಿಯ ತೈ ತೈ ತಿತಿ ತೈ ದಿ ತೈ ದಿ ತೈ ತಳ್ಳಾಂಗು ತಕ್ಕ ದಿಕ್ಕು ತಕ್ಕ ತದಿ ಗಿಡ ತುಂ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಳ್ಳಾಂಗು ತಕ್ಕ ತದಿ ಗಿಡ ತುಂ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಕ್ಕ ತದಿಂ ತಕ್ಕ ತದ್ದಿಂ ತಕ್ಕ ತಳ್ಳಾಂಗು ತಕ್ಕ ತದಿ ಗಿಡ ತುಂ ದಿ ನು ತ ತದ್ದಿ ಬಿ ತ ಹ ತ ಜಂ ತಕ್ಕ ದಿ ನು ತ ತದ್ದಿ ಬಿ ತ ಹ ತ ಜಂ ತ ತದ್ದಿ ತಕ್ಕ ನಕ ದಿ ತಕ್ಕ ತಂ
ತರ್ ತಕ್ಕಿಟ ತಕ್ಕಣ್ಣಕ್ಕೆ ನಕ್ಕೆ ಜಂಡು ತಾಂ ತಜ್ಜಂ ತರ್ ತಂಡಂ ತರ್ ಗತಿಂ ತರ್ ತಕ್ಕಿಟ ತಕ್ಕ ದಿಂಬಿ ತತ್ತಂಡ ತಾಂ ತಜ್ಜಂಡು ತಾಂ ಜಂಡು ತಾಂ ದಿಂಬಿ ತಾಂ ತಂಡ ಜಂಡು ದಿಂಬಿ ತಕ್ಕಿಟ ತ ದಿಗ್ ಗಿಂಡ ತೊಂತ ದಿಗ್ ಗಿಂಡ ತೊಂತ ದಿಗ್ ಗಿಂಡ ತೊಂತ ಬಸವಗೈಯದೆ ಕಾಪಾಡು ಅರ್ಧನಾರೀಶ ಭೂತೇಶ ಬಸವಗೈಯದೆ ಕಾಪಾಡು ಅರ್ಧನಾರೀಶ ಭೂತೇಶ ನಾಮಾಮೃತ ಪಾನವೇ ಎನ್ನ ಜೀವನವೇ ಎಂದು ನಂಬಿದೆ 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 ನಾಮಾಮೃತ ಪಾನವೇ ಎನ್ನ ತೈ ತೈ ದಿದ್ದಿ ತೈ ದಿ ತೈ ದಿ ತಳ್ಳಂಗು ತಕ್ಕ ದಿಕ್ಕು ತಕ್ಕ ತದ್ದಿಗಿನ ತುಂ ದಿ ದುತ್ತ ತದ್ದಿಬ್ಬಿತ ಹತ್ತ ಜಂ ತಕ್ಕ ಜಂ ತಜಂ ತರಂ ಗತಿಂ ತಕ್ಕ ದಿ ದುತ್ತ ತದ್ದಿಬ್ಬಿತ ಹತ್ತ ಜಂ ತಕ್ಕ ಜಂ ತಜಂ ತರಂ ಗತಿಂ ತಕ್ಕ ದಿ ದಿಬ್ಬಿ ತಕ್ಕಿಟ್ಟ ದಿಂ ತಕ್ಕಿಟ್ಟ ತಕ್ಕ ಕಿಟ್ಟ ಜಂಡು ತಕ್ಕ ತ ದಿ ಗಿ ನ ತೋ ತ ದಿ ಗಿ ನ ತೋ ತದ್ದಿಗಿಂಡ ತುಂ ಗಿಣ ತೋ ತದ್ದಿ ತಕ್ಕಿಡದಕ ತರಗಿಡದು ತಕ್ಕಿಡದಕ ತರಗಿಡದು ತಕ್ಕಿಡದಕ ತರಗಿಡದು ಕಿಡದಕ ತರಗಿಡದು ತರಗಿಡದು ನಾಮಾಮೃತ ಪಾನವೇ ಎನ್ನ ಜೀವನವೇ ಎಂದು ನಂಬಿದೆ ನಾಮಾಮೃತ ಪಾನವೇ ಎನ್ನ ಜೀವನವೇ ಎಂದು ನಂಬಿದೆ ನಟನ ಮಾಡು ಶ್ರೀಯಡಿದರು ಎಂದು ದೊರಕುದೆ ತಕ ದಿಮ್ಮಿ ತಕ ಜಡು ತಕಿಟ ತದಿಗಿಣ ತು ನಟನ ಮಾಡು ಶ್ರೀಯಡಿದರು ಎಂದು ದೊರಕುದೆ ತಕ ತಕಿಟ ತಕ್ಕಿಟ ತದಿಂಗಿಣ ತು ನಟನ ಮಾಡು ಶ್ರೀಯಡಿದರು ಎಂದು ದೊರಕುದೆ ತಕ ದಿಮ್ಮಿ ತಕ ಜಡು ತಕಿಟ ತದಿಗಿಣ ತು ತಕ ದಿಮ್ಮಿ ತಕ ಜಡು ತಕಿಟ ತದಿಗಿಣ ತು ತಕದಿಮಿ ತಕ ಜಡು ತಕಿಟ ತದಿಗಿಣ ತು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆಂದು ನಾ ಕಾದಿದ್ದೇನೆ ಸಾನಿದ ನಿದ ಮಗ ಮಗ ಸಾನಿದ ತದಿ ಸ ಮಗ ಮಗ ನಿ ಸಾನಿದ ನಿದ ಮಗ ಮಗ ಸಾನಿದ ತದಿ ಸ ಮಗ
ಇಂದಿನ ಕಾರ್ಯಕ್ರಮದ ಹಿಮ್ಮೇಳವಾದನದಲ್ಲಿ ಸಹಕರಿಸುತ್ತಿರುವಂತಹ ಕಲಾವಿದರು ಹಾಡುಗಾರಿಕೆ ಹಾಗೂ ನಟುವಾಂಗ ವಿದ್ವಾನ್ ಶ್ರೀಯುತ ಸುದರ್ಶನ್ ಎಲ್ ಭಟ್, ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಕಾರ್ಯನಿರ್ವಾಹಕ ನಿರ್ದೇಶಕ. ಮೃದಂಗವಾದನದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀಯುತ ಶ್ಯಾಮ್ ಭಟ್ ಸುಳ್ಯ. ಕೊಳಲು ವಾದನದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಸುರೇಂದ್ರ ಆಚಾರ್ಯ ಕಾಸರಗೋಡು. ಕೀಬೋರ್ಡ್ ವಾದನದಲ್ಲಿ ರಾಮಕುಂಜದವರಾದಂತಹ ಶ್ರೀಯುತ BS ಕಾರಂತ್. ಅಂತೆಯೇ ಪ್ರಸಾದನದಲ್ಲಿ ಸಹಕರಿಸಿರುವ ಕಲಾವಿದರು ಕಿಶೋರ್ ಕುಮಾರ್ ಹಾಗೂ ಬಳಗ. ಪುರಂದರದಾಸರ ಅತ್ಯಂತ ಒಂದು ಪ್ರಸಿದ್ಧ ಪುರಾತನ ಕೀರ್ತನೆ. ವಿಷ್ಣುವನ್ನು ದಾಸರು ಕೇಳ್ತಾರೆ, ಯಾರಿಗೆ ನೀನು ಅಂದರೆ ಮಹಾಲಕ್ಷ್ಮಿಯಲ್ಲಿ ಕೇಳುತ್ತಾರೆ, ನೀನು ಯಾರಿಗೆಲ್ಲ ಯಾವ ರೀತಿಯಲ್ಲಿ ವಧುವಾದುವೆ? ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ, ಯಾರಿಗೆ ವಧುವಾಗುವೆ ಮಹಾಲಕ್ಷ್ಮಿ? ಶರದಿ ಬಂಧನದಲ್ಲಿ ರಾಮಚಂದ್ರ ಮೂರ್ತಿಗೂ ಪರಮಾತ್ಮ ಅನಂತ ಪದ್ಮನಾಭಗೂ ಸರಸಿ ಜನಾಭನಾದಂತಹ ಶ್ರೀಯುತ ಜನಾರ್ದನ ಮೂರ್ತಿಗೂ ಉಭಯ ಕಾವೇರಿ ರಂಗ ಪಟ್ಟಣದ ಅರಸಗೂ. ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ವಿಶಾಲ ಎಂದರೆ ಒಬ್ಬನೇ ದೇವ ನಾಮ ಹಲವು. ಒಬ್ಬ ವಿಷ್ಣುವನ್ನು ಈ ಹಾಡಿನಲ್ಲಿ ಸುಮಾರು 24 ವಿಧವಾಗಿ ದಾಸರು ವಿವಿಧ ಹೆಸರಿನಿಂದ ಮಹಾಲಕ್ಷ್ಮಿಯ ಹೆಸರು ಹೇಳಿಕೊಂಡು ಕರೀತಾರಂತೆ. ಇದರಲ್ಲಿ 3 ರಾಗಗಳನ್ನು ನಮ್ಮ ವಿದ್ಯಾರ್ಥಿಗಳು ನರ್ತಿಸಿ ತೋರಿಸಲಿದ್ದಾರೆ. ಕುರುಂಜಿ, ಅಂತೆಯೇ ಯಮನ್ ಕಲ್ಯಾಣಿ, ಕೊನೆಯಲ್ಲಿ ಮಣಿರಂಗು. ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ? ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ, ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ?
ಮುಂದಿನ ನೃತ್ಯ ಸ್ವಾತಿ ತಿರುನಾಳ್ ಮಹಾರಾಜ ರಚನೆ ಮಾಡಿದಂತಹ ಭೂಪಾಲಂ ರಾಗದ ಮಿಶ್ರ ಚಾಪುತಾಳದ ಗೋಪಾಲಕ ಪಾಹಿಮಾಂ ಅನಿಶಂ ಸಂಸ್ಕೃತ ಭಾಷೆದ ಗದ್ಯದಲ್ಲಿ ಧೃತ ನಡೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಿ ಈಗ ವಿದ್ಯಾರ್ಥಿಗಳಿಂದ. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ದೇವರಾದಂತಹ ವಿಷ್ಣುವಿಗೆ ನಮಿಸುತ್ತಾ ಈ ಗೋಪಾಲಕ ಪಾಹಿಮಾಂ ಚಿತ್ರಣ ನಿಮ್ಮ ಮುಂದೆ. ಮಧುಕರ ಸತೀಟ ದೀನ ಭೂಸುರಾರ್ತಿತ ಪಾರರಹಿತ ಧನ ಜಯ ನಿರೂಪ ಪದಕರಾದರದ ಕಮಲಾವರ ಸ್ವಾರದ ಭವ ಮಧುಕರ ಸತೀಟ ದೀನ ಭೂಸುರಾರ್ತಿತ ಪಾರರಹಿತ ಧನ ಜಯ ನಿರೂಪಮ ಪದಕರಾಜರದ ಕಮಲಾವ ತಾನಾದರಿ ಜಂ ದರಿ ಉದರಿದ ದಿತ್ತಿಲಾನದಿರನಾದನದ ದಿತ್ತಾಂ ಕಿಡ್ದಗ ಜಂ ಜಂ ದಿತ್ತಾಂ ಕಿಡ್ದಗ ಜಂ ಜಂ ದೇತ್ತಾಂ ಕಿಡ್ದಗ ಜಂ ಜಂ ಪಾಹಿಮಾಂ ಹರೀಶೋ ತವ ಪದರತಮಯೇ ಗೋಪಾಲಕೆ ಪಾಹಿಮಾಂ ಸಾರದ ರಸ ಸುವಚನ ಸರೋಜನಾವಲೋಕನಾಯಕ ಭೂರಿ ಕರುಣತನುಹಿತ ಮನಸಿಜ ಭುಜಗರಾಜ ಶಯನ
तव पदरतमयी गोपालक 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 पाहि मां हरेषु ಇನ್ನು ಕೆಲವೇ ನೃತ್ಯಗಳಲ್ಲಿ ಶ್ರೀ ಶಾರದಾ ಕಲಾ ಕೇಂದ್ರದ ಹೆಮ್ಮೆಯ ಪ್ರಸ್ತುತಿ 30ನೇ ಬಾರಿ ಪ್ರದರ್ಶಿತಗೊಳ್ಳುತ್ತಿರುವಂತಹ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ಈ ಭವ್ಯ ವೇದಿಕೆಯಲ್ಲಿ ಮೂಡಿಬರುತ್ತಿದೆ. ಇದನ್ನು ಪ್ರತಿ ಬಾರಿ ವೇದಿಕೆಯಲ್ಲಿ ಮಾಡುವಾಗಲೂ ನಮಗೆ ಏನೋ ಒಂದು ಹುಮ್ಮಸ್ಸು. ಈಗ ಮುಂದಿನ ನೃತ್ಯಕ್ಕೆ ಹೆಜ್ಜೆ ಹಾಕೋಣ. ಪುಟಾಣಿಗಳಿಂದ ಆಡಲು ಹೋಗೋಣ ಬಾರೋ ರಂಗ, ದುರ್ಗಾ ರಾಗದಲ್ಲಿ ರಚಿತಗೊಂಡಿರುವಂತಹ ಈ ಕೀರ್ತನೆ.
ಆಡಲು ಹೋಗೋಣ ಬಾರೋ ರಂಗ. ಇನ್ನು ಕೇವಲ 2 ನೃತ್ಯಗಳಲ್ಲಿ ನಮ್ಮ ನೃತ್ಯ ಶ್ರೀನಿವಾಸ ಕಲ್ಯಾಣದ ಕಡೆಗೆ. ಮುಂದೆ ಒಂದು ಹಂಸಧ್ವನಿ ರಾಗದ ದೇವಿ ಸ್ತುತಿ ಪಾಪನಾಶಂ ಶಿವಂ ರಚನೆ ನಿಮ್ಮ ಮುಂದೆ.
tam takita tam takita tam takita dirgidum tam takita dit tam takita dirgidum tam takita dit tam takita dirgidum tam takita tam takita tam takita tam tak ghora mahisha samharini samana rupini simhavahini maheshwari aigiri nandini nandita medini vishwa vinodini nandanude giridharavinda shirodini vasini vishnu vilasini jishnunude ಭಗವತಿ ಹೇ ಸಿದ್ಧಿಗಂಟ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಗಭಕ್ತಿನಿ ಶೈಲಸುದೆ ರಮ್ಯಗಭಕ್ತಿನಿ ಶೈಲಸುದೆ ರಮ್ಯಗಭಕ್ತಿನಿ ಶೈಲಸುದೆ ಐ ಸುಮನಸ್ಸು ಮನಸ್ಸು ಮನಸ್ಸು ಮನೋಹರ ಪಲ್ಲವ ಕಾಂತಿಯುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಗಭಕ್ತಿನಿ ಶೈಲಸುದೆ ರಮ್ಯಗಭಕ್ತಿನಿ ಶೈಲಸುದೆ ರಮ್ಯಗಭಕ್ತಿನಿ ಶೈಲಸುದೆ. ಹಲವು ದೇವರನ್ನು ಒಳಗೊಂಡಂತಹ ನಮ್ಮ ಹಿಂದುತ್ವ ಇದರಲ್ಲಿ ಶಿವ, ಪಾರ್ವತಿ, ಗಣಪತಿ, ಷಣ್ಮುಖ, ವಿಷ್ಣು, ಲಕ್ಷ್ಮಿ ಹೀಗೆ ಹಲವು ದೇವರಿದ್ದಾರೆ. ಸುಬ್ರಹ್ಮಣ್ಯನ ನೆಲದಿಂದ ಬಂದಂತಹ ನಾವು ಶಿವಪಾರ್ವತಿ ಸುತ ಷಣ್ಮುಖನೇ ಬಾರೋ ಎಂದು ನೃತ್ಯವನ್ನು ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಷಣ್ಮುಖ ಪ್ರಿಯರಾಗ ಆದಿತಾಳ. ಶಿವ ಪಾರ್ವತಿ ಸೋತ ಷಣ್ಮುಖ ಬಾರೋ ಶಿವ ಪಾರ್ವತಿ ಸೋತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೇ ಕರುಣದಿ ಕಾಯೋ ಶಿವ ಪಾರ್ವತಿ ಸೋತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೇ ಕರುಣದಿ ಕಾಯೋ ಶಿವ ಪಾರ್ವತಿ ಸೋತ ಷಣ್ಮುಖ ಬಾರೋ ತದ್ದಿಗಿಡತುಂ ಸುರಸೇನಾಪತಿ ಶೂಲಧಾರಿಗೆ ಶ್ರೀವಲ್ಲೀಶನೆ ಸುಂದರ ರೂಪನೆ ಸುರಸೇನಾಪತಿ ಶೂಲಧಾರಿಗೆ ಶ್ರೀವಲ್ಲೀಶನೆ ಸುಂದರ ರೂಪನೆ ಶಿವ ಪಾರ್ವತಿ ಸುತ ಷಣ್ಮುಖ ಬಾರೋ ತದ್ದಿಗಿಡತುಂ ಆರು ಮೋರೆಯ ವೀರ ಷಡಾನನ ಅನುದಿನ ಭಜಿಸುವೆ ಕರುಣಿಸು ದೇವ ಆರು ಮೋರೆಯ ವೀರ ಷಡಾನನ ಅನುದಿನ ಭಜಿಸುವೆ ಕರುಣಿಸು ದೇವ ತಾರಕಾಸುರನ ಮರ್ದಿಸಿ ಗೆಲಿ
ಅನುದಿನ ಭಜಿಸುವ ಕೃಪೆಯನ್ನು ತೋರೋ ನಾರದ ವರದ ಶ್ರೀ ಗೋಪಾಲ ಕೃಷ್ಣನ ಅನುದಿನ ಭಜಿಸುವ ಕೃಪೆಯನ್ನು ತೋರೋ ಶಿವ ಪಾರ್ವತಿ ಸುತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೇ ಕರುಣದಿ ಕಾಯೋ ಶಿವ ಪಾರ್ವತಿ ಸುತ ಶಿವ ಪಾರ್ವತಿ ಸುತ ಶಿವ ಪಾರ್ವತಿ ಸುತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೇ ಬಾರೋ ಒಂದು ಜನಪದ ನೃತ್ಯ ಮಾಯದಂಥ ಮಳೆ ಬಂತಣ್ಣ. ತತ್ಕ್ಷಣ ಇದರ ಬಳಿಕ ಶ್ರೀನಿವಾಸ ಕಲ್ಯಾಣ ಅಂದರೆ ಶ್ರೀನಿವಾಸ ಪದ್ಮಾವತಿಯ ಸಂಪೂರ್ಣ ಚಿತ್ರಣ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ. ಇದೊಂದು ಚಲನಚಿತ್ರದ ರೀತಿಯಲ್ಲಿ ಸಂಪೂರ್ಣ ಕಥೆಯನ್ನು ನಿಮ್ಮ ಮುಂದೆ ತೋರ್ಪಡಿಸುತ್ತೇವೆ. La 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 ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಅಂಗೈಯಗಲ ಮೂಡನಾಗಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಚಲಿದಳು ಗಂಗಮ್ಮ ತಾಯಿ ಗುಡುಗಿ ಗೂಡಾಗಿ ಜಳ ಜಳ ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲ ಲ ಲ ಲ ಲ ಲ
ಕೊನೆಯ ಪ್ರಸ್ತುತಿ ಶ್ರೀನಿವಾಸ ಕಲ್ಯಾಣದ 34ನೇ ಪ್ರಸ್ತುತಿ ಈಗ ನಿಮ್ಮ ಮುಂದೆ. ಇದರ ಕಿರು ಚಿತ್ರಣವನ್ನು ಎಲ್ಲರಿಗೂ ತಿಳಿದಿರುವಂತಹ ಕಥೆಯೇ, ಆದರೆ ಇದರ ಚಿತ್ರಣವನ್ನು ನಾವು ನೀಡದೆ ಕಥೆಯನ್ನೇ ತೋರಿಸಿದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಸಂಪೂರ್ಣ ಚಿತ್ರಣವನ್ನು ಸಮೂಹ ನರ್ತನದ ಮೂಲಕ ನಿಮ್ಮ ಮುಂದೆ ತೋರಿಸಲಿದ್ದೇವೆ. ಒಂದು ಬಾರಿ ಭೃಗು ಮಹರ್ಷಿ ಎಂಬ ಅತ್ಯಂತ ಗರ್ವಿಷ್ಠ ಋಷಿಯು ದೇವತಾ ಲೋಕಕ್ಕೆ ಸಾಗಿ ಅಲ್ಲಿ ತನಗೆ ಹೇಗೆ ಮರ್ಯಾದೆ ನೀಡುತ್ತಾರೆ ಎಂದು ನೋಡುವಾಗ ಬ್ರಹ್ಮ ಸರಸ್ವತಿಯ ಜೊತೆಯಲ್ಲಿ ಸರಸವಾಡುತ್ತಾ ಇರ್ತಾನಂತೆ. ಆವಾಗ ನಿನಗೆ ಎಲ್ಲೂ ಪೂಜೆಯೇ ಸಲ್ಲದಿರಲಿ ಎಂದು ಶಾಪ ನೀಡುತ್ತಾನೆ. ಅಂತೆಯೇ ಮುಂದೆ ಸಾಗಿ ಕೈಲಾಸದಲ್ಲಿ ಶಿವಪಾರ್ವತಿಯರು ಅವರದ್ದೇ ಲೋಕದಲ್ಲಿ ಇರ್ತಾರಂತೆ. ನಿನಗೆ ಲಿಂಗಕ್ಕೆ ಪೂಜೆ ಸಿಗಲಿ ಎಂದು ಶಾಪ ನೀಡುತ್ತಾನಂತೆ. ಅಂತೆಯೇ ಮುಂದೆ ಕ್ಷೀರಸಾಗರದಕ್ಕೆ ಸಾಗಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ನೋಡುತ್ತಾನೆ. ಅವರು ಆತನ ಗೊಡವೆಗೇ ಹೋಗುವುದಿಲ್ಲ. ಕುಪಿತನಾದಂತಹ ಭೃಗು ಮಹರ್ಷಿಯು ಓಡೋಡುತ್ತಾ ಬಂದು ವಿಷ್ಣುವಿನ ಎದೆಗೆ ತುಳಿತಾನಂತೆ. ತಕ್ಷಣ ವಿಷ್ಣುವು ಆತನ ಕಾಲನ್ನು ಹಿಡಿದು ಆತನ ಕಾಲಲ್ಲಿದ್ದ ಗರ್ವದ ಕಣ್ಣನ್ನು ಕಿತ್ತೆಸೆಯುತ್ತಾನೆ. ತಕ್ಷಣ ಭೃಗು ಮಹರ್ಷಿಯು ತನ್ನ ಎಲ್ಲ ಗರ್ವವನ್ನು ಕಳೆದು ವಿಷ್ಣುವಿನ ಪಾದಕ್ಕೆ ಶರಣಾಗುತ್ತಾನೆ. ಆದರೆ ತನ್ನ ಪತಿ ವಿಷ್ಣುವು ಒಬ್ಬ ಸಾಮಾನ್ಯ ಸನ್ಯಾಸಿಯ ಕಾಲಿಗೆ ಬಿದ್ದ ಎಂದು ಮರ್ಯಾದೆ ಕಳೆದುಕೊಂಡಂತಹ ಲಕ್ಷ್ಮಿಯು ಭೂಮಿಗೆ ಬಂದು ವಿಷ್ಣುವಿನ ಸಹವಾಸವೇ ನನಗೆ ಬೇಡ ಎಂದು ಭೂಲೋಕಕ್ಕೆ ಬಂದು ಮಣ್ಣಲ್ಲಿ ಮಣ್ಣಾಗ್ತಾಳೆ. ವಿಷ್ಣು ಪತ್ನಿಯ ವಿಯೋಗದಿಂದ ಬೇಜಾರುಗೊಂಡು ಭೂಮಿಗೆ ಬಂದು ಒಂದು ಹುತ್ತದ ಅಡಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾ ಕುಳಿತಾನೆ. ಆ ಊರಿನಲ್ಲಿ ಊರ್ವ ರಾಜ ಇರುತ್ತಾನೆ. ಆತನೇ ಚೋಳ ರಾಜ. ಆತನ ಆಸ್ಥಾನದಲ್ಲಿ ಈಗ ನಮಗೆಲ್ಲ ಬೇಕಾಗಿರುವಂತೆ ದನಕರುಗಳನ್ನು ಸಾಕುವ ಒಂದು ಚಿತ್ರಣ ಇದೆ. ಈಗಲೂ ತಿರುಪತಿಗೆ ಇದೇ ಭಾಗದಿಂದ ಹಾಲಿನ ಅಭಿಷೇಕ ನಡೆಯುತ್ತದೆ ಎಂದು ಪ್ರತೀತಿ ಇದೆ. ಅಲ್ಲಿ ಒಬ್ಬ ಗೋಪಾಲಕ ಯಾವಾಗಲೂ ನೋಡ್ತಾ ಇರುತ್ತಾನೆ. ಒಂದು ದನ ಮಾತ್ರ ಗುಡ್ಡದ ತಪ್ಪಲಿಗೆ ಹೋಗಿ ಒಂದು ಹುತ್ತಕ್ಕೆ ಹಾಲೆರೆದು ಬರುವ ಒಂದು ಚಿತ್ರಣ. ಆ ಸಂದರ್ಭದಲ್ಲಿ ಕೊಡಲಿಯನ್ನು ತೆಗೆದುಕೊಂಡು ಹೋಗುತ್ತಾನೆ ಈ ಗೋಪಾಲಕ. ಕೊಡಲಿಯಿಂದ ದನಕ್ಕೆ ಹೊಡಿಬೇಕು ಎನ್ನುವಾಗ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ. ವಿಷ್ಣುವಿನ ಶಿರಕ್ಕೆ ಕೊಡಲಿನ ಏಟು ಬೀಳುತ್ತದೆ. ವಿಷ್ಣುವಿನ ಶಿರದಲ್ಲಿ ಗಾಯವಾಗುತ್ತದೆ. ವಿಷ್ಣುವಿನ ರಕ್ತವನ್ನು ನೋಡಿದ ಗೋಪಾಲಕ ಅಲ್ಲೇ ಎದೆ ಒಡೆದು ಪ್ರಾಣ ಬಿಡುತ್ತಾನೆ. ಅಷ್ಟಕ್ಕೆ ಸಾಲದೆ ಆ ಊರಿನ ರಾಜರಾದಂತಹ ಚೋಳ ರಾಜನಿಗೆ ಶಾಪ ದೊರಕುತ್ತದೆ, ಪ್ರೇತವಾಗಿ ಬದುಕು ಎಂದು. ನಂತರ ಮುಂದಿನ ಚಿತ್ರಣದಲ್ಲಿ ಹಿಂದಿನ ಜನ್ಮದಲ್ಲಿ ಯಶೋದೆಯಾಗಿ ಶ್ರೀಕೃಷ್ಣನನ್ನು ಸಲಹಿದ ಅದೇ ಸ್ತ್ರೀ ಈಗ ಬಕುಳಾದೇವಿಯಾಗಿ ವಿಷ್ಣುವನ್ನು ಕಾತರದಿಂದ ಕಾಯ್ತಾ ಇರುತ್ತಾಳೆ. ಅಲ್ಲಿಗೆ ಬರುತ್ತಾನೆ ಶ್ರೀನಿವಾಸ. ಶ್ರೀನಿವಾಸನ ತಲೆಯ ಶುಶ್ರುತೆ ಮಾಡುತ್ತಾಳೆ ಆ ಬಕುಳಾದೇವಿ ಎಂಬ ಹಣ್ಣು ಮುದುಕಿ. ಇದೆಲ್ಲರ ನಡುವಲ್ಲಿ ಆ ಊರಿನಲ್ಲಿ ರಾಜ ಇರುತ್ತಾನೆ, ಆಕಾಶ ರಾಜ. ಆತನಿಗೆ ಮಗಳಾಗಿ ಹುಟ್ಟುತ್ತಾಳೆ ಲಕ್ಷ್ಮಿ. ಈಕೆಯೇ ಪದ್ಮಾವತಿ. ಮುಂದೆ ಪದ್ಮಾವತಿ ಶ್ರೀನಿವಾಸನನ್ನು ಎಂತು ಸೇರುತ್ತಾಳೆ ನೋಡಿ. ಮುಂದೆ ಶ್ರೀನಿವಾಸ ಕಲ್ಯಾಣದ 34ನೇ ಆವೃತ್ತಿಯಲ್ಲಿ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಸುಜಾತ ಹೊಳ್ಳ, ರಾಮಚಂದ್ರ ಹೊಳ್ಳ ಕಯ್ಯಾರು, ಮಧುಸೂದನ ಭಟ್ ಸೋಂದಿ, ಬಾಲಕೃಷ್ಣ ಶೆಟ್ಟಿ ಒಡಂಬೆಟ್ಟು, ಸೂರ್ಯ ಅವೆಂಜರ್ಸ್ ಆ್ಯಂಡ್ ಡೆಕೋರೇಟರ್ಸ್ ಜೋಡುಕಲ್ಲು, ಜಗದೀಶ ಸುವರ್ಣ ಜೋಡುಕಲ್ಲು, ತೇಜಸ್ ಟೈಲರ್ಸ್ ಜೋಡುಕಲ್ಲು, ಸುನಾದ ಹೊಳ್ಳ ಕಯ್ಯಾರು, ರವೀಶ್ ಭಟ್ ಸೋಂದಿ, ಕುಮಾರ್ ಭಟ್ ಬಡಿಕೋಡಿ, ಚಂದ್ರಹಾಸ ದಲುಕುಕು. ಅದೇ ರೀತಿ ಪೋಷಕರು ಶ್ರೀ ಶಾರದಾ ಕಲಾಶಾಲೆ ಕಣಿಯಾಲ ಹಾಗೂ ಕಾಯರ್ಕಟ್ಟೆ. ಮತ್ತೊಮ್ಮೆ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ
ನಮ್ಮ ಶ್ರೀನಿವಾಸ ಕಲ್ಯಾಣಕ್ಕೆ ಹೆಜ್ಜೆ ಹಾಕಲಿದ್ದೇವೆ. ಇದನ್ನು ರಚಿಸಿದವರು ನಮ್ಮದೇ ವಿದ್ಯಾರ್ಥಿ ಆದಂತಹ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ. ರಾಗ ಸಂಯೋಜನೆ, ನೃತ್ಯ ಸಂಯೋಜನೆ ವಿದ್ವಾನ್ ಶ್ರೀ ಸುದರ್ಶನ್ ಎಂಎಲ್ ಭಟ್. ಶ್ರೀ ಶಾರದಾ ಕಲಾ ಕೇಂದ್ರದ ಪ್ರಸ್ತುತಿ ಶ್ರೀನಿವಾಸ ಕಲ್ಯಾಣ ನಿಮ್ಮ ಮುಂದೆ. ಪಾಪ ಸಾಸ ಬಾಬರೇ ರಿ ಬಾಬ ಗಾಗ ಗರಿ ಸನಿ ರಬ ಮಾಮನಿ ಮಾಮರಿ ರಿ ಮಾಮ ಗಾಗ ಗರಿ ಸನಿ ರ ಪಾಪ ಸಾಸ ಬಾಬರೇ ರಿ ಬಾಬ ಗಾಗ ಗರಿ ಸನಿ ರ ಮಾಮರಿ ನಿ ಮಾಮರಿ ರಿ ಮಾಮ ಗಾಗ ಗರಿ ಸನಿ ರ ಪಾಪ ಸಾಸ ಬಾಬರೇ ರಿ ಬಾಬ ಗಾಗ ಗರಿ ಸನಿ ರ ಮಾಮರಿ ನಿ ಮಾಮರಿ ರಿ ಮಾಮ ಗಾಗ ಗರಿ ಸನಿ ರ ಸರಿ ಗ ಮ ಪ ದ ನಿ ರಿ ಸ ರಿ ಗ ಮ ಪ ದ ನಿ ರಿ ಗ ರಿ ರಿ ಗ ರಿ ನಿ ರಿ ನಿ ದ ನಿ ದ ಪ ದ ಪ ಮ ಪ ಮ ಗ ಮ ಗ ರಿ ಗ ರಿ ಸ ರಿ ಗ ರಿ ನಿ ರಿ ನಿ ದ ನಿ ದ ಪ ದ ಪ ಮ ಪ ಮ ಗ ಮ ಗ ರಿ ಗ ರಿ ಸ ರಿ ಗ ರಿ ನಿ ರಿ ನಿ ದ ನಿ ದ ಪ ದ ಪ ಮ ಪ ಮ ಗ ಮ ಗ ರಿ ಗ ರಿ ಸ ಭೂಮಂಡಲದಲ್ಲಿ ಭರತ ಖಂಡದಲ್ಲಿ ಮೆರೆಯುವ ತಿರುಮಲಗಿರಿಯಲ್ಲಿ ನೆಲೆಯಾಗಿರುವ ಶ್ರೀನಿವಾಸನ ಪರಮ ಪಾವನ ಚರಿತೆಯನು ನೃತ್ಯಗಾನ ಸಂಗೀತ ಮೇಳದಲ್ಲಿ ಹಾಡಿ ಹೊಗಳುವೆ ಹರುಷದಲ್ಲಿ ನಿನ್ನಲಿ ಭಜಿಪೆವು ನಿನ್ನ ಕೃಪೆಯ ತೋರೋ ನಾರಾಯಣ ಜಯ ನಾರಾಯಣ ಗೋವಿಂದ ಜಯತು ಜಯತು ಜಯ ಜನಾರ್ದನ ಜಯ ಗೋಪಾಲ ಕೃಷ್ಣ ಮುಕುಂದ ಜಯ 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 ದಾಮೋದರ ಜಯ ನಾರಾಯಣ ಗೋವಿಂದ ಜಯತು ಜಯತು ಜಯ ಜನಾರ್ದನ
ಮವದಸ ಪದಸ ದಸ ಸರಿ ಮವದಸ ಮವದಸ ಪದಸ ದಸ ಸರಿ ಮವದಸ ಮವದಸ ಪದಸ ದಸ. ಲೋಕದಲ್ಲಿ ಸರ್ವೋತ್ತಮ ಯಾರೆಂದು ಅರಿಯಲು ಭೃಗು ಮಹರ್ಷಿಯು ಬಂದನು. ಬಾರಿ ಬರದಿಂದಿರೆ ಸತ್ಯಲೋಕದಲ್ಲಿ ವಿಧಿಯು ಶಾರದೆಯೊಡನೆ ಸರಸಾಟದಿಂದಿರುವ ದೃಶ್ಯವನ್ನು ಕಂಡುತ್ತಾ ಋಷಿಯು ರೋಷದಲ್ಲಿ ಲೋಕದಲ್ಲಿ ಪೂಜೆಯೇ ನಿನಗಿಲ್ಲದಿರಲೆಂದು ಶಾಪವನಿತ್ತನು ಬ್ರಹ್ಮಗೆ. ಲೋಕದಲ್ಲಿ ಪೂಜೆಯೇ ನಿನಗಿಲ್ಲದಿರಲೆಂದು ಶಾಪವನಿತ್ತನು ಬ್ರಹ್ಮಗೆ. ಸತ್ಯಲೋಕದಿ ಹೊರಟು ಕೈಲಾಸದಲ್ಲಿ ಬಂದು ಸತ್ಯಲೋಕದಿ ಹೊರಟು ಕೈಲಾಸದಲ್ಲಿ ಬಂದು ಶಂಕರನ ಎದುರಿನಲ್ಲಿ ಥಮ್ 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 ತಕ್ಕಿಟ್ಟ ಥಮ್ 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 ತಕ್ಕಿಟ್ಟ ಥಮ್ ಥಮ್ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿತ್ತಂ ದಿತ್ತಂ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಿರುಗಿಡುತ್ತು ತಿರುಗಿಡುತ್ತು ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿತ್ತುಂ ದಿತ್ತುಂ ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಿರುಗಿಡುತ್ತುಂ ತಿರುಗಿಡುತ್ತುಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಿರುಗಿಡುತ್ತುಂ ತಿರುಗಿಡುತ್ತುಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಿರುಗಿಡುತ್ತುಂ ತಿರುಗಿಡುತ್ತುಂ. ಶಿವನು ಪಾರ್ವತಿಯೊಡನೆ ಪ್ರೇಮನಾಟದಿ ಬೆರೆತು ಸುಖಿ ಸಿಹತಿಯ ಕಾಲದಲ್ಲಿ ಮುನಿಯು ಬಂದಿಹನೆಂದು. ಶಿವನು ಪಾರ್ವತಿಯೊಡನೆ ಪ್ರೇಮದಾಟದಿ ಬೆರೆತು ಸುಖಿಸುತಿಹ ದೃಶ್ಯವನ್ನು ಮುನಿಯು ನೋಡಿರಲು ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು. ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು ಋಷಿಯೊಡನೆ ರೋಷದಲ್ಲಿ ಶೂಲವನ್ನು ಹಿಡಿದು ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿತ್ತಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಿರುಗಿಡುದುಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ತಿರುಗಿಡುದುಂ. ಎದುರಾಗಿ ಬರುತಿಹ ಶಂಕರನ ತಡೆದು ಅತಿಥಿಯನ್ನು ಗೌರವದಿ ಕರೆದು ಮಾತಾಡಿಸದೆ ಕೋಪದಲ್ಲಿ ಕಾಣುತ್ತಿಹ ನೀನ್ಯಾವ ದೇವ. ಲೋಕದಲ್ಲಿ ಮೂರ್ತಿ ಪೂಜೆಯು ನಿನಗಿಲ್ಲದೆ ಲಿಂಗ ಪೂಜೆಯೇ ನಿನಗೆ ನಿಜವಾಗಲಿ. ಲಿಂಗ ಪೂಜೆಯೇ ನಿನಗೆ ನಿಜವಾಗಲಿ. ಲಿಂಗ ಪೂಜೆಯೇ ನಿನಗೆ ನಿಜವಾಗಲಿ ಎನ್ನುತ್ತ ಶಪಿಸಿದನು ಭೃಗು ಮಹರ್ಷಿಯು. ಇತ್ತ ಕ್ಷೀರಸಾಗರದಲ್ಲಿ ಸಗಮ ಮಗ ಸಗಮ ಪಪ್ಪ ಮಗ ಮಪನಿ ನಿಪ ಮಗ ಮಪನಿ ನಿಸ ಸಗಮ ಮಗ ಸಗಮ ಪಪ್ಪ ಮಗ ಮಪನಿ ನಿಪ ಮಗ ಮಪನಿ ನಿಸ ಸಗ ನಿಸ ಪನಿ ಮಪನಿ ಮಪ ಗಮ ಗನಿ ಸಗಮ ಪನಿ ಗಮ ಪಪ ಪನಿ ಸಗ ಕ್ಷೀರಸಾಗರದಲ್ಲಿ ಶ್ರೀಹರಿ ಕ್ಷೀರಸಾಗರದಲ್ಲಿ ಶ್ರೀಹರಿ ಆದಿಶೇಷನ ಹೆಡೆಗಳಡಿಯಲಿ ಲಕುಮಿ ದೇವಿಯ ಸೇವೆಯಿಂದಲಿ ಯೋಗ ನಿದ್ರೆಯಲೇರ್ಪ ಸಮಯಕ್ಕೆ ಭಾರಿ ವೇಗದಿ ಭೃಗು ಮಹರ್ಷಿಯು ಬಂದನು ವೈಕುಂಠ ಲೋಕಕ್ಕೆ. ಯೋಗ ನಿದ್ರೆಯಲ್ಲಿದ್ದ ಹರಿಯನು ಕಂಡು ಕೋಪದಿ ತಡೆಯಲಾರದೆ
ನೋಡುತ್ತ ಒದ್ದು ಬಿಟ್ಟನು ಹರಿಯ ವಕ್ಷಸ್ಥಳವನು ಹರಿಯ ವಕ್ಷಸ್ಥಳವನು ಹರಿಯ ವಕ್ಷಸ್ಥಳವನು ತವಕದಲ್ಲಿ ಮೇಲೆದ್ದು ಕುಳಿತು ನಾರಾಯಣನು ತವಕದಲ್ಲಿ ಮೇಲೆದ್ದು ಕುಳಿತು ನಾರಾಯಣನು ಮುನಿಯ ಚರಣವ ಪಿಡಿದು ಕ್ಷಮಿಸೆನ್ನನೆನುತ್ತಾ ಕಲ್ಲಿನಂತೆಯ ಎನ್ನ ಎದೆಯನ್ನು ಸೋಕಿರುವ ನಿನ್ನ ಪಾದಕ್ಕೆ ಬಾರಿದಣಿವಾಯಿತೇ ಎನ್ನುತ್ತಾ ಕಾಲ ಕಣ್ಣನು ಕಿತ್ತು ಎಸೆದು ನಾರಾಯಣನು ಋಷಿಯ ಗರ್ವವನ್ನು ಮುರಿದನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲೀಲೆಯ ನರಿಯದೆ ಗರ್ವದಿ ಮೆರೆದಿಹ ಎನ್ನ ಪರಾಧವ ಕ್ಷಮಿಸಯ್ಯ ಶ್ರೀಹರಿ ಲೋಕದಲ್ಲಿ ನೀನೇ ಸರ್ವೋತ್ತಮನು ಲೋಕದಲ್ಲಿ ನೀನೇ ಸರ್ವಶ್ರೇಷ್ಠನು ಎನ್ನುತ್ತಾ ಚರಣಗಳಿಗೆರಗುತ್ತ ಶರಣಾದನು ವಿಷ್ಣುವಿನ ಶರಣಗಳಿಗೆರಗುತ್ತ ಶರಣಾದನು ಪತಿಯ ನಿಂದೆಯ ತಾಳಲಾರದೆ ಲಕುಮೀ ದೇವಿಯು ಪತಿಯ ನಿಂದೆಯ ತಾಳಲಾರದೆ ಮನದಿ ಚಿಂತಿಸಿ ಪತಿಯ ನಿಂದೆಯ ತಾಳಲಾರದೆ ಲಕುಮಿ ದೇವಿಯು ಮನದಿ ಚಿಂತಿಸಿ ತೊರೆದು ಹೋದಳು ಪತಿಯನು ಶೀಘ್ರದಲ್ಲಿ ತೊರೆದು ಹೋದಳು ವೈಕುಂಠ ಲೋಕವನು ತೊರೆದು ಹೋದಳು ಪತಿಯನು ವೈಕುಂಠ ಲೋಕವನು ಸತಿ ವಿಯೋಗದಿ ಮನದಿ ಮರುಗುತ್ತ ಶ್ರೀಹರಿಯು ತಾದರೆಗೆ ಇಳಿದು ಸತಿ ವಿಯೋಗದಿ ಮನದಿ ಮರಗುತ್ತ ಶ್ರೀಹರಿಯು ತಾದರೆಗೆ ಇಳಿದು ಹಿರಿಯ ತುದಿಯಲಿ ಹುಣಿಸೆ ಮರದಡಿಯಲಿ ಹುತ್ತದಡಿಯಲಿ ಶಯನನಾಗಿಯನು ಹುತ್ತದಡಿಯಲಿ ಶಯನನಾಗಿಯರು ದಿನಗಳು ಕಳೆದವು ವಾರಗಳು ಸಂದವು ಮಾಸಗಳು ತೆರಳಿದವು ಸಂವತ್ಸರಗಳೇ ಆದವು ವಿಷ್ಣುವಿನ ಸುತ್ತಲೂ ಹುತ್ತ ಬೆಳೆದು ನಿಂತಿತು ಆ ಊರಿನಲ್ಲಿ ಒಬ್ಬ ರಾಜ ಇದ್ದಂತೆ ಯಾರು ಚೋಳ ರಾಜ ಹಾಗೂ ಆತನ ಪತ್ನಿಗೆ ದನಕರುಗಳನ್ನು ಕಾಯುವುದೇ ಒಂದು ಕಾಯಕ ತಮ್ಮ ಆಸ್ಥಾನದ ಒಂದು ಭಾಗವನ್ನೇ ದನಕರುಗಳನ್ನು ಸಾಕಲೆಂದು ಇಟ್ಟಿದ್ದಂತೆ ನಮ್ಮ ಚೋಳರಾಜನಿಗೆ ಜಯವಾಗಲಿ ಜಯವಾಗಲಿ ಚೋಳರಾಜನಿಗೆ ಜಯವಾಗಲಿ ಜಯವಾಗಲಿ ಚೋಳರಾಜನಿಗೆ ಜಯವಾಗಲಿ ಜಯವಾಗಲಿ ತಣ್ಣಂಗು ತಕ್ಕ ದಿಕ್ಕು ತಕ್ಕ ತದ್ದಿ ಕಿಣ್ಣತು ಸರಿ ಬಪ ಮಗರಿ ಸರಿ ಮಪದ ಸರಿ ದಬ ಮಪದ ಸರಿ ಮಗರಿ ಸರಿ ದಬ ಮಗರಿ ಸರಿ ಬಪ ಮಗರಿ ಸರಿ ಮಪದ ಸರಿ ದಬ ಮಪದ ಸರಿ ಮಗರಿ ಸರಿ ದಬ ಮಗರಿ ಸರಿ ಮ ರಿ ಮಪ ಮಪದ ಪದ ಸರಿ ರಿ ಮ ರಿ ಮ ಮಪ ಮಪ ಪದ ಪದ ಸರಿ ಮಗರಿ ಸರಿ ಧರಿ ಸರಿ ದಬ ಮಗರಿ ಇದಕ್ಕೆ ಹೇಳುತ್ತಿದ್ದರಂತೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಎಂದು ರಾಜಕೀಯ ಎಂದು ತನ್ನ ಆಸ್ಥಾನವನ್ನು ಯಾವ ರೀತಿ ಕಟ್ಟಿ ಬೆಳೆಸಿದ್ದ ಎಂದರೆ ತನಗೆಂದು ಆಸ್ಥಾನವನ್ನು ಕಟ್ಟಿದ್ದಾನೆ, ಊರವರಿಗೆಲ್ಲ ಮನೆಗಳನ್ನು ಕಟ್ಟಿದ್ದಾನೆ, ತನ್ನ ಆಸ್ಥಾನದ ಒಂದು ಭಾಗವನ್ನು ದನಕರುಗಳನ್ನು ಕಾಯಲಿಟ್ಟಿದ್ದಾನೆ. ಪ್ರತಿ ಒಂದು ಮನೆಯಲ್ಲಿಯೂ ಒಂದೊಂದು ಹಸು ಇರಲೇಬೇಕು, ಇಲ್ಲದರೆ ಆತನಿಗೆ ಶಿಕ್ಷೆ ಎಂಬ ಕಾನೂನನ್ನು ಮಾಡಿದ್ದಂತೆ. ಅತ್ಯಂತ ಸುಭಿಕ್ಷವಾಗಿ ತನ್ನ ರಾಜ್ಯವನ್ನು ತಿರುಮಲವನ್ನು ಆಳುತ್ತಿದ್ದಂತೆ ನಮ್ಮ ಈ ಚೋಳರಾಜ ಆತನ ಆಸ್ಥಾನದ ಕೊಟ್ಟಿಗೆಯ ಒಂದು ಸಣ್ಣ ಚಿತ್ರಣವನ್ನು ಮಾತ್ರ ನಾವಿಲ್ಲಿ ತೋರ್ಪಡಿಸುತ್ತಿದ್ದೇವೆ. ಸುಮಾರು ಸಾವಿರಾರು ದನಕರುಗಳನ್ನು ಕಾಯಲು ಏಕೈಕ ಗೋಪಾಲಕನೇ ಸಾಕಾಗುತ್ತಿದ್ದಂತೆ. ಅಲ್ಲಿಗೆ ಅಜನು ಹಸುವಿನ ರೂಪದಿ ಬರಲು
ಗಿರಿಜಾರಮಣನು ಕರುವಾಗಿರಲು ದೇವಿ ಲಕ್ಷ್ಮಿಯು ಗೊಲ್ಲತಿಯಾಗಿ ಬಂದರು, ನಲಿಲಾಡಿದರು ಚೋಳರಾಯನ ಅರಮನೆಗೆ. ಅಂದದ ಹಸುವನ್ನು ಕಾಣುತ್ತ ಅರಸನು ಹರುಷದಿಂದ ಸಂಭ್ರಮಿಸಿದನು. ಗೊಲ್ಲ ಕುವರಿಯ ಕೇಳಿ ಪಡೆದನು ದೇನು ಕರುವನು. ತಂದನೋ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ಪಾದ ಸಸ ದಸಸ ದಸಸ ಸರಿ ಗರಿ ಸಸ ಪಾದ ಸಸ ದಸಸ ಪಾದ ಸರಿ ರೀ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ಸಾಸಿರ ಹಸುಗಳ ಮೇಯಿಸಲು ಬಯಲು ದಾರಿಲಿ ಗೋಪಾಲನು ಸಂತೋಷದಲ್ಲಿ ನಲಿದಾಡುತ್ತ ಹರುಷದಿಂದ ಕೊಳಲನ್ನೂದುತ್ತ ಬಂದ. ತಂದಾನೋ ತಾನೇ ತಂದನಾನೋ ತಂದಾನೋ ತಾನೇ ಲೆಕ್ಕಾಚಾರದಲ್ಲಿ ಕೆಲವರಿಗೆ ಅದು ಭಾರಿ ಕಷ್ಟ, ಆದರೂ ಲೆಕ್ಕಾಚಾರದಲ್ಲಿ ಅತ್ಯಂತ ನಿಪುಣೆಯಾಗಿದ್ದಂತಹ ನಮ್ಮ ರಾಜನ ಪತ್ನಿಗೆ ಒಂದು ಹಸು ಕಾಣೆಯಾಗಿದೆ ಎಂಬ ವಿಷಯ ಯೋಚನೆಗೆ ಬರುತ್ತದೆ. ತಕ್ಷಣ ರಾಜನಿಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಆತ ಗೋಪಾಲಕನನ್ನು ಕರೆದು ವಿಚಾರಿಸುತ್ತಾನೆ. ಯಾವುದು ತಿಳಿಯದ ಗೋಪಾಲಕ ನನಗೇನು ತಿಳಿಲಿಲ್ಲ ಎಂದು ಹೇಳ್ತಾನಂತೆ. ಆವಾಗ ದೂರದ ಬೆಟ್ಟದಲ್ಲಿ, ತಿರುಮಲ ಬೆಟ್ಟದಲ್ಲಿ ಹೋಗಿ ಹಾಲೆರೆಯುತ್ತಿದ್ದಂತಹ ಹಸುವನ್ನು ಕಂಡು ಗೋಪಾಲಕನಿಗೆ ಅತ್ಯಂತ ಮುಜುಗರ ಆಗುತ್ತದಂತೆ. ಈ ಬಾರಿ ಏನಾದರೂ ಮಾಡಿ ಈ ಹಸುವನ್ನು ಕಂಡೇ ಸಿದ್ಧ ನಾನು ಎಂದು ಕೊಳಲಿನ ಬದಲು ಈ ಬಾರಿ ತೆಗೆದುಕೊಂಡು ಹೋಗುತ್ತಾನೆ ಕೊಡಲಿ. ತಂದಾನೋ ತಾನೇ ತಂದಾನೋ ತಾನೇ ತಂದನಾನೋ ತಂದಾನೋ ತಾನೇ ತಂದನಾನೋ. ಆ ಹಸುವನ್ನೇ ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ಆತನು ತೆರಳುತ್ತಾನೆ ತಿರುಮಲ ಬೆಟ್ಟದ ಆ ತುದಿಗೆ. ತಂದಾನೋ ತಾನೇ ತಂದನಾನೋ ನಿತ್ಯ ವರ್ತನೆಯಂತೆ ಹುತ್ತದ ಮೇಲೆ ಹಾಲನ್ನೆಳಿಸುತ್ತಿರುವ ದೃಶ್ಯವನ್ನು ಕಂಡು ಕಡುಕೋಪದಲ್ಲಿ ಗೊಲ್ಲ ನೋಡೋಡಿ ಬಂದು ಕರದಲ್ಲಿ ಶಿರವನೆತ್ತಿ ಬೀಸಿರಲು ದೇನು ರೂಪದಲ್ಲಿದ್ದ ಬ್ರಹ್ಮದೇವನ ಮುಂದೆ ಶ್ರೀನಿವಾಸನು ಎದ್ದು ಗೋಚರಿಸಲು ಕೋಪದಲ್ಲಿ ಗೊಲ್ಲನೆತ್ತಿದ ಕೊಡೆಯಲ್ಲಿ ಏಟು ಶ್ರೀನಿವಾಸನ ಶಿರವಗಾಸಿಗೊಳಿಸಿರಲು ವಿಪರೀತ ದೃಶ್ಯವನ್ನು ಕಂಡು ಗೊಲ್ಲನು ಹೆದರಿ ಎದೆಯೋಡೆಯದು ಪ್ರಾಣ ಬಿಟ್ಟನು.
ಹಸುವಿನೊಂದಿಗೆ ಬಂದ ಗೊಲ್ಲನಳಿದ ವಿಚಾರ ತಿಳಿಯುತ್ತಾ ನೋವಿನುರಿಯಲಿ ನರಳುತ್ತಿರುವ ಶ್ರೀನಿವಾಸನ ಮುಂದೆ ನಿಂತಿರೆ. ಗೊಲ್ಲನುಗೈದ ಅಪಚಾರಕ್ಕೆ ಶಾಸ್ತಿಯ ಪಡೆ ನೀನೆನುತಲಿ, ಪ್ರೇತವಾಗಿ ಅಲೆದಾಡೆನ್ನುಂತಲಿ ಚೋಳರಾಯನನು ಶಪಿಸಿದನು. ಪಡೆದು ಶಾಪವರಾಯನು ಪತಿ ತಪಿಸಿ ಬೇಡುತ್ತಿರೇ. ಮುಂದೊಂದು ದಿನದಲ್ಲಿ ಹೊನ್ನ ಮಕುಟವ ಧರಿಸಿ ಪದ್ಮಾವತಿಯ ಕೂಡಿ ಕಲ್ಯಾಣ ದೃಶ್ಯವನ್ನು ಕಂಡಾಕ್ಷಣ ನಿನ್ನ ಶಾಪವು ಅಳಿಸಿ ಹೋಗುವುದು, ಅಳಿಸಿ ಹೋಗುವುದು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ತಕದಿಬ್ಬಿ ತಕ ಜಡು ತಕದಿಬ್ಬಿ ತಕ ಜಡು ತಕದಿಬ್ಬಿ ತಕ ಜಡು ತಕದಿಬ್ಬಿ ತಂ ತಕದಿಬ್ಬಿ ತಕ ಜಡು ತಕದಿಬ್ಬಿ ತಕ ಜಡು ತಕದಿಬ್ಬಿ ತಕ ಜಡು ತಕದಿನ ತಂ ತಕದಿಬ್ಬಿ ತಕ ಜಡು ತಂ ತಕದಿಬ್ಬಿ ತಕ ಜಡು ತಂ ತಕದಿಬ್ಬಿ ತಕ ಜಡು ತಂ. ಹಲವು ಸಂವತ್ಸರಗಳಿಂದ ಭೂಮಿಯಲ್ಲಿ ಹುತ್ತದ ಅಡಿಯಲ್ಲಿ ನಿದ್ರಿಸುತ್ತಿದ್ದ ವಿಷ್ಣುವು ಶ್ರೀನಿವಾಸನಾಗಿ ಭೂಮಿಯಲ್ಲಿ ಎಚ್ಚರಗೊಳ್ಳುತ್ತಾನೆ. ಅದೇ ಊರಿನಲ್ಲಿ ಓರ್ವ ಘೋರ ರಕ್ಕಸ ಇದ್ದಾನಂತೆ. ಆತನ ಹೆಸರೇ ವೃಷಭಾಸುರ. ತಂ ತಕ್ಕಿಟ್ಟ ತಂ ತಕ್ಕಿಟ್ಟ ತಂ ತಕ್ಕಿಟ್ಟ ದಿತ್ತಂ ತಂ ತಕ್ಕಿಟ್ಟ ತಂ ತಕ್ಕಿಟ್ಟ ತಂ ತಕ್ಕಿಟ್ಟ ದಿತ್ತಂ. ಗ ಗ ಗ ಪಾಪ ಗ ಗ ಗ ದಾದ ಗ ಗ ಗ ನೀನಿ ನಿದ ಭಾಗ ದ ಭಗ ಸ ಗ ಗ ಗ ಪಾಪ ಗ ಗ ಗ ದಾದ ಗ ಗ ಗ ನೀನಿ ನಿದ ಭಾಗ ದ ಭಗ ಸ ಗ ಪದ ನೀ ಸ ಗ ಸ ನಿ ದ ಸ ಗ ಪದ ನೀ ಸ ಗ ಸ ನಿ ದ ಸ ಗ ಪದ ನೀ ಸ ಗ ಸ ನಿ ದ ದ ಸ ನಿ ದ ಭ ಗ ಭಗ ಸ ಗ ಪದ ನೀ ಸ ಗ ಸ ನಿ ದ ದ ಸ ನಿ ದ ಭ ಗ ಭಗ ಸ ಗ. ಶ್ರೀಶೈಲಪುರದಲ್ಲಿ ಘೋರ ವೃಷಭಾಸುರನು ಭಾರಿ ಗರ್ವದಲ್ಲಿ ಮೆರೆಯುತ್ತಲಿರಲು, ಲೋಕದಲ್ಲಿ ವೀರ ವಿಕ್ರಮಿಯಾಗಿ ಮೆರೆಯಲು ಬ್ರಹ್ಮದೇವನ ಜಪಿಸಿ ತಪಗೈಯಲು, ಬ್ರಹ್ಮದೇವನ ಜಪಿಸಿ ತಪಗೈಯಲು. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ವೃಷಭಾಸುರನ ಭಕ್ತಿಗೆ ಒಲಿದು ಬ್ರಹ್ಮನು ಬಂದು ನಿಂತಿರಲು, ಬೇಕಾದವರ ಕೇಳು ಅಸುರವೀರನೇ ಎನ್ನಲು, ಮರಣವೇ ಬರದಂತೆ ವರ ನೀಡು ದೇವ, ಕರುಣಾಳುದಯ ತೋರುವೋ ಬ್ರಹ್ಮದೇವ ಎನ್ನುತ್ತಿರೇ. ಹಂದಿಯೊಂದನ ಬಿಟ್ಟು ಸಕಲ ಜೀವಿಗಳಿಂದ ಮರಣದ ಭಯವು ನಿನಗಿಲ್ಲವಯ್ಯ. ಲೋಕದಲ್ಲಿ ನೀನೇ ವೀರ ವಿಕ್ರಮಿಯಾಗಿ ಮೆರೆಯುವೆ. ನೋಡು ಇದು ಕಟು ಸತ್ಯ. ತಥಾಸ್ತು ತಥಾಸ್ತು ತಥಾಸ್ತು. ಬ್ರಹ್ಮನ ವರ ಬಲದಿ ಘೋರ ವೃಷಭಾಸುರನು, ಬ್ರಹ್ಮನ ವರ ಬಲದಿ ಘೋರ ವೃಷಭಾಸುರನು ಸ್ವರ್ಗಲೋಕವ ಪಡೆದು ಮೆರೆಯುತ್ತಲಿರಲು, ಕ್ರೂರ ವರ್ತನೆಯಿಂದ ಅಟ್ಟಹಾಸದಿ ಮೆರೆದು ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ದಿತ್ತಂ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ದಿತ್ತಂ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ದಿತ್ತಂ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ದಿತ್ತಂ. ಇತ್ತ ಭೂಮಂಡಲದಲ್ಲಿ ಸದಾ ಕಾಲವು ದೇವರ ಧ್ಯಾನ ಮಾಡುತ್ತಿದ್ದಂತಹ ಸಕಲ ಜೀವಿಗಳನ್ನು ಭಯಗೊಳಿಸಲು ಬರುತ್ತಾನೆ ವೃಷಭಾಸುರ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ
ಅವರ ಬಲದಿ ಘೋರ ವೃಷಭಾಸುರನು ಸ್ವರ್ಗಲೋಕವ ಪಡೆದು ಮೆರೆಯುತ್ತಲಿರಲು ಕ್ರೂರ ವರ್ತನೆಯಿಂದ ಅಟ್ಟಹಾಸದಿ ಮೆರೆದು ಯಜ್ಞಯಾಗಾದಿಗಳ ಕೆಡಿಸುತ್ತಲಿರಲು ಯಜ್ಞಯಾಗಾದಿಗಳ ಕೆಡಿಸುತ್ತಲಿರಲು ಯಜ್ಞಯಾಗಾದಿಗಳ ಕೆಡಿಸುತ್ತಲಿರಲು ತಾಂ ತಕ್ಕಿಟ ತಾಂ ತಕ್ಕಿಟ ತಾಂ ತಕ್ಕಿಟ ತಾಂ ತಾಂ. ಋಷಿ ಮುನಿಗಳೆಲ್ಲ ಭೂಮಂಡಲದಲ್ಲಿ ವಿಷ್ಣುವಿನ ಅವತಾರವೆತ್ತಿದ ವರಾಹನ ಮೊರೆ ಹೋಗುತ್ತಾರೆ. ಸರಿಗಬನಿ ಸರಿ ಬಗಬರೇ ಆದಿನಾರಾಯಣ ಶ್ವೇತವರಾಹ ರೂಪದ ಛಾಯೆಯಿಂದಲೇ ಧರ್ಮ ರಕ್ಷಣೆಗಾಗಿ ಬಂದಿಹ ಭೂವರಾಹನು ಶ್ರೀಶೈಲದಿ ವೀರ ವಿಕ್ರಮಿಯಾಗಿ ಮೆರೆಯುತ್ತಿಹ ಘೋರ ವೃಷಭಾಸುರನ ಘೋರ ವೃಷಭಾಸುರನ ಘೋರ ಕದನದಿ ಭೂವರಾಹನು ವೃಷಭಾಸುರನ ಮರ್ದಿಸಿ ಲೋಕಕ್ಕೆ ಶುಭವನ್ನು ಕರುಣಿಸಿ ವೀರ ವಿಕ್ರಮಿಯಾಗಿ ನಿಂತನು ವೀರ ವಿಕ್ರಮಿಯಾಗಿ ನಿಂತನು ಭೂವರಾಹನು. ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಾಮ್ ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತೈ ದಿಬ್ಬಿ ತಕ್ಕ ಬಾರಿ ಉರಿಯಲಿ ಶಿರದಿ ರಕ್ತವನ್ನಿಳಿಸಿ ಬರುದಿಹ ಶ್ರೀನಿವಾಸನ ಮುಂದೆ ಬಂದನು ಭೂವರಾಹನು ನಿನ್ನ ಬರುವಿಕೆಗಾಗಿ ಕಾತರದಿ ಕಾದಿಹಳು ಮಾತೆ ಬಕುಳಾದೇವಿ ಮಾತೆ ಬಕುಳಾದೇವಿ ಬಾರಿ ಪ್ರೀತಿಯಿಂದಲೇ ನಡೆ ನೀನು ಬಕುಳಾದೇವಿಯ ಸದನಗೆನಲು ಇತ್ತ ಬತು ಬಕುಳಾದೇವಿಯು ಹಿಂದಿನ ಜನ್ಮದಲ್ಲಿ ಯಶೋದೆಯಾಗಿ ಕೃಷ್ಣನನ್ನು ಸಲಹಿ ಆತನಿಗೆ ಮದುವೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಎಂಬ ಕೊರಗಿಂದ ಇದ್ದಂತಹ ನಮ್ಮ ಯಶೋದೆಗೆ ಒಂದು ವರ ನೀಡುತ್ತಾನೆ ವಿಷ್ಣು. ಮುಂದಿನ ಜನ್ಮದಲ್ಲಿ ನಾನು ಶ್ರೀನಿವಾಸನಾಗಿ ಬರುತ್ತೇನೆ, ನನ್ನನ್ನು ನೀನೇ ಮದುವೆ ಮಾಡಿಸು ಎಂದು. ಹಾಗೆ ಕಾಯುತ್ತಾ 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 ಈ ನಮ್ಮ ಹಣ್ಣು ಹಣ್ಣು ಮುದುಕಿ ಬಕುಳಾದೇವಿ ಕಾಯುತ್ತಾಳೆ. ಆಕೆಗೆ ನಮ್ಮ ಶ್ರೀನಿವಾಸ ಪುಟ್ಟ ಶ್ರೀಕೃಷ್ಣನಂತೆ ಕಾಣುತ್ತಾನಂತೆ. ಆಡಿಸಿದಳೆ ಶೋಭೆ ಜಗದೋ ಆಡಿಸಿದಳೆ ಶೋಭೆ ಜಗದೋ ಆಡಿಸಿದೆ ಶೋಧೆ ಶ್ರೀನಿವಾಸನ ಉಪಚರಿಸಿದ
ಅದೇ ಸಂದರ್ಭದಲ್ಲಿ ಆ ಆಸ್ಥಾನಕ್ಕೆ ಓರ್ವ ಹೊಸ ರಾಜ ಬಂದಿರುತ್ತಾನೆ. ಆತನೇ ಬೇರಾರೋಲ್ಲ, ಆಕಾಶ ರಾಜ. ಸರಿ ಮಬ ಮಗರಿ ಸರಿ ಮಬದ ಸರಿ ರಬ ಮಬದ ಸರಿ ಮಗರಿ ಸರಿ ರಬ ಮಗರಿ. ತೊಂಡ ದೇಶದಿ ಬಾರಿ ವೈಭವದಿಂದ, ತೊಂಡ ದೇಶದಿ ಬಾರಿ ವೈಭವದಿಂದ ಆಕಾಶ ರಾಜನು ಧರಣಿ ದೇವಿಯ ಕೂಡಿ ಸಂಭ್ರಮದಿಂದ ಬಾಳುತ್ತಿರೆ. ತಳ್ಳಂಗು ತಕ್ಕ ದಿಕ್ಕು ತಕ್ಕ ತದ್ದಿಗಿಣ್ಣ ತುಂ ಸರಿ ಬಬ ಮಗರಿ ಸರಿ ಬಬದ ಸರಿ ರಬ ಬಬದ ಸರಿ ಮಗರಿ ಸರಿ ರಬ ಮಗರಿ ಬಬದ ಸರಿ ರಬ ಬಬದ ಸರಿ ಮಗರಿ ಸರಿ ರಬ ಮಗರಿ ಸರಿ ಮ ರಿ ಬಬ ಮಬದ ಪದ ಸರಿ ರಿ ಮ ರಿ ಮ ಮಬ ಮಬ ಪದ ಪದದ ಸರಿ ಮಗರಿ ಸರಿ 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 ರಬ ಮಗರಿ. ಸತ್ಯ ಧರ್ಮದಿ ಭಕ್ತಿ ಭಾವಗಳಿಂದ ರಾಜ್ಯವ ಪೊರೆಯುತ್ತಿರಲು, ಸಂತಾನವಿಲ್ಲದೆ ಮನದಲ್ಲಿ ಮರುಗುತ್ತಿರಲು, ಭಕ್ತಿಯಿಂದಲೇ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಂಡನು. ತೊಂಡ ದೇಶಾಧಿಪತಿ ಯಾಗಶಾಲೆಯನ್ನು ರಚಿಸಲು ಅನುವು ಮಾಡಿದನು. ವರ್ಷಗಳು ಕಳೆದವು. ಸುಮಾರು 16 ವರ್ಷಗಳ ಗುರುಕುಲ ವ್ಯಾಸಂಗದ ಬಳಿಕ ತೆರಳುತ್ತಾಳೆ ನಮ್ಮ ಪದ್ಮಾವತಿ. ಬರುತ್ತಾಳೆ ಆಸ್ಥಾನದ ಕಡೆಗೆ. ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಾಮ್, ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಾಮ್, ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಾಮ್, ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಾಮ್. ಸಕಲ ಕಲಾ ವಲ್ಲಭೆಯಾಗಿ ಬರುತ್ತಾಳೆ ನಮ್ಮ ಪದ್ಮಾವತಿ. ದೈವಿ ಕಲೆಯಾದಂತಹ ಸಂಗೀತ ಶಾಸ್ತ್ರವನ್ನು ಅಭ್ಯಾಸ ಮಾಡಿರುತ್ತಾಳೆ. ಆಕೆಯ ಪಾಂಡಿತ್ಯವನ್ನು ಪರೀಕ್ಷಿಸಲೆಂದು ಸಂಗೀತ ಹಾಡಲು ಅನುವು ಮಾಡುತ್ತಾನೆ ಆಕಾಶ ರಾಜ. ಶಾಸ್ತ್ರವನ್ನು ಪಾರಂಗತೆಯಾದಂತಹ ಪದ್ಮಾವತಿಯನ್ನು ಕೇಳುತ್ತಾನೆ. ನೃತ್ಯ ಗುರುವಿನ ನಮನ. ತಳ್ಳಂಗು ತಕ್ಕ ದಿಕ್ಕು ತಕ್ಕ ತದ್ದೆ ಕಿಣ್ಣ ತುಂ ತಾಮ್ ತಾಮ್ ತೈ ತೈ ತಾಮ್ ತಾಮ್ ತೈ ತೈ ತಾಮ್ ತಾಮ್ ತೈ ತೈ ತ
ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಾಮ್ ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತೈ ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಕ್ಕ ಜಂಡು ತೈ ಯುಂ ದತ್ತ ತಕ್ಕ ತದ್ದಿಗಿನ ತುಂ ತೈ ಯುಂ ತಾಹ ತಕ್ಕ ತದ್ದಿಗಿನ ತುಂ ತೈ ಯುಂ ದತ್ತ ತಕ್ಕ ದಿಬ್ಬಿ ತಕ್ಕ ದಿಬ್ ತೈ ಯುಂ ತಾಹ ತಕ್ಕ ತದ್ದಿಗಿನ ತುಂ ತಕ್ಕ ದಿಗಿನ ತುಂ ತಕ್ಕ ತದ್ದಿಗಿನ ತುಂ ತಾಂ ತಕ್ಕ ತದ್ದಿಗಿನ ತುಂ ತಾಂ. ಪುರುಷ ಕಲೆಯಾದಂತಹ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಪಾರಂಗತೆಯಾಗಿರುವೆಯಾ ಎಂದು ಕೇಳುತ್ತಾನೆ. ಸರ್ವಕ್ಕೂ ಸರ್ವತಿಯನ್ನು ಪಡೆದಂತಹ ನಮ್ಮ ಪದ್ಮಾವತಿಗೆ ತಾಂ ತಕ್ಕ ದಿಬ್ಬೆ ತಾಂ ತಳ್ಳಾಂಗು ತಕ್ಕ ದಿಕ್ಕು ತಕ್ಕ ತದ್ದಿಗಿಂಡ ತುಂ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ 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 ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ದಿರ್ಗಿಡ ತಾಂ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ದಿರ್ಗಿಡ ತಾಂ ತಾಂ ತಕ್ಕಿಟ್ಟ ತಿರ್ಗಿಡ ತಾಂ ತಾಂ ತಕ್ಕಿಟ್ಟ ತರ್ಗಿಡತೈ ತಾಂ ತಕ್ಕಿಟ್ಟ ತರ್ಗಿಡ ತಾಂ ತಾಂ ತಕ್ಕಿಟ್ಟ ತರ್ಗಿಡತೈ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ದೆ ತಾಂ ತಾಂ ತಕ್ ತಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಾಂ ತಕ್ಕ ದಿಮ್ಮಿ ತಾಂ ತಕ್ಕ ದಿಮ್ಮಿ ತಾಂ ತಕ್ಕ ದಿಮ್ಮಿ ತಾಂ. ಸ್ತ್ರೀ ಮನೋಧರ್ಮದಂತೆ ತನ್ನ ಸಖಿಯರ ಜೊತೆ ಆಕೆ ತೆರಳುತ್ತಾಳೆ ಕಾನನ ವಿಹಾರಕ್ಕೆ. ಸರಿಗಮದರಿ ಮಗರೇ ಕಾನನ ವಿಹಾರಕ್ಕೆಂದು ಸಾಗುತ್ತಾ ಸಾಗುತ್ತಾ ನಮ್ಮ ಪದ್ಮಾವತಿ ತಲುಪುತ್ತಾಳೆ ದಟ್ಟ ಕಾನನದ ನಡುವೆ. ಶೃಂಗಾರ ರೂಪದಿ ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದಿ ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದಿ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಬೆಳ್ಳಿ ಬಂಗಾರದಿ ರಂಗೇರಲು ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಬೆಳ್ಳಿ ಬಂಗಾರದಿ ರಂಗೇರಲು ನಂದನಾವನದಲ್ಲಿ ನಂದನಾವನದಲ್ಲಿ ಚಂದದಿ ನಲಿದಾಡಿ ಕುಣಿದಾಡಿ ಸಂಭ್ರಮಿಸಿ ಮೈ ಮರೆಯಲು ಮನದಿಂದ ಮೆರೆಯುದಿಹ ಮದದಿಂದ ಮೆರೆಯುದಿಹ ಬಾರಿಗಾತದ ಮದದಿಂದ ಮೆರೆಯುದಿಹ ಬಾರಿಗಾತ್ರದ ಗಜವು ಬದನಿ ದರಿಗ ಮಗರಿ ದನಿದ ಬದನಿ ದರಿಗ ಮಗರಿ ದನಿದ ಪಮಗರಿ ರೇ ಗ ಮದ ಮಪ ಗ ಮರೆ ಗ ಮಗರಿ ದನಿದ ವಕುಳಾದೇವಿ ಕೇಳು ಎನ್ನ ಭಿನ್ನಪವ ವಕುಳಾದೇವಿ ಕೇಳು ಎನ್ನ ಭಿನ್ನಪವ ಆಕಾಶರಾಜ ಧರಣಿ ದೇವಿಯ ಕುವರಿ ಆಕಾಶರಾಜ ಧರಣಿ ದೇವಿಯ ಕುವರಿ ಪದ್ಮಾವತಿಯ ಕಂಡು ಮನಸೋದೆನು ಪದ್ಮಾವತಿಯ ಕಂಡು ಮನಸೋತೆನು ವೇಗದಲ್ಲಿ ಹೋಗಮ್ಮ ಕನ್ಯೆಯನ್ನು ಕೇಳಮ್ಮ ಒಪ್ಪಿಸುದ ಶೀಘ್ರದಲ್ಲಿ ಮದುವೆಯನ್ನು ಮಾಡಮ್ಮ ಮದುವೆಯನ್ನು ಮಾಡಮ್ಮ ಶ್ರೀನಿವಾಸನ ಮಾತ ಪ್ರೀತಿಯಲ್ಲಿ ಆಲಿಸುತ್ತ ಬಾರಿ ಸಂತಸದಿಂದ ಬಕುಳೆ ಹೊರಟಿಯಳು. ಆದರೆ ಶ್ರೀನಿವಾಸನ
ಮೊದಲೇ ಪರಿಚಯ ಇರುವಂತಹ ಪದ್ಮಾವತಿಗೆ ಶ್ರೀನಿವಾಸನು ಬೇರೊಂದು ರೀತಿಯಲ್ಲಿ ಕಂಡುಬರುವ ಎಂದು ಕೊರವಂಜಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನಂತೆ. ಆದರೆ ನಮ್ಮ ಬಕುಳಾದೇವಿಯನ್ನು ಮಂಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಕುಳದೇವಿಗೆ ಈ ಕೊರವಂಜಿಯು ಶ್ರೀನಿವಾಸನಾಗೇ ಕಾಣುತ್ತಾಳೆ. ಸುತನ ಕಲ್ಯಾಣ ಕಾಣುವ ಬಯಕೆಯಲ್ಲಿ ಪದ್ಮಾವತಿಯ ಕೇಳಲೆಂದು ಹೊರಟಿಯಳು. ಬಕುಳಾದೇವಿಯು ಹೊರಟಿಹಳು ಆಕಾಶರಾಜನ ಅರಮನೆಗೆ. ದಿಂದನ ತನದನ ದಿಂದನ ತನನನ ದಿಂದನ ತನನನ ದಿಂದನ ದಿಂದನ ತನನನ ದಿಂದನ ತನನನ ದಿಂದನ. ಇತ್ತೆ ಆಕಾಶರಾಜನ ಅರಮನೆಯಲ್ಲಿ ಕಾಡಿಗೆ ವನವಿಹಾರಕ್ಕೆಂದು ಸಾಗಿರುವಂತಹ ತನ್ನ ಮಗಳು ಎಲ್ಲಿ ಹೋದಳು ಎಂದು ಕಾಯುತ್ತಾ ಇದ್ದಾರೆ ಈ ದಂಪತಿಗಳು. ಆದರೆ ಸಂತಸದಿಂದ ಬರಬೇಕಾಗಿದ್ದಂತಹ ಕುವರಿ ಪದ್ಮಾವತಿ ಅತ್ಯಂತ ಬೇಸರದಿಂದ ವಾಪಸ್ಸಾಗುತ್ತಾಳೆ. ವನದ ಮಧ್ಯದ ಶ್ರೀನಿವಾಸನ ದಿವ್ಯ ರೂಪದ ಮನದಿ ನೆರೆಯುತ್ತ ವಿರಹದಿಂದಲೇ ತಾಳಲಾರದೆ ಅನ್ನ ನೀರನ್ನು ಬಿಟ್ಟು ಕುಳಿತಳು. ಸೋತು ಸೊರಗುತ್ತಲೇ ದಿಂದನನ ತನನ ದಿಂದನನ ತನನ ದಿಂದನನ ತನನ ದಿಂದನನ. ಕಾಡಾದಾರಿಯಿಂದ ಓಡೋಡಿ ಬಂದ ಕೊರವಂಜಿ ರೂಪದ ಶ್ರೀನಿವಾಸನ. ಕಾಡಾದಾರಿಯಿಂದ ಓಡೋಡಿ ಬಂದ ಕೊರವಂಜಿ ರೂಪದ ಶ್ರೀನಿವಾಸನ. ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ. ಹಿಂದಿನ ಮುಂದಿನ ಕಥೆಯನ್ನು ಹೇಳುವೆ ವರ್ತಮಾನದ ಭವಿಷ್ಯ ನುಡಿವೆ ನನ್ನ. ಹಿಂದಿನ ಮುಂದಿನ ಬಣ್ಣನ್ನು ಹೇಳುವೆ ವರ್ತಮಾನದ ಭವಿಷ್ಯ ನುಡಿವೆ ನಮ್ಮ. ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ. ಕಂಡೆಯೇನೆ ಕಂಡೆಯೇನೆ ಕುವರಿ ಕಂಡೆಯೇನೆ ಕಂಡೆಯೇನೆ ಕುವರಿ ಕಂಡೆಯೇನೆ. ಸುಂದರಾಂಗ ಪುರುಷನನ್ನು ಕಂಡೆಯೇನೆ ಕುವರಿ ಕಂಡೆಯೇನೆ ಕುವರಿ ಕಂಡೆಯೇನೆ. ಸುಂದರಾಂಗ ಪುರುಷನನ್ನು ಕಂಡೆಯೇನೆ. ದಿಂತನನ ತನನ ದಿಂತನನ ದಿಂತನನ ತನನ ದಿಂತನನ. ವಿಷ್ಣು ಅವತಾರಿಯಾಗಿ ಶ್ರೀನಿವಾಸನೇ ನಿನ್ನನ್ನು ಸೇರಲು ಹಾತೊರೆಯುವನು. ವಿಷ್ಣು ಅವತಾರಿಯಾಗಿ ಶ್ರೀನಿವಾಸನೇ ನಿನ್ನನ್ನು ಸೇರಲು ಹಾತೊರೆಯುವನು. ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ. ಶೀಘ್ರದಲ್ಲಿ ಮಾತುಕತೆ ನಡೆಯುವುದಮ್ಮ, ಮನಸ್ಸಿನ ಅಭಿಲಾಷೆಗಳು ನಡೆಯುವುದಮ್ಮ. ದೇವರಾಣೆ 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 ಸತ್ಯವನೇ ಪೇಳುವೆ ನಮ್ಮ. ಶ್ರೀನಿವಾಸ ಕಲ್ಯಾಣವಾಗುವುದಮ್ಮ ಕಲ್ಯಾಣವಾಗುವುದಮ್ಮ. ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ. ಕನ್ಯೆಯ ಕುಡಿ ನೀವೆನ್ನುತ್ತ ಬಂದಳು ಬಕುಳಾದೇವಿಯು ಅರಮನೆಗೆ. ಸಂತಸದಲ್ಲಿ ಆಕಾಶರಾಜನು ಬಕುಳೆಯ ಮಾತನ್ನು ಒಪ್ಪಿರಲು. ಪಾರಿ ಸಂಭ್ರಮದಿಂದ ಶುಭ ಕಾರ್ಯ ನಡೆಸಲು ಸಾಲ ಕೇಳಲು ಕುಬೇರನ್. ದೇವಾದಿ ದೇವತೆಗಳೆಲ್ಲರೂ ಬಂದರು ಶ್ರೀನಿವಾಸನ
ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತಾಮ್ ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತೈ ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತಾಮ್ ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತೈ ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತಾಮ್ ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತಕ್ಕ ಜಡ್ಡು ತಕ್ಕ ತಿಬ್ಬಿ ತಕ್ಕ ಜಡ್ಡು ತಾಮ್ ತಕ್ಕ ತಿಬ್ಬಿ ತಕ್ಕ ಜಡ್ಡು ತೈ ತಕ್ಕ ತಿಬ್ಬಿ ತಕ್ಕ ಜಡ್ಡು ಶಂಕರನು ಬ್ರಹ್ಮಾದಿಸುರರೆಲ್ಲರೂ ಸೇರಿ ಶ್ರೀನಿವಾಸನ ಶೃಂಗರಿಸಲು ಉಡುಗೆ ತೊಡುಗೆಳೆಂದ ದೇವಿ ಪದ್ಮಾವತಿಯು ಶೃಂಗಾರಗೊಳಿಸಿ ಹಳು ಸಿರಿಲಕ್ಷ್ಮಿಯು ಅರಸಿನ ಕುಂಕುಮ ಶ್ರೀಗಂಧ ಮಲ್ಲಿಗೆಯ ತಂದು ನೀಡಿದಳು ದೇವಿ ಪಾರ್ವತಿಯು ದೇವದುಂದುಬಿ ಮೊಳಗಿತು ದೇವದುಂದುಬಿ ಮೊಳಗಿತು ಪುಷ್ಪವೃಷ್ಟಿಯಾಗಲು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣವಾಗಲು ಶ್ರೀನಿವಾಸ ಕಲ್ಯಾಣವಾಯಿತು ಪುಷ್ಪವೃಷ್ಟಿಯಾಗಲು ನಮೋ ನಾರಾಯಣಾಯ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾಣಿ ಶುಭಗೆ ತ್ವಂ ದೇವ ಶರದಾಶತಂ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಶೋಭಾನೆ ಶೋಭಾನವೆಂದಿರೆ ಸುರರೋಳು ಸೊಬಗರಿಗೆ ಶೋಭಾನವೇ ಸುರಪ್ರಿಯಗೆ ಶೋಭಾನೆ ಶೋಭಾನವೆಂದಿರೆ ತ್ರಿವಿಕ್ರಮರಾಯಗೆ ಶೋಭಾನವೆಲ್ಲಿ ಸುರಪ್ರಿಯಗೆ ಶೋಭಾನೆ ಶೋಭಾನವೆಂದಿರೆ ಸುರರೋಳು ಸುಬಗನಿಗೆ ಶೋಭಾನವೆಲ್ಲಿ ಸುರಪ್ರಿಯಗೆ ಎಡದಲ್ಲಿ ಸಿರಿಲಗುಮಿ ಬಲದಿ ಪದ್ಮಾವತಿ ಪಡೆದು ನಿಂತಿರುವಂತ ಶ್ರೀ ವೆಂಕಟೇಶಗೆ ಶೋಭಾನೆ 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 ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ ಹಾಲಗಡಲ ಒಡೆಯ ಆದಿನಾರಾಯಣಗೆ ದ್ವಾಪರ ಕಾಲದ ಗೋಪಾಲಕೃಷ್ಣಗೆ
ಭಕ್ತರ ಕಾಯುವ ವರಾಹಮೂರ್ತಿಗೆ ಏಳುಮಲೆಯ ಮೇಲೆ ನೆಲೆಯಾಗಿ ನಿಂತಿರುವ ಪದ್ಮಾವತಿ ಪ್ರಿಯ ಶ್ರೀನಿವಾಸಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶ್ರೀ ಶಾರದಾ ಕಲಾ ಕೇಂದ್ರದ ಪ್ರಸ್ತುತಿ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳು. ಹಲೋ, ಇದುವರೆಗೆ 2.5 ಗಂಟೆಗಳ ಕಾಲ ಬಹಳ ಸುಂದರವಾದ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಶಾರದಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ವಿದ್ವಾನ್ ಸುದರ್ಶನ್ ಭಟ್ ಇವರ ನಿರ್ದೇಶನದಲ್ಲಿ ನಡೆದಂತಹ ನೃತ್ಯಾರ್ಚನೆ ಮತ್ತು ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕನ ತಂಡದವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸ್ವಾಗತ ಸಮಿತಿಯ ಸಂಚಾಲಕರಾದ ಶ್ರೀ ನಾರಾಯಣ ಶೆಟ್ಟಿ ಕೈಯಾರು ಮತ್ತು ವೇದಮೂರ್ತಿ ಹರಿನಾರಾಯಣಮಯ್ಯ ಹೇರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಲ್ಲದೆ ಇವರಿಗೆ ಸಹಕರಿಸಿದಂಥ ರವೀಶ್ ಭಟ್ ತುಂದಿ ವೇದಿಕೆಗೆ ಬಂದು ನಾವು ಕೊಡುವಂತಹ ತಂಡದವರಿಗೆ ನಾವು ಕಿರು ಕಾಣಿಕೆಯನ್ನು ಕೊಡಲಿಕ್ಕಿದ್ದೇವೆ. ಅವರು ಅದನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ನಾರಾಯಣ ಶೆಟ್ಟಿ ಕೈಯಾರು ಮತ್ತು ವೇದಮೂರ್ತಿ ಹರಿನಾರಾಯಣಮಯ್ಯ. ಇದಾದ ಬಳಿಕ ರಾಷ್ಟ್ರ ದೇವೋಭವ ಎಂಬ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಸನಾತನ ರಾಷ್ಟ್ರಾಂಜಲಿ ಎಂಬ ನೃತ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿದೆ. ಎಲ್ಲರೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತು ಹರಿ ಓಂ. ಸೊಂದಿ ಶ್ರೀ ಮಹಾ ವಿಷ್ಣುಮೂರ್ತಿ ದೇವರ ದಿವ್ಯ ಸನ್ನಿಧಾನ, ವಿಶೇಷವಾಗಿ ನಾಡಿನ ದಿವಸ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನೆರವೇರುವಂಥ ಈ ಶುಭ ಗಳಿಗೆಯಲ್ಲಿ ದೇವರ ವಿಶೇಷವಾದಂಥ ರಾಜೋಪಚಾರ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ನೃತ್ಯ ಗೀತಾದಿಕಂಚರೇತಿ ಎಂಬುದಾಗಿ ಕೇವಲ ನಾವು ಪೂಜೆ ಮಾಡಿದರೆ ಸಾಲದು. ಆ ಭಗವಂತ ಸುಪ್ರೀತನಾಗಬೇಕಿದ್ರೆ ಭಗವಂತನಿಗೆ ವಿಶೇಷವಾಗಿ ನೃತ್ಯ ಸೇವೆ ಹಾಗೆ ಸಂಗೀತ ಸೇವೆಯನ್ನು ಸಮರ್ಪಿಸಬೇಕು ಎಂಬುದಾಗಿ. ಮುಂದೆ ಈ ಸೊಂದಿ ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ ಯಾವ ರೀತಿ ಬೆಳಗುತ್ತದೆ ಎಂಬುದು ಇವತ್ತಿನ ಇಲ್ಲಿ ನಡೆದಂಥ ಜ್ಞಾನ ಸತ್ರ ಬೆಳಿಗ್ಗೆಯಿಂದ ಆರಂಭ ಆದಂಥ ಇಲ್ಲಿ ಕಾರ್ಯಕ್ರಮಗಳು ಇದು ಅತ್ಯಂತ ವೈಭವದಿಂದ ಈ ಸಂದರ್ಭದಲ್ಲಿ ಈ ನೃತ್ಯ ಕಾರ್ಯಕ್ರಮದೊಂದಿಗೆ ಅತ್ಯಂತ ಅಮೋಘವಾಗಿ ಸಂಪನ್ನಗೊಂಡಿದೆ. ವೈಕುಂಠವೇ ಧರೆಗಿಳಿದು ಬಂದಂತೆ ಇಲ್ಲಿ ಈ ಕಾರ್ಯಕ್ರಮ ಇವತ್ತು ಸಂಪನ್ನಗೊಂಡಿದೆ. ನಾವು ಯಾರು ಕೂಡ ಇಲ್ಲಿ ಪ್ರಾಯೋಜಕರಿಗೆ ಗೊತ್ತಿತ್ತ ಏನ ಇಷ್ಟೊಂದು ಚಂದದ ಕಾರ್ಯಕ್ರಮ ಅಂತ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅಂತೂ ಕೊನೆಗೊಂದು ಅತ್ಯಂತ ವೈಭವದಿಂದ ನಡೆದಂಥ ಈ ನೃತ್ಯ ಕಾರ್ಯಕ್ರಮ ಕೊನೆಗಂತೂ ಆ ಶ್ರೀನಿವಾಸ ಕಲ್ಯಾಣ ಹೇಳುವಂತ ಪುಣ್ಯಪ್ರದವಾದಂಥ ಈ ಒಂದು ಕಾರ್ಯಕ್ರಮವನ್ನ ಕಂಡದ್ದರಿಂದಾಗಿ ನಮ್ಮ ಕಣ್ಣುಗಳು ಪಾವನವಾಯಿತು. ಭಗವಂತ ಕಣ್ಣುಗಳು ಕೊಡುವುದೇ ಅದಕ್ಕೆ, ಭಗವಂತನನ್ನ ಕಾಣಲಿಕ್ಕೆ ಅಂತ. ಆ ಶ್ರೀನಿವಾಸನ ಆ ಕಲ್ಯಾಣೋತ್ಸವದ ಒಂದು ವೈಭವವನ್ನು ಕಾಣುವಂಥ ಭಾಗ್ಯ ನಮಗೆಲ್ಲ ಒದಗಿ ಬಂತು. ವಿಶೇಷವಾಗಿ ಶಾರದಾ ಕಲಾ ಕೇಂದ್ರದ ಆ ಎಲ್ಲ ನಿರ್ವಾಹಕರಿಗೆ ಹಾಗೂ ಸದಸ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲರೂ ಕೂಡ ಆ ಶಾರದೆಯ ವರಪುತ್ರರು ನೀವೆಲ್ಲ, ನಿಮಗೆ ಅತ್ಯಂತ ಆ ಯಶಸ್ಸನ್ನು ಭಗವಂತ ಕರುಣಿಸಲಿ, ನಿಮಗೆಲ್ಲರಿಗೂ ಕೂಡ ಉಜ್ವಲವಾದ ಭವಿಷ್ಯವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಏನು 34ನೆಯ ಕಾರ್ಯಕ್ರಮವನ್ನು ಇಲ್ಲಿ ಕೊಡ್ತಾ ಇದ್ದೀರಿ. ಈ ಶ್ರೀನಿವಾಸ ಕಲ್ಯಾಣ ಶತಾವರ್ತಿಯಾಗಿ ನೆರವೇರಿಸುವಂತ ಯೋಗ ಭಾಗ್ಯ ವಿಷ್ಣುಮೂರ್ತಿ ದೇವರು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಸಂಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಸದಾ ಸನ್ಮಂಗಲವನ್ನು ಬನಿಸಲಿ. ಹಾಗೆ ಈ ಪುಣ್ಯಪ್ರದವಾದಂಥ ಕಾರ್ಯಕ್ರಮವನ್ನು ಪ್ರಾಯೋಜಕ ಮಾಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಈ ಸೇವೆಯ ಪುಣ್ಯ ಪ್ರಾಪ್ತಿಯಾಗಲಿ. ಹಾಗೆ ಈ ಸೇವೆಯನ್ನು ಕಂಡಂತ ನಮಗೆಲ್ಲರಿಗೂ
ಹಲವು ವಿಧವಾದಂಥ ಕಷ್ಟಗಳು, ದೋಷಗಳು, ದುರಿತಗಳೆಲ್ಲ ನಮಗಿರ್ಬೋದು. ಅದೆಲ್ಲವೂ ಕೂಡ ಈ ಪುಣ್ಯ ಸೇವೆಯನ್ನು ಕಂಡದ್ದರಿಂದಲೇ ಪರಿಹಾರವಾಗುವುದರ ಮೂಲಕ ವಿಪುಲವಾದಂಥ ಸಂಪತ್ತನ್ನು ದೇವರು ಕರುಣಿಸಲಿ. ಹಾಗೆ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹೇಳುವಂಥ ಈ ಪುಣ್ಯ ಕಾರ್ಯಕ್ರಮವನ್ನು ಕಂಡದ್ದರಿಂದಾಗಿ ಏನು ವಿವಾಹಕ್ಕೆ ಪ್ರತಿಬಂಧಕ ದೋಷಗಳಿದ್ರು ಅದಕ್ಕೆಲ್ಲ ಪರಿಹಾರ ಆಗ್ತದೆ ಅಂತ ಶಾಸ್ತ್ರ ನಿರ್ದೇಶ. ಆ ವಿವಾಹದ ಆ ಒಂದು ಅಭೀಷ್ಟೆ ಇರುವವರು ಅವರಿಗೆಲ್ಲರಿಗೂ ಕೂಡ ಆ ಮಂಗಲೋತ್ಸವವನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ಸಂಪ್ರಾರ್ಥಿಸ್ತಾ ಅವರಿಗೆ ವಿಶೇಷವಾದಂಥ ಭಗವಂತನ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಅವರಿಗೆ ಅನುಗ್ರಹ ಪ್ರಸಾದ ರೂಪದಲ್ಲಿ, ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕೊಟ್ಟರೂ ಕೂಡ ಕಡಿಮೆಯೇ. ಆ ವಿಷ್ಣುಮೂರ್ತಿಯ ಪ್ರಸಾದದಿಂದಾಗಿ ಅವರಿಗೆ ಸರ್ವ ಶ್ರೇಯಸ್ಸನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಸಂಪ್ರಾರ್ಥಿಸ್ತಾ ಈ ಪ್ರಸಾದವನ್ನು ಅವರಿಗೆ ನಾವು ದಯಮಾಡ್ತೇವೆ. ಇವರಿಗೆ ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರವನ್ನು ನೀಡ್ತಾ ಇದ್ದಾರೆ. ವಂದನೆಗಳು. ಇನ್ನು ಮುಂದೆ ವೇದಿಕೆಯಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ ಎಂಬ ಕಾರ್ಯಕ್ರಮ ಜರುಗಲಿದೆ. ಇದರ ಪ್ರಾಯೋಜಕರು ಯುವ ಭಾರತಿ ಬೊಳಂಪಾಡಿ. ಸಜ್ಜನ ಕಲಾಭಿಮಾನಿಗಳು, ಭಕ್ತ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಬಹಳ ಪ್ರೀತಿಪೂರ್ವಕವಾಗಿ ಯುವ ಭಾರತಿ ಬೊಳಂಪಾಡಿ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಸನಾತನ ರಾಷ್ಟ್ರಾಂಜಲಿ, ಸನಾತನ ನಾಟ್ಯಾಲಯ ಮಂಗಳೂರು ಇವರ ವೈವಿಧ್ಯಮಯ ಕಾರ್ಯಕ್ರಮ. ಭಕ್ತ ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ಇದೀಗ ಬಹಳ ಅದ್ದೂರಿಯಾದ ಅರುಣ್ ಕುಮಾರ್ ಉಳ್ಳಾಲ್ ನಿರೂಪಣೆಯಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಯುವ ಭಾರತಿ ಬೊಳಂಪಾಡಿ ಇವರ ಪ್ರಾಯೋಜಕತ್ವದಲ್ಲಿ ಸನಾತನ ರಾಷ್ಟ್ರಾಂಜಲಿ ನಿಮಿಷಗಳೊಳಗೆ ನಿಮ್ಮ ಕಣ್ಣ ಮುಂದೆ ಈ ಕಾರ್ಯಕ್ರಮ ಆರಂಭವಾಗಲಿದೆ.
ಹರಿ ಓಂ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ರಾಷ್ಟ್ರ ದೇವೋಭವ ಖ್ಯಾತಿಯ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವ ಭಾರತಿ ಬೊಳಂಪಾಡಿ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಇಂದಿನ ಈ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮೊಂದಿಗೆ ಇರ್ಲಿಕ್ಕಿದ್ದಾರೆ ಶ್ರೀ ಅರುಣ್ ಉಳ್ಳಾಲ ಇವರು. ಬಹುಶಃ ದಕ್ಷಿಣ ಕನ್ನಡ ಭಾಗಡೆ ಅವೇತೋ ಹಿಂದೂ ಜೋಕಲೆಗೆ ಧರ್ಮ ಶಿಕ್ಷಣ ಕೊಡ್ದು ನಮ್ಮ ಧರ್ಮದ ಹಿರಿಮೆದಾದ ಉಂಡ, ನಮ್ಮ ಧರ್ಮದ ಆಚಾರ ವಿಚಾರದಾದ ಉಂಡ, ನಮ್ಮ ಸಂಸ್ಕೃತಿದಾದ ಉಂಡ ಇಂದು ಪೊರ್ಲಗಂಟದೆ ಪಟ್ಟದು ನನ್ನ ದುಂಬುದ ಹಿಂದೂ ಸಮಾಜದ ಜೋಕ್ಲೇನೆ ಈ ಸಮಾಜದ ರಕ್ಷಣೆಗಾದ, ಈ ಸಮಾಜದ ಗೌರವದ ಉಳಿವುಗಾದ ತಯಾರು ಮಂತೊಂದು ಉಪ್ಪುನಂಚಿತನ ಭಾರಿ ಪುಗಾರ್ತಿದ ನಿರೂಪಕರ್ಲ ಅಂದೆ ಅಂಚೆನೆ ನಮ್ಮ ತುಳುವನಾಡದ ದೈವಾರಾಧನೆ ಬಗೆಟ್ಟು ಅಂಚೆನೆ ನಮ್ಮ ಭಗವತಿ ಶ್ರೀದೇವಿನ ಆರಾಧನೆದ ಬಗೆಟ್ಟು ಮಜಾತ್ ಅಪಾರವಾದ ಪಾಂಡಿತ್ಯ ಪಡೆಯನಂಚಿತ್ತನ ವ್ಯಕ್ತಿ ಶ್ರೀ ಅರುಣ್ ಉಳ್ಳಾಲ್ ಬೇರೆನೆ ಅತ್ಯಂತ ಪ್ರೀತಿ ಗೌರವಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು ಈ ಕಾರ್ಯಕ್ರಮ ನೆರವೇರಿಸದು ಕೊರಡೊಂದು ಭಿನ್ನಪ್ಪು ಮಲ್ತೊಂದುಲ್ಲ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಮುಂದೆ ಬೇಯಿಸ್ಕೊರ್ಲಣ್ಣ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸಿಂಗಾರದ ಸೇವೆಗೆ ತೊಂದು ಪುನಃ ನಾಲ್ಕೈತ ನಾರಾಯಣ ದೇವರನ್ನ ಪಾದ ತಾಮರೆಗೆ ನೀಟಪ್ಪ ಅಡ್ಡಬೂರ್ದು ಮುಂಡ ಮುಟ್ಟ ಒಂದು ದುಂಬು ಪೂಜೆಯನ್ನು ಕೈಗೊಳ್ಳುನ ಗಣಡುಳ್ಳಯೇ ಈ ಮಲ್ಲಯೇ ನಂಬಿನಾಕ್ಲಿಗೆ ಇಂಬು ಕುರ್ಪಿನ ಮಲ್ಲ ಮೈಮೇದ ಕರ್ತುವೆ ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಿಲು ತಾರಗೆ ಕರಂಬುನ್ನು ಪುಂಡಿ ಪುಂಡಿಡೆ ಮತ್ತು ಕರಿಪುನ ಬಾಲೆ ಮನಸ್ಸುದ ತಿರ್ಲುನಂದು ಆನೆ ಮೋನೆದ ಸ್ವಾಮಿದ ಪಾದೊಗು ವಂದನೆ ಮತ್ತೊಂದು ಈ ಮಣ್ಣುಡು ನೆಲೆಯಾತಿನಂಚಿನ ಕಡತಿಂಚಿ ಕೈಲಡು ತುಯ್ದಿನ ಮಾನುಡು ಕೊಡತಿನ ಬೊಂಡೋಡು ಸಿರಿಸಿಂಗಾರದ ಸೇವೆಗೆತ್ತೊಂದು ಚಿತ್ತಲ್ಲೊಂಜು 14 ಅವತಾರ ಪೊಯ್ನಲ್ಪ ಬತ್ತಿನಲ್ಪ ಅಪಕೀರ್ತಿ ಕಳೆದು ಕೀರ್ತಿ ಬೆಳಗಾದು ಕುರಿದು ಕಾತೊಂದು ಬರ್ಪುನಂಚಿನ ಸಾರಮಾನ್ಯ ಸರ್ವದೈವಲ್ಯನ ಚಿತ್ತೋನ ಅಂದು ಮಲ್ತೊಂದು ಮಾತ ಸೇರ್ದಿನ ಹಿರಿಕಿರಿ ಇಷ್ಟ ಮಿತ್ರರನ್ನ ಅನೂಗಿತ್ತೊಂದು ಸೋಂದಿ ಪನ್ಪುನಂಚಿನ ಪುಣ್ಯದ ನೆಲೊಟ್ಟು ಬೆಂದದು ಉಂತಿನಂಚಿನ ವಿಷ್ಣುಮೂರ್ತಿ ದೇವರನ್ನ ಬ್ರಹ್ಮ ಕಲಶ ಮೀಪುನಂಚಿನ ಈ ವೇಳ್ಯಗುಡಿಗಡು ಅಟ್ಟಣೆ ಮಲ್ತಿನಂಚಿನ ಬೇತೆ ಸಬೆಲೇಸು ಬೇತೆ ರಂಗಿತ ಮಿನದನ ಆ ರಂಗಿತಡು ರಾಷ್ಟ್ರಗೊಂಜಿ ಜಾಗೃತಿ ಕೊರಡು ನಾಡುದ ಉಲೈ ಒಂಜಿ ಎಚ್ಚರ ಕೊರಡು ಧಾರ್ಮಿಕತೆದ ಪ್ರಜ್ಞೆ ಕೊರಡು ಆ ಮುಖೇನ ಸೊಂದಿಡು ನಡತಿನಂಚಿನ ವಿಷ್ಣುಮೂರ್ತಿ ದೇವರನ ಬ್ರಹ್ಮ ಕಲಶಡು ಒಂಜಿ ಹೊಸ ಜಾಗೃತಿದ ಬೊಳ್ಪೊಂಜಿ ಉದಿಯ ಬೆಂದನಿಗೆ ಪನ್ಪುನಂಚಿನ ಪಾತ್ರನು ಅಂದು ಮಲ್ಪಡು ಪನ್ಪುನ ಸಲಾದು ಒಂಜಾತು ವರ್ಷ ಹೊಡೆದು ರಾಷ್ಟ್ರ ಜಾಗೃತಿದ ಬೇಲೆನು ಅತ್ಯಂತ ನಿಷ್ಠೆ ಗುರುತರ ಜವಾಬ್ದಾರಿದ ಮುಖೇನ ಪ್ರಸರಣ ಮಲ್ತು ಒಂದು ಬತ್ತಿನ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ತ್ರಿವಳಿ ಜಿಲ್ಲೆ ಅತ್ತಾಂದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಡು ಮಾಮಲ್ಲ ಪುಗರ್ತೆದ ನೃತ್ಯ ಕಾರ್ಯಕ್ರಮವನ್ನು ಕೊರ್ದು ನೆಗಳ್ತೆನಗೆಂದಿನಂಚಿನ ಸಂಸ್ಥೆ ಕುಡ್ಲದ ಸನಾತನ ನಾಟ್ಯಾಲಯ. ಸನಾತನ ನಾಟ್ಯಾಲಯ ಮೂಜಿ ವಿಶೇಷ ಪರಿಕಲ್ಪನೆದ ಮುಖೇನ ನಾಡುಗು ಪೊಸಬೊಳ್ಪು ಕೊರೊಂದುಂಡು ಐಟು ಒಂಜಿ ಸನಾತನ ರಾಷ್ಟ್ರಾಂಜಲಿ ಪುಣ್ಯಭೂಮಿ ಭಾರತ ರಾಷ್ಟ್ರದೇವೋಭವ ಈ ರಡ್ಡು ಪರಿಕಲ್ಪನೆದೊಟ್ಟಿಗೆ ಸನಾತನ ರಾಷ್ಟ್ರಾಂಜಲಿ ಪನ್ಪುನ ಕಾರ್ಯಕ್ರಮ ಸನಾತನತ್ವದ ರಾಷ್ಟ್ರಗ್ ಅಂಜಲಿ ಗೌರವ ಕೊರ್ಪುನವು ನಮ್ಮ ರಡ್ಡು ಕೈನು ಒಟ್ಟು ಮಲ್ತನ ನಮ್ಮ ಒಂಜಿ ಕೈ ಪುಂಡಿ ಇಂದು ಪನ್ಪತುಲೆ ಆ ರಡ್ಡು ಕೈನು ಒಟ್ಟು ಮಲ್ತನ ಕನ್ನಡಡೈಕ್ ಬೊಗಸೆ ಎಂದು ಬುದರ್ ಸಂಸ್ಕೃತಡು ಅವೇ ರಡ್ಡು ಕೈನು ಒಟ್ಟು ಮಲ್ತನ ಅಂಜಲಿ ಎಂದು ಬುದರ್ ಶ್ರದ್ಧೆಡು ಕರಿದು ಪೋಯಿನಾರ್ನ ಉದರಡು ಅಂಜಲಿದ ತರ್ಪಣ ಸಮರ್ಪಣೆ ಮಲ್ತನ ಅವು ಶ್ರದ್ಧಾಂಜಲಿ. ಸಂಧ್ಯಾವಂದನೆದ ಪೊರ್ತುಡು ನೇಸರು ಉದಿಯ ಬಲ್ಪು ಆಪುನ ಪೊರ್ತುಡು ಅವಳು ನೀರುದ ಒಂಜಿ ತರ್ಪಣ ಕೊರಂದ ಅವು ಜಲಾಂಜಲಿ.
ಅವೇ ಕೈಪುಂಡಿದ ನಡುಟು ಅಂಜಲಿದ ನಡುಟು ನಾಲು ಪೂತ ಎಸಳು ಬಿರ್ಕಂಡ ಅವು ಪುಷ್ಪಾಂಜಲಿ ತುಡರಂಜಿನ ಬೆಳಗದ ದಿಂಡ ಅವು ದೀಪಾಂಜಲಿ. ಇಂದು ರಾಷ್ಟ್ರಾಂಜಲಿ ಕೈಪುಂಡಿಡು ಪುನವು ಕೊಂಡಾಟದ ಅರ್ತಿದ ಪಿರ್ತಿದ ತಿರ್ಲುದ ಪುರ್ಲುದ ಜಲ್ಸದ ಪೊಲ್ಸುದ ಭಾರತ ಪನ್ಪುನ ದೇಶ. ಆ ದೇಶದ ಮುಖೇನ ಇಡೀ ವಿಶ್ವಗುರುನು ಎಂಚ ದೆರ್ತು ತೋಜಾವಡು ಪನ್ಪುನ ಜಾಗೃತಿ ಪುಟ್ಟಾವನ ಕಾರ್ಯಕ್ರಮ ಬಂದುಲೆ ಭರತನಾಟ್ಯ ಪನ್ಪುನ ಪಂಚಮ ವೇದ ಸದೃಶವಾಯಿನಂಚಿನ ದೈವಿಕ ಕಲೆಯನ್ನು ಪತ್ತೊಂದು ಇಡೀ ನಾಡಿಗೆ ಸಂಸ್ಕೃತಿದ ಉಳತಿರ್ಲನ್ನು ತೆರಿಪಾವನಂಚಿನ ಸನಾತನ ನಾಟ್ಯಾಲಯ ಈಯೋಡು ಈ ಪೊರ್ಲುದ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶದ ಉಚ್ಚೇಡು ಸನಾತನ ರಾಷ್ಟ್ರಾಂಜಲಿದೊಟ್ಟಿಗೆ ನಿಖಿಲ್ನ ಎದುರು ಬರೋಂದುಂಡು. ಸನಾತನ ಪನ್ಪುನವು ಇನಿಕೋಡೆದತ್ತು ದೇವೆರ್ಲಕ ಕಡೆಕೊಡಿದಾಂತಿನ ಆದ್ಯಂತರಹಿತ ಪುರಾತನವಾದದ್ದೆಲ್ಲ ಸನಾತನವಲ್ಲ, ಎಲ್ಲವೂ ಪುರಾತನದ್ದೇ ಪನ್ಪುನವು ಇಡೀ ಹಿಂದೂ ಧರ್ಮಗ ಮುದೆಲು ಪನ್ಪುನವಿಜ್ಜಿ ಅವು ಅಂಚನೆ ಭೂಮಿ ಪುಡದು ಬತ್ತಿನಂಚಿನ ಕೊಪ್ಪರಿಗೆ ಪನ್ಪುನೆನ್ ತೆರಿಪಾವು ಅಂಚಿನ ಸನಾತನ ನಾಟ್ಯಾಂಜಲಿದ ಪೊಸ ತಿರ್ಲನು ಒಂಜಾತು ನಾಟ್ಯ ಮಾಧ್ಯಮನು ಪತ್ತದು ಈ ಪೊರ್ಲುದ ಕೈಯಾರದ ಜನಕಲ್ನೆದುರು ಸರ್ಪತ್ತಿ ಮಲ್ಪೆರೆ ನಿಖಿಲ ಅನೂಗೆತ್ತೊಂದುಲ್ಲ ಬಂದುಲೆ ಸುರುಕಾದು ಸೊಲ್ಮೆ ಸಂದೋಡ ಐನವು ಈ ಮಣ್ಣನ್ನು ಕಾತೊಂದು ಬರ್ಪುನ ಜನನೀ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ ಪನ್ಪುನ ಇಡೀ ವಿಶ್ವಗ ಗುರುತರವಾದ ಗುರುತ್ವಡು ಮೆರವಿನಂಚಿನ ಭಾರತದ ಅಪ್ಪೆಗು ಭಾರತಾಂಬೆಗು ನಮೋ ನಮೋ ಪನ್ಪುನಂಚಿನ ಪದರಂಗಿತದ ನಲಿಕೆಗು ತಾಟಿ ಬೊಟ್ಟು ದೆದುಕೊನುಗ ನಿಕಲ್ನ ತಾಟಿ ಪ್ರತಿ ನೃತ್ಯದ ಬೊಕ್ಕಲ ಅಪ್ಪಗ 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 ಕೇಂಡ ನಮ್ಮ ಉಮೇದ್ ಜಿಂಜೋಂದು ಬರ್ಪುಂಡು ಬಲೋ ಭಾರತ್ ಮಾತಾ ಕಿ. ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ ನಮೋಸ್ತು ಜಗತಾಂ ವಂದ್ಯೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ ಗಂಗಾದ್ಯಾ ಸರಿತ ಸರ್ವ ಸ್ತನ್ಯಂ ತೇ ವಿಶ್ವ ಪಾವನಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಮಗ ಮಗ ಗ ಪನಿ ಸಮಗ ಗಪ ಮಪ ಗಮ ಸಗನಿ ಸಗನಿ ಸಪನಿ ಅಸನಿ ಪ ಅಸನಿ ಪನಿ ಪಮ ಅಸನಿ ಪನಿ ಪಮ ಪಮ ಗ ನಮೋ ನಮೋ ಭಾರತಾಂಬೆ ಪದರಿ ಷಂಡ ಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯ
नमो नमो भारताम्बे सर्वतीर्थस्वरूपिणी काश्या हि काशसे माता त्वं हि सर्वप्रकाशिका नमो नमो भारताम्बे गुरुस्त्वं जगदाम्बरा वेद वेदान्त गम्भीरे निर्वाण सुखदायिनी यतिलोकपदन्यास पवित्रीकृत पांसवे नमोऽस्तु जगतां धात्री मोक्षमार्गैक सेतवे नमो भारताम्बे नमो नमो ರತ್ನಾಕರಾಂ ಧೌತಪದಾಂ ಹಿಮಾಲಯಂ ಕಿರೀಟಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತರಂ. ನಮೋ ನಮೋ ಭಾರತಾಂಬೆ ಎನ್ನುವ ಗೀತೆ ಮೂಲಕ ನಮ್ಮನ್ನೆಲ್ಲ ಹೊತ್ತು ಪೊರೆವಂತಹ ಭಾರತಾಂಬೆಯ ಅಡಿದಾವರೆಗಳಿಗೆ ನೃತ್ಯ ಕುಸುಮದ ಸಮರ್ಪಣೆಯಾಯಿತು. ಸ್ನೇಹಿತರೆ, ನಾವೆಲ್ಲ ಭಾಗ್ಯವಂತರು. 16ನೇ ಶತಮಾನದಲ್ಲಿ ಒಂದು ಘಟನೆ ನಡೆಯಿತಂತೆ. ವ್ಯಾಸರಾಯರು ಇಡೀ ದಾಸಕೂಟಕ್ಕೊಂದು ಪ್ರಶ್ನೆ ಕೇಳ್ತಾರೆ, ಇಷ್ಟು ಮಂದಿ ನೀವೆಲ್ಲ ಇದ್ದೀರಿ, ಇದರಲ್ಲಿ ಯಾರು ಸ್ವರ್ಗ ಆರೋಹಣ ಮಾಡ್ತೀರಿ ಅಂತ, ಸ್ವರ್ಗಕ್ಕೆ ಯಾರು ಹೋಗ್ತೀರಿ? ಗುರುಗಳಿಗೆ ಖುಷಿಯಾಗಲಿ ಅಂತ ಹೇಳಿ ಕೆಲವರು ಈರೆಪೋಪರ್ ಅಂತ ಹೇಳಿಬಿಟ್ರಂತೆ. ಗುರುಗಳಿಗೆ ಸಮಾಧಾನ ಆಗಲಿಲ್ಲ. ಆನಂತರ ಕೆಲವರು ನಾನೇ ಹೋದೇನು, ನನಗೆ ಸ್ವಲ್ಪ ಪಾಂಡಿತ್ಯ ಹೆಚ್ಚಿದೆ ಅಂತ ಹೇಳಿಬಿಟ್ರಂತೆ. ಇಲ್ಲ, ಸಮಾಧಾನ ಆಗಲಿಲ್ಲ. ಕೊನೆಗೆ ಅವನಷ್ಟಕ್ಕೆ ತೆಪ್ಪಗೆ ಕೂತಿದ್ದಂತಹ ಕಾಲಜ್ಞಾನಿಯಾಗಿರುವ ಕನಕದಾಸರ ಹತ್ರ ಕೇಳ್ತಾರೆ. ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋದೇನು ಅಂತ. ವ್ಯಾಸರಾಯರು ಸರಿ ಉತ್ತರ ಅಂತ ಹೇಳ್ತಾರೆ. ಉಳಿದವರಿಗೆ ವ್ಯಂಗ್ಯ ಅಂತ ಆಯ್ತಂದ್ರೆ, ಇಷ್ಟೆಲ್ಲ ನಾವೆಲ್ಲ ಸೇರಿರುವಾಗ ಯಾ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕನಕ ಹೀಗೆ ಹೇಳಿಬಿಟ್ಟನೆ, ಅದನ್ನು ಸರಿಯೆಂದು ಗುರುಗಳು ಒಪ್ಪಿಕೊಂಡ್ರೆ, ಹೌದು ಒಪ್ಪಿಕೊಳ್ಳೇಬೇಕು. ನಾನು ಹೋದರೆ ಹೋದೇನು. ನಾನು ಎಂಬುದು ನನ್ನೊಳಗೆ ಯಾವಾಗ ಅಹಮ್ಮಿಕೆಯ ಭಾವವಾಗಿ ನೆಲೆಯೂರಿರ್ತದೋ ಅಲ್ಲಿಯ ತನಕ ಸ್ವರ್ಗಾರೋಹಣ ಅಸಾಧ್ಯ. ನಾನು ಎಂಬುದು ಹೋದಾಗ ಸ್ವರ್ಗಕ್ಕೆ ಇರಲಿಕ್ಕೆ ಸಾಧ್ಯ. ಒಂದು ವೇಳೆ ಕಳೆದ ಪೀಳಿಗೆ, ಇನ್ನು ಮುಂದಕ್ಕೆ ಬರುವ ಭವಿತವ್ಯದ ಪೀಳಿಗೆ, ಇವೆಲ್ಲವನ್ನು ಸಮುಚ್ಚಯಗೊಳಿಸಿ ನಮ್ಮನ್ನೆಲ್ಲ ಸೇರಿಸಿ, ಇಲ್ಲಿ ಸೇರಿದ ನಮ್ಮನ್ನು ನಿಮ್ಮನ್ನೆಲ್ಲ ಸೇರಿಸಿ ಅಕಸ್ಮಾತ್ ಭಗವಂತ ಕೇಳಿದರೆ ಯಾರು ಮುಂದಕ್ಕೆ ಸ್ವರ್ಗಕ್ಕೆ ಬರ್ತೀರಂತ ಹೇಳಿದರೆ ನೀವೆಲ್ಲರೂ ಧೈರ್ಯದಲ್ಲಿ ಕೈ ಮೇಲೆ ಹಾಕ್ಬೋದು. ದಾದ ಪನ್ಫರ್ ಸರ್ ಇಂಕ್ಲೆ ಖುಷಿ ಆಪುಂಡು ನಿಂಚೆ ಪುರ ಪನೊಂದುಲ್ಲಾರ ಇಲ್ಲ, ಕೈ ಮೇಲೆ ಹಾಕ್ಬೋದು. ಏಕೆ ಗೊತ್ತೇ? 496 ವರ್ಷ 496 ವರ್ಷ ಯಾರೆಲ್ಲ ಬಂದು ಹೋದ್ರೋ, ಅಜ್ಜ, ಅವರ ತಂದೆ, ಅವರು ಯಾರಿಗೂ ನೋಡಬೇಕು ಎಂದು ಹಂಬಲಿಸಿದಂತಹ ಸರಯೂ ತೀರದಲ್ಲಿ, ರಾಮ ಜನ್ಮಭೂಮಿಯಲ್ಲಿ, ಯುದ್ಧವೇ ಇಲ್ಲದಂತಹ ಅಯೋಧ್ಯೆಯಲ್ಲಿ ರಾಮ ದೇಗುಲ, ರಾಮ ಪ್ರತಿಷ್ಠೆಯನ್ನು ನೋಡುವ ಭಾಗ್ಯವೇ ಇರಲಿಲ್ಲ. ನೋಡಿ, ನಮ್ಮ ಅದೃಷ್ಟ, ನಮ್ಮ ಆಯುಷ್ಯದ ಅದೃಷ್ಟ ಆದ ಕಾರಣ ನಾವೆಲ್ಲ ಸ್ವರ್ಗಾರೋಹಣಕ್ಕೆ ಸಿದ್ಧರು. ಅಷ್ಟೇ ಏಕೆ, ಕುಂಭಮೇಳ ಎಂಬುದಿದೆ. ಬರೀ 4 ವರ್ಷಕ್ಕೊಮ್ಮೆ ಆಗುವುದು ಕುಂಭಮೇಳ. 6 ವರ್ಷಕ್ಕೆ ಆದರೆ ಅರ್ಧ ಕುಂಭಮೇಳ. 8 ವರ್ಷಕ್ಕೆ 12 ವರ್ಷಕ್ಕೆ ಆದರೆ ಅದು ಮಹಾಕುಂಭಮೇಳ. ಆದರೆ ಮಹಾಕುಂಭಮೇಳದ ಅತ್ಯಂತ ಪರಾಕಾಷ್ಠೆಯ ಒಂದು ಸ್ಥಿತಿ, ಬಹಳ ವಿಶೇಷವಾದ ಕುಂಭಮೇಳ ಈಗ ನಡೀತಾ ಇದೆ ಪ್ರಯಾಗದಲ್ಲಿ. ವಿಚಿತ್ರ ಏನಂದ್ರೆ,
12 × 12 144 ವರ್ಷದ ನಂತರ ಯಾರೆಲ್ಲ ಬಂದು ಹೋದ್ರು ನೋಡಿ, ನಮ್ಮ ಆಯುಷ್ಯದಲ್ಲಿ ಆ 144 ತುಂಬಬೇಕೆ? ಏನು ಭಾಗ್ಯವಂತರು, ಏನು ಭಾಗ್ಯವಂತರು. ಅಷ್ಟೇ ಏಕೆ, ಒಂದಷ್ಟು ವರ್ಷಗಳಿಂದ ಸೋಂದಿಡು ದುಂಬು ವಿಷ್ಣುಮೂರ್ತಿನ ದೇವಲ್ಲೆತ್ತನಿಗೆ ಮೂಲೊಂಜಿ ಗುಯಲುಡು ದೇವರನ ಬಿಂಬ ತಿಕ್ಕುದಿತ್ತನಿಗೆ ದೇವರನ ಉಂಡು ಮಲ್ಪನೆ ಕೌಲೌಲು ಪ್ರಶ್ನೆ ದಿಂಡಪುರ ಚಿಂತನೆಲು ಬರ್ಪುಣಿಗೆ ಇಲ್ಲದಕ್ಲೆಗೆ ಸೀಕ ಸಂಕಟಗೆ ದೇವಲ್ಲೇ ಪಿರ ತರೆದಿರ್ತದು ಉಂತೋಡು ಪನ್ಪುನಂಚಿನ ಅಂಗಲಾಪು ನಮ್ಮ. ಇಂತಹ ಸಂದರ್ಭದಲ್ಲಿ ಯಾರೆಲ್ಲ ಹಿಂದೆ ಬಂದು ಹೋದ್ರು ನೋಡಿ, ಅವ್ರು ಯಾರಿಗೂ ಅದೃಷ್ಟ ಇರಲಿಲ್ಲ, ನಮಗೆ ಅದೃಷ್ಟ, ನಮ್ಮ ಆಯುಷ್ಯದ ಭಾಗ್ಯ. ನಾವೆಷ್ಟು ದೊಡ್ಡ ಭಾಗ್ಯವಂತರಂದ್ರೆ, ನಾವು ಜೀವಂತವಾಗಿ ಇರುವ ಈ ಆಯುಷ್ಯ ಬಲದ ಮಧ್ಯೆ ಸೋಂದಿಯಲ್ಲಿ ವಿಷ್ಣುಮೂರ್ತಿ ದೇವಳ ತಲೆ ಎತ್ತಿ ನಿಂತಿದ್ದು. ಹಾಗಾಗಿ ಈ ಭಾಗ್ಯಕ್ಕೆ ನಾವು ಯಾವತ್ತೂ ಋಣಿಗಳಾಗಿರಬೇಕು. ಸ್ವರ್ಗಾರೋಹಣಕ್ಕೆ ಸಿದ್ಧರಾದ ಆಯುಷ್ಯ ಬಲ ನಮ್ಮದು. ಸ್ನೇಹಿತರೆ, ಈ ಮಧ್ಯೆ ಅಮ್ಮನಿಗೆ ಸಂಬಂಧಪಟ್ಟ, ಜಗನ್ಮಾತೆಗೆ ಸಂಬಂಧಪಟ್ಟ ಒಂದು ಸ್ತುತಿಗೀತೆಗೆ ನೃತ್ಯವನ್ನು ನೋಡಿ ಬರೋಣ. ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ ದೇವಿ ನೃತ್ಯಕ್ಕಾಗಿ. ರೂಪಿಣಿ ಅಮ್ಮ ನಿನ್ನು ನಮ್ಮಿ ಬಾಲಮುರಳಿ ಗಾನವು ಭುಜೇಸಿ ದಲ್ಯುಗಲೈತಿ ಅಮ್ಮ ಆನಂದದಾಯಿನಿ ಅಕಾರ ಉಕಾರ ಮಕಾರ ರೂಪಿಣಿ ಅಮ್ಮ ನಿನ್ನು ನಮ್ಮಿ ಬಾಲಮುರಳಿ ಗಾನವು ಭುಜೇಸಿ ದಲ್ಯುಗಲೈತಿ ನೀ ಸಗಮ ಗಮ ಪ ಮ ಪ ನಿ ಸ ಸ ಸ ನಿ ಪ ನಿ 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 ಪ ಮ ಪ ಪ ಪ ಮ ಗ ಮ ಮ ಮ ಗ ಸ ನಿ ನಿ ಸ ಸ ನಿ ಪ ನಿ ನಿ ಪ ಮ ಪ ಪ ಮ ಗ ಮ ಮ ಗ ಸ ಸ ನಿ ಪ ನಿ ಪ ಮ ಪ ಮ ಗ ಮ ಗ ಸ ಗ ಸ ನಿ ಪ ನಿ ಪ ಮ ಪ ಮ ಗ ಮ ಗ ಸ ಮ ಸ ನಿ ಪ ನಿ ಪ ಮ ಪ ಮ ಗ ಮ ಗ ಸ ಅಮ್ಮ ಆನಂದದಾಯಿನಿ ಅಕಾರ ಉಕಾರ ಮಕಾರ ರೂಪಿಣಿ ನಿ ಸ
శివే వేవేల వరాల శివే మొరాలించు శివే 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 సగమా పని సగసని పమగ సగమా పని సగసని పమగ శివే 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 వేవేల వరాల శివే మొరాలించు 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 శివే 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 సామగ సా పామగ నీ మపని సామగ సా మగ సని పమగ సామగ సా పామగ నీ మపని సామగ సా మగ సని పమగ శివే 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 వేవేల వరాల శివే మొరాలించు 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 శివే 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 పమగ స పమగ ని పమగ ని పమ మగ స ని మగ స పమగ స పమగ స పమగ ని పమగ ని పమగ స ని మగ స పమగ స శివే 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 వేవేల వరాల శివే మొరాలించు 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 శివే 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 సగ సగ భవని సగ సని భవని పమగ పమగ సగ 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 భవని సగ సని భవని పమగ పమగ సగ 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 భవని స నిజగ మవని స నిజగ మవని సగ స నిజగ మగ 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 పమగ సని పమగ మగ సని పమగ గ సని పమగ సని పమగ శివే సని పమగ శివే శివే సని పమగ శివే 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 వేవేల వరాల శివే మొరాలించు 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 శివే 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 ಅಂಜಲಿ ದೇವಸ್ಥಾನ ಕೊಟ್ಟೊಡು ವಸೂಲಿ ಮಲ್ತೊಂದುಲ್ಲೇರು ಎಣ್ಣೊಂದುಲ್ಲೇರು ಅತ್ತೆ ಅತ್ತೆ ದೇವಸ್ಥಾನ ಪನ್ಪುನವು ದೇವರನ ಅವಶ್ಯಕತೆ ಅತ್ತು ದೇವಸ್ಥಾನ ಪನ್ಪುನವು ಸಮಾಜದ ಅವಶ್ಯಕತೆ ದೇವಸ್ಥಾನ ಪನ್ಪುನವು ಬಗೆ ಬಗೆತ ಚಕ್ರಾರತಿ ಸರ್ಪಾರತಿ ರಥಾರತಿ ಏಕಾರತಿ ಪಂಚಾರತಿ ಇಂಜ ಬಗೆ ಬಗೆತ ಆರತಿನ ದೇರ್ಪುನ ಜಾಗೆ ಮಾತ್ರ ಅತ್ತು ಐತ ಉಲೈ ಸಮಾಜ ಜಾಗೃತಿದ ಬೇಲೆ ಆವಡು ಇಂದು ಭಾರಿ ಅಗತ್ಯ ಒಂಜಿ ದೇವಸ್ಥಾನ ತೂಲೆ ಊರುಡೊಂಜಿ ಬಾರಿ ಪೊರ್ಲೋಡು ಉಂಡಾಂಡು ಆ ತಂತ್ರಿವರೆಣ್ಯರು ಕಡಮಣ್ಣಾಯರು ಬಾಕಿ ದಕ್ಕಲು ಪೂಜೆ ದಕ್ಕಲು ಒಂಜೊಂಜಿ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು ದಾದಾನಿಂದ ಪಿರ ಒಂಜಿ ವಿಜ್ಞಾನ ನರಮಾನಿ ಜೆತ್ತಿನ ಸ್ವರೂಪಡು ಒಂಜಿ ದೇವಲ್ಯ ಅದಕ್ಕೋಸ್ಕರ ಪನ್ಪೇರು ತೂಲೆ ಸೂತ ಕಾಯಿನಕಲು ಗೋಪುರ ಕಡತ್ತು ಪೋಯರ ಬಲ್ಲಿ ಅಲ್ಲಿ ತಿಳಿದು ಆಲಯ ಶರೀರ ಪನ್ಪುನವು ಪ್ರಾರಂಭ ನರಮಾನ್ಯನ ಶರೀರಡು ಶಾಸ್ತ್ರ ಪ್ರಕಾರ ಯೋಗಶಾಸ್ತ್ರ ಪ್ರಕಾರ 7 ಚಕ್ರలుండు ಅವೇ ನಮನೆದ ಸಪ್ತ ಚಕ್ರ ಒಂಜಿ ದೇವಲ್ಯದ ವಲಯ ಉಂಡು ಯಾಪ ದೇವಸ್ಥಾನಕ್ಕೆ ಪೋಡು ಏರು ಪೋಡು ಪ್ರತಿ ಹಿಂದೂ ಧರ್ಮದ ವ್ಯಕ್ತಿಲ ದೇವಸ್ಥಾನ ಪ್ರವೇಶಕ್ಕೆ ಅರ್ಹ ಪ್ರತಿವರಿಲ ಪೋಡಾಯಿನವು ಅಗತ್ಯ ದೇವಸ್ಥಾನ ಪನ್ಪುನವು ಸಮಾಜ ಜಾಗೃತಿ ನಮಗೋಸ್ಕರ ಉಂಡಾತಿನವು ಹೊರತು ದೇವರ ಗತ್ತು ಪನ್ಪುನವು ಪಿರ ಪಿರ ನಮ್ಮ ನೆನಪು ಮಲ್ಪೋಡು ಅಂಚಾದೆ ನಮ್ಮ ತ್ರಿಕಾಲ ಪೂಜೆ ಒಂದು ಕಲ್ಪನೆ ಉಂಟು ಬಹುಶಃ ಈ ದೇವಸ್ಥಾನೋಡು ನನ್ನದು ರೂಢಿ ಆಪುಂಡು ತ್ರಿಕಾಲ ಪೂಜೆ ಮೂಜಿ ಪೊರ್ತುಡು ಪೂಜೆ ಆಪುಂಡು ದೇವಸ್ಥಾನಕ್ಕೆ ವಾಪುರ್ತುಡು ಪೋಡು ಒಂದು ಆಲಯ ಶಾಸ್ತ್ರ ಪನ್ಪುಂಡು
ಅವೇ ಮೂಜಿ ಪೊರ್ತುಲವು ಐಕ್ ತ್ರಿಸಂಧ್ಯಲು ಒಂದಲೇ ಇದೆ ರಾತ್ರಿ ಬೊಕ್ಕ ಪಗೆಲು ಸೇರು ನಂಚಿನ ಮುಂಜಾನೆ ಪುಲ್ಯಂದ ಪೊರ್ತುಡೊಂಜಿ ತುಡರಾಪುಣ ತುಲೆವು ಈ ಅರ್ಧರ ಪಗೆಲು ಬೊಕ್ಕ ಅರ್ಧ ಪಗೆಲು ಇಳಿ ಹಗಲು ಏರು ಹಗಲು ರಡ್ಡು ಸೇರು ನಂಚಿನ ಅಹನ್ನದ ಮಧ್ಯಾಹ್ನಡೊಂಜಿ ದೇವಸ್ಥಾನದ ಪೂಜಾ ಪುಣ್ತುಲೆ ಪಗೆಲು ಬೊಕ ಇರ್ಲು ರಡ್ಡು ಸೇರುನ ಮುಸ್ಸಂಜೆ ಬಯ್ಯದ ಪೊರ್ತುಡೊಂಜಿ ತುಡರಾಪುಂಡು ದೇವಸ್ಥಾನದ ಮೂಜಿ ಪೊರ್ತು ಪೂಜಾ ಪುಣ ಪಂಡ ದೇವಸ್ಥಾನಗೂ ಮೂಜಿ ಪೊರ್ತುಡು ಪೋಯರೆ ಯೋಗ್ಯ ಅಂದರ್ಥ ದೇವಸ್ಥಾನ ನೀನು ಬಾರಿ ಪೊರ್ಲುಡು ಬ್ರಹ್ಮಕಲಶ ಮಲ್ತದ್ದು ನಮ್ಮ ಮಲ್ಲ ಸಂಖ್ಯೆಡಿ ಈತು ಸೇರೊಂದ ಕಾರ್ಯಕ್ರಮ ಆಂಡು ಒಂಜಿ ಈತು ಮಲ್ಲ ಲೆಕ್ಕಪತ್ರ ಆಪುಡು ಒಂಜಿ ಈತು ಕಜವಾಪುಂಡು ಸಂತೆ ಆಪುಂಡು ಗೌಜಿ ಆಪುಂಡು ಒರಿಯರೆ ಕರಿಯರೆ ಬೋಡಿತಿನ ಆತು ನೆಂಪುಲಾಪುಂಡು ಎಲ್ಲೆ ಈ ದೇವಸ್ಥಾನ ನಡಪವನಿ ಪ್ರತಿ ಹಿಂದೂ ಜವಾಂದಿಲು ಆಂಜೋಲು ಪೊಂಜೋಲು ಸಂಕಲ್ಪ ಮಲ್ಪುಗ ಆ ಮುಖೇನ ದೇವಸ್ಥಾನ ಪನ್ಪುನೇನು ಕುಟುಂಬದ ಜೀವನದ ಭಾಗ ಮಲ್ಪುಗ ಪಂಡದು ದೇವಸ್ಥಾನ ಜಾಗೃತಿ ಪನ್ನಗ ಅಗತ್ಯವಾದ ಮೂಜಿ ದೇವಲ್ಯ ನಮ್ಮ ಉಲ್ಲೇಖ ಮಲ್ಪುವ ಕಾಶಿ ದ್ವಾರಕೆ ಅಯೋಧ್ಯೆ ಈ ಮೂಜಿ ಚಿಂತನೆಯನ್ನು ಒಂದು ಆ ದೇವಸ್ಥಾನದ ಪೊರ್ಲು ಬಳಿಕೆಯನ್ನು ಕಣ್ಣೆದುರು ಸಾರ್ಪತ್ತಿ ಮಲ್ಪುನ ಲಕ ಒಂಜಿ ನೃತ್ಯನು ಸನಾತನ ನಾಟ್ಯಾಲಯ ದಿವೊಂದು ತೂದು ಬರ್ಕಬಲೆ ತಾಟಿ ಬೊಟ್ಟುದು ಎದುಕೊನುಗ ಪುಣ್ಯಕ್ಷೇತ್ರ ದರ್ಶನ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕುತಿಯ ಬೀಡು ಹರನೊಲುಮೆಯ ನಾಡು ಮಹಾಮಹಿಮರ ಕಂಡ ಬಲು ಕರಿಮೆಯ ಗೂಡು. ಇದು ವೇದ ಭೂಮಿ ದೇವಧಾಮ ಯಾಗದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ. ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು. ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು. ಸರಯು ನದಿ ತೀರದೆ ಸಿರಿಪುರದ ಸಿಂಗಾರದೆ
ನಗರವು ಸಾಟಿಯೇ ನುಡಿ ಮೀರದ ಮಹಿಮಾನ್ವಿತ ರಘುರಾಮ ರಾಜ್ಯವು ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು ಕೃಷ್ಣ ಮುರಾರಿ ಕೌಸ್ತುಭಧಾರಿ ಬಾಳಿದ ಕ್ಷೇತ್ರವಿದು ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು ಧರ್ಮಚ್ಯುತಿಯಾಗಲು ಅವತಾರ ತಾನೆತ್ತಿದ ಧರೆಯಲಿ ನೀತಿಯ ನೆಲೆ ಮಾಡಿ ಉದ್ಧರಿಸಿದ ಪುರುಷೋತ್ತಮ ಪರಮಾತ್ಮನು ಶ್ರೀಕೃಷ್ಣನು ದಯಿಸಿದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಹರಿಭಕುತಿಯ ಬೀಡು ಹರನೊಲುಮೆಯ ನಾಡು ಮಹಾಮಹಿಮರ ಕಂಡ ಬಲು ಗರಿಮೆಯ ಗೂಡು ಇದು ವೇದ ಭೂಮಿ ದೇವಧಾಮ ಯಾಗ ತ್ಯಾಗದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕುತಿಯೋಗದ ಜ್ಞಾನದ ನಿಧಿಯು ಭಾರತ ಸಂಪತ್ತು ಅತ್ತು ಜಾಗೃತಿ ಹಿಂದುಲ್ಲ ಮಲ್ಲ ಸಮಸ್ಯೆದಾದೆ ಗೊತ್ತುಂಡೆ ನಮಕ್ ಒಂಜಿ ದೇವಲ್ಯ ಕಟ್ಟಿನ ಪಗ್ಗನೆ ಅನಿಸುನಿ ದಾರಂದನೊಂಜಿ ಬೊಳ್ಳಿಡು ಮಲ್ತು ನೆಂಚ ಬಿಂಬಗೊಂಜಿ ಬಂಗಾರದ ಪ್ರಭಾವಳಿ ಕೊರ್ನೆ ಅನಂತ ಪದ್ಮನಾಭ ದೇವಲ್ಯ ಉಂಡು ಇಂಚಪ್ಪ ಬಂಗಾರದ ಗೊಬ್ಬು ಗೊಬ್ಬಿನಂಚಿನ ದೇವಲ್ಯ ತಿರುವನಂತಪುರಂದ ಅನಂತ ಪದ್ಮನಾಭ ದೇವಸ್ಥಾನ ಒಂಜೇಟು ಉಪ್ಪುನಂಚಿನ ಬಂಗಾರದು ಇಡೀ ಭಾರತದ ಸಾಲನು ಬೂಟೋಲಿಗೆ ಇಡೀ ಭಾರತದ ಸಾಲನು ಬೂಟೋಲಿ ವಿಚಿತ್ರದಾದ ಗೊತ್ತುಂಡೆ ಅವೇ ರಾಜಧಾನಿ అయిన ತಿರುವನಂತಪುರವು ಎಲ್ಲೇ ಬೆಕ್ಕಸ ಬೆರಗಾಪುನಂಚಿನ ಕ್ಷಾಮಡಾಮರ ಬತ್ತದು ಪರ್ಪುನ ನೀರುಗು ತಿನ್ಪುನ ತೆನಸಿಗೆ ಎತ್ತೆ ಬತ್ತುಂಡಲ್ಲ ಕತೆ ಬತ್ತುಂಡಲ್ಲ ಅನಂತ ಪದ್ಮನಾಭನ ಒಂಜಿ ಕಾಯಿನ್ ಸಂಕಟಗು ಒದಗು ನಕ್ಷತ್ರ ಅವಳು ನಿಕ್ಲೆಡ್ದು ಒಂಜಿ ಸಂಕಟಗು ಒದಗು ನಕ್ಷತ್ರ ಅವಳು ನಿಕ್ಲೆಡ್ದು ಒಂಜಿ ಪುಂಡಿನ ದೆತ್ತೊಂದು ಕ್ಷೇತ್ರ ಬೆಳಗುದಿಲ್ಲ ಅಂಚಾದ ಕ್ಷೇತ್ರಗೂ ನಿಕ್ಲ ಮಿತ್ತ ಋಣ ಉಂಡು ನನ ಕ್ಷೇತ್ರದಾದ ನಮ ನೆಮ್ಮದಿಡುಪ್ಪುನಿ ನಮಕ್ ಕ್ಷೇತ್ರದ ಮಿತ್ತೊಂಜಿ ಋಣ ಉಂಡು ಈ ಋಣಾನುಬಂಧ ಪನ್ಪುನೆಯನ್ನು ಪೂರೈಸರೆ
ಕ್ಷೇತ್ರ ನಮ್ಮೊಟ್ಟಿಗೆ ನಮ್ಮ ಕ್ಷೇತ್ರದೊಟ್ಟಿಗಿತ್ತನ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಸಂಪತ್ತು ಜನಕಲೆನಾದ ಮಲ್ಪುಗ ವಾ ನಮುನೆದ ಭೇದದ ಅಂತೆ ಓಡೆಮುಟ್ಟ ಪಂಡ ವಿಷ್ಣು ಕ್ಷೇತ್ರ ತುಲೆ ಆ ಪುಡೆಟ್ಟು ತುಣೊಂಜಿ ಶಿವಲಿಂಗದ ಸ್ವರೂಪ ಉಂಟು. ಶಿವ ಶಕ್ತಿ, ಶಿವ ವೈಷ್ಣವ ಮಾತ ಒಂಜೇ ಸ್ವರೂಪ ಪಂಪುನ ಒಂಜಿ ಲೆಪ್ಪು ಕೊರ್ಪುನಂಚಿನ ಐಕ್ಯತೆಯ ಕ್ಷೇತ್ರ ಇಂದುವೆ ಅಂಚಾದ ಈ ಸಾನ್ನಿಧ್ಯ ಕೊರ್ಪುನಂಚಿನ ಐಕ್ಯತೆಯ ಕ್ಷೇತ್ರ ಇಂದುವೆ ಅಂಚಾದ ಈ ಸಾನ್ನಿಧ್ಯಡು ಒಂಜಿ ಶಿವ ನೃತ್ಯನು ತುದು ಬರ್ಕ ತಾಟಿ ಬೊಟ್ಟು ದೆದು ಕೊನುಗ ನಮಃ ಶಿವಾಯ. नमः शिवाय. नमः शिवाय. नमः शिवाय. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 जटाजूट में गंगाधारी. जटाजूट में गंगाधारी. त्रिशूलधारी डमरू बजावे. त्रिशूलधारी डमरू बजावे. डम 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 डमरू बजावे. डम 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 डमरू बजावे. गूंज उठाओ नमः शिवाय. गूंज उठाओ नमः शिवाय. ओम नमः शिवाय. ओम नमः शिवाय. हर ओम नमः शिवाय. जटाजूट में गंगाधारी. त्रिशूलधारी डमरू बजावे. डम 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 डमरू बजावे. गूंज उठाओ नमः शिवाय. ओम नमः शिवाय. हर ओम नमः शिवाय. हर ओम नमः शिवाय. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. जटाजूट में गंगाधारी. त्रिशूलधारी डमरू बजावे. डम 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 डमरू बजावे. गूंज उठाओ नमः शिवाय. प्रेम से बोलो नमः शिवाय. प्रेम से बोलो नमः शिवाय. भाव से बोलो नमः शिवाय. भाव से बोलो
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ದೇವಸ್ಥಾನಗ ದಾಯಪೋಡು ಪನ್ಪುನ ಪ್ರಶ್ನೆಗೆ ನಮ್ಮ ಜೋಕುನ್ನ ಸಮಾಧಾನಗ ಪಂಡಿನ ಉತ್ತರ ಪಿದೈಡ್ ನೆಗೆಟಿವ್ ಎನರ್ಜಿ ಉಪ್ಪುಂಡು, ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಉಪ್ಪುಂಡು. ಹೇ ಈ ಕಾಲಡು ನಡಪಾಂದ ಉತ್ತರ ದಯಪಂಡ ಎನರ್ಜಿ ಪನ್ಪುನೇನು ಹೆಡ್ಡಿಂಗ್ ಪಾಡ್ದು ಡೇಟ್ ಪಾಡ್ದು ಒಂಜಿ ಸಬ್ಜೆಕ್ಟ್ ಆದ ಸೈನ್ಸ್ಡ್ ಕಲ್ಪುನಂಚಿನ ಇಂಗ್ಲೀಷ್ ಮೀಡಿಯಮ್ದ ಜೋಕುಲೆಗೆ ಎನರ್ಜಿ ದೇವಸ್ಥಾನದ ಬರ್ಪುಣದ ಪನ್ಬೇಕು ಸಾಕ್ಷಿ ಪ್ರಜ್ಞೆನು ತೋಜಾವಡಾವು ಅಪಂಡ ದೇವಸ್ಥಾನದುಲ ಈ ಬರ್ಪುನಂಚಿನ ಮನಸ್ಥಿತಿನ ಉಂಡು ಮಲ್ಪುನಂಚಿನ ಬೇಲೆನು ಇತ್ತೆ ದುಂಬುಡ್ದುಲ ಜಾಸ್ತಿ ಗಂಭೀರವಾದ ನಮ್ಮ ಮಲ್ಪುಡು ಅಂದು ಕಾಲ ಕಲ್ಚಿಗ ಕಲ್ಪುನಂಚಿನ ಶೇಕಡ 95 ಶಾಲೆ ನಮ್ಮ ಒತ್ತು ಕಲ್ಪುನಂಚಿನ ಭಾಷೆ ಮಾತಲ ನಮ್ಮ ಅತ್ತಾಂದಿನ ಆಂಗ್ಲ ಮಾಧ್ಯಮ ಕಲ್ಪುನಂಚಿನ ಚರಿತ್ರೆ ನಮ್ಮ ಅತ್ತಾಂದಿನ ಈ ಮಣ್ಣದು ಬೆಂದದು ಸೊಂದುದು ಕಾಲಗ ಪುಗೆಯಾದು ಪೋಯಿನ ಕಥೆಯನ್ನು ಬಿಡುದು ಏರೋ ಭಾರತದ ಮಿತ್ತ ಅಟ್ಯಾಕ್ ಮಲ್ತಿನೇನು ನಮ್ಮ ಸ್ಟೋರಿ ಅದು ಕಲ್ತೊಂದಿಲ್ಲ ಇಂಚಿನಕ್ಕಲ್ಲ ನಡುಟ್ಟೆ ಪಾಠನ ಕೇಂದು ಆಧುನಿಕತೆ ಪ್ರಭಾವ ಪಾಶ್ಚಿಮಾತ್ಯದ ಪ್ರಭಾವ ಇಂದೆಡ್ದು ದಿನೇ ದಿನೇ ನಮಡ ಹಿಂದುಲೆಡ ವಿಚಾರವಾದಿಲು ಪುಟ್ಟೊಂದುಲ್ಲೇರು ದಿನೇ ದಿನೇ ಬುದ್ಧಿಜೀವಿಲು ಪುಟ್ಟೊಂದುಲ್ಲೇರು ದಿನೇ ದಿನೇ ಧರ್ಮ ವಿರೋಧಿಲು ಪುಟ್ಟೊಂದುಲ್ಲೇರು ದಿನೇ ದಿನೇ ದೈವ ವಿರೋಧಿಲು ಪುಟ್ಟೊಂದುಲ್ಲೇರು ದಿನೇ ದಿನೇ ನಾಸ್ತಿಕರು ಪುಟ್ಟೊಂದುಲ್ಲೇರು ದಿನೇ ದಿನೇ ಸನಾತನ ವಿರೋಧಿಲು ಪುಟ್ಟೊಂದುಲ್ಲೇರು ಯಾನ್ ಇತ್ತು ಪೂರ ಪಂಡೆತುಲೆ ಇಂದು ಮಾತ ಆಜಿ ಅಂಶಲ ಬಾಕಿ ಮತ್ತೊಟ್ಟಿಚ್ಚಿ ನಮಡ ಮಾತ್ರ ಐಕಾದೆ ಒಂಜಿ ಮಾಸ್ಟರ್ ಆದ ಶಾಲೆಡು ಪಾಠಡು ಏರಾಂಡಲ ಉನ್ನತವಾದ ಅಂಕ ಬರ್ಪೇರು ಪನ್ನಗ ಇಂಕ ಪೋಡಿಗಾಯರ ಪ್ರಾರಂಭ ಆಪುಂಡು ದಯಪಂಡ ಏರು ದಿಂಜ ಅಂಕ ದೆತ್ತೋನುವೇನೋ ಏರು ಉನ್ನತ ಗ್ರಾಜ್ಯುಯೇಟ್ ಆಪೇನೋ ಏರು ವೆಲ್ ಎಜುಕೇಟೆಡ್ ಎಂದು ಆಪೇನೋ ಅಯನೇ ನಮ್ಮ ಧರ್ಮಗ ಮಲ್ಲ ಮಾರಕ ಏರು ಪಾಪದ ಎಲಕ ಉಪ್ಪೇನೋ ಏರು ಬೆಂದು ಸೊಂದುದು ಉಪ್ಪೇನೋ ಏರವಲು ವೆಹಿಕಲ್ ಬನ್ನಗ ಬರಿ ಒಲೆ ಮೂಲು ಪಾರ್ಕಿಂಗ್ ಏರಿಯಾ ಏರವಲು ವನಸ್ಸು ಬಲಸೊಂದುಲ್ಲೇರು ಏರವಲು ಇರಕ್ಕೆ ನೀರು ಪಾಡೊಂದುಲ್ಲೆ ಏರು ಮೂಲು ವಾಲಂಟಿಯರ್ ಆದ ಬೆನೊಂದುಲ್ಲೇರು ಏರವಲು ಕೇಸರಿ ಶಾಲು ಪಡೆದು ಬೆನೊಂದುಲ್ಲೇರು ಮುಕ್ಕಲು ಮಾತೆರ್ಲ ತರಗತಿಡ ಸಾಧಾರಣ ವಿದ್ಯಾರ್ಥಿಲೆ ಬೆಂದೇರು ಈ ದೇವಸ್ಥಾನಕ್ಕೆ ಪ್ರಾಮಾಣಿಕವಾದ ವರ ಈತ್ ದಿನ ಸ್ಟೇಜ್ ಪುಂಡು ವರ ಸ್ಟೇಜ್ಗಳ ಬರ ಅಂದೆ ಒಂಜಿ ಗುರ್ತ ಅರ್ಥ ಇಜ್ಜ ಅಂದೆ ಇನ್ವಿಟೇಷನ್ ಒಂಜಿ ಮೂಲೆಡುಪ್ಪುನ ಪುದರದ ಕರ್ತವ್ಯಗೋಸ್ಕರ ಬೆನ್ಪೆರುತುಲೆ ಇಂದು ನಿಜವಾಯಿನ ಕಾರ್ಯಕರ್ತರು ಬಂದುಲೆ ಆ ನಮೂನೆದ ಪ್ರಾಮಾಣಿಕವಾಯಿನಂಚಿನ ಬೇಲೆಯನ್ನು ಮಲ್ತೊಂದು ಬತ್ತಿನ ಒಂಜಿ ಸಂಸ್ಥೆ ಯುವ ಭಾರತಿ ಬೊಳಂತೂರು. ಈ ಯುವ ಭಾರತಿ ನಮ್ಮ ತನನು ಗಟ್ಟಿ ಮಲ್ಪೆರಗೋಸ್ಕರ ಈ ಮಣ್ಣಡು ಬೆನೊಂದುಂಡು ವಿಶೇಷದಾದ ಪಂಡ ಓಲು ಜಾಗೃತಿ ಪುಟ್ಟೊಡು ಯುವತ್ವಡು ಯೌವನತ್ವಡು ಬೊಕ್ಕ ಆ ಗಟ್ಟಿ ವಯಸ್ಸು ಭಾರತ ಪನ್ಪುನ ಶಬ್ದನೇ ಅಂಚ ಭಾ ಪಂಡ ಬೊಳ್ಪು ರಥ ಪಂಡ ಗೊಬ್ಬು ಅಂದರ್ಥ ಬೊಳ್ಪುದೊಟ್ಟಿಗೆ ಗೊಬ್ಬುನಿ ಬೆಳಕಿನೊಂದಿಗೆ ಆಟ ಅಂಚಿನ ಬೊಳ್ಪುದೊಟ್ಟಿಗೆ ಗೊಬ್ಬೊಂದು ಈ ಊರದ ಮನಸ್ಸು ಧರ್ಮದ ಬೇಲಿನ ಕಡತ್ತದು ಪಿದೈ ಪೋಪುನ ಮುರ್ಗಾಯರ ಬಲ್ಲಿ ಉಲಯೇ ಬೆನ್ಪುನಂಚಿನ ರಾಜ ಲಕ್ಕಂತಿನ ಸಿಂಹ ಲಕ್ಕಂತಿನ ಜನಕುಲ ಆವಡು ಪಂಡದು ಈ ವಿಷ್ಣುಮೂರ್ತಿ ದೇವಾಲಯದ ಸುತ್ತಮುತ್ತ ಧರ್ಮ ಜಾಗೃತಿನ ಬೆನೊಂದುಲ್ಲೇರು ಐಕಾದೆ ಒಂಜಾತ್ ರಂಜನೀಯ ಕಾರ್ಯಕ್ರಮ ಇತ್ತನಲ್ಲ ಜವನೇರ ಆಯ್ಕೆ ಮಲ್ಪೋಡಾಯಿನ ಬೋಡಿತಿನಾಥ ಕಾರ್ಯಕ್ರಮ ಇತ್ತನಲ್ಲ ಯುವ ಭಾರತಿ ಆಯ್ಕೆ ಮಲ್ತಿನವು ಸನಾತನ ರಾಷ್ಟ್ರಾಂಜಲಿ ಪಂಡ ನಮಕ್ ದೇವಸ್ಥಾನದ ಉಚ್ಚಯ ಬ್ರಹ್ಮಕಲಶ ಉತ್ಸವದ ನೆಪೊಟ್ಟು ಆವಡಾಯಿನವು ಜಾಗೃತಿ ಜನಕಲ್ಡ ಜಾಗೃತಿ ಅಂಡ ಈ ದೇವಾಲಯದ ಭವಿಷ್ಯಕ್ಕೆ ಪೋಡಿಗೆಚ್ಚಿ ಪನ್ಪುನ ಸಂಕಲ್ಪ ಯುವ ಭಾರತಿ ಎಂಚಾಂದ್ ಒಂಜೇ ಪಾತ್ರೆಡು ಪನ್ಪುನ ಅಂಡ ಈ ಕರೆಕ್ಟ್ ನುಪ್ಪು ಅವು ಒಂದು ಪುಂತುಲೆ ಅವು ಬೇತದನ ಅಂತೂ ಓಡಿತಂಡ ಒಂಜಿ ರಡ್ಡು ಅಗುಳು ನಿಂಚ ಒತ್ತುದು ತುಂಡ ಅಂಡ ಪ್ರತಿಯೊಂಜನ ಒತ್ತುದು ತೋಡಿಂದಿದ್ದು ಒಂಜಿ ರಡ್ಡು ಅಗುಳು ಬಾಕಿದ ಪೂರ ಬೆಂದದ್ದು ಅರ್ಥ ಅವೇ ನಮೂನೆ ಯುವ ಭಾರತಿದ ಸಂಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರ ಯುವ ಭಾರತಿದ ಒಂಜಿ ಸದಸ್ಯಡ ಪಾತ್ರನೇ ಅವು ಬಾಕಿದ ಇಡೀ ಸಂಸ್ಥೆದ ಸದಸ್ಯತ್ವ ಎಂಚೋಣದು ಗೊತ್ತಾಗ್ಬೋದು ಅಂಚಿನ ಅದ್ಭುತ ಪ್ರಾಮಾಣಿಕ ಬೊಕ ಸನಾತನತ್ವದ ಭರವಸೆ ಭದ್ರತೆಯನ್ನು ಹೊಂದಿತ್ತಿನಂಚಿನ ಯುವ ಭಾರತಿ ಹೊರತಾಟ
ದಾಟಿ ಬಿಟ್ಟದು ಸೊಲ್ಮೆಲೆಯನ್ನು ಕುರ್ಕ ಈ ಮಣ್ಣುಡು ನಿರಂತರವಾದ ಜಾಗೃತಿ ಪುಟ್ಟವನ ಬೇಲೆ ಆವಡು ಪಂದದು ತಾನಿ ತಂದನ ತಾನ ತಂದಾನಿ ತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಡೆನ್ನ. ತಾನ ತಂದನ ತಾನ ತಂದಾನಿ ತನನ ಆನೆ ಮೋನೆ
ಆನೆ ಮೋನೆದ ಸ್ವಾಮಿ ಡೆನ್ನ ಡೆನ್ನ ಪನ್ಪುನಂಚಿನ ಪದಕ್ ಪಜ್ಜದಿ ನಂಚಿನ ಕೂಟಗ್ ನನ್ನವರ ತಾಟಿ ಬಿಟ್ಟುದು ಸೊಲ್ಮೆಲೇನು ಕುರ್ಕ ಬಂದುಲೆ ನಿಖಿಲ ಉಪಸ್ಥಿತಿ ಮಲ್ಲ ಸಂತೋಷ ಕುರ್ಲು ಈ ಇರ್ಲು ಎಡ್ಡೆ ನಡುತ್ತ ಪೊರ್ತುಗು ಎರ್ತೆಗೆ ಎತ್ತುನ ಪೊರ್ತುಡ್ಲ ನಿಖಿಲು ಬಾರಿ ಉಮೇದಿಡ್ ಬತ್ತು ತೂವೊಂದುಲ್ಲಾರ್ ಸನಾತನ ರಾಷ್ಟ್ರಾಂಜಲಿದ ಉದ್ದೇಶಕ್ಕೆ ಸಾರ್ಥಕ ಪ್ರಜ್ಞೆಲ ಕನಿಕಲು ಗುಲ್ದಾರ್ ಬಂದುಲೆ 2025 ಪನ್ಪುನ ಗ್ರೆಗೋರಿಯನ್ ಕ್ಯಾಲೆಂಡರ್ದ ಮಾಮಲ್ಲ ದಾಖಲೆ ಇತ್ತುಲ ಅವು ಈ ವರ್ಷ ಪ್ರಯಾಗ್ರಾಜುಡು ನಡಪುನಂಚಿನ ಕುಂಭಮೇಳ ಈ ಕ್ಷೇತ್ರಡು ಭಟ್ರು ಪೂಜೆ ಕೊರ್ನಾಗ ಪೂಜೆ ಅದೊಂದು ತೀರ್ಥ ಕೊರ್ಪೇರ್ತದೆ ಆ ತೀರ್ಥನ ಪರ್ನಾಗ ಅಕಾಲ ಮೃತ್ಯುಹರಣಂ ಮಹಾವ್ಯಾಧಿ ನಿವಾರಣಂ ಸಕಲ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾನಂ ಪನ್ಪೇರು ಹಿಡಿದು ಬೊಕ್ಕ ಶರೀರ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೌರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಔಷಧಂ ಜಾಹ್ನವೀತೋಯಂ ಜಾಹ್ನವಿ ಪಂಡಗಂಗೆ ಅಪಂಡ ಈ ಕೈಯಾರದ ಒಂದು ಮೂಲೆಡು ಗ್ರಾಮೀಣ ಭಾಗಡು ಉಪ್ಪುನಂಚಿನ ವಿಷ್ಣು ದೇವಸ್ಥಾನದ ಉಲೈ ಪರ್ಪುನ ನೀರುಲ ಜಾಹ್ನವಿ ತೋಯ ಪಂಡ ನೀರು ಆ ಪಂಡ ಗಂಗೆದ ನೀರು ಗಂಗೆ ಸರ್ವಾಂತರಯಾಮಿ ಕುಂಭಮೇಳ ಈಶ್ವರ ದೇವರನ ಭಕ್ತರನ್ನ ಉಚ್ಚಯತೆ ನಮ್ಮ ವಿಷ್ಣುಮೂರ್ತಿಗೆ ದಾದ ಸಂಬಂಧ ಏರು ಪಂಡೆರಂಚ ಕುಂಭಮೇಳಗ ಕಾರಣ ವಿಷ್ಣುದೇವರೇ ಆನಿ ಪೇರ ಕಡಲನ್ನು ಕಡತದ್ದು ಸಮುದ್ರ ಮತ ನಾನಗ ಮೋಹಿನಿ ಪನ್ಪುನಂಚಿನ ಮಾಯಕಂದ ರೂಪಡು ಬತ್ತಿನಯೇ ಇಂದುವೇ 4 ನಾರಾಯಣ ದೇವರು ಅಪಗ ಆ ಆಕಾಶ ಮಾರ್ಗೊಡು ಗರುಡನ ಮಿತ್ತು ಓಲೆಗಾದು ಪಕ್ಕಿದೇವರನ ಮಿತ್ತು ಓಲೆಗಾದು ಪೋನಗ ಆ ಅಮೃತದ ಕುಂಬೋಡ್ದು 4 ಪನಿ ಭೂಮಿಗೆ ಬುರುಂಡಿಗೆ ಉಜ್ಜಯಿನಿ ಪ್ರಯಾಗ್ ನಾಸಿಕ್ ಪನ್ಪುನಂಚಿನ 4 ಕಡೆಟ್ ವಿಶೇಷವಾದ 4 ಪನಿ ಬೂರುಂಡು ಅವಳು ಉಂಡಾಯಿನಂಚಿನ ಜಾಗೆಡು ಕುಂಭತ್ವನ್ ಕುಂಬಡ್ದು ಉದಿತ್ತು ಬತ್ತಿನಂಚಿನ ಪನಿಯಾಯಿ ನಡೆದವರ ಆ ಕುಂಭಮೇಳದ ಮೀಪಾಟನ ಮಲ್ತನ ಅವು ಪೊರ್ಲು ಐಕೊಂಜಿ ಅರ್ಥ ಉಂಡು ಒಂದು ಹಿರಿಯಕ್ಕಲು ಪಂಡೆ ಬಂದುಲೆ ಈ ವರ್ಷದ ಕುಂಭಮೇಳ ಏತ್ತು ಮಲ್ಲ ದಾಖಲೆ ಎಂದು ಪಂಡ ಈ ಉಚ್ಚಯಗ ಏತ್ತು ಸಲ ಮೂಲ ಮೀಟಿಂಗ್ ಆತನಂದಿಕ್ಲೆ ಗೊತ್ತು ಏತು ಸ್ವಯಂ ಸೇವಕರನ್ನೆತ್ತದು ಸಂಘ ಸಂಸ್ಥೆಯನ್ನೆತ್ತದು ಮೀಟಿಂಗ್ ಆತದ ಗೊತ್ತು ಇನ್ವಿಟೇಷನ್ಗೆ ಏತು ಭಂಗ ಬೈದರ ಅಯ್ಯೋ 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 ಈ ಬಂಟಿಂಗ್ಸ್ ಈ ಸ್ಟೇಜಿ ಲೈಟ್ ನಮ ಒಂಜಿ ಊರುಡು ಬ್ರಹ್ಮ ಕಲಶಾನಗನೇ ಈತ್ತು ಬೆನ್ನಗ ಅವಳು ಸೇರುನ ಜನತ ನಿರೀಕ್ಷೆ ಎತ್ತು ಗೊತ್ತುಂಡೆ 45 ಕೋಟಿ 45 ಕೋಟಿ ಜನಕ್ಕಲು ಬರ್ಪೇರ ನಿರೀಕ್ಷೆ ಎತ್ತುನ ದಾದ ಚೋದಿಗ ಮುರನಿ ಮೌನಿ ಅಮಾವಾಸ್ಯೆ ಪನ್ಪುನ ಒಂಜಿ ದಿನಟ್ಟೆ 10 ಕೋಟಿ ಜನ ಒಂಜೇ ಸುದೆಟ್ಟು ಮೀತೆರಿಗೆ 10 ಕೋಟಿ ಜನ ಲೆಕ್ಕಾಚಾರ ಪ್ರಕಾರ ಒಂಜೊಂಜಿ ಅಖಾಡದ ಲೆಕ್ಕಾಚಾರ ಉಂಡು ಎನ್ಮನೆ ಶತಮಾನಡು ಶಂಕರಾಚಾರ್ಯನ ಮುಖೇನ ಉಂಡಾಯಿನ ಅಖಾಡದ ಕಲ್ಪನೆ ಐಟು ರಡ್ಡು ಅಖಾಡ ವಿಷ್ಣುದೇವರಿಗೆ ಸಂಬಂಧಪಟ್ಟಿನವೇ ಉಂಡು ಈ ನನ ಉಪ್ಪುನ ರಡ್ಡು ಪವಿತ್ರವಾಯಿನಂಚಿನ ಸ್ನಾನವು ಒಂದು ಕೇಂಡ ಒಂಜಿ ಫೆಬ್ರವರಿ 14 ಮಾಗಿ ಹುಣ್ಣಿಮೆ ಎಂದು ಬರ್ಪುಂಡು ಆನಿ ನಡಪುನಂಚಿನ ಪವಿತ್ರವಾಯಿನಂಚಿನ ವೀಪಾಟ ಬೊಕ ಇಡೀ ಕುಂಭಮೇಳ ಅಕೇರಿಗೆತ್ತುನು ಎಲ್ಲೊಂಜಿ 20 ತಾರೀಕಿಗೆ ಬರ್ಪುನ ಮಹಾಶಿವರಾತ್ರಿ ಆನಿ ಶಿವರಾತ್ರಿದ ಕುಂಭಸ್ನಾನ ಶಾಯಿ ಸ್ನಾನ ಅಂದ ಅಪ್ಪುಂಡು ಅಡೆಗೆ ಕುಂಭಮೇಳ ಅಕೇರಿ ಅಪ್ಪುಂಡು ನಮಕ್ ಮಾತರಿಗೆ ಪೋಯರೆ ಕಷ್ಟ ಜಾತಿ ವಿಚಾರನು ತೆರೆಯೋನುಗ ಜಾತು ಜೋಕ್ಲೆಗೆ ತೆರಿಪಾಗ ಏತ್ತೋ ಜೋಕ್ಲೆಗೂ ಕುಂಭಮೇಳ ಅಪ್ಪುನೇ ಗೊತ್ತಿಜ್ಜಿ ಅವು ಅಕೇರಿಗೆ ಎತ್ತರ ನಮ್ಮ ಜೋಕುಲು ನಮ್ಮ ಅತ್ತಿಗೆ ಲೋಕದ ಗೇನೋನೆ ಇಜ್ಜಂಡೆ ಉಮೇದೆ ಇಜ್ಜಂಡೆ ಕುಲ್ದೇವ್ರು ಬಂದುಲೆ ಕುಂಭಮೇಳ ಗಂಗಾ ನದಿಟು ನಡಪುನ ಮಾಮಲ್ಲ ಜಾಗೃತಿ ಲೋಕಗು ಬುಡ್ಪಾದು ತೋಜಾಯಿನಂಚಿನ ಹಿಂದೂ ಧರ್ಮದ ಸಾರ್ಥಕತೆ ಓಲೋ ಇತ್ತಿನಕ್ಲೆಗೆ ಎಲ್ಲ SMS ಕಡಪುಡ್ದಿಜ್ಜಿ ವಾಟ್ಸಪ್ ಕಾಲ್ ಮಲ್ತಿಜೇರು ವಾಟ್ಸಪ್ ಚಾಟಿಂಗ್ ಮಲ್ತಿಜೇರು ಇನ್ಸ್ಟಾಗ್ರಾಮ್ ರೀಲ್ಸ್ ಕಡಪುಡ್ದಿಜೇರು ಆಂಡಲ ದೆಂಗದು ನರಮಾನ್ಯನೆ ಎದುರು ಬರ ಅಂದಿನ ನಾಗ ಸಾಧುಲು ಅವೇ ದಿನ ಅವೇ ಜಾಗೆ ವಾ ಲೊಕೇಶನ್ ಲ ತೋಜಾಂದೆ ಎಂಚ ಬತ್ತೇರಪ್ಪ ಎತ್ತು ವಿಚಿತ್ರ ಅಂದ ಪಂಡ ನಮ್ಮವಳು ಇಡೀ ಬ್ರಹ್ಮ ಕಲಶೋತ್ಸವಕ್ಕೆ ಖರ್ಚಾಪುನ 1.5 ಕೋಟಿ ರೂಪಾಯಿನ ಅವರು ಒಂಜೊಂಜಿ ಅಖಾಡದ ಸಿದ್ಧತೆಗೆ ಬಳಕೆ ಮಲ್ತಿದ್ದಾರೆ 1.5 ಶೌಚಾಲಯನೇ ಉಂಡು ಮಲ್ತಿದ್ದೇರಿಗೆ 1.5 ಲಕ್ಷ ಶೌಚಾಲಯ ಇದನ್ನು ಪೂರ ವ್ಯವಸ್ಥೆ ತಂದೆ ಕುಂಭಮೇಳ ಎಂಬುದು ಮೌಢ್ಯ ಭಾರತೀಯರಿಗೆ ಬೇರೆ ಕೆಲಸ ಇಲ್ಲ ಅವರು ಆ ಪುರಾಣವನ್ನು ಇಟ್ಟುಕೊಂಡು ಈಗ ಕಲ್ಪನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎಂದು ಆಕ್ಷೇಪ ಎತ್ತಲ್ಲ ಇಜ್ಜಿಜ್ಜಿ ಎಂಕಲ್ನ ಈ ಸಲತ ಕುಂಭಮೇಳ ಫುಲ್ ಅಪ್ಡೇಟೆಡ್ ಜೋಕ್ಲಿಗೆ ತೆರಿಪಾಗಿದ್ದಾನೆ ವಿಜ್ಞಾನಕ್ಕೆ ಮುಖಾಮುಖಿ ಆದುಲ್ಲ ನಮ್ಮ ಏರ್ಲ ತತ್ತದು ಪೋಯರ ಬಲ್ಲಿಂದು
ರಿಸ್ಟ್ ವಾಚ್ಲೇನು ಸರಕಾರ ಮಲ್ತಿತ್ತಲು ಓಡೆ ಪೋಂಡಲ ಅಕ್ಲೇನು ನಾಡ್ದು ಪತ್ತರ ಹಾಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಇಂದೆಟ್ಟು ಪ್ರತಿ ಜಾಗೆಲ್ಲ ಅವಲೋಕನ ಮಲ್ಪುನಂಚಿನ ಅತ್ಯಾಧುನಿಕ ಜಗತ್ತುಡೆ ಅತ್ಯಾಧುನಿಕವಾಯಿನಂಚಿನ CC ಕ್ಯಾಮರಾ ನಾವು ಪಾಡ್ದೇರಿಗೆ ವಿಜ್ಞಾನದೊಟ್ಟಿಗೆ ಧರ್ಮನ ಮುಖಾಮುಖಿ ಮಲ್ಪುನ ಪ್ರಯತ್ನ ಅಕೇರಿದ ಒಂಜಿ ಪಾತೆರ ಪನುಡು ದಾಯ ನಮ್ಮ ಪೆರ್ಮೆ ಪಡೆಯುಡು ಗೊತ್ತುಂಡೆ ಜಗತ್ತಿನ ದೊಡ್ಡಣ್ಣ ಅತ್ಯಂತ ಶ್ರೀಮಂತ ರಾಷ್ಟ್ರ ಎಂದೆನಿಸಿಕೊಂಡ ಅಮೇರಿಕ ಜಗತ್ತಿನಲ್ಲಿ ಅತ್ಯಂತ ಕ್ರಿಯಾಶೀಲ ರಾಷ್ಟ್ರವೆಂದೆನಿಸಿಕೊಂಡ ಆಸ್ಟ್ರೇಲಿಯಾ ಮತ್ತು ಜಗತ್ತಿನಲ್ಲಿ ಹಿಂದುಳಿದ ವರ್ಗದವರಿದ್ದರೂ ಕೂಡ ಅನೇಕ ಕಾರ್ಯಗಳಿಗೆ ಮೂಲಭೂತ ರಾಷ್ಟ್ರವೆಂದೆನಿಸಿಕೊಂಡ ಆಫ್ರಿಕಾ ಸೇರಿನಂಚ 82 ದೇಶಗಳು ಈ ಕುಂಭಮೇಳನು ಎಂಕಲ್ನ ಊರುಡು ಲೈವ್ ಮಲ್ಪೋಲಿಯೆ ನೇರ ಪ್ರಸಾರ ಮಲ್ಪೋಲಿಯೆ ಪಂಡದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಲೆಟರ್ದ ಮನವಿ ಕೊರ್ತುನಿಗೆ ನಮ್ಮ ಅಕಲು 82 ದೇಶದ ಲೈವ್ ಮಲ್ಪೋಲಿ ಅಂತ ಅನುಮತಿಗೆ ಎನ್ನಾಗ ನಮ್ಮ ಇಂದ ತುಲಯ ಕುಲ್ಲದು ಗಂಗೆಡು ಮೀದು ಸೀಕು ಬತ್ತಲು ಕಾರದಡಿக்கு ಬುರ್ದು ಸೈತೇರು ಒಂಜೆ ನೀರು ಎಂಚಪ್ಪ ಮೀಪೇರು ಇಂದನೇ ಪಾತಿರೊಂದಿಲ್ಲ ಆನಿ ಕೊರೋನಾಡು ಮುಟ್ಟುಂಡ ಸೀಕು ಬರೊಂದಿತ್ತಲು ಇನ್ನು ಒಂಜೇ ಸುದೆಟ್ಟು ಮೀದು ಒರಿಯಾಗ ಸೀಕು ವೈಜಿ ಪಂಡ ಅವು ಗಂಗೆದ ಪಾವಿತ್ರತೆ ಗಂಗೆನು ಸುಗಿಪುಗ ಈ ನಾಟ್ಯದೊಟ್ಟಿಗೆ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನುಲುಮೆಯಿರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರಮೀರೆ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಜಲಧಾರೆ ಸೊಗದ ಬದುಕಿನ ಧಾರೆ ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ ದುರಿತಗಳ
तरंगे निर्मलांगी माते सुविचारे दाते सुजन प्रीते हरुष धारे त्रिजग संचारे ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನೊಲುಮೆ ಇರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರ ನೀರೆ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ ನೆಲವ ನಗುವ ಹೊಲವ ಮಾಡಿ ಹಸಿವ ಕಳವ ಕಾವೇರಿ ಪೂರ್ಣ ತಪತಿ ಕೃಷ್ಣೆ ವರದೆ ಭೀಮ ಗಾಳಿ ಗೋದಾವರಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನೊಲುಮೆ ಇರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರ ನೀರೆ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಓ ಮೈ ಡಿಯರ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಯುವ ಭಾರತಿ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಮಲ್ತದು ರಾಷ್ಟ್ರಾಂಜಲಿ ಕಾರ್ಯಕ್ರಮ ಮಲ್ತು ಈತ್ನೇಟ ಕನ್ನಡ ತುಳುಟು ನಿರೂಪಣೆ ಮಲ್ತೊಂದಿತ್ತಿನ ಬೇರೆದ ಇಂಗ್ಲೀಷ್ ಶುರು ಮಲ್ತೇರು ಈ ಪಾತೆರ ಎನ್ನವತ್ತು ಆನಿ ಭಾರತೊಡ್ದು ಚಿಕಾಗೋಗು ನಡಪುನ ವಿಶ್ವಧರ್ಮ ಸಮ್ಮೇಳನಗೆ ಏರನಪ್ಪ ಕಡಪುಡ್ನಿಂದ ರಾಷ್ಟ್ರ ತೂನಗ ಮುಳ್ತುಡ್ದೊಂಜಿ ಜಗಟ್ಟೆ ಜವನೆಯನ್ನು ಕಡಪುಡುವರು ಪೊರ್ಲು ಕಂಟು ಎಂಚೆತ್ತೆ ಎಂದು ಪಂಡ ಆಜಾನುಬಾಹು ಅಯ ಉಂತುಂಡ ಈ ನಡುತ್ತ ಬಿರೆಲ್ದ ಕೊಡಿ ಮೊರಂಪುಡ್ದು ತಿರ್ತಿತ್ತನಿಗ ಹತ್ತು ನೀಳವಾಯಿನಂಚಿನ ಕಾಯ ಅವರು ಪೋದು ಸುಖಲೋಲುಪತೆಡು ಪೊಣ್ಣನೊಂಜಿ ಭೋಗದ ವಸ್ತುಂದು ಎಣ್ಣಿನಂಚಿನ ಅಮೇರಿಕಡು ಓ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಪನ್ಪುನ ಒಂಜಿ ಸಂಬೋಧನೆ ರೋಮಾಂಚನಕನಡು ಒಂಜಿ ವೇಳೆ ಅಮೇರಿಕದ ಪತ್ರಿಕೆಡು ಅಮೇರಿಕದ ವಿಷಯ ಅತ್ತ ಅಂದೆ ಫ್ರಂಟ್ ಪೇಜ್ದ ಬ್ರೇಕಿಂಗ್ ನ್ಯೂಸ್ ಆದ ಇಂಡಿಯಾದ ಪುದರ್ ಮಿನಿ ಬತ್ತಿತ್ತುನ ಆ ಒಂಜೇ ಪುದರ್ ಸ್ವಾಮಿ ವಿವೇಕಾನಂದ ಯಾಪ ಅಮೇರಿಕದ ಚಿಕಾಗೋದ ಭಾಷಣ ಮಲ್ತೇರೋ ಆನಿಡ್ದು ಬೊಕ್ಕ ಜಗತ್ತು ಭಾರತನ ತೂಪುನಂಚಿನ ದೃಷ್ಟಿಯೇ ಬದಲಾದ ಭಾರತದ ಬಗ್ಗೆ ಉಪ್ಪುನ ಆಕ್ಷೇಪಲೆಗ್ ಪರದೆ ಬುರುಂಡು
ಮೌಢ್ಯದ ರಾಷ್ಟ್ರ ಪನ್ಪುನ ತಿರಸ್ಕಾರದಾದೆತ್ತಲು ಐಕ ಪರಿವರ್ತನೆ ಆಡು ಓಡೆ ಮುಟ್ಟ ಪಂಡ ಜರ್ಮನದ ಮಾಮಲ್ಲ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಪನ್ಪುನಯೇ ಆತು ಸುಲಭದ ಬಗ್ಗುನ ಎತ್ತು ಭಾರತಗ ಬತ್ತದು ವಿವೇಕಾನಂದರ ಚಿಂತನೆಯನ್ನು ಅಧ್ಯಯನ ಮಲ್ತದು ಭಾರತದನೇ ಮಲ್ಲ ದಾರ್ಶನಿಕ ಅಪೆ ಮಾರ್ಗರೆಟ್ ನಬೆಲ್ಲೋ ಪನ್ಪುನಂಚಿನ ಒಟ್ಟಿ ಪಾಶ್ಚಾತ್ಯ ಶಿಕ್ಷಣ ಪಡೆಯಿನ ಪೊಣ್ಣು ಮಗಲು ಇಡೇಗ್ ಬತ್ತದು ವಿವೇಕ ಸಂದೇಶನು ಸಾರುನಂಚಿನ ಅಧ್ಯಯನ ಮಲ್ತದು ವಿವೇಕ ಸಾಧ್ವಿ ನಿವೇದಿತ ಪನ್ಪುನ ಪುದರ್ಗ ಬತ್ತೇರು ಅಣ್ಣಾ ಹಜಾರೆ ಪನ್ಪುನಾರ್ ನಿರಂತರವಾದ ಹೋರಾಟ ಮಲ್ಪೆರೆ ವಿವೇಕ ಪ್ರೇರಣೆ ಮಲ್ಲ ವಿಶ್ವಕವಿ ಪನ್ಪುನ ಪುದರ ಪಡೆಯಿನಂಚಿನ ರವೀಂದ್ರನಾಥ ಠಾಗೂರ್ ಜನಗಣ ಮನ ಅಧಿನಾಯಕ ಜಯ ಹೇ ಬರೆಯಿನಂಚಿನ ರವೀಂದ್ರನಾಥ ಠಾಗೂರು ಗೀತಾಂಜಲಿ ಪನ್ಪುನಂಚಿನ ಒಂಜಿ ಬೂಕುನು ಬರೆಯರೆ ವಿವೇಕ ಸಂದೇಶ ಕಾರಣ ಬಂದುಲೆ ಈತೆ ಅತ್ತು ಓಲೋ ರೈಲ್ವೆ ಸ್ಟೇಷನ್ ಕಿಟ್ಲಿಡು ಚಾ ಮಾರೋಂದಿತ್ತಿನ ಒಂಜಿ ಹುಡುಗೆ ವಿಶ್ವನೇ ಲಕ್ಕದುಂತುದು ಗೌರವ ಕೊರ್ಪುನ ಭಾರತದ ಪ್ರಧಾನಿ ಆಯರೆ ಇಂದುವೇ ವಿವೇಕ ಸಂದೇಶ ಕಾರಣ ಬಂದುಲೆ ಅಂಚಿನ ವಿವೇಕಾನಂದ ದರ್ಶನ ಉತ್ತಿಷ್ಟತಃ ಭಾರತ ಪನ್ಪುನಂಚಿನ ಜಾಗೃತಿದೊಟ್ಟಿಗೆ ಸನಾತನ ನಾಟ್ಯಾಲಯ ಅಡೆಗಡೆಗ್ ಅವು ಲವ್ಲು ನೆಂಪು ಮಲ್ತೊಂದು ಬೈದಂಡು ನಮ್ಮ ಉಲೈ ವಿವೇಕಾನಂದ ಬರಡು ವಿವೇಕದ ಮೂಲಕ ಆನಂದ ಬರಡು ಇಲ್ಲದ ಜೋಕುಲು ವಿವೇಕಾನಂದ ರಾವಡು ಪನ್ಪುನ ಸದಾಶಯದೊಟ್ಟಿಗೆ ಉತ್ತಿಷ್ಟತಃ ಜಾಗೃತ. उत्तिष्ठत जाग्रता मनुजा उत्तिष्ठत जाग्रता जाग्रता उत्तिष्ठता जाग्रता मनुजा उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता ಗುರಿಯನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತಾ ಜಾಗ್ರತಾ ಮನುಜಾ ಉತ್ತಿಷ್ಠತಾ ಜಾಗ್ರತಾ उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತು ನಾನ್ ನಿನ್ನೊಳಗೆಯೇ ಇದೆ ಆರತು ನಾನ್ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆ ಸಖನೆ ಇನ್ನು ತೊಳಲದಿರು ಮುನ್ನಡೆ ಸಖನೆ ಉತ್ತಿಷ್ಠ
उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता ಮಮತೆಯ ಈ ದೇಹವೇ ನೀನೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು ಭ್ರಮಿಸದಿರೈನಿ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ ಆತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತಾ ಜಾಗೃತಾ ಮನುಜಾ ಉತ್ತಿಷ್ಠತಾ ಜಾಗೃತಾ ಉತ್ತಿಷ್ಠತಾ ಜಾಗೃತಾ ಮನುಜಾ ಉತ್ತಿಷ್ಠತಾ ಜಾಗೃತಾ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತಾ ಜಾಗೃತಾ ಮನುಜಾ ಉತ್ತಿಷ್ಠತಾ ಜಾಗೃತಾ ಉತ್ತಿಷ್ಠತಾ ಜಾಗೃತಾ उत्तिष्ठता जाग्रता उत्तिष्ठता जाग्रता उत्तिष्ठता जाग्रता ಓ ಭಾರತ ಮಾತೆಯ ಅಮೃತ ಪುತ್ರರೇ, 10 ಜನ ಗಟ್ಟಿ ಯುವಕರನ್ನು ನನಗೆ ಕೊಡಿ. ಈ ದೇಶದ ಭವಿಷ್ಯವನ್ನೇ ಬದಲಿಸಿಬಿಡುತ್ತೇನೆ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ವಿಶ್ರಮಿಸದಿರಿ. ನಿಮ್ಮತನದ ಬಗ್ಗೆ ಹೆಮ್ಮೆ ಇರಲಿ. ಸಂಘಟನೆ ನಿಮ್ಮ ಶಕ್ತಿಯಾಗಲಿ. ಸ್ವಾಭಿಮಾನ ದೇದೀಪ್ಯವಾಗಲಿ. ಭಾರತ ಭವ್ಯವಾಗಲಿ. ಉತ್ತಿಷ್ಠದ ಜಾಗೃತ, ಉತ್ತಿಷ್ಠತಃ ಜಾಗೃತ, ಉತ್ತಿಷ್ಠತಃ ಜಾಗೃತ. ಎಣ್ಣದಿತ್ತಾರ ಈ ಕೈಯಾರ್ಗು ವಿವೇಕಾನಂದರ ಬರ್ಪೇರಂದು ಇಡೀ ಸನಾತನ ನಾಟ್ಯಾಲಯದ ವಿಶಿಷ್ಟವಾಯಿನ ಪರಿಕಲ್ಪನೆ ಈ ನಾಟ್ಯಾಲ ಒಂಜಿ ಇಂದು ಮೂಲುಂದತ್ತು ಮಲಮಲ್ಲ ವೇದಿಕೆಡು ಸಮ್ಮೇಳನಡು ದೇಶಡು ವಿದೇಶಡು ಈ ನೃತ್ಯ ಬಾರಿ ಬೇಡಿಕೆದ ನೃತ್ಯ ಅತ್ತಂದೆ ಉಳೈಡು ವಿವೇಕಾನಂದ ಪ್ರಜ್ಞೆ ಒಂಜಿ ಜಾಗೃತಿ ಆರದು ಅದನ್ನ ಒಂಜಿ ಬೆಪ್ಪು ಬರ್ಪುಣೊಂದು ನಮ್ಮ ಎಣ್ಣದ ಈ ಬೆಪ್ಪು ಹೊರಗು ಈ ಮಹಿಷಾಸುರ ಬನ್ನಗ ತೂತೆದುರುಗೊಂಜಿ ಪೊಡಿ ರಾಪ ಅವರಿಗೆ ರಾಳ ಅಂದು ಬುದರು ರಾಳ ರಾಪನಗ ಬಗ್ಗ ಪೊತ್ತುನಲ ಕಂತಿನ ಬೆಪ್ಪು ಆಯರ ಬಲ್ಲಿ ರಾತ್ರಿ ಹಿಡಿದು ಪಗೇಲು ಮುಟ್ಟ ದೈವದೆದುರು ಪತ್ತುನ ಜೀಟಿಗೆದ ಬೆಪ್ಪು ಉಂಡತೆ ಅವು ಅವಳು ಅಂಚಿನ ಸನಾತನತ್ವ, ಅಂಚಿನ ನಿರಂತರತ್ವ, ಅಂಚಿನ ಪುರಾತನತ್ವ ವಿವೇಕಾನಂದ ಚಿಂತನೆಗೊಂಡು ಬಂದುಲೆ ಈ ಮೂಲಕ ನಮದಾದ ಮಲ್ಪೊಡೊಂದು ಪಂಡ ಮೂಲುಪ್ಪುನ ವಿಷ್ಣುಮೂರ್ತಿ ದೇವೇರೆಗೂ ಎಲ್ಲೆಲ್ಲೊಂಜಿಡು ಕಲಶ ಮೈಪೇರು ಕಲಶ ಮೈತಿ ಬೊಕ್ಕ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪನ್ಪುನ ಐನ್ ಪ್ರಾಣಲೇನು ಪಂಚಪ್ರಾಣದ ಪ್ರತಿಷ್ಠೆ ಮಲ್ತದ ಪ್ರಾಣ ಪ್ರತಿಷ್ಠೆ ಆಪುಣ ಜೀವಕಲಶ ಪರಿಕಲಶ ಬ್ರಹ್ಮಕಲಶ ಪನ್ಪುನ ಮೂಜಿ ಕಲಶನ ಮೈಪೇರು ಆ ಮೂಲಕ ದೇವ ಚೈತನ್ಯನ ತಂತ್ರಿಲು ಕೊರಿಯರು ಐಡ್ದು ಬೊಕ್ಕ ದೇವರನ ಬಿಂಬಗ ಶಕ್ತಿ ಒರ್ಪುನಕ್ಲೆ ಇರುಂದುಕಂಡ ನಮ್ಮ ಎಂಚ ಗೊತ್ತುಂಡೆ ದಿನಾಲ ಬತ್ತದ ಕೈ ಮುಗಿಯೋಡು ವರ್ಷಗ ಪೂಜೆ ಅವು ಸರಿ ಆಯ್ತಾ ಒಟ್ಟಿಗೆ ಉಲೈದ ಬಿಂಬಗ ಶಕ್ತಿ ಕೊರಡಿತ್ತಿನ ಮೂಲು ಗೇನದ ಒಂಜಿ ಯಜ್ಞ ಅವಳು ಎಂಚ ಐಕೆ ತಂತ್ರಿಲು ಬೋಡೊಂದಿಚ್ಚಿ ಯುವ ಭಾರತಿ ಮನಸ್ಸು ಮಲ್ತನ ಆಪುಣ ದಾದೆ ಸರ್ ನಮ್ಮಡ ಆಪುಣವು ಆಪುಣ ಖಂಡಿತವಾದಲ ಆಪುಣ ಈ ಸುತ್ತಮುತ್ತ ಉಪ್ಪುನ ಒಂಜಾತ್ ಜೋಕ್ಲೇನು ಮಾತಾ ಸಮುದಾಯದ ಮಾತಾ ವರ್ಗದ ಮಾತಾ ಕಾಲೋನಿದ ಜೋಕ್ಲೇನು ಈ ದೇವಸ್ಥಾನದ ಅಂಗಣಗೂ ಕನೋಡು
ಪರಿಪುರ್ಲುಡು ತುಲೆ ಕೆಂಪು ಕಲ್ಲುಡು ಕಟ್ಟಿನ ಗೋಪುರ ಉಂಡು. ಆ ಗೋಪುರಡು ಬುಡಿತಿನ ಆತ ಜಾಗ ಉಂಡು ಬಾರಿ ಸಂಪುಡು ಪುರ್ಲುಡು ಕುಲ್ಲೇರ ಸಾಧ್ಯ ಉಂಡು. ಅವಳು ಕುಲ್ಲಾದು ವಾರಗೊರ ನಮ್ಮತನ ದಾದ ವಿಷ್ಣುಮೂರ್ತಿ ದಾಯ ದೇವಸ್ಥಾನ ಬೋಡು ದಾಯ ಹಿಂದುತ್ವ ಬೋಡು ದಾಯ ನಮ ಇಂಚ ಬದುಕೋಡು ದಾದ ಪರ್ಬ ದಾದ ಚಿಂತನೆ ದಾಯ ಒರಿಪೋಡು ಪನ್ಪುನ ಜಾಗೃತಿ ಪುಟ್ಟ ಅವನ ಧರ್ಮ ಶಿಕ್ಷಣ ತರಗತಿ ಉಂಜಿ ನಡಪು ಅಗತ್ಯವಾದ ಅವಡೈನ ಸಂಗತಿ ಅಪಣ ಮಾತ್ರ ದೇವಸ್ಥಾನ ಉಂಡಾದ ಸಾರ್ಥಕತೆ. ಎಲ್ಲೇ ಈ ದೇವಸ್ಥಾನದ ಆಡಳಿತ ಮಂಡಳಿಗೂ ಸದಸ್ಯರೋ ಅಧ್ಯಕ್ಷರೋ ಗೌರವಾಧ್ಯಕ್ಷರೋ ಉಪಾಧ್ಯಕ್ಷರೋ ಕಾರ್ಯದರ್ಶಿಯೋ ಕೋಶಾಧಿಕಾರಿ ಆವಡಿತನ ಒಳ್ತುಡ್ದೋ ಬಾಡಿಗೆ ಕನೆರ ಸಾಧ್ಯಜಿ ಮೂಲ ಧರ್ಮ ಶಿಕ್ಷಣ ಪಡೆಯಿನಂಚಿನ ಜೋಕುಲೆ ದೇವಸ್ಥಾನ ನೆಲೆ ನಡಪಾದು ಕೊನಪುನವು ಅಪ ಮಾತ್ರ ದೇವಸ್ಥಾನ ಇತ್ತಿನ ಸಾರ್ಥಕ ದೇವಸ್ಥಾನ ಪನ್ಪುನವು ಸಮಾಜಮುಖಿ ಆಯರ ಸಾಧ್ಯ ಪನೊಂದು ಆಯ್ನಾತ್ ಶೀಘ್ರವಾದ ಬ್ರಹ್ಮಕಲಶದ ನನದುಂಬುದ ಸಂಕಲ್ಪ ಅದು ಆ ಜಾಗೃತಿದ ಬೆಲೆ ಅವಡು ಒಂಜಿ ಕುಣಿತ ಭಜನದ ಪೊರ್ಲುದೊಂಜಿ ತಂಡ ಮೂಲು ಉಂಡಾವಡು. ಆ ತಂಡ ಮಂಜೇಶ್ವರದ ಮೆರವಣಿಗೆಗೆ ಬರೋಡಿತನ 10 ಸಾರ ಹೊರಡವೆ ಒಂಜಿ 20 ಸಾರ ಆಪುಂಡು ದಾಶದೊಟ್ಟಿಗೆ ಬಂದುಲೆ ನನ್ನ ದುಂಬುಗು ಕಾವಡಿ ಚಿಂದು ಪನ್ಪುನಂಚಿನ ಒಂಜಿ ನೃತ್ಯನು ತೂದು ಬರ್ಕ. வெற்றிவேல் முருகனுக்கு அரோகரா. அழகு தெய்வமாக வந்து பழனிமலை மீதில் நிற்போம். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தவாளவன் அசுரர் தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலவன் அசுரர் தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலவன் அசுரர் தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலன் அவன் அசுரர் தம்மை வென்ற வடிவேலன். நல்ல அமுதமென்னுமோ தமிழில் பாடிடும் அன்பர் வாழவே கருணை செய்குகன். அமுதமென்னுமோ தமிழில் பாடிடும் அன்பர் வாழவே கருணை செய்குவன். அரணுகந்த குருவாம் உயர் சீலன் என்றும் அருள் சுரந்தே காக்கும் அனுகூலன். குமரனாக கோவனாடை துறவியாக குழந்தையாக குமரனாக கோவனாடை துறவியாக கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும் வெல்வேன். கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும்
வழியத்திலோ கலியுக பெரு வரதனாய் திகழ்ந்தருளும் கந்தனை குவலயத்திலோ கலியுக பெரு வரதனாய் திகழ்ந்தருளும் கந்தனை கும்பிட்டெந்தன் பிணிகள் நீங்க மகிழ்வேன் உள்ள குமுறல் ஓய்தே நல்ல வழி செல்வேன். நீலமயில் மீதில் ஏறி ஆவினன் கூடியில் தோன்றும் நீலமயில் மீதில் ஏறி ஆவினன் கூடியில் தோன்றும் நிமலனாம் குழந்தை முருகேசன் ஊய நித்தில பொன்முறுவல் வள்ளினேசன் நிமலனாம் குழந்தை முருகேசன் ஊய நித்தில பொன்முறுவல் வள்ளினேசன் அவன் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நித்திய ஜோதி வடிவமாம் பிரகாச தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் வா வா முருகா வடிவேலழகா 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 வா வா முருகா வடிவேலழகா. ಗಂಟೆ ಪದ್ರಾಡು ಕರಿಂಡಲ ಈತ ಸಂಕೆಡೆ ನಿಖಿಲು ಸೇರಿದಾರು ಬಹುಶಃ ಎಲ್ಲ ಐತಾರ ಪನ್ಪುನಂಚಿನ ಉಮೇದ ದುಪ್ಪು ಅಂತೂ ಕಾರ್ಯಕ್ರಮ ಕೊರಿಯರ ಬತ್ತಿನ ತಂಡಗೂ ಈ ರಾತ್ರೆಲ್ಲ ಈತ ಸಂಕೆಡೆ ಸೇರೊಂದುಲ್ಲಾರ ಪನ್ಪುನು ಮಲ್ಲ ಸಂತೋಷನೇ ಆ ಉಮೇದೆ ಕಾರ್ಯಕ್ರಮ ಗೊಂಜಿ ಪ್ರೇರಣೆ ಮೂಜೆ ನೃತ್ಯ ಅಡಿಗೆ ಕಾರ್ಯಕ್ರಮ ಕೇರಿಗೆತ್ತುಂಡು ಯುವ ಭಾರತಿ ಪ್ರಾಯೋಜಕತ್ವಡು ನಡಪುನಂಚಿನ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಒಂಜಿ ಪೊರ್ಲುಡು ನಡಪೆರೆ ಏರು ಪೂರ ಎದುರುಪಿರೋವು ಬೆಂತೆರು ಅಕ್ಲಿಗೆ ಸೊಲ್ಮೆಲಿನ ಸಂದಾಯ ಮಲ್ತೊಂದು ನೇರವಾದ ಕೃಷ್ಣ ಸ್ತುತಿಗೆ ಹೋಗೊಂದುಲ್ಲ ವೃಂದಾವನಿ ಪನ್ಪುನಂಚಿನ ಕೃಷ್ಣನ ಬಾಲಲೀಲೆನು ರಸವಂತಿಕೆತ ಲೀಲೆಯನ್ನು ಕಣ್ಣೆದುರು ತೋಜಾವನಂಚಿನ ಪ್ರಯತ್ನ ತಾಟಿ ಮುಟ್ಟುದೆದುಕೊನುಗ ವೃಂದಾವನಿ ಪನ್ಪುನಂಚಿನ ಕೃಷ್ಣ ನಾಟ್ಯ. ವೃಂದಾವನಿ
वेणु कवनाच माये वाहे वेणु कवनाच माये वाहे वेणु नारे गोवर्धनु वासे वेणु नारे गोवर्धनु वासे वृंदावनी वेणु वासे वृंदावनी वेणु कुछ पसरूनी मयूर विरासे कुछ पसरूनी मयूर विरासे कुछ पसरूनी मयूर विरासे पूज पसरूनी मयूर विराजे पूज पसरूनी मयूर विराजे बच पारत भास दिया रवराजे राजे वृंदावनी वेणु वाजे वृंदावनी वेणु तृणचारा चरु विसरली तृणचारा चरु विसरली तृणचारा चरु विसरली गाई व्यार एक ठाई साली गाई व्यार एक ठाई साली गाई व्यार एक ठाई साली पक्षी कुले निवात राहिली पक्षी कुले निवात राहिली पक्षी कुले निवात राहिली वैरभाव समुद विसरली वैरभाव समुद विसरली वृंदावनी वेणु वृंदावनी वेणु ध्वनि मंजुळ
ಕಡಲದುಲೈ ದೆಂಗದು ಪುನಂಚಿನ ನೀರುಡು ಪನಿಕುಲು ಲೆಕ್ಕಾಚಾರಗ ಬರಪುಚ್ಚಿಗೆ ಅವೇ ನಮನೆಡು ಇಡೀ ರಾಷ್ಟ್ರನ ಕಟ್ಟುನಂಚಿನ ಇತಿಹಾಸಡು ಏತೋ ಸಾಮಾನ್ಯ ಜನಕಲು ಬೆಂದೇರು ಸೊಂದುದೇರು ಕರಿದೇರು ಮಣ್ಣುಗಾವುತಿ ಅದು ಪೋತೇರು ಅಕಲ ಇತಿಹಾಸ ಪನ್ಪನೋ ಮಣ್ಣುದುಲಯೇ ಸೇರಿದು ಪೋಂಡು ಏರು ರಾಜ ಪರಂಪರೆನೋ ಏರು ರಾಜಶಾಹಿಯೋ ಏರು ಅಧಿಕಾರ ಉಪ್ಪುನಕಲೋ ಅಕಲು ಮಾತ್ರ ಇತಿಹಾಸದ ಪುಟ್ಟಟ್ಟು ವಿಜೃಂಭಣೆ ಆವೊಂದು ಬತ್ತೇರು ಬಂದುಲೆ ಇತಿಹಾಸ ಉಜ್ವಲ ಅಪುನಿ ಏರು ಕಡೇಕಾದು ಏರು ಅಕೇರಿಗಾದು ರಾಷ್ಟ್ರಗೋಸ್ಕರ ಧರ್ಮಗೋಸ್ಕರ ಜೂವದ ಉಸುಲು ಬುಡುಪೆನ ಅಯನ ತ್ಯಾಗದ ಮುಖೇನ ಅಂಚಿನ ಉಜ್ವಲ ಇತಿಹಾಸ ಎಂಚೊಂಡು ಒಂದು ಪಂಡ ದೂರದ ಪಾತೆರದಾಯ ಇಂದುವೇ ಸುಳ್ಳ್ಯಡದು ಇಂಚ ನಡತೊಂದು ಬತ್ತದು ಕುಡ್ಲದ ಸಾದಿಯಾದು ಇಂದುವೇ ಉಪ್ಪಳದ ಸಾದಿಯಾದು ಕುಂಬಳೆ ಮುಟ್ಟ ಸಾಗೊಂದು ಬತ್ತಿನ ಒರಿ ರಾಷ್ಟ್ರವೀರನು ನಮಲ ಮರತು ಬುಡಿಯ ಅಯನೆ ಕಲ್ಯಾಣ ಸ್ವಾಮಿ ಪನ್ಪುನೆ ವಾ ಶಾಲೆದ ಟೆಕ್ಸ್ಟ್ ಬುಕ್ಕುಡುಲ ಮೆನಪುದರ್ನಿಕ್ಲೆಗ ತುಯರದಿಕ್ಕಂದು ಕೊತ್ತಲಿಂಗೆನು ಬೆನ್ಪುನಕನ್ನ ಕಂಡದಕನ್ನ ಕೈಟು ಕೊರ್ದು ಆ ಕೆಂಪು ಕುಜಲ ಕೆಂಗುಡೆರನ್ ಗಿಡಪಾಯಿನಂಚಿನ ಯೋಧೆ ಅಂಚಾದೆ ಅಕಲು ಕೊತ್ತಲಿಂಗ ಬಂಟೇರಿಂದ ಮಸ್ಕಿರಿ ಮಲ್ತೇರಿಗೆ ಆಯನ ಪರವಾದ ಉಂಡು ಮಲ್ತಿನ ಒಂಜಿ ಯಕ್ಷಗಾನ ಪ್ರಸಂಗನು ಇಡೀ ಭಾಷೆಲ್ ಮಿಷನ್ ಪೊತ್ತಾದು ಪಾಡು ಅಂಚಿನ ಕಲ್ಯಾಣ ಸ್ವಾಮಿ ಇಡೀ ರಾಷ್ಟ್ರ ಹೋರಾಟಗ್ ಸಾರತ್ತ 1947 ಸ್ವಾತಂತ್ರ್ಯ ಹೋರಾಟದ ದುಂಬು ಮಲ್ಲ ಪ್ರೇರಣೆ ಕೊಡ್ತಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಮಾಮಲ್ಲ ಯೋಧೆ ಅವೇ ಕಾಲಡು ಇಂಗ್ಲೀಷ್ ಪಾತ್ರ ತೆರಿದಿನ ಮಂಜ ಬೈದ್ಯೆ ಪನ್ಪುನೋರು ಇತ್ತೆ ಉಪ್ಪಿನಂಗಡಿದ ಮಂಜ ಬೈದ್ಯೆ ಹಾಗೆ ಇಂಗ್ಲೀಷ್ ಬರ್ಪುಂಡು ಪನ್ಪುನ ಕಾರಣಗ್ ಬ್ರಿಟಿಷರಿಗೆ ಆಯನ ಬಿತ್ತು ಬಾರಿ ಮಲ್ಲ ಮೋಕೆ ಆಯನ ಇಡೀ ದಾಸ್ತಾನು ಕಾಪೆರೆ ಮಂಜ ಬೈದ್ಯನು ಉಂತಾವೆರು ಏತು ಹುಷಾರು ಪಂಡ ಅವಲೇ ಇತ್ತದು ಬ್ರಿಟಿಷರ್ನ ಚಲನ ವಲನನ ಪೂರ ಗುಟ್ಟುಡು ತನ್ನ ಅರಸುವಾಯಿನಂತಿನ ತನ್ನ ಜೊತೆಗಾರಡಾಯಿನ ನಾಯಕಾಯಿನಂಚಿನ ಕಲ್ಯಾಣ ಸ್ವಾಮಿನ ಬಣಕು ತೆರಿಪಾ ಒಂದು ಬರ್ಪೆ ದಾಸ್ತಾನುಡು ಉಪ್ಪುನ ಏತೋ ಸೊತ್ತುಲೇನು ನಮ್ಮ ಅಕ್ಕಲಿನ ಪಾಪದಕ್ಲೆಗೆ ಮೆಲ್ಲ ಸಾಗಾಟ ಮನ್ಪು ಅಕೆರಿಗೆ ಗೊತ್ತಾದು ಕಲ್ಯಾಣ ಸ್ವಾಮಿನ ಇಡೀ ಆ ಪಂಗಡನು ಇನಿ ಬಿಕರ್ನ ಕಟ್ಟೆ ಪನ್ಪುನಂಚಿನ ಊರುಂಡತೆ ಅವಳು ಕಟ್ಟೆಡು ನೇಲ್ಪಾದು ಅವಲೇ ಪುನನು ಗರುಡನ ಬಾಯಿಗೆ ಕಕ್ಕೆದ ಬಾಯಿಗೆ ಗುರ್ಬಿದ ಬಾಯಿಗೆ ಆಹುತಿ ಮಲ್ತೇರು ಅಂಚಾದೆ ಅವು ಭೀಕರನ ಕಟ್ಟೆ ಬಿಕರ್ನ ಕಟ್ಟೆ ಅಂಡ ಮರತೆ ಪೋಯತುಲೆ ಇತಿಹಾಸ ಪೋರ್ಚುಗೀಸರು ಭಾರತಗ ಬತ್ತಿನ ಸುರೂತ ವಿದೇಶಿಯರು 14ನೇ ಶತಮಾನದ ಬ್ರಿಟಿಷ್ ಹೋರಾಟ ಅಂಡ 16 ಅಕೇರಿ 17ನೇ ಅಕೇರಿಗಾನಗ ಪೋರ್ಚುಗೀಸರು ಉಳ್ಳಾಳ ಕಡಲದಂಚಿ ಬರ್ಪೇರು ಅಕನ ಮಾಮಲ್ಲ ಪಡವು ಒಂಜಿ 10 ಜನ ಎತ್ತರಡು ಉಂತುಡ ಅಕಲೇನು ಮೀರು ಸಾವನತ್ತು ಎತ್ತರದ ಮಲ್ಲ ಮಲ್ಲ ಕಪ್ಪಲಲ್ಲಿ ಬನ್ನಗ ನಾಡ ಆದೇವಿ ಓಡೆ ಪೋದು ಪೋಯಲ್ ಇಂಚಿನ ಇತಿಹಾಸ ಉಜ್ವಲ ಬಾವಡು ಜೋಕ್ಲೆಗೆ ತೆರೆಯೋಡು ಪನ್ಪುನ ಸದಾಶಯದೊಟ್ಟಿಗೆ ಉಜ್ವಲ ಇತಿಹಾಸ ನಾಟ್ಯನು ತೂದು ಬರ್ಕ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು
ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನ್ನು ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನು ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನ್ನು ಹರುಷದಲ್ಲಿ ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನ್ನು ಹರುಷದಲ್ಲಿ ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಗಲರ ಕಿರುಕುಳವ ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಗಲರ ಕಿರುಕುಳವ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ಮಾತೆಯ ಮುಕ್ತಿಯ ಕರೆಗಾಗಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ರಕ್ತದಿ ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ಮಾತರಂ ವಂದೇ ಮಾತರಂ ವಂದೇ ಜಾಗೃತಿ ಪುಟ್ಟಾಯರೆ ಪಾತರನೆ ಆವಡೊಂದಿಜ್ಜಿ ಕ್ರಾಂತಿ ಆವಡೊಂದಿಜ್ಜಿ ಶಾಂತಿ ಧೋರಣೆಲ್ಲ ಆವಡೊಂದಿಜ್ಜಿ ಒಂಜಿ ನೃತ್ಯಲ ಯಾರು ಮಲ್ಪುನೇನು ಮಲ್ಪುಲಕ ಮಲ್ತದ್ದು ಇನ್ನು ಎತ್ತುನೈನು ಎತ್ತಾವುನ ಬೇಲೆ ಮಲ್ತಿಲ್ಲ ಖಂಡಿತವಾದ ಜಾಗೃತಿ ಪುಟ್ಟುಂಡು ಸನಾತನ ನಾಟ್ಯಾಲಯ ಅವೇ ಉದ್ದೇಶನ ದೀವೊಂದು ಈ ನಾಟ್ಯ ಪನ್ಪುನಂಚಿನ ಮಾಧ್ಯಮನ ಪೊತ್ತೊಂದು ಭಾರತ ಹಿಂದೂ ಧರ್ಮದ ಬಗೆಟ್ ಜಾಗೃತಿ ಪುಟ್ಟ ಒಂದು ಬೈದು ವಿಶೇಷದಾದ ಪಂಡ ಮೂರನಿ ನಡತೊಂದು ಪುನಃ ಕುಂಭಮೇಳಡ್ಲ ನಮ್ಮ ಸನಾತನ ನಾಟ್ಯಾಲಯದ ತಂಡ ಪಾಲ್ದೆತ್ತೊಂದಿತ್ತು ಐಡ್ದಲ ವಿಶೇಷದಾದ ಪಂಡ ದಕ್ಷಿಣ ಕನ್ನಡ ಜಿಲ್ಲೆ ಆದುಪಡು ಕರ್ನಾಟಕ ಆದುಪಡು ಭಾರತದ ಬೇತೆ ಕಡೆಟ ಆದುಪಡು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಡು ಇರುವ ವಿದ್ಯಾರ್ಥಿಗಳು ಪಾಲ್ದೆತ್ತೊಂದಿತ್ತುಂಡ ಒಂದು ನೃತ್ಯ ಕಾರ್ಯಕ್ರಮ ರಾಮನೆದುರು ರಾಮಗೆ ಸಂಬಂಧಪಟ್ಟಿನ ಒಂದು ನೃತ್ಯ ಮಲ್ತಿತ್ತುಂಡ ಅವು ಕುಡ್ಲದ ಸನಾತನ ನಾಟ್ಯಾಲಯ ಮಾತ್ರ ಧೋರಣೆ ದೃಷ್ಟಿ ಉದ್ದೇಶ ಆಶಯ ಒಂಜೆ ರಾಜಿಚಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗ್ ಈ ಸಲ ಏತ್ ನೂದು ಪಿರ ನಮ್ಮ ಸ್ವರ್ಗಕ್ಕೆ ಪೋಯರೊಂಜಿ ಕಾರಣ ತುಲೆ ಏತ ಅದೃಷ್ಟವಂತರು ವಿಶ್ವ ಹಿಂದೂ ಪರಿಷತ್ಗೆ ಅಜಿಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಡ್ ನಮ ಬೆನ್ಪುನಂಚಿನ ರಾಷ್ಟ್ರೋತ್ಥಾನ ಪರಿಷತ್ಗೆ ಈ ಸಲ ಅಜಿಪ ವಜ್ರ ಮಹೋತ್ಸವ ರಡ್ಡು ಆಯ್ತು ಒಟ್ಟಿಗೆ
ಸ್ವಾತಂತ್ರ್ಯ ದಿಕ್ಕುನ ದುಂಬೆ ಪ್ರಾರಂಭ ಆಯ್ನಿಂಚಿನ ಮಾಮಲ್ಲ ಶಕ್ತಿದ ಕೇತನವಾತಿನ ಚೇತನವಾತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗೂ ನೂದು ಪಂಚ ಪರಿವರ್ತನದ ಧೋರಣೆ ದೀತನ್ ಯುವ ಭಾರತಿ ಐತ ಮುನ್ನೆಲೆಕ್ಕೆ ಸಾಕ್ಷಿ ಪ್ರಜ್ಞೆ ಅದು ಬೆನೊಂದುಂಡು ಬಂದುಲೆ ಕುಟುಂಬ ಪ್ರಬೋಧನ ಪರಿಸರ ಜಾಗೃತಿ ಇಂದೇನು ಪೂರ ಬಾರಿ ಪೊರ್ಲುಡು ಪನ್ಪುನತ್ತು ನಮ್ಮ ಮಲ್ತು ತೋಜಾವಡು ನಮ್ಮ ಇಲ್ಲಡು ನಮ್ಮ ಗಳಸು ನಂಚಿನ ಐನು ವಸ್ತುಲೇನು ಈ ಸಲ ಭಾರತೀಯ ಮೂಲಧನ ಅಂದ ಆಲೋಚನೆ ಮಲ್ತದು ಬದಲು ಮಲ್ಪುಗ ಅವು ಸ್ವದೇಶಿ ವಸ್ತುದ ಸಂಗ್ರಹ ಹಾಕೊಂಡು ಸ್ವದೇಶಿ ವಸ್ತುದ ಜಾಗೃತಿ ಹಾಕೊಂಡು ಬದಲಾವಣೆ ಇಂದು 100ನೇ ವರ್ಷದ ಆಚರಣೆ ಮಲ್ಪುನಂಚಿನ ಬೇಲೆ ದೇವಸ್ಥಾನ ಪುರ್ಲಾಂಡ್ ಈ ಸಲ ಒಂಜಿ ತುಳಸಿಯೋ ನನ್ನ ದೇವತಾ ವೃಕ್ಷಲೋ ಉಂಡು ಒಂಜಿ 100 ದೈನು ನಡ್ಕ ಈ ದೇವಸ್ಥಾನದ ಸುತ್ತಮುತ್ತ ಅವು ಪರಿಸರ ಸಂರಕ್ಷಣೆ ಹಾಕೊಂಡು ಏರು ಇನಿಮುಟ ಈ ದೇವಸ್ಥಾನ ಮಾತ್ರ ಸುತ್ತಮುತ್ತ ದೇವಸ್ಥಾನದ ಉಲೈ ಬರ್ಪುನ ಅವಕಾಶನ ಕಳೆಯೊಂದಿರ ಅಕ್ಲೇನು ಈ ಸಲ ಯುವ ಭಾರತಿ ವಿಷ್ಣುಮೂರ್ತಿ ದೇವಸ್ಥಾನ ಸುತ್ತಮುತ್ತ ಪುನಃ ಸಂಘ ಸಂಸ್ಥೆ ದಕ್ಕಲು ಅಡೆಗೆ ಪೋದು ಲೆಪ್ಪೋಲೆ ಕೊರ್ದು ಈ ಸಲತ್ತ ಪೂಜೆಗೆ ನಿಖಲು ದೇವಸ್ಥಾನಕ್ಕೆ ಅಗತ್ಯವಾದ ಬರೋಡು ಪನ್ಪುನ ಜವಾಬ್ದಾರಿ ಬೊಕ್ಕ ಗೌರವಡು ಲೆತ್ತೊಂದು ದೇವಸ್ಥಾನದ ಉಲೈ ಲೆತ್ತೊಂದು ಪೋದು ಗೋಪುರಡು ಕುಲ್ಲಾದು ಅಕ್ಲೆ ಮಾತೆರ್ನಲಕ ಸಮಾನವಾಯಿ ನಂಚಿನ ಗೌರವದ ಪ್ರಸಾದನು ಕುರ್ಕ ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಂಚ ಪರಿವರ್ತನೆದ ಒಂಜಿ ಸಾಮರಸ್ಯ ಬಾಯಿಡು ಪನ್ಪುನವತ್ತು ಮಲ್ತು ತೋಜಾವಡು ದೇವಸ್ಥಾನಕ್ಕೆ ಸಾಕ್ಷಿಲಾವಡು ಬಂದುಲೆ ಕುಟುಂಬ ಪ್ರಬೋಧನಡು ನಮ್ಮ ಇಲ್ಲಡು ಇಂಗ್ಲಿಷ್ ಮೂಲಕ ಗುರ್ತ ಮಲ್ಪುನಂಚಿನ ಓಯೆ ಒಂಜಿ ಕಾರ್ಯಕ್ರಮ ಓಯಂಜಿ ಸಂಬಂಧಿತ ಈ ಸಲ ಇನ್ನು ನಮ್ಮ ಮಾತೃಭಾಷೆದ ಸಂಬಂಧ ಆದ ಬದಲು ಮಲ್ಪುಗ ಅಂಕಲನ್ನು ಚಿಕ್ಕಪ್ಪ ನೇಲ್ಯಮ್ಮೇರು ಇಂಚಿನ ಪದೊಟ್ಟು ಗುರ್ತ ಮಲ್ಪುನಂಚಿನ ಪ್ರಯತ್ನ ಮಲ್ಪುಗ ಓಲೆ ಇಲ್ಲದ ಸುತ್ತಮುತ್ತದ ಸಮಾರಂಭನಾಗ ತಪ್ಪಾಂದೆ ಪಾಲ್ದೆ ತೊನ್ನಗ ಅಂಚ ಪಾಲ್ದೆ ತೊನ್ನೆರ ಪೋನಾಗ ಇಲ್ಲದ ಜೋಕುಲು ಕೈಟುಪ್ಪಾಡು ಇಂದು ಕುಟುಂಬ ಸಾಮರಸ್ಯ ಆ ಕೇರಿದ ತೂಲೆ ನಾಗರಿಕ ಶಿಷ್ಟಾಚಾರ ಅಯ್ಯೋ ಎಜುಕೇಟೆಡ್ ಜೋಕುಲು ಎಂಚ ಓಲು ಎರಡ ಉಪ್ಪೋಡು ಬಂಡದು ಜೋಕ್ಲೆ ಗೊತ್ತೇಜಿ ಮರೆ ಬಡೆ ಕದಂ जीवन पुष्प चढ़ाने निकले माता के चरणों में हम वंदे मातरम वंदे मातरम वंदे मातरम सह्याद्री का वट है सह्याद्री का वज्रहस्त है पौरुषता पहचाने हम पौरुषता पहचाने हम वंदे मातरम वंदे मातरम वंदे मातरम भारत वंदे मातरम जय भारत वंदे मातरम भारत वंदे मातरम जय भारत वंदे मातरम मस्तक पर हिमराज विराजित उन्नत माथा माता का उन्नत माथा माता का चरण धो रहा विशाल सागर देश यही सुंदरता का देश यही सुंदरता का हरियाली साड़ी पहनी माँ हरियाली साड़ी पहनी माँ गीत तुम्हारे गाए हम गीत तुम्हारे गाए हम वंदे मातरम वंदे मातरम वंदे मातरम भारत वंदे मातरम जय भारत वंदे मातरम भारत वंदे ಮಲ್ಪೊಡಿತೀನಿ ನಮ್ಮ ಕತ್ತು ಅಗತ್ಯವಾದ ಈ ಚಿಂತನೆ ಮಲ್ತಿನ ಎಂಚಲ ಜನ ಸೇರುವರು ಬ್ರಹ್ಮಕಲಶದು ಒಕ್ಕಡೆ ಸೇರುನತ್ತು ಪುಸ್ತಕ ಅರ್ಥಿಬುರ್ತಿದ ಸೊಲ್ಮೆಲೆನ ಸಂದಾಯ ಮಲ್ಪುಡು ಸನಾತನ ನಾಟ್ಯಾಲಯ ಈತನೆಟ್ಟ ಕಾರ್ಯಕ್ರಮನ ಬಾರಿ ಪೊರ್ಲುಡು ತೂದು ಈ ನಡೀರ್ಲಾಂಡಲ ಪುನಃ ಛಾಯಾಗ್ರಾಹಕರು ಫೋಟೋಗ್ರಾಫರ್ಗಳ ತರದ
ಅದು ಸೊಲ್ಮೇಲಿನ ಸಂದಾಯ ಪುನಃ ಛಾಯಾಗ್ರಾಹಕರು ಫೋಟೋಗ್ರಾಫರ್ಗಳ ತರದಕ್ಕೆ ಅದು ಸೊಲ್ಮೇಲಿನ ಸಂದಾಯ ಮತ್ತೊಂದುಲ್ಲ ಒಟ್ಟು ತಂಡದ ಪರಿಚಯ ನಿಖಿಲ್ನೆದುರು ಮತ್ತೊಂದುಲ್ಲ ಒಟ್ಟು ತಂಡದ ಪರಿಚಯ ನಿಖಿಲ್ನೆದುರು ಈ ಸನಾತನ ರಾಷ್ಟ್ರಾಂಜಲಿ ಪನ್ಪುನ ಪರಿಕಲ್ಪನೆಯನ್ನು ನಮ್ಮೆದುರು ತೋಜಾದು ಕೊರ್ದು ಈತ್ ಜೋಕ್ಲೆಗ್ ಈತೆ ಜೋಕುಲತ್ತು ಧಾರಾಳ ಜೋಕುಲುಲ್ಲೇರು ಪ್ರಾತಿನಿಧಿಕವಾದ ಬತ್ತಿನ ಈತ್ ಜೋಕ್ಲೆಗ್ ಈ ಕಾರ್ಯಕ್ರಮದ ಎಂಚ ಬೋರ್ಡ್ ಧರ್ಮ ಜಾಗೃತಿದ ಬೇಲೆ ಪನ್ಪುನ ಉಮೇದುಡು ಬರ್ಪೇರು ಆ ಮೂಲಕ ವಿವೇಕಾನಂದ ತೂಪುನ ಭಾಗ್ಯನು ಒದಗಾದ ಕೊರ್ನ ಆಳ್ವಾಸ್ ವಿದ್ಯಾಲಯದ ಶಿಕ್ಷಣ ಸಂಸ್ಥೆದ ಉಪನ್ಯಾಸಕರೈನ ಸುಧೀಂದ್ರ ಜೆ ಶಾಂತಿ ಅವರಿಗೆ ತಾಟಿ ಬಿಟ್ಟೋದು ಸೊಲ್ಮೇಲಿನ ಸಂದಾಯ ಮಲ್ಪುಗ ಅವರ ಉಪಸ್ಥಿತಿ ಇಂಕ್ಲೆಗೆ ಭಾರಿ ಗೌರವ ಭಾರಿ ಸಂತೋಷ ನನ್ನ ದುಂಬುಗು ತಂಡದ ಪರಿಚಯ ಗುರುಕುಲಿಡ್ದು ಈ ಎಲ್ಲ ನೃತ್ಯ ನಿರ್ದೇಶನವನ್ನು ಮಾಡಿದವರು ನಮ್ಮ ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ವಿದುಷಿ ಶಾರದಾ ಮಣಿಶೇಖರ್ ಅವರ ಗರಡಿಯಲ್ಲಿ ಪಳಗಿದಂತಹ ವಿದ್ಯಾರ್ಥಿಗಳು ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ಈ ನೃತ್ಯಗಳನ್ನು ಸಂಯೋಜನೆಯನ್ನು ಮಾಡಿರುತ್ತೇವೆ. ಹಾಗೆ ಈ ಸನಾತನ ರಾಷ್ಟ್ರಾಂಜಲಿ ಎಂಬ ಒಟ್ಟು ಪರಿಕಲ್ಪನೆ ನಮ್ಮ ಸನಾತನ ನಾಟ್ಯಾಲಯದ ನಿರ್ದೇಶಕರಾದಂತಹ ಚಂದ್ರಶೇಖರ್ ಶೆಟ್ಟಿಯವರದ್ದು. ಕೋಲ್ಕತ್ತಾದಲ್ಲಿ ಬೇರೆ ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ತೆರಳಿರುವುದರಿಂದ ಇಂದಿನ ಕಾರ್ಯಕ್ರಮ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೃತ್ಯದ ಜೊತೆಗೆ ಆ ನೃತ್ಯವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಶತ ಪ್ರಯತ್ನವನ್ನು ಮಾಡಿದವರು ನಮ್ಮ ಡಾಕ್ಟರ್ ಅರುಣ್ ಉಳ್ಳಾಲ್. ಅವರಿಗೊಂದು ಜೋರಾದ ಕೈ ಚಪ್ಪಾಳೆ ಬರಲಿ. ಉತ್ತಮ ವಾಗ್ಮಿ, ಬರಹಗಾರರು ಕೂಡ ಹೌದು, ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಮೇಧಾವಿ ಕೂಡ ಹೌದು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು ಕುಮಾರಿ ನೇಹಾ ರಾವ್, MCA ವಿದ್ಯಾರ್ಥಿನಿ, ಜೊತೆಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಕೂಡ ಮಾಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ಜೀವಿತ, LLB ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ಛಾಯಶ್ರೀ ಕುಲಾಲ್, ವಿದುಷಿ ಛಾಯಶ್ರೀ ಕುಲಾಲ್, MBA ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಛಾಯಶ್ರೀ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ಕೃತಿ ಕಯ್ಯ, SSLC ವಿದ್ಯಾರ್ಥಿನಿ. ವಿಶೇಷವಾಗಿ ಈ ವೇದಿಕೆಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಬರುವ ಶನಿವಾರ 15ನೇ ತಾರೀಕಿನಿಂದ 10ನೇ ತರಗತಿ CBSEಯ ಬೋರ್ಡ್ ಪರೀಕ್ಷೆಗಳು ನಡೆಯಲಿದೆ. ಆದರೂ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸುವುದರಿಂದ ಎಲ್ಲಿಯೂ ತನ್ನ ವಿದ್ಯಾಭ್ಯಾಸಕ್ಕೆ ಅಡಚಣೆ ಬರುವುದಿಲ್ಲ ಅಂತ ತೋರಿಸಿಕೊಡುವಂಥ ಎಲ್ಲರೂ ನನ್ನ ಹೆಮ್ಮೆಯ ವಿದ್ಯಾರ್ಥಿನಿಯರೇ ಇಲ್ಲಿ ಇರುವುದು. ಕುಮಾರಿ ಶ್ರೀಕರಿ, ದ್ವಿತೀಯ PUC ವಿದ್ಯಾರ್ಥಿನಿ, ಭರತನಾಟ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಸೀನಿಯರ್ ಗ್ರೇಡ್ ಪದವಿಯನ್ನು ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ರಮ್ಯಾ ತುಂಗ, ಇಂಜಿನಿಯರಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ನಾಟ್ಯ ವಿದುಷಿ ಕುಮಾರಿ ಶ್ರವಣ ವೇಣೂರು, MSc ಪದವೀಧರೆ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಶ್ರವಣ ಪ್ರಸ್ತುತ ಶ್ರೀನಿವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ಅವನಿ ಗಣೇಶ್ ಕಿನಿಗೋಳಿ, ದ್ವಿತೀಯ PUC ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಈಶಾ ಕದ್ರಿ, BSc ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ವಿದ್ಯಾರ್ಥಿನಿ. ನಾಟ್ಯ ವಿದುಷಿ ವಿಜಿತಾ ಶೆಟ್ಟಿ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ವಿಜಿತಾ ಕೂಡ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದಾರೆ. ನಾಟ್ಯ ವಿದುಷಿ ಕುಮಾರಿ ಖುಷಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ದು ಜೊತೆಗೆ MBA ವ್ಯಾಸಂಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ. ನಾಟ್ಯ ವಿದುಷಿ ಸಿಂಚನಾ ಕುಲಾಲ್, BCom ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಸಿಂಚನಾ ಕೂಡ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥೆಯ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ನನ್ನ ಜೊತೆಗೆ ಕೈ ಜೋಡಿಸಿದಂತಹ ನನ್ನ ವಿದ್ಯಾರ್ಥಿಗಳು ಮಾಸ್ಟರ್ ಭವಿಷ್ ನಾಯಕ್ ಮತ್ತು ಭುವನ್ ನಾಯಕ್ ಸಹೋದರರು, ಅವರು ಕೂಡ ನೃತ್ಯ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು. ಇಷ್ಟೊತ್ತು ನೀವು ಚಪ್ಪಾಳೆ ಬಡಿದ್ರಿ. ಈಗ ಸ್ಟೇಜಲ್ಲಿದ್ದವರು ಮಾತ್ರ ಒಂದು ಚಪ್ಪಾಳೆ ಬಡಿಬೇಕು. ಅದು ಯುವ ಭಾರತಿ ಬುಳಂಪಾಡಿಯವರಿಗೆ. ಅವರು ಕೊಟ್ಟ ಅವಕಾಶ ನಮ್ಮನ್ನಿಲ್ಲಿಗೆ ಕರೆಸಿತು. ವಿಷ್ಣುಮೂರ್ತಿಯ ದೇವರ ಸೇವೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಯುವ ಭಾರತೀಯ ಪ್ರತಿಯೊಬ್ಬರಿಗೂ ಇರ್ಕೈತ ಸೊಲ್ಮೆ, ಎರಡೂ ಕೈಗಳನ್ನು ಜೋಡಿಸಿ ವಂದನೆಗಳನ್ನು
ಮಾಡ್ತಾ ನಿಮ್ಮ ಮಾರ್ಗದರ್ಶನ ಜೊತೆಗಾರಿಕೆ ನಿರಂತರವಾಗಿ ನಮ್ಮ ಜೊತೆ ಇರಲಿ ಎಂಬ ಸದಾಶಯದೊಟ್ಟಿಗೆ ಕಾರ್ಯಕ್ರಮದ ಸಮಾಪನದತ್ತ ಬಂದಿದ್ದೇವೆ. ಇದುವರೆಗೆ ನಿಮ್ಮೆದುರು ತಿಳಿದ ಕಿಂಚಿತ್ತನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಡಾಕ್ಟರ್ ಅರುಣ್ ಉಳ್ಳಾಳ್ ಪ್ರಯತ್ನ ಬಂದಿದ್ದೇನೆ. ಕೀರ್ತಿ ನಿಮಗೆ ಸಲ್ಲುವಂಥದ್ದು. ಎಲ್ಲ ಮಾತಿನ ಧ್ವನಿ ಅಕ್ಷರಗಳನ್ನು, ಅವರಿಟ್ಟ ಗೆಜ್ಜೆಯ ಹೆಜ್ಜೆಯ ನಾದದ ಧ್ವನಿಯನ್ನು, ಆ ಗೀತೆಯ ಶ್ರುತಿ ಸ್ವರಗಳನ್ನು ಆರಾಧ್ಯ ಮೂರ್ತಿಯಾಗಿರುವ ನಾಳೆದ್ರಲ್ಲಿ ಕಲಶಮಿಯಲ್ಲಿರುವಂತಹ ವಿಷ್ಣುಮೂರ್ತಿ ಪರಿವಾರ ದೇವರ ಚರಣಗಳಿಗೆ ಅರ್ಪಿಸುತ್ತಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ವಂದೇ, ಬೋಲೋ ಭಾರತ್ ಮಾತಾ ಕಿ. ಇಷ್ಟು ಹೊತ್ತು ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಂಗಳೂರಿನ ಹೆಮ್ಮೆಯ ಸನಾತನ ನಾಟ್ಯಾಲಯ ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಯುವ ಭಾರತಿ ಬೊಳಂಪಾಡಿಯ ಪದಾಧಿಕಾರಿಗಳು ಕೂಡ ಜೊತೆಯಾಗುತ್ತಾ ಇದ್ದಾರೆ. ಅದ್ಭುತವಾದ ನೃತ್ಯದೊಂದಿಗೆ ನಮಗೆಲ್ಲರಿಗೂ ಕೂಡ ನಮ್ಮ ಧರ್ಮ ನಮ್ಮ ರಾಷ್ಟ್ರದ ಜಾಗೃತಿಯನ್ನು ಮೂಡಿಸಿದಂಥ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇಂದಿನ ಕಾರ್ಯಕ್ರಮದ ಅದ್ಭುತ ನಿರೂಪಣೆಯನ್ನು ಮಾಡಿದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೂ ಕೂಡ ಅತ್ಯಂತ ಪ್ರೀತಿ ಗೌರವದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರೆಲ್ಲರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಇನ್ನಷ್ಟು ಕೀರ್ತಿ ಇವರ ಮುಡಿಕಿರೀಟಕ್ಕೆ ಏರಲಿ ಎಂಬ ಆಶಯದೊಂದಿಗೆ ಸೇರಿರುವಂತಹ ಎಲ್ಲರಿಗೂ, ಸಹಕರಿಸಿದಂತೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಯುವ ಭಾರತಿ ಬೊಳಂಪಾಡಿ ಸದಸ್ಯ ದಯಮಾಡಿ ವೇದಿಕೆಗೆ ಬರಬೇಕು, ಎಲ್ಲ ಸದಸ್ಯರು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಂಥ ಶ್ರೀ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಇಂದಿನ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸದಲ್ಲಿ ನಾವು ಅವರ ಹತ್ರ ಮಾತನಾಡಿದಾಗ ಸಮಯದ ಅಭಾವದಿಂದ ಬರಲು ಕಷ್ಟ ಅಂತ ಹೇಳಿದರು. ನಮ್ಮ ಸಮಯ 5 ಗಂಟೆ ಇತ್ತು. ಆದರೆ ನಾವು ಹೀಗೆ ಔಪಚಾರಿಕವಾಗಿ ಅವರು ಹೇಳಿದರು, ಏನೋ ಕೈಯಾರಿನ ಮಣ್ಣಿಗೆ ಬರುವಂಥ ಒಂದು ಭಾಗ್ಯ ಸಿಕ್ಕಿತು ಅಂತ. ನಮಗೆ ತುಂಬ ಸಂತೋಷ. ಅರುಣ್ ಉಳ್ಳಾಲ್ ಅವರ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಸಮಯದ ಹಿಂದೆ ಯೂಟ್ಯೂಬಿನಲ್ಲಿ ತುಂಬ ವಿಚಾರ ಚರ್ಚೆ ಆಗಿದೆ, ನಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ಈಗ ಅವರನ್ನು ಕಣ್ಣಾರೆ ನೋಡಿ ಅವರ ವಿಚಾರವನ್ನು ನಮ್ಮ ಮುಂದೆ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಅವರ ಎಲ್ಲ ಆಸೆಗಳನ್ನು ನಾವು ಪೂರೈಸ್ತೇವೆ ಎಂಬ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ಕಾರ್ಯಕ್ರಮದಲ್ಲಿ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಸನಾತನ ನಾಟ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರಿಗೆ ಅದೇ ರೀತಿ ಶಿಕ್ಷಕಿಗೆ ಅದರ ಸಂಘಟಕರಿಗೆ ಎಲ್ಲರಿಗೂ ಯುವ ಭಾರತಿ ಬೊಳಂಪಾಡಿ ವತಿಯಿಂದ ಅನಂತ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಭಗವದ್ಭಕ್ತ ಬಂಧುಗಳೇ, ನಾಳೆ ಬೆಳಿಗ್ಗೆ ಎಲ್ಲ ಕಾರ್ಯಕರ್ತರು ಮಾತೆಯರು ಎಲ್ಲರೂ ಕೂಡ ಆದಷ್ಟು ಬೇಗ ನಮ್ಮ ಇಲ್ಲಿ ಬಂದು ಸೇರಿ ಎಲ್ಲ